ನಂಬಿಕೆ ಇಟ್ಟಿರುವುದು ವಿದ್ಯಾರ್ಥಿಗಳಿಗೆ ಭಾರತೀಯ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನೊಳಗೊಂಡ ಶುದ್ಧ, ಸರಳ, ಆಧುನಿಕ ಶಿಕ್ಷಣವನ್ನು ನೀಡಿದಾಗ ವಿದ್ಯಾರ್ಥಿಗಳನ್ನು ನಿಸ್ವಾರ್ಥ, ಶ್ರದ್ಧಾಪೂರ್ಣ ರಾಷ್ಟ್ರ ಸೇವೆಯ ಚೈತನ್ಯಗಳಾಗಿ ರೂಪಿಸಬಹುದಾಗಿದೆ ಎಂಬುದಾಗಿ. ಭಾರತದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯು ಪ್ರಾಚೀನ ತತ್ವಶಾಸ್ತ್ರ, ಧಾರ್ಮಿಕ ಗ್ರಂಥಗಳು, ವೇದಗಳು, ಉಪನಿಷತ್ತು, ಮಹಾಕಾವ್ಯಗಳು, ಗೀತೆಗಳು ಹಾಗೂ ಏಕತ್ವದ ತತ್ವಗಳ ಮೇಲೆ ಆಧಾರಿತವಾಗಿ ಋಷಿ ಮುನಿಗಳಿಂದ ಹಿಡಿದು ರಾಮಕೃಷ್ಣ, ವಿವೇಕಾನಂದರಂತಹ ವ್ಯಕ್ತಿತ್ವಗಳಿಂದ ಮುಂದುವರೆದು ವಿಶ್ವಮಾನ್ಯವಾಗಿದೆ. ಇಂತಹ ಶ್ರೀಮಂತ ಪರಂಪರೆಯನ್ನು ಯುವ ಜನತೆಗೆ ನೆನಪಿಸುವ ದೂರದೃಷ್ಟಿತ್ವದ ಹುಳಿಯರಿತ ವಿದ್ಯಾವರ್ಧಕ ಸಂಘದ ಸ್ಥಾಪಕ ಪ್ರೇರಕ ಶಕ್ತಿಯಾದ ಉರುಮುಜಲು ದಿವಂಗತ ರಾಮ್ ಭಟ್ ಮೊದಲಾದವರು ಭಾರತದ ಪರಂಪರೆಯನ್ನೇ ಗುರಿಯಾಗಿಸಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು. ಈ ನಿಟ್ಟಿನಲ್ಲಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಪರಂಪರಾದರ್ಶನಂ ಎಂಬ ಚಿಂತನೆಯ ಶೀರ್ಷಿಕೆಯಲ್ಲಿ ಈ ದಿನದ ಸಭಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ಶೌರ್ಯ, ಸ್ವಾಭಿಮಾನ, ದೇಶಭಕ್ತಿಯ ಪ್ರತೀಕವಾದ ವೀರರಾಣಿ ಅಬ್ಬಕ್ಕ ನಾಮಾಂಕಿತದ ಈ ಭವ್ಯ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ಈ ಸುಂದರ ಸಾರ್ಥಕ ಕಾರ್ಯಕ್ರಮವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋಣ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಯುತ ರವೀಂದ್ರ ಪಿ, ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಎನ್.ಆರ್. ದಾಮೋದರ ಶರ್ಮಾ, ಖ್ಯಾತ ವಾಗ್ಮಿಗಳು ಮೂಡಬಿದರೆ, ಅದೇ ರೀತಿ ವಿಶೇಷ ಅಭ್ಯಾಗತರಾಗಿ ಶ್ರೀಯುತ ಸತೀಶ್ ರಾವ್, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಅದೇ ರೀತಿ ಶ್ರೀಯುತ ಸಚಿನ್ ಶೆಣೈಕೆ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಹರಿಣಾಕ್ಷಿ ಜಿ ಶೆಟ್ಟಿ, ಇವರೆಲ್ಲರನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ದೇವಿಚರಣ್ ರೈ ಇವರು ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ದೀಪವನ್ನು ಪ್ರಜ್ವಲಿಸಿ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोस्तुते आत्मज्योतिप्रदीप्ताय ब्रह्मज्योतिर्नमोस्तुते ब्रह्मज्योतिप्रदीप्ताय गुरुर्ज्योतिर्नमोस्तुते ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದೈನಂದಿನ ಶ್ರದ್ಧಾ ಮಾರ್ಗದ ಅನುಸರಣೆಯಾಗಿ
ಶಾಸ್ತ್ರೀಯತೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಒಳಗೊಂಡಿರುವ ಸರಸ್ವತಿ ವಂದನೆ, ಶಾರದಾ ಸ್ತುತಿ, ಬ್ರಹ್ಮನಾದ, ಧ್ಯಾನ ಮುಂತಾದವುಗಳನ್ನೊಳಗೊಂಡ ಮನಸ್ಸಿಗೆ ಸಂಯಮ, ಮಾತಿಗೆ ಮೃದುತ್ವ ಹಾಗೂ ಚಿಂತನೆಗೆ ವಿವೇಕ ಕೊಡುವ ವಿಶಿಷ್ಟ ಪ್ರಾರ್ಥನಾ ಕ್ರಮವಿದೆ. ಇದೀಗ ಸರಸ್ವತಿ ವಂದನೆ ನಮ್ಮ ವಿದ್ಯಾರ್ಥಿನಿಯರಿಂದ. मातृ प्रणाम 1 2 3। पद्मासने संस्थिता वन्दे तां परमेश्वरी भगवती बुद्धिप्रदां शारदाम्। हे हंसवाहिनी ज्ञानदायिनी अम्ब विमलमति दे, अम्ब विमलमति दे। जगशिर मोर बनाए भारत वह बल विक्रम दे, अम्ब विमलमति दे। साहसशील हृदय में भर दे, जीवन त्याग तपोमय कर दे। संयम सत्य स्नेह का वर दे, स्वाभिमान भर दे। हे हंसवाहिनी ज्ञानदायिनी अम्ब विमलमति दे, अम्ब विमलमति दे। लव कुश ध्रुव प्रहलाद बने हम, मानवता का त्रास हरे हम। सीता सावित्री दुर्गा माँ फिर घर घर भर दे। हे हंसवाहिनी ज्ञानदायिनी अम्ब विमलमति दे, अम्ब विमलमति दे। ब्रह्मनाद
तत्स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। रत्नाकरा धौतपदां हिमालयात् किरीटिनीं ब्रह्मराजश्री रत्नाढ्यां वन्दे भारतमातरम्। ॐ द्यौः शान्तिः अन्तरिक्षं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवः शान्तिः ब्रह्म शान्तिः सर्वं शान्तिः शान्तिरेव शान्तिः सामा शान्तिरेधि। ॐ शान्ति शान्ति शान्तिः। मातृ प्रणाम 1 2 3। ಸಭಾಂಗಣದಲ್ಲಿ ಸಮಾಗಮಗೊಂಡ ಅತಿಥಿ ಅಭ್ಯಾಗತರನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕಾಗಿ ಸಂಸ್ಥೆಯ ಪ್ರಾಂಶುಪಾಲರಾದ ದೇವಿಚರಣ್ ರೈ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳೇ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಹೆತ್ತವರೇ, ಸಂಸ್ಥೆಗೆ 60ನೇ ವರ್ಷ. ಈ ಸಂದರ್ಭದಲ್ಲಿ 3 ದಿವಸಗಳ ಕಾರ್ಯಕ್ರಮ. ಪ್ರಥಮ ದಿವಸ ಸಾಧನಾ ದರ್ಪಣ, ಎರಡನೇ ದಿವಸ ಅಂದರೆ ಇವತ್ತು ಪರಂಪರಾ ದರ್ಶನಂ, ನಾಳೆಗೆ ಷಷ್ಠ್ಯಬ್ದ ಆಚರಣಂ. ಉದ್ದೇಶ ಇಷ್ಟೇ: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡೆಯ ಅನಾವರಣ. ಈ 3 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಈ ಕಾರ್ಯಕ್ರಮ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪ್ರಾರಂಭಿಕ ಸಂಸ್ಥೆಗಳಲ್ಲಿ ಒಂದಾದಂಥ ನಮ್ಮ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಇವತ್ತು ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ 80 ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದೆಲ್ಲ ನಿಮ್ಮ ಸಹಕಾರದಿಂದ ಸಾಧ್ಯವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಯಾಕೆ ಇದ್ದೇವೆ ಅಂತ ಹೇಳಿದರೆ, ಮೌಲ್ಯಗಳನ್ನು ಬಿತ್ತಲಿಕ್ಕೆ, ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳೊಂದಿಗೆ ನಿಮ್ಮ ಅಭಿವೃದ್ಧಿ ಕೂಡ ಆಗುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಹೌದು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇವತ್ತು ನಮ್ಮಲ್ಲಿ ಮೌಲ್ಯಗಳನ್ನು ಬಿತ್ತಬಲ್ಲ, ಹುದುಗಿ ಹೋಗಿರುವಂತಹ ಭಾವನೆಗಳನ್ನು ಸ್ಪರ್ಶಿಸಬಲ್ಲ ವಾಗ್ಮಿ ನಮ್ಮೊಂದಿಗಿದ್ದಾರೆ. ಶ್ರೀಯುತ ದಾಮೋದರ ಶರ್ಮಾ ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಅಭ್ಯಾಗತರಾಗಿ ಸತೀಶ್ ರಾವ್ ಪಿ,
ಉಪಾಧ್ಯಕ್ಷರು, ಆಡಳಿತ ಮಂಡಳಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ರವೀಂದ್ರ ಪಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿಗಳು ಸತೀನ್ ಶೆಣೈ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಹರಿಣಾಕ್ಷಿ ಶೆಟ್ಟಿಯವರು, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಆಗಮಿಸಿದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಹೆತ್ತವರು, ಅದೇ ರೀತಿ ನೀವೆಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು, ಛಾಯಾಗ್ರಾಹಕರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಕ್ಕಳೇ, ಇದು ನಿಮ್ಮ ಕಾರ್ಯಕ್ರಮ. 3 ದಿವಸಗಳ ಕಾಲ ನಿಮ್ಮ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸಲಿಕ್ಕಿದ್ದೇವೆ. ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿ ಕೂಡ ಇರಲಿ. ಆ ಜವಾಬ್ದಾರಿಯನ್ನು ತಿಳಿದು ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿದಾರಿಗಳು ಆಗ್ತಾ ಇದ್ದೀರಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ NR ದಾಮೋದರ ಶರ್ಮಾ, ಅಭ್ಯಾಗತರಾಗಿರುವ ಶ್ರೀಯುತ ಸತೀಶ್ ರಾವ್ ಹಾಗೂ ಹರಿಣಾಕ್ಷಿ ಜಿ ಶೆಟ್ಟಿ ಇವರಿಗೆ ಸಾಂಪ್ರದಾಯಿಕವಾಗಿ ತಾಂಬೂಲ ನೀಡಿ ಶಲ್ಯ ಹೊದಿಸಿ ಸ್ವಾಗತಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹ ಸಂಸ್ಥೆಗಳಲ್ಲಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಅತ್ಯಂತ ಹಿರಿಯ ಸಹೋದರಿ ಸಂಸ್ಥೆ. ವಿವೇಕಾನಂದ ಪದವಿ ಕಾಲೇಜಿಗೆ ಹೊಂದಿಕೊಂಡು ಆರಂಭವಾಗಿ ಮುಂದಕ್ಕೆ 2001ರಲ್ಲಿ ಸರಕಾರದ ಬೈಫರ್ಗೇಷನ್ ನಿಯಮದಂತೆ ಪದವಿಯಿಂದ ಪ್ರತ್ಯೇಕಗೊಂಡು ನಮ್ಮ ಪದವಿ ಪೂರ್ವ ವಿದ್ಯಾಲಯಕ್ಕೆ ಈ ವರ್ಷಕ್ಕೆ 60ರ ಷಷ್ಠ್ಯಬ್ಧ ಆಚರಣೆಯ ಸಂಭ್ರಮ. ಈ ಹಿನ್ನೆಲೆಯಲ್ಲಿ 60ನೇ ವರ್ಷದ ಲಾಂಛನ ಬಿಡುಗಡೆಯ ಕ್ಷಣ ಇದೀಗ ಅತಿಥಿಗಳಿಂದ ನಡೆಯಲಿಕ್ಕಿದೆ. ಈ ಲಾಂಛನವನ್ನ ಬಿಡುಗಡೆಗೊಳಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ 1 ವರ್ಷಗಳವರೆಗೆ ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಈ ಲಾಂಛನವನ್ನು ಹೆಗ್ಗುರುತಾಗಿ ಗೌರವಿಸಲಾಗುವುದು. ಮುಂದೆ ಕಾರ್ಯಕ್ರಮದ ವಿಶೇಷ ಅಭ್ಯಾಗತರಾಗಿರುವ ಶ್ರೀಯುತ ಸತೀಶ್ ರಾವ್ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳಾದ ಶ್ರೀಯುತ ದಾಮೋದರ ಶರ್ಮಾ ಅವರೇ, ವೇದಿಕೆಯಲ್ಲಿ ಆಸೀನದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಗೌರವಾನ್ವಿತ ಹಿರಿಯರೇ,
ವಿದ್ಯಾರ್ಥಿಗಳೇ, PU ಕಾಲೇಜಿನ ಈ ಹಬ್ಬದ ವಾತಾವರಣದಲ್ಲಿ 4 ದಿನಗಳ ಕಾರ್ಯಕ್ರಮ, ಸಾಧನಾ ಸಮಾವೇಶ, ಈಗ ಹೇಳಿದರು, ಪರಂಪರಾ ದರ್ಶನ ಮತ್ತು ಷಷ್ಠಿಬ್ದಾಚರಣೆ ಮತ್ತು ಡ್ರೀಮ್ಸ್. ಮುಂದೆ ಈ PU ಕಾಲೇಜಿನಲ್ಲಿ ಯಾರು ಆಗಮಿಸಲಿಕ್ಕಿದ್ದಾರೆ ಅಂತಹ ವಿದ್ಯಾರ್ಥಿ ರಾಜ್ಯ ಮಟ್ಟದ ಒಂದು ವಿಶೇಷ ಸ್ಪರ್ಧೆಗಳ ಜೋಡಣೆ, ಅಭೂತಪೂರ್ವ 4 ದಿನಗಳ ಕಾರ್ಯಕ್ರಮ. ಬಹುಶಃ PU ಕಾಲೇಜಿನ ಆಡಳಿತ ಮಂಡಳಿ, ಎಲ್ಲ ಉಪನ್ಯಾಸಕ ವರ್ಗ ಇವರಿಂದ ವರ್ಷದಲ್ಲಿ ಇದನ್ನು ಮುನ್ನಡೆಸಿಕೊಂಡು ಬದಲಾವಣೆ ಮಾಡಿಕೊಂಡು ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಆಡಳಿತ ಮಂಡಳಿ, ಉಪನ್ಯಾಸ ವರ್ಗ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಸ್ಟಾರ್ ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ, 1315ರಲ್ಲಿ ವಿವೇಕಾನಂದ ಪುತ್ತೂರು ಎಜುಕೇಷನ್ ಸೊಸೈಟಿಯಿಂದ ಪ್ರಾರಂಭ ಆದರೂ ಕೂಡ ಒಂದು ನಾಗಾಲೋಟದ ಶೈಕ್ಷಣಿಕ ಸಂಸ್ಥೆಗಳನ್ನು ನಾವು ಪ್ರಾರಂಭಿಸಿದ್ದು 1965ರಲ್ಲಿ, 65ನೇ ಇಸವಿಯಲ್ಲಿ ಇದು ಪ್ರಥಮ ಸಂಸ್ಥೆ. ಅದೇ ರೀತಿ ಷಷ್ಠ್ಯಬ್ದ ಆಚರಣೆ ಕೂಡ ನಾಳೆ ಇದೆ. ಬಾಡಿಗೆ ಕಟ್ಟಡದಲ್ಲಿ ಇದನ್ನು ನಡೆಸಿಕೊಂಡು ಮುಂದೆ ಡಿಗ್ರಿ ಕಾಲೇಜನ್ನು ಪ್ರಾರಂಭಿಸಿ, ಬಹುಶಃ ಇಲ್ಲಿ ಸಾಧಾರಣ ಇರುವ ಒಂದು 60-70 ಎಕರೆ ಪ್ರದೇಶದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು, ಇನ್ನಷ್ಟು ಶೈಕ್ಷಣಿಕ ಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ಅದೇ ರೀತಿ ಹತ್ತಿರದ ತೆಂಕಿಲ, ಅದೇ ರೀತಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು 27 ಕಡೆ, ಬೇರೆ ಕಡೆ ಸುಮಾರು 85 ಶಿಕ್ಷಣ ಸಂಸ್ಥೆಗಳಿವೆ. ಈ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಬಹುಶಃ ಇದರ ಪ್ರಪ್ರಥಮ ಬೇರು ಈ ಪದವಿ ಪೂರ್ವ ಕಾಲೇಜು ಪ್ರಾರಂಭಗೊಂಡದ್ದು. ಆ ಬೇರು ಕೂಡ ಗಟ್ಟಿಯಾಗಿದೆ. ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದರೆ 60 ವರ್ಷ ಸಂಸ್ಥೆಗೆ ಒಟ್ಟು ವಿದ್ಯಾವರ್ಧಕ ಸಂಘಕ್ಕೆ 100 ವರ್ಷಗಳಾದರೂ ಕೂಡ ಈ ಸಂಸ್ಥೆಗೆ 60 ವರ್ಷ ತುಂಬಿದೆ. ಬೇರು ಕೂಡ ಗಟ್ಟಿಯಾಗಿದೆ. ವರ್ಷ ಇದು ಬಹುಶಃ ಚಿಗುರುಡೆತ್ತು ಕೂಡ ಇದೆ. ಯಾಕಂತ ಹೇಳಿದರೆ 1 ತಿಂಗಳ ಹಿಂದೆಷ್ಟೇ ಶ್ರೀ ಕ್ಷೇತ್ರ ಸೌತೆಡ್ಕದ ಅತ್ಯಂತ ಸಮೀಪ ಒಂದು ಮಹಾಗಣಪತಿ ಆಂಗ್ಲ ಮಾಧ್ಯಮ ಶಾಲೆ ಕೂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಮೊನ್ನೆ ಶಿಲಾನ್ಯಾಸಗೊಂಡಿದೆ. ಸುತ್ತಮುತ್ತಲಿನ 10 ಹಲವು ಹಳ್ಳಿ ಪ್ರದೇಶಗಳಲ್ಲಿರುವ ಪುಟ್ಟ ಕನ್ನಡ ಶಾಲೆಗಳಿರ್ಬೋದು, ಆಂಗ್ಲ ಮಾಧ್ಯಮ ಶಾಲೆಗಳಿರ್ಬೋದು, ಎಷ್ಟೋ ಜನ ಊರಿನಲ್ಲಿ ನಡೆಸಲಿಕ್ಕೆ ಅತ್ಯಂತ ಕಷ್ಟ ಆಗ್ತದೆ. ನೀವು ಇದನ್ನು ವಹಿಸಿಕೊಳ್ಳಿ ಅಂತೇಳಿ ವಿವೇಕಾನಂದ ಸಂಸ್ಥೆಗೆ ಕೊಟ್ಟದ್ದು ಉದಾಹರಣೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ದೃಷ್ಟಿಯಿಂದ ಕೂಡ ಉಪ್ಪಿನಂಗಡಿ ಇರ್ಬೋದು, ಬೇರೆ ಸಾಧಾರಣ 27 ಕಡೆಗಳಲ್ಲಿ ಈ ವಿದ್ಯಾವರ್ಧಕ ಸಂಘ ವ್ಯಾಪಿಸಿದೆ. ಇದೆಲ್ಲ ಬಹುಶಃ ಈ ನಮ್ಮ PU ಪದವಿ ಪೂರ್ವ ಕಾಲೇಜಿನ 1965ನೇ ಇಸವಿಯಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯ ಬೇರುಗಳಿಂದ ಮತ್ತು ನಮ್ಮ ಪರಂಪರೆಯ ದಿವಸ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪರಂಪರೆಯಿಂದ ನೋಡಿದರೆ ಬಹುಶಃ ಅಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಂದ ಕೂಡ ಉಪನ್ಯಾಸಕರಾಗಿ ಬಂದು ಸೇರಿ ಇಲ್ಲಿಯೇ ನಿವೃತ್ತಿ ಹೊಂದಿದವರಿದ್ದಾರೆ. ಅವರೆಲ್ಲ ಒಂದು ಕೊಡುಗೆ ಬಹುಶಃ ಈ ಸಂಸ್ಥೆಗೆ ಖಂಡಿತ ಇದೆ. ಪ್ರಾಂಶುಪಾಲರಾಗಿ, ಉಪನ್ಯಾಸಕರಾಗಿ ಬಹುಶಃ ಆಗ ಸೇರಿದವರು ಬಹುಶಃ 30 ನಿವೃತ್ತಿಯ ನಂತರ ಬಿಟ್ಟು ಹೋಗ್ತಾ ಇದ್ರು. 35 ವರ್ಷ 40 ವರ್ಷ ಪ್ರಾಂಶುಪಾಲರಾಗಿ ಉಪನ್ಯಾಸಕರಾಗಿ ಇಲ್ಲಿ ಸೇವೆ ಸಲ್ಲಿಸಿದವರಿದ್ದಾರೆ. ಅದೇ ರೀತಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಂದ ವಿದ್ಯಾರ್ಜನೆಗೊಂಡು ರಾಜ್ಯದ, ರಾಷ್ಟ್ರದ ಮತ್ತು ಹೊರ ದೇಶಗಳಲ್ಲಿ ಕೂಡ ಇವತ್ತು ನೆಲೆಸಿದ್ದಾರೆ. ಅಂತಹ ಪರಂಪರೆ ವಿವೇಕಾನಂದರ ಒಂದು ಹೆಸರಲ್ಲಿ ಹುಟ್ಟು ಹಾಕಿದ ಸಂಸ್ಥೆ ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ಅಂದಿನ ದಿನಗಳಲ್ಲಿ ಬಹುಶಃ 1990ನೇ ಇಸವಿಯ ನಮ್ಮ ರಜತ ಮಹೋತ್ಸವ ಸಮಾರಂಭದಲ್ಲಿ ಒಂದು ಬಿಡುಗಡೆಯಾದ ಆ ವರ್ಷದ ಜಾಗೃತಿಯಲ್ಲಿ ನೋಡಿದರೆ ನಿಮಗೆ ತಿಳಿಬೋದು. ಇಲ್ಲಿಯ ಗ್ರಂಥಾಲಯದಲ್ಲಿ ಕೂಡ ಅದು ಲಭ್ಯವಿದೆ. 100 ರೂಪಾಯಿ ಸಂಗ್ರಹಕ್ಕೆ ಕೂಡ ಆಗಿನ ಹಿರಿಯರು, ರಾಮ್ ಭಟ್ರು ಇರ್ಬೋದು, ಸದಾಶಿವರಾವ್ ಇರ್ಬೋದು, ಶಿವರಾಮ್ ಕಾರಂತರು 1915ನೇ ಆ ಸಂದರ್ಭದಲ್ಲಿ ಶಿವರಾಮ್ ಕಾರಂತರು, ಪ್ರಭಾಕರರು, ಬೈಂದೂರು ಪ್ರಭಾಕರರು, ಬೈಂದೂರು ರಾಮಮೋಹನ್ ರಾವ್, GL ಆಚಾರು ಮತ್ತು ರಾಮ್ ಭಟ್ರು ಮತ್ತು ಬಹುಶಃ ಸದಾಶಿವರಾವ್ ಇರ್ಬೋದು. ಒಂದು ಕಡೆ 100 ರೂಪಾಯಿ ಸಂಗ್ರಹಕ್ಕೆ ಹೋಗಿ ಅಲ್ಲಿ ಹೋಗುವಾಗ ದಾರಿಯುದ್ದಕ್ಕೂ ಸರಿಯಾಗಿ ನೀರು ಕೂಡ ಸಿಗದೆ ಬಿಸಿಲಿನಲ್ಲಿ ಬೆವರಿ ಕೂತವರು ಒಂದು ರೀತಿಯ ಅನಾರೋಗ್ಯಕ್ಕೆ ಓಡೋದು ಕೂಡ ಅದರಲ್ಲಿ ದಾಖಲಾಗಿದೆ. ಆದರೆ 65ನೇ ಇಸವಿಯಲ್ಲಿ ಅದು ಎಷ್ಟು ಕಷ್ಟಪಟ್ಟು ಅಂದಿನ ಹಿರಿಯರು ಇದನ್ನೆಲ್ಲ ಸ್ಥಾಪಿಸಿದರು. ಮುಖ್ಯವಾಗಿ ಅದನ್ನು ಕಂಟಿನ್ಯೂಸ್ ಆಗಿ ಕರೆಸ್ಪಾಂಡೆಂಟ್ ಸಂಚಾಲಕರಾಗಿ ವಿದ್ಯಾವರ್ಧಕ ಸಂಘ ಮತ್ತು ವಿವೇಕಾನಂದಾಗ ಎರಡು 1986ನೇ ಇಸವಿ ತನಕ ಬಹುಶಃ ಅದೇ ಇತ್ತು. ಆ ರೀತಿ ಅದನ್ನು ಮುನ್ನಡೆಸಿದ್ದವರು ಶ್ರೀಯುತ ರಾಮ್ ಭಟ್.
ಈ ಪರಂಪರಾ ದಿನದ ಸಂದರ್ಭದಲ್ಲಿ ಈ ನಮ್ಮ ಆಡಳಿತ ಮಂಡಳಿಯಲ್ಲಿ ಸೇವೆಯನ್ನು ಸಲ್ಲಿಸಿ ದೂರದೃಷ್ಟಿತ್ವದಲ್ಲಿ ಆ ಗುರಿಯನ್ನು ಮುಂದಿನ ನಮ್ಮ ಪೀಳಿಗೆ ಕೂಡ ಅದನ್ನು ಸ್ಫೂರ್ತಿ ಪ್ರೇರಣೆ ಕೊಟ್ಟು ಈವರೆಗೆ ಬಂದಿದೆ. ಬಹುಶಃ ಇವತ್ತು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಸಾಧಾರಣ ಒಂದು 400-500ಕ್ಕೂ ಹೆಚ್ಚಿನ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಬಹುಶಃ ಈ 500ಕ್ಕೂ ಆಡಳಿತ ಮಂಡಳಿ ಸದಸ್ಯರಲ್ಲಿ ಒಂದು 75% ಹೆಚ್ಚು ಬಹುಶಃ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಇವತ್ತು. ಯಾಕಂದರೆ ಇದು ಒಂದು ವೈಶಿಷ್ಟ್ಯಪೂರ್ಣ ವಿದ್ಯಾಸಂಸ್ಥೆ. ಇದಕ್ಕೆ ಯಾವುದೇ ಒಂದು ಮಠದ್ದಲ್ಲ, ಯಾವುದೇ ಒಂದು ಸಂಸ್ಥೆದಲ್ಲ, ಅಥವಾ ಯಾವುದೇ ಒಂದು ಜಾತಿ ಸಂಘದಲ್ಲ, ಯಾವುದೇ ಒಂದು ಬೇರೆ ಬೇರೆ ವಿಭಾಗದಲ್ಲ, ಅದು ಸ್ವಂತದ್ದೊಂದು ಖಂಡಿತ ಅಲ್ಲ. ಪ್ರೊಪ್ರೈಟರ್ಶಿಪ್ ಯಾವುದೆಲ್ಲ ಇವತ್ತು ಪ್ರೊಪ್ರೈಟರ್ಶಿಪ್ಪಲ್ಲಿ ಪ್ರಾರಂಭಗೊಳ್ಳುವ ಎಷ್ಟೋ ವಿದ್ಯಾಸಂಸ್ಥೆಗಳಿದೆ. ಅದರ ಲಾಭ ನಷ್ಟ ಏನಿದ್ರು ಅವರಿಗೆ, ಅವರ ನಂತರ ಅವರ ಮನೆಯವರಿಗೆ ಅಥವಾ ಅವರ ಬಂಧುಗಳಿಗೆ. ಆದರೆ ಇದು ಹಾಗಲ್ಲ. ಪ್ರತಿ 5 ವರ್ಷಗಳಿಗೊಮ್ಮೆ ಹೊಸ ಆಡಳಿತ ಮಂಡಳಿ, ಸಾರ್ವಜನಿಕವಾಗಿ ರೂಪುಗೊಂಡ ಟ್ರಸ್ಟ್ ಒಂದು ಅತ್ಯಂತ ಇವತ್ತು 20-22 ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಹೊಸ ರೀತಿಯ ಆಲೋಚನೆಗಳು, ಹೊಸ ರೀತಿಯ ಸಂಸ್ಥೆಗಳು ಬಂದಿದೆ. ಆದ ಕಾರಣ ಎಲ್ಲ ಆದರ್ಶಪೂರ್ಣ ಈ ವಿದ್ಯಾಸಂಸ್ಥೆಗಳನ್ನು ಕಟ್ಟಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಟ್ಟ ಎಲ್ಲ ಹಿರಿಯರಿಗೆ, ಅದೇ ರೀತಿ ಈ ಸಂಸ್ಥೆಯಲ್ಲಿ ನಮಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಈ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆಯನ್ನು ಕಲಿಸಿಕೊಟ್ಟ, ಶೈಕ್ಷಣಿಕವಾಗಿ ಅವರು ಬಾಳಿನಲ್ಲಿ ಮುನ್ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ಹಿಂದಿನ ಮತ್ತು ಈಗಲೂ ಇರುವ ಎಲ್ಲ ಉಪನ್ಯಾಸಕ ಬಂಧುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಆಡಳಿತ ಮಂಡಳಿಯಿಂದ ಇರ್ಬೋದು, ವಿವೇಕಾನಂದ ವಿದ್ಯಾಸಂಸ್ಥೆಯಿಂದ ನಡೆಸಲ್ಪಡುತ್ತದೆ. ಆದ ಕಾರಣ ಇದನ್ನೆಲ್ಲ ಮನಗಂಡು ತಾವು ಮನಸ್ಸಿನಲ್ಲಿ ಎಲ್ಲವೂ ದೃಢೀಕರಿಸಿಕೊಂಡು, ಅದೇ ರೀತಿ ಸುತ್ತಮುತ್ತಲು ನಿಮ್ಮ ಬಂಧು ಬಳಗದಲ್ಲಿ ಎಲ್ಲ ಇದನ್ನು ಪಸರಿಸಬೇಕು. ಅದೇ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳು ಇಂಥ ವಿದ್ಯಾಸಂಸ್ಥೆಗೆ ಸೇರುವಂತೆ ಪ್ರೇರೇಪಣೆಯನ್ನು ತಾವು ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಇದಕ್ಕೆ ಸಹಕರಿಸಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಇಲ್ಲಿಗೆ ವಿರಮಿಸ್ತೇನೆ. ಮುಂದೆ ಮತ್ತೋರ್ವ ಅಭ್ಯಾಗತರಾಗಿರುವ ಶ್ರೀಮತಿ ಹರಿಣಾಕ್ಷಿ ಜೆ ಶೆಟ್ಟಿ ಇವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಅನುದಿನ ನಮ್ಮನ್ನು ಕಾಯುತ್ತಿರುವಂತಹ ಮಹಾಲಿಂಗೇಶ್ವರನಿಗೆ ಶಿರಭಾಗಿ ನಮಿಸುತ್ತಾ, ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ತಲೆಬಾಗಿ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಬಂಧುಗಳಿಗೂ ಕೈ ಜೋಡಿಸುತ್ತಾ, ಇವತ್ತು ನಮ್ಮ ವಿವೇಕಾನಂದ ಕಾಲೇಜಿನ ಒಂದು ಪರಂಪರೆಯ ದರ್ಶನವನ್ನು ನಾವು ಕಾಣ್ತಾ ಇದ್ದೇವೆ. ಹಿರಿಯರು ಹೇಳ್ತಾ ಇದ್ದಾರಂತೆ, ಬದುಕು ಎನ್ನುವಂಥದ್ದು ಒಂದು ಜಟಕ ಬಂಡಿ, ವಿಧಿ ಅದರ ಸಹಾಯವೇ ಬಾ. ಹಾಗಿದ್ದರೆ ಪರಮಾತ್ಮನ ಅನುಗ್ರಹದಿಂದ ಬದುಕುತ್ತಿರುವಂತಹ ನಾವು ಮೌಲ್ಯಾಧಾರಿತವಾದಂತಹ ಒಂದು ಶಿಕ್ಷಣವನ್ನು ಪಡಿಬೇಕಿದ್ರೆ ಆದರ್ಶವಾದಂತಹ ಒಂದು ಸಂಸ್ಥೆಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ಪಡಿಬೇಕು. ಒಂದು ಮಟ್ಟಿನಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿರುವಂತಹ ಈ ವಿವೇಕಾನಂದ ಕಾಲೇಜಿನ ಒಂದು ಹೂವಿನ ಮಾಲೆಯಲ್ಲಿ ನಾನೊಬ್ಬಳು ಎಸಳಾಗಿ ಈ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿದ್ದೇನೆ ಹೇಳುವಂತಹ ಆ ಒಂದು ಸಂತೋಷದ ಭಾವ ನನ್ನಲ್ಲಿದೆ. ಮಕ್ಕಳಲ್ಲಿ ನಾನು ಹೇಳುವ ಮಾತು, ಯಾಕಂದ್ರೆ ನಿನ್ನೆ ನಮ್ಮ ಗೌರವಾನ್ವಿತರಾದಂಥ ವಿ.ಜಿ. ಭಟ್ರು ಸರ್ ಮಾತಾಡುವ ಎಲ್ಲ ವಿಚಾರಗಳನ್ನು ನಾನು ಮನಸ್ಸಿನ ನೋಡುವಾಗ, ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಹಿರಿಯರು ಹೇಳುವಂತಹ ಮಾತುಗಳನ್ನು ಕೇಳಿಕೊಂಡು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಿಕೊಡಬೇಕು, ಒಬ್ಬ ವಿದ್ಯಾರ್ಥಿಯಾದವ ಗೌರವಾನ್ವಿತವಾದಂತಹ ವಿದ್ಯೆಯನ್ನು ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ಆದರ್ಶವಾದಂತಹ ಬದುಕನ್ನು ಯಾವ ರೀತಿಯಲ್ಲಿ ಪಡಿಬೋದು ಹೇಳುವಂಥದ್ದನ್ನು ನಿನ್ನೆ ಅವರ ಮಾತಿನಲ್ಲಿ ನಾನು ಕೇಳಿಸಿಕೊಂಡಿದ್ದೇನೆ. ನಮ್ಮ ಎಲ್ಲ ಮಕ್ಕಳು ಕೂಡ ಖಂಡಿತವಾಗಿಯೂ ಗುಣಮಟ್ಟದ ಮೌಲ್ಯಾಧಾರಿತವಾದಂತಹ ವಿದ್ಯೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೆಟ್ಟ ವಿಚಾರಗಳ ಕಡೆಗೆ ಗಮನವನ್ನು ಕೊಡದೆ ನಮ್ಮ ವಿವೇಕಾನಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತ ಅವಕಾಶವನ್ನು ನೀವು ಮಾಡಿಕೊಡಬೇಕು. ಬದುಕು ಯಾವತ್ತೂ ನಿಂತ ನೀರಲ್ಲ, ಹರಿಯುವ ತೊರೆಯಾಗಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನಾವು ಆದರ್ಶರಾಗಿದ್ದುಕೊಂಡು ಭವ್ಯ ಭಾರತದ ಪ್ರಜೆಗಳು ನೀವಾಗುವಲ್ಲಿ ಯಾವ ರೀತಿಯ ತೊಂದರೆಗಳು ನಿಮಗೆ ಬಾರದಿರಲಿ. ನೀವು ಯಾವುದರಲ್ಲ ಭಾಗವಹಿಸ್ತೀರಾ, ಯಾಕಂದ್ರೆ ಕ್ರೀಡೆ ಉಂಟು, ಸಾಹಿತ್ಯ ಅಥವಾ ಸಾಂಸ್ಕೃತಿಕ, ನಮ್ಮ ಶೈಕ್ಷಣಿಕ, ಇವೆಲ್ಲವನ್ನು ರೂಢಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ನೀವೆಲ್ಲರೂ ಒಳ್ಳೆಯ ಭವ್ಯ ಭಾರತದ ಪ್ರಜೆಗಳಾಗಬೇಕು. ನಿಮ್ಮ ಬದುಕಿನಲ್ಲಿ ನಾವು ನಂಬುವಂತಹ ಮೇಲಿನ ದೈವಿಕ ಶಕ್ತಿ ನಿಮ್ಮನ್ನು ಅನುಗ್ರಹಿಸಲಿ. ಅವಕಾಶಕ್ಕಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಇದೀಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಈ ವೇದಿಕೆ. ರವೀಂದ್ರರು ಏನು ಮಾತಾಡ್ತಾರೆ ಅಂತ ನೀವು ಬುದ್ಧಿವಂತ ಮಕ್ಕಳು ಮೊದಲೇ ಆಲೋಚನೆ ಮಾಡಿರ್ತೀರಿ. ಹಾಗಾದ್ರಿಂದ ನಾನು ಏನು ಮಾತಾಡೋದಿಲ್ಲ, ಅದನ್ನೆಲ್ಲ ದಾಮೋದರ ಶರ್ಮರ ಮುಂದಕ್ಕೆ ಕವರ್ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಎಲ್ಲ ಆಲೋಚನೆಗಳ, ಈ ಎಲ್ಲ ಮಾತುಗಳ, ಈ ಎಲ್ಲ ಕೃತಿಗಳ ಹಿಂದಿರುವಂಥ ಒಂದು ಶಕ್ತಿ, ಅದಕ್ಕೆ 100 ವರ್ಷ. ಹಾಗಾಗಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಂಘದ ರಣತಿ ಇರುವುದು ಯಾವಾಗ ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸಂಘ ಅರ್ಥ ಆದಾಗ. ಅದನ್ನು ಅರ್ಥ ಮಾಡಿಸಲಿಕ್ಕಾಗಿ ಈ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತದೆ. ಬಹುಶಃ ಅದು ಇದರದ್ದು ಒಂದು ಅಂತ ನಾನು ಭಾವಿಸ್ತೇನೆ. ಎರಡನೇದ್ದು, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ 60 ವರ್ಷ, 60 ಸಂವತ್ಸರಗಳನ್ನು ಪೂರೈಸಿದಂಥ ಒಂದು ಶುಭ ಸಂದರ್ಭ. ಹೇಳಿದರು ಸತೀಶ್ ರಾಯರು, ವಿವೇಕಾನಂದ PU ಕಾಲೇಜ್ ಹೇಗೆ ಪ್ರಾರಂಭ ಆಯಿತು ಅಂತ. ನಾನು ದಾಮೋದರ ಶರ್ಮನೊಟ್ಟಿಗೆ ಹೇಳ್ತಾ ಇದ್ದೆ, ನಿಮಗಿದು ಗೊತ್ತಿದೆ, ಇಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆದದ್ದು ಅಥವಾ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಕಟ್ಟಿದ್ದು ಇಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಒಂದು ಕಾಲೇಜಿನ ವ್ಯವಸ್ಥೆ ಇಲ್ಲ ಅಂತಲ್ಲ, ಅಯ್ಯೋ ಓದಲಿಕ್ಕೆ ಶಾಲೆ ಇಲ್ಲ ಮಕ್ಕಳಿಗೆ ಹಾಗೆ ಕಟ್ಟಿದ್ದಲ್ಲ. ಇದು ಬೇಕು ಅಂತ ಕಟ್ಟಿದ್ದು. ಯಾಕೆ ಬೇಕು ಅಂತಂದ್ರೆ ಮಕ್ಕಳಲ್ಲಿ ಯಾವುದು ಬೇಕೋ ಅದಕ್ಕಾಗಿ ಇದು ಕಟ್ಟಿದ್ದು. ಹಾಗಾಗಿ ಅದನ್ನು ತುಂಬಿಸುವುದೇ ನಮ್ಮ ಮೊದಲ ಆದ್ಯತೆ. ಹಾಗಾಗಿ ಇವತ್ತು ಉಳಿದ ಭಾಷಣಗಳೆಲ್ಲವೂ ಕೂಡ, ನಾನು ದಾಮೋದರ ಶರ್ಮರ ಹತ್ರ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಉಳಿದ ಭಾಷಣಗಳೆಲ್ಲ ಈ ಯಕ್ಷಗಾನದಲ್ಲಿ ಪ್ರಾರಂಭದಲ್ಲಿ ಒಂದು ಕಟ್ಟು ವೇಷ ಅಂತ ಬರ್ತದೆ, ಅದು ನಿಮ್ಮದು ತಡಪೆ ಕಿರೀಟ ಆಮೇಲೆ ಬರುವುದು ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ನೀವು ಕೇಳಲಿಕ್ಕಿರೋದು ತುಂಬ ಸಂಗತಿಗಳಿದೆ. ನಾನು ವಿವರವಾಗಿ ಏನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ನಾಳೆನೂ ಮತ್ತೆ ಇದೇ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊರತೆ ಆದದ್ದನ್ನು ನಾವು ತುಂಬಿಸ್ತೇವೆ. ಬಹುಶಃ ದಾಮೋದರ ಶರ್ಮರನ್ನ ಕರಿಬೇಕನ್ನೋದು ಸಲಹೆ ನಾವೇ ಕೊಟ್ಟದ್ದು. ಆ ಸಲಹೆ ಕೊಡಬೇಕಾದ್ರೆ ನನ್ನ ಮನಸ್ಸಿನಲ್ಲಿ 2 ರೀತಿಯ ಭಾವನೆಗಳು ಬಂತು. ಒಂದು ಸ್ವಲ್ಪ ದುಃಖ ಆಯಿತು, ಇಂಥವ್ರನ್ನ ಕರೆಸ್ಬೇಕಲ್ಲ ಅಂತ. ಎರಡನೇದು ಸಂತೋಷನೂ ಆಯಿತು. ದುಃಖ ಯಾಕೆ ಆಯಿತು ಅಂದರೆ, ನಮ್ಮ ಸಮಾಜದಲ್ಲಿ ಹಿಂದೆ ಹೀಗೊಂದು ವ್ಯವಸ್ಥೆ ಇರಲಿಲ್ಲ. ತರುಣ ತರುಣಿಯವರಿಗೆ ಒಳ್ಳೆಯವರಾಗಿ ಬದುಕಬೇಕು ಅಂತ ಭಾಷಣ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಅವ್ರ ಮನೆಯಲ್ಲಿ ಅದನ್ನು ಕಲ್ತ್ಕೊಂಡು ಬರ್ತಾ ಇದ್ರು. ಇದಕ್ಕಾಗಿ ಈ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ದುಃಖ ಆಯ್ತು ನನಗೆ. ಯಾರನ್ನೊಬ್ಬರನ್ನು ಕರೆಸಿ ನೀವು ಒಳ್ಳೆಯವರಾಗಿ ಹೇಗೆ ಬದುಕುವುದು, ಸಮಾಜದಲ್ಲಿ ಜವಾಬ್ದಾರಿಯಿಂದ ಹೇಗೆ ನಡ್ಕೊಳ್ಳೋದು, ಇದನ್ನು ಭಾಷಣ ಮಾಡಿಸೋ ಪರಿಸ್ಥಿತಿ ಬಂತಲ್ಲ ಅಂತ ದುಃಖ ಆಯಿತು. ಸಂತೋಷ ಯಾಕೆ ಆಯಿತು ಅಂತಂದ್ರೆ, ನೋಡಿ, ಅರ್ಜುನನಂತ ಒಬ್ಬ ವ್ಯಕ್ತಿ ಕೂಡ ಒಮ್ಮೆ ಕ್ಲೈಬ್ಯತೆಗೊಳಗಾಗಿದ್ದ. ಆಗ ಕೃಷ್ಣ ಹುಟ್ಟಿ ಬಂದ. ಕ್ಲೈಬ್ಯಂ ಮಾಸ್ಮಗ ಪಾರ್ಥ ನೈತತ್ವ ಉಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪಃ ಅಂತ. ನಿನ್ನ ಮನಸ್ಸು ಕೂಡ ಕ್ಲೈಬ್ಯತೆಗೆ ಒಳಗಾಗ್ತದೆ, ಎದ್ದು ನಿಂತುಕೋ ಅಂತ ಹೇಳಲಿಕ್ಕೆ ಒಬ್ಬ ಕೃಷ್ಣ ಇದ್ದ, ಹುಟ್ಟು ಬಂದಿದ್ದ. ನಮ್ಮ ಸಮಾಜದ ಶಕ್ತಿ ಏನು ಅಂತಂದ್ರೆ, ಯಾವಾಗ ಯಾವುದು ದುರ್ಬಲ ಆಗ್ತದೋ, ಧರ್ಮ ದುರ್ಬಲ ಆಗ್ತದೋ, ಒಳ್ಳೆಯದು ದುರ್ಬಲ ಆಗ್ತದೋ, ಆಗ ಯಾರಾದ್ರೊಬ್ಬರು ಬರ್ತಾರೆ ಅಂತ. ಇದಕ್ಕೆ ಸಂತೋಷ ನನಗೆ. ಇವತ್ತು ದಾಮೋದರ ಶರ್ಮರಾಗಿ ಹೇಳ್ತಾ ಇದ್ರು, 40,000 ಕಾಲೇಜು ವಿದ್ಯಾರ್ಥಿಗಳಿಗೆ ನಾನು ಇಂಥ ಭಾಷಣ ಮಾಡಿದ್ದೇನೆ ಅಂತ. ಹಾಗೆ 40,000 ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಒಬ್ಬರು ಇದಾರಲ್ವಾ, ಇದಕ್ಕೆ ಸಂತೋಷ. ಅದಕ್ಕಾಗಿ ನಾವು ಕೇಳಲಿಕ್ಕಿದೆ ಸಾಕಷ್ಟು ಸಂಗತಿಗಳು. ಇವತ್ತು ಕೇಳುವ ವ್ಯವಧಾನ ಕಡಿಮೆ ಆಗಿದೆ. ಅರಿಣಾಕ್ಷಕ್ಕೆ ಹೇಳಿದ್ರಿ, ಇದನ್ನು ಕೇಳುವ ವ್ಯವಧಾನ ಕಡಿಮೆ ಆಗಿದೆ ನಮಗೆ. ನಿಮಗೆಲ್ಲ ಹೆಂಚಿನ ಭಾಷಣ ಮಾಡ್ರೆ ಏತಕೆಯನ್ನೇ ಈ ಫೀಲಿಂಗ್ ನಿಮ್ಮ ಮನಸ್ಸಿನೊಳಗೆ ಇರ್ತದೆ. ಆದರೆ ಕೇಳ್ತಾ ನಿಮಗೆ ಅರ್ಥ ಆಗ್ತದೆ ದಾಮೋದರ ಶರ್ಮರದ್ದು ಯಾಕೆ ಕೇಳಬೇಕು ಅಂತ. ಹಾಗಾಗಿ ಈ ಉದ್ದೇಶಕ್ಕಾಗಿಯೇ ದಾಮೋದರ ಶರ್ಮನ, ಯಾರೋ ಕ್ರಿಕೆಟ್ ಪ್ಲೇಯರ್ ನಿನ್ನರನ್ನ ಕರೆಸ್ಬೋದಾಗಿತ್ತು ನಮ್ಮ ಕಾರ್ಯಕ್ರಮಕ್ಕೆ. ಯಾರೋ ಕ್ರಿಕೆಟ್ ಪ್ಲೇಯರ್ ಕಳಿಸ್ಬೇಕಾಗ, ನಿಮ್ಮ ಫೇವರೇಟ್ ಅಲ್ವಾ. ಆದರೆ ದಾಮೋದರ ಶರ್ಮನ್ ಅಂತವ್ರನ್ನ ಯಾಕೆ ಕರೆಸಿದ್ದೇವೆ ಅಂತಂದ್ರೆ, ಮಕ್ಕಳ ಜೀವನದಲ್ಲಿ ಯಾವುದು ಇವತ್ತು ಕೊರತೆ ಇದೆಯೋ ಅದನ್ನು ಹೇಗೆ ತುಂಬಬೇಕೋ ಅದಕ್ಕಾಗಿ ಅಂಥವ್ರನ್ನ ಕರೆಸಿದ್ದು. ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವಂತ ಒಂದು ಸಣ್ಣ ಸ್ಟೇಜ್ ಅಷ್ಟೇ ಇದು. ಹಾಗಾಗಿ ಮಕ್ಕಳೇ, 2 ವರ್ಷ ಅಷ್ಟೇ ನೀವು ನಮ್ಮ ಜೊತೆಗಿರೋದು. ಆದರೆ ಆ 2 ವರ್ಷ ಇದೆಯಲ್ಲ, ಅದು ನಿಮ್ಮ ಲೈಫ್ನ ವೆರಿ ಇಂಪಾರ್ಟೆಂಟ್ 2 ಇಯರ್ಸ್. ನಾನು ಯಾವತ್ತೂ ಹೇಳಲಿಕ್ಕಿದೆ, ಅತ್ಯಂತ ಶಕ್ತಿಶಾಲಿಯಾದಂಥ ವಯಸ್ಸು ನಿಮ್ಮದು. ಹಾಗೆ ದೌರ್ಬಲ್ಯತೆ ಇಳಿಜಾರಿನಲ್ಲಿ ಎಲ್ಲಾದ್ರೂ ನೀವು ಕಾಲಿಟ್ರೆ ಯಾವ ಪ್ರಪಾತದಲ್ಲಿ ಇರ್ತೀರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವಯಸ್ಸಿದು. ಹಾಗಾಗಿ ಈ ವಯಸ್ಸಿನಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವಿವೇಕ ಅಂತ ಹೇಳ್ತಾರೆ. ವಿವೇಕಾನಂದ ಕಾಲೇಜ್ ಅದಕ್ಕೆ ಪ್ರಾರಂಭ ಮಾಡಿದ್ದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಆಲೋಚನೆ ಮಾಡುವಂಥ ಶಕ್ತಿ ತುಂಬಲಿಕ್ಕಾಗಿ ವಿವೇಕಾನಂದ. ಹಾಗಾಗಿ ಅಂಥ ವಿವೇಕಾನಂದರ ಹೆಸರಿಟ್ಟುಕೊಂಡಂಥ ಈ ಸಂಸ್ಥೆಯಲ್ಲಿ
ನಡೆಯುವಂಥ ಈ ಪರಂಪರೆ ಒಂದು ದಿವಸಕ್ಕಲ್ಲ, ಪರಂಪರೆ ಜೀವನ ಪೂರ್ತಿ. ನಾವು ಹಾಕುವ ವೇಷಭೂಷಣ ನಮ್ಮ ಪರಂಪರೆಯನ್ನು ಪ್ರತಿಫಲಿಸ್ತದಷ್ಟೇ, ಆದರೆ ನಮ್ಮ ನಡವಳಿಕೆ ಅದು ನಮ್ಮ ಪರಂಪರೆಯಲ್ಲಿ ಬರಬೇಕು. ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ಮನಸ್ಸಿನಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಮುಂದಿನ ಕಾರ್ಯಕ್ರಮ ನಿಮಗೆ ದೊಡ್ಡದು ಬರಲಿಕ್ಕಿದೆ. ಹಾಗಾಗಿ ನಾನೇನು ಹೆಚ್ಚಿನ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಮುಂದೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ. ಇದನ್ನು ನಡೆಸಿಕೊಡಬೇಕಾಗಿ ಕಲಾ ವಿಭಾಗದ ಉಪನ್ಯಾಸಕಿಯಾದ ಶ್ರೀಮತಿ ಮೋನಿಶಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಲಾದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯಧಿಕ ಅಂಕಗಳನ್ನು ಪಡೆದು ಸಮಗ್ರ ಪ್ರಶಸ್ತಿಯನ್ನ 2 ತರಗತಿಗಳು ಪಡೆದುಕೊಂಡಿದೆ. ಅದರಲ್ಲಿ ರನ್ನರ್ ಅಪ್ ಟ್ರೋಫಿಯನ್ನ ದ್ವಿತೀಯ ಕಲಾ ವಿಭಾಗದ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಈ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಈ ಪ್ರಶಸ್ತಿಯನ್ನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ NR ದಾಮೋದರ ಶರ್ಮಾ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಟ್ರೋಫಿಯನ್ನ ದ್ವಿತೀಯ ವಿಜ್ಞಾನ ಬಿ ವಿಭಾಗದ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದು, ತರಗತಿಯ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮುಂದಕ್ಕೆ ಕ್ರೀಡಾ ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಹೆಸರನ್ನ ಓದಲಿಕ್ಕಿದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು.
ಕ್ರೀಡಾ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಹಾಗೂ ವಿದ್ಯಾಭಾರತಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವ ನಮ್ಮ ಕಾಲೇಜಿನ ಹೆಮ್ಮೆಯ ಕ್ರೀಡಾ ವಿದ್ಯಾರ್ಥಿಗಳನ್ನು ಗೌರವಿಸುವುದು. ಮೊದಲಿಗೆ ವಂದ್ಯ ಜಿ ಪ್ರಭು ಇವರು ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಚೆಸ್ ಕ್ರೀಡಾ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ಹೇಮಂತ್ ಆರ್ ಗೌಡ ದ್ವಿತೀಯ ವಿಜ್ಞಾನ ವಿಭಾಗದ ಹೇಮಂತ್ ಆರ್ ಗೌಡ ಇವರು ಹಾಸನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ಅಭಿನಂದನೆಗಳು. ಭವಿಷ್ ದ್ವಿತೀಯ ವಿಜ್ಞಾನ ವಿಭಾಗದ ಭವಿಷ್ ಆರ್ ಇವರು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ಅಭಿನಂದನೆಗಳು. ಗೌತಮ್ ಅಂಚನ್ ದ್ವಿತೀಯ ವಿಜ್ಞಾನ ವಿಭಾಗದ ಗೌತಮ್ ಅಂಚನ್ ಇವರು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ವನೀಶ್ ದ್ವಿತೀಯ ಕಲಾ ವಿಭಾಗ ಇವರು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ಅಭಿನಂದನೆಗಳು. ಪ್ರಣೀತಾ ಟಿ ಶೆಟ್ಟಿ ಪ್ರಥಮ ವಿಜ್ಞಾನ ವಿಭಾಗದ ಪ್ರಣೀಕ್ಷಾ ಟಿ ಶೆಟ್ಟಿ ಇವರು ಕಾರವಾರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಲಿರುವರು. ಚರಣ್ ಕೆವಿ ಆತ್ಮಿಕಾ ಪ್ರಥಮ ವಿಜ್ಞಾನ ವಿಭಾಗದ ಆತ್ಮಿಕಾ ಇವರು ಬೀದರ್ನಲ್ಲಿ ನಡೆದ ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾಟದಲ್ಲಿ ಭಾಗವಹಿಸಿರುವರು. ನೇಹಶ್ರೀ ಮಿಲನ್ ದ್ವಿತೀಯ ವಿಜ್ಞಾನ ವಿಭಾಗದ ಮಿಲನ್ ಇವರು ಕಲಬುರಗಿಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವರು. ತನುಶ್ರೀ ಇವರು ಪ್ರಥಮ ವಿಜ್ಞಾನ ವಿಭಾಗದ ತನುಶ್ರೀ ಇವರು ಮೈಸೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತೆರಳಿರುವರು. ಡಿಂಪಲ್ ಶೆಟ್ಟಿ ಪ್ರಥಮ ವಿಜ್ಞಾನ ವಿಭಾಗದ ಡಿಂಪಲ್ ಶೆಟ್ಟಿ ಇವರು ವಿದ್ಯಾಭಾರತಿ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆಯುವುದರೊಂದಿಗೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವರು. ಅಭಿನಂದನೆಗಳು. ಸಮೃದ್ಧಿ ಜೆ ಶೆಟ್ಟಿ ದ್ವಿತೀಯ ವಿಜ್ಞಾನ ವಿಭಾಗದ ಸಮೃದ್ಧಿ ಜೆ ಶೆಟ್ಟಿ ಇವರು ಹಾಸನದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕ ಪಡೆಯುವುದರೊಂದಿಗೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವರು. ಅಭಿನಂದನೆಗಳು. ಸಚಿತ್ ದ್ವಿತೀಯ ವಿಜ್ಞಾನ ವಿಭಾಗದ ಸಚಿತ್ ಪಿಕೆ ಇವರು ವಿದ್ಯಾಭಾರತಿ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಪಡೆದಿರುವರು. ಯಶ್ವಿತ್ 25/10/2025 ಕಾಲೇಜು ವಾರ್ಷಿಕ ಕ್ರೀಡಾಕೂಟದಲ್ಲಿ ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ದ್ವಿತೀಯ ವಿಜ್ಞಾನ ವಿಭಾಗದ ಸಾತ್ವಿಕ್ ಆರ್ ಇವರು 21 ಅಂಕಗಳೊಂದಿಗೆ ಪಡೆದುಕೊಂಡಿರುವರು. ಅಭಿನಂದನೆಗಳು ಸಾತ್ವಿಕ್. ಡಿಂಪಲ್ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ವಿಜ್ಞಾನ ವಿಭಾಗದ ಡಿಂಪಲ್ ಶೆಟ್ಟಿ ಇವರು 19 ಅಂಕಗಳೊಂದಿಗೆ ಬಾಲಕಿಯರ ವಿಭಾಗದ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿರುವರು. ಅಭಿನಂದನೆಗಳು. ಕೊನೆಯದಾಗಿ ಈ ವರ್ಷದ ಓವರ್ ಚಾಂಪಿಯನ್ಶಿಪ್ ಅನ್ನು ದ್ವಿತೀಯ ವಿಜ್ಞಾನ ವಿಭಾಗದ ಈ ಸೆಕ್ಷನ್ ಇದು ಪಡೆದುಕೊಂಡಿರುವುದು. ಭಾಗವಹಿಸಿದ ಎಲ್ಲಾ ತರಗತಿ ಕ್ರೀಡಾಪಟುಗಳು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಈ ಸೆಕ್ಷನ್ನ ಎಲ್ಲ ವಿದ್ಯಾರ್ಥಿಗಳು ಬನ್ನಿ. ಸಮೃದ್ಧಿ
ಸೆಕ್ಷನ್ನ ಕ್ಲಾಸ್ ಅಡ್ವೈಸರ್ ಇದ್ರೆ ಮಕ್ಕಳ ಜೊತೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಶ್ವಿನಿ ಮೇಡಮ್. ಸವಿತಾ ಮೇಡಮ್. ಸಾಧನೆ ಮಾಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಅಂತಿಮ ಹಂತವಾಗಿ ಧನ್ಯವಾದ ಸಮರ್ಪಣೆ, ಬಳಿಕ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಎನ್.ಆರ್. ದಾಮೋದರ ಶರ್ಮಾ ಇವರು ಮುಂದಿನ ಅವಧಿಯನ್ನ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಇದೀಗ ಧನ್ಯವಾದ ಸಮರ್ಪಣೆ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥೆಯಾಗಿರುವ ಶ್ರೀಮತಿ ಕವಿತಾ ಮೇಡಮ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವೀರರಾಣಿ ಅಬ್ಬಕ್ಕ ವೇದಿಕೆಯಲ್ಲಿ ನಡೆಯುತ್ತಿರುವ ಪರಂಪರಾ ದರ್ಶನಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರವೀಂದ್ರ ಪಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಎನ್.ಆರ್. ದಾಮೋದರ ಶರ್ಮಾ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ವಿಶೇಷ ಅಭ್ಯಾಗತರಾಗಿರುವಂತಹ ಶ್ರೀ ಸತೀಶ್ ರಾವ್ ಪಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಸಚಿನ್ ಶೆಣೈ ಕೆ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಹರಿಣಾಕ್ಷಿ ಜೆ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ದೇವಿಚರಣ್ ರಾಯ್ ಇವರಿಗೂ ಧನ್ಯವಾದಗಳು. ಅಂತೆಯೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ವಿಶೇಷ ಆಹ್ವಾನಿತ ಬಂಧುಗಳು, ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕ ಶಿಕ್ಷಕೇತರರು ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮಾಧ್ಯಮ ಮಿತ್ರರು, ಛಾಯಾಗ್ರಾಹಕರು, ಹಾಗೆಯೇ ಧ್ವನಿವರ್ಧಕದಲ್ಲಿ ಸಹಕರಿಸಿದವರು ಎಲ್ಲರಿಗೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿರಮಿಸುತ್ತಿದ್ದೇನೆ. ಇದೀಗ ಮುಂದಿನ ಅವಧಿಗೆ ವೇದಿಕೆ ಸಿದ್ಧಗೊಳ್ಳುತ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಎನ್.ಆರ್. ದಾಮೋದರ ಶರ್ಮಾ ಇವರ ಕಿರು ಪರಿಚಯವನ್ನ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಯುತ ಎನ್.ಆರ್. ದಾಮೋದರ ಶರ್ಮಾ ಇವರು ಮೂಲತಃ ಮೂಡಬಿದ್ರೆ ತಾಲೂಕಿನ ನೆಲ್ಲಿಕಾರು ಗ್ರಾಮದವರು. ಶ್ರೀಯುತ ರಾಘವ ಶರ್ಮಾ ಹಾಗೂ ಸುಮಿತ್ರಾ ದಂಪತಿಗಳ ಪುತ್ರರಾಗಿದ್ದು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ನೆಲ್ಲಿಕಾರಿನಲ್ಲಿ ಮುಗಿಸಿ ಬಳಿಕ ಸಂಸ್ಕೃತ ಮತ್ತು ವೇದ ಅಧ್ಯಯನವನ್ನು ಉಡುಪಿಯಲ್ಲಿ ಮಾಡಿರುತ್ತಾರೆ. ವೃತ್ತಿಯಲ್ಲಿ ಪೌರೋಹಿತರಾಗಿರುವ ಇವರು ಜೊತೆಗೆ ಕಾರ್ಯಕ್ರಮ ನಿರೂಪಣೆ, ಭಾಷಣ ಮತ್ತು ಧಾರ್ಮಿಕ ಉಪನ್ಯಾಸಗಳನ್ನು 1000ಕ್ಕೂ ಮಿಕ್ಕಿ ನಡೆಸಿದ ಅನುಭವ ಹೊಂದಿದ್ದಾರೆ. ಮಾತೃವಂದನೆ, ಪೋಷಕರು ಹಾಗೂ
ಶಿಕ್ಷಕರ ಸಮಾಲೋಚನೆ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸುವುದರ ಜೊತೆಗೆ ಇದುವರೆಗೆ 40,000ಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ. ಸಂಗೀತ, ನಾಟಕ, ಯಕ್ಷಗಾನ ಇತ್ಯಾದಿಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ದೂರದರ್ಶನ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿರುವ ಅನುಭವ ಇವರದು. ಇವರ ಈ ಸಾಧನೆಗೆ ಮಾತುಗಳ ನಿಧಿ, ನಿರೂಪಣಾ ರತ್ನ ಹಾಗೂ ಪ್ರೇರಣಾ ರತ್ನ ಮುಂತಾದ ಗೌರವ ಬಿರುದುಗಳು ಕೂಡ ಲಭಿಸಿವೆ. ಇದೀಗ ಶ್ರೀಯುತರು ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ಈ ಅವಧಿಯನ್ನ ನಡೆಸಿಕೊಡಲಿದ್ದಾರೆ. ಸರ್, ತಮಗಾಗಿ ವೇದಿಕೆ. ಈಗ ಸಾಕಾನೆ, ಈಗ ನಿಲ್ಬೋದು. ಅಣ್ಣ ಈ ಕಡೆ ಇಡ್ತೀರಿ, ರೈಟ್ ಸೈಡಿಗೆ. ಅಲ್ಲಿ ಅಲ್ಲ, ಹಾಂ ಆಗ್ಬೋದು. ಸರಿ ಅಲ್ಲಿ ಮಕ್ಕಳಿಗೆ ಕಂಡ್ರೆ ಆಯ್ತು ಅಷ್ಟೇ. ಹಲೋ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾನಿಟರ್ ಸ್ವಲ್ಪ ಜಾಸ್ತಿ ಇಡಿ. ಹಲೋ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಕು. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಅಖಂಡ ಆರ್ಯಾವೃತದ ಗುರುಪರಂಪರೆಗೆ ಭಕ್ತಿಯಿಂದ ತಲೆಬಾಗಿ ಕ್ಷೇತ್ರದ ಅಧಿಷ್ಠಾತರ ದೇವತೆಗಳಿಗೆ ವಂದಿಸಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷ. ಯಾಕೆ ಅಂತ ಕೇಳಿದರೆ, ಈ ಪುತ್ತೂರಿನ ನೆಲ ಮಹಾಲಿಂಗೇಶ್ವರ ದೇವರ ಪಾವನ ಸನ್ನಿಧಾನ ಇದು. ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ನಾವಿದ್ದೇವೆ. ಕಾರ್ತಿಕ ಮಾಸ ಅಂತಂದ್ರೆ ನಮಗದು ಬೆಳಕಿನ ತಿಂಗಳದು. ದೀಪಾವಳಿ, ಆ ಬಳಿಕ ಅಲ್ಲಲ್ಲಿ ದೀಪೋತ್ಸವಗಳು. ಇದೇ ನಮ್ಮ ನೆಲದಲ್ಲಿ ಬೆಳಗುವಂತಹ ಲಕ್ಷ ಲಕ್ಷ ಸಾಲು ಸಾಲು ಹಣತೆಗಳು ದೇವಮಂದಿರವನ್ನು ಬೆಳಗಿದರೆ, ನನಗನ್ನಿಸಿದ್ದೇನು ಅಂತಂದ್ರೆ, ತಾಯಿ ಭಾರತೀಯ ಸನ್ನಿಧಾನದಲ್ಲಿ ನಮಗೆ ನಿತ್ಯ ದೀಪೋತ್ಸವ. ಯಾಕೆ ಅಂದರೆ ಭಾರತ ಅನ್ನುವ ಹೆಸರಿಗಿರುವ ಅರ್ಥದಲ್ಲಿ ಜ್ಞಾನದ ಬೆಳಕಿನಿಂದ ಬೆಳಗಿದ ದೇಶ ಅನ್ನುವಂತಹ ಒಂದು ಅರ್ಥ ಇದೆ. ಆ ದೃಷ್ಟಿಯಿಂದ ನೋಡಿದ್ರೆ ನೀವುಗಳೆಲ್ಲ ಯಾರು ಅಂತ ಕೇಳಿದರೆ, ತಾಯಿ ಭಾರತಿಗೆ ನಡೆಯುವಂತಹ ನಿತ್ಯೋತ್ಸವ, ತಾಯಿ ಭಾರತಿಗೆ ನಡೆಯುವಂತಹ ದೀಪೋತ್ಸವದಲ್ಲಿ ಬೆಳಕು ಚೆಲ್ಲುವಂತಹ ಲಕ್ಷ ಲಕ್ಷ ಹಣತೆಗಳಲ್ಲಿ ನೀವು ಒಂದಿಷ್ಟು ಜನ ಹಣತೆಗಳಂತೆ ತಾಯಿ ಭಾರತೀಯ ಸನ್ನಿಧಾನವನ್ನು ಬೆಳಗಲಿಕ್ಕಿರುವವರು ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ಆ ಪ್ರೀತಿ ಮತ್ತು ಗೌರವ ನಿಮ್ಮ ಮೇಲೆ ಇರುವುದರಿಂದಲೇ ನಿಮ್ಮ ಜೊತೆ ಒಂದಿಷ್ಟು ಮಾತನಾಡಬೇಕು ಅನ್ನುವ ಆದೇಶವನ್ನು ಒಪ್ಪಿ ನಾನು ಇಲ್ಲಿ ಬಂದಿದ್ದೇನೆ. ಈ ಕಡೆ ನಮ್ಮ ಹುಡುಗರೆಲ್ಲ ಇದ್ದೀರಿ. ನಿಮ್ಮಲ್ಲಿ ಒಂದು ವಿನಂತಿ ಇದೆ ಮಕ್ಕಳೇ. ಏನು ಅಂತಂದ್ರೆ, ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾರಾದರೂ ಮಾತಾಡ್ತಿದ್ದಾರೆ ಅಂತಂದ್ರೆ, ನಾನು ಅಂತಲ್ಲ, ಯಾರೇ ಮಾತಾಡ್ತಿದ್ದಾರೆ ಅಂತಂದ್ರೆ ನಾವು ಅಲ್ಲಿ ಕೂತು ನಾವೇ ಮಾತಾಡಬಾರದು. ಯಾಕಂದ್ರೆ ಪ್ರತಿಯೊಬ್ಬರ ಮಾತುಗಳಿಗೆ, ಪ್ರತಿಯೊಬ್ಬರ ಸಮಯಕ್ಕೆ, ಪ್ರತಿಯೊಬ್ಬರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಅನ್ನೋದಿರ್ತದೆ.
ಹಾಗಾಗಿ ನೀವು ಯಾರನ್ನಾದರೂ ಮಾತಾಡ್ಲಿಕ್ಕೆ ಕರೆದ್ರು ನೀವೇ ಮಾತಾಡಿದ್ರೆ ಅವ್ರಿಗೆ ಅನ್ನಿಸ್ಬಿಡ್ತದೆ, ಅವರೇ ಮಾತಾಡೋದಾದ್ರೆ ನಾನೇನು ಮಾತಾಡ್ಲಿ ಅಂತ. ಒಂದು ವೇಳೆ ನೀವು ಯಾರಾದ್ರೂ ಮಾತಾಡ್ತೀರಾದ್ರೆ ನನಗೇನು ಬೇಜಾರಿಲ್ಲ. ಯಾರು ಮಾತಾಡ್ತೀರಾ ನೀವು ಕೈ ಎತ್ತಿ, ನೀವು ಬಂದು ಇಲ್ಲೊಂದು 10 ನಿಮಿಷ ಮಾತಾಡಿದ್ಮೇಲೆ ನಿಮ್ಮ ಮಾತು ಕೇಳ್ಕೊಂಡು ನನ್ನ ಮಾತು ಮುಂದುವರಿಸ್ತೇನೆ. ಯಾಕೆ ಅಂದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಇಲ್ಲಿ ಕೂತಿರೋ ನಾನೊಬ್ಬನೇ ಬುದ್ಧಿವಂತ ಅಲ್ಲ, ನನಗಿಂತ ಹೆಚ್ಚು ಬುದ್ಧಿವಂತರಾದ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ನೀವುಗಳಿದ್ದೀರಿ ಅಂತ ನನಗೆ ಗೊತ್ತು. ಮಾತ್ರ ಅಲ್ಲ, ನಮಗಿಂತ ಅನೇಕ ಹಿರಿಯರು ವೇದಿಕೆಯ ಮುಂಭಾಗದ ಸಾಲಿನಲ್ಲಿ ಕೂತಿದ್ದಾರೆ. ಸಭಾಂಗಣದ ಮುಂಭಾಗದ ಸಾಲಿನಲ್ಲಿ ಕೂತ ಹಿರಿಯರಿದ್ದಾರಲ್ಲ, ಅವರ ಜೀವನಾನುಭವದ ಮುಂದೆ ನಾವು ತುಂಬಾ ಸಣ್ಣವರಿದ್ದೇವೆ. ಆದ್ದರಿಂದ ಅವರ ಜೀವನದ ಸಾಧನೆಗಳನ್ನು ನೆನಪು ಮಾಡಿಕೊಳ್ತಾ 4 ಒಳ್ಳೆಯ ಮಾತುಗಳನ್ನು ಕೇಳುವಂತ ಪ್ರಯತ್ನ ಮಾಡಬೇಕು. ಹಾಗಾಗಿ ಮುಕ್ತಾಯದವರೆಗೆ ನಿಮ್ಮ ಮೌನವೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗುತ್ತದೆ. ಅದನ್ನು ನೀವು ನಡೆಸಿಕೊಡ್ತೀರಿ ಅನ್ನುವ ಭರವಸೆಯೊಂದಿಗೆ ನನ್ನ ಮಾತನ್ನು ನಾನು ಮುಂದುವರಿಸ್ತೇನೆ. ಮಕ್ಕಳೇ, ನಮಗೆಲ್ಲ ಗೊತ್ತಿರಬೇಕಾದ ಮುಖ್ಯ ವಿಷಯ ಏನು ಅಂತ ಕೇಳಿದರೆ, ಯಾರು ಉತ್ತಮ ಕೇಳುಗನಾಗುತ್ತಾನೋ ಅವನು ಮಾತ್ರ ಉತ್ತಮ ಮಾತುಗಾರನಾಗುವುದಕ್ಕೂ ಸಾಧ್ಯ ಆಗುತ್ತದೆ. ಯಾಕೆ ಅಂದರೆ ನಮ್ಮಲ್ಲಿ ಕೇಳಿದ್ದೇ ಮೊದಲು ನೀನು ಏನು ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ವಚನೆ ಕಾದರಿತ್ರತ ಅಂತ ಪ್ರಶ್ನೆ ಮಾಡಿದರು. ಏನು ಕೊಡ್ಲಿಕ್ಕೆ ಇಲ್ದಿದ್ರು ಚಿಂತಿಲ್ಲಪ್ಪ, 4 ಒಳ್ಳೆ ಮಾತು ಕೊಡುವುದಕ್ಕೆ ನಿನಗೇನು ಕಷ್ಟ ಅಂತ ಕೇಳಿದರು. ಆದ್ರಿಂದ ಎಲ್ಲಕ್ಕೂ ಮಿಗಿಲಾಗಿ ಎಲ್ಲವನ್ನೂ ಮೀರಿಸಿ ನಿಲ್ಲಬಲ್ಲ ಪ್ರಭಾವಶಾಲಿ ಮಾಧ್ಯಮ ಅಂತಂದ್ರೆ ಅದು ಮಾತು. ಹಾಗಾಗಿ ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಒಬ್ಬ ವ್ಯಕ್ತಿ ಒಂದಷ್ಟು ಹೊತ್ತುಗಳ ಕಾಲ ಮಾತನಾಡಿದಾಗ ಅದರ ಒಳ್ಳೆಯದು ಕಾಣಬಹುದು, ನಿಮಗೆ ಗುಣವೂ ಕಾಣಬಹುದು, ದೋಷಗಳು ಕಾಣಿಸಬಹುದು. ಯಾವುದು ಗುಣವೋ ಅದನ್ನು ನಮ್ಮದಾಗಿಸಿಕೊಳ್ಳೋಣ, ದೋಷವನ್ನ ಬಿಟ್ಟು ನಾವು ದೋಷರಾಹಿತ್ಯದೊಂದಿಗೆ ಈ ದೇಶ ಕಟ್ಟುವ ಕಡೆಗೆ ಹೆಜ್ಜೆ ಹಾಕಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪೂರ್ವ ಪುಣ್ಯದ ಭಾಗ್ಯ ಯಾವುದು ಅಂತಂದ್ರೆ, ನೀವು ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇರೋದು. ಅದು ಯಾಕೆ ಈ ಮಾತು ಅಂತ ಕೇಳಿದ್ರೆ, ವಿವೇಕಾನಂದ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಮಾತಾಡಬೇಕಿದ್ರೆ ಹಿರಿಯರೊಬ್ಬರು ಹೇಳಿದ ಮಾತು ನೆನಪಾಗುತ್ತದೆ. ಯಾರಿಗೆ ವಿವೇಕದಿಂದಲೇ ಆನಂದವನ್ನು ಹೊಂದುವ ಸಾಮರ್ಥ್ಯ ಇದೆಯೋ, ತನ್ನ ವಿವೇಕ ಮಾತ್ರದಿಂದಲೇ ಜಗತ್ತಿಗೆ ಸಂತಸವನ್ನು ಕೊಡಬಲ್ಲರೋ ಅವರೇ ವಿವೇಕಾನಂದರು ಅಂತ ಯಾರೋ ವ್ಯಾಖ್ಯಾನ ಮಾಡಿದ್ದನ್ನು ಕೇಳಿದ್ದೆ. ಹಾಗಾಗಿ ಇಂತಹ ಹೆಸರಿರುವಂತಹ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಶಕ್ತಿಯ ಹೆಸರಲ್ಲಿ ನಡೆಯುತ್ತಾ ಇರುವ ಈ ಶಿಕ್ಷಣ ಸಂಸ್ಥೆ ಕಟ್ಟಿದವರ ಕನಸು ಹೇಗಿರುತ್ತದೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಮತ್ತೆ ಹುಟ್ಟಿ ಬರಬೇಕು, ಅಂತಹ ವ್ಯಕ್ತಿತ್ವ, ಅಂತಹ ಚಾರಿತ್ರ್ಯ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಆಗಬೇಕು ಅನ್ನುವ ಬಹಳ ದೊಡ್ಡ ಕನಸಿನೊಂದಿಗೆ ನಿಮ್ಮನ್ನಿಲ್ಲಿ ಸೇರಿಸಿದ್ದಾರೆ ಅನ್ನುವುದು ನಿಮ್ಮ ಗಮನದಲ್ಲಿ ಬಂದರೆ ನೀವಿಲ್ಲಿಗೆ ಬಂದ ಒಂದು ಹೆಜ್ಜೆ ಸಾರ್ಥಕ ಆಯಿತು ಅಂತ ಅರ್ಥ. ಹಾಗಾಗಿ ಭಾರತದ ಪ್ರತಿನಿಧಿಯಾಗಿ ಭೋಗಭೂಮಿಯಾದ ಅಮೆರಿಕಾದಲ್ಲಿ ನಿಂತು ಜಗತ್ತಿನ ಎಲ್ಲರನ್ನೂ ತನ್ನ ಒಡಹುಟ್ಟಿದವರು ಅನ್ನುವ ಭಾವದಿಂದ ಸಂಬೋಧಿಸಿ ಜಗತ್ತು ಬೆರಗಾಗುವಂತೆ ಮಾಡಿದ ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದಾಗ ನಮಗೆ ರೋಮಾಂಚನ ಆಗಬೇಕು. ಅಂತಹ ಧೀಮಂತ ಶಕ್ತಿಯ ಹೆಸರನ್ನು ಈ ಶಿಕ್ಷಣ ಸಂಸ್ಥೆಗಿಟ್ಟು ಅಲ್ಲಿ ನಿಮ್ಮನ್ನು ರೂಪಿಸ್ತಾ ಇದ್ದಾರಲ್ಲ, ಸ್ವಾಮಿ ವಿವೇಕಾನಂದರನ್ನು ಮೊದಲುಗೊಂಡು ಅವರ ತತ್ವಾದರ್ಶಗಳನ್ನು ಒಪ್ಪಿ ಸಾಗಿ ಬಂದಿರುವ ಎಲ್ಲ ಸಾಧಕರಿಗೆ, ಸಜ್ಜನರಿಗೆ ಒಂದು ಗೌರವದ ಚಪ್ಪಾಳೆಯನ್ನು ಕೊಟ್ಟು ನೀವು ಅಭಿನಂದನೆ ಹೇಳಬೇಕು ಮಕ್ಕಳೇ. ಇನ್ನೊಂದು ಹೇಳ, ನನ್ನ ಮಾತಿಗೆ ಪ್ರೇರಣೆ ಆಗೋದು ಯಾರು ಗೊತ್ತಾ? ನೀವೇ. ಯಾಕೆ? ಇಷ್ಟು ಸಾವಿರ ಮಕ್ಕಳು ಸೇರಿದಾಗ ಚಪ್ಪಾಳೆ ಸದ್ಯಕ್ಕೋ ಕಡಿಮೆ ಅಂತ ಅನ್ನಿಸ್ತು ನನಗೆ. ಒಂದು ಕತೆಗೆ ಹೋದ್ಮೇಲೆ ಇಲ್ಲಿ ನೋಡಬೇಡಿ, KS ರಾಜಣ್ಣ ಅಂತ ಟೈಪ್ ಮಾಡಿ ನೀವೊಂದು ವಿಡಿಯೋ ನೋಡಬೇಕು. ಅವರಿಗೊಂದು ಪದ್ಮ ಪ್ರಶಸ್ತಿ ಬಂದಿತ್ತು. ಅವರೊಂದು ಸಂದರ್ಶನ ಮಾಡಿದಾಗ ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಏನಾದರೂ ಒಳ್ಳೆಯ ಸಂಗತಿಗಳು ನಡೆದಾಗ ಚಪ್ಪಾಳೆ ತಟ್ಟೋಣ ಅಂದ್ರೆ ನನಗೆ 2 ಕೈಗಳು ಇಲ್ಲ, ಭಗವಂತ ಕೈಗಳನ್ನು ಕಿತ್ತುಕೊಂಡ. ಆದರೆ ನನಗೆ ಪದ್ಮ ಪ್ರಶಸ್ತಿ ಬಂದಾಗ ಏನನ್ನಿಸ್ತು ಅಂತಂದ್ರೆ, ಈ ದೇಶದ ಪ್ರಧಾನಿಯಲ್ಲಿ ನಾನು ನನ್ನ ಗತಿಸಿದ ಅಪ್ಪ ಅಮ್ಮನನ್ನು ನೋಡಿದೆ. ಮಾತ್ರವಲ್ಲ, ನಾನು ಪ್ರಶಸ್ತಿ ಪಡೆದಾಗ ನನ್ನ ದೇಶದ ಪ್ರಜೆಗಳು ಕೋಟ್ಯಂತರ ಮಂದಿ ನನಗೆ ಚಪ್ಪಾಳೆ ಕೊಟ್ರಲ್ಲ, ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸಿತು ಅಂತ ಅವರೊಂದು ಮಾತಾಡುತ್ತಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ, ಮಕ್ಕಳೇ, ದೇವರು ನಮಗೆ 2 ಕೈಗಳನ್ನು ಕೊಟ್ಟಾಗ
ಶ್ರೇಷ್ಠರನ್ನು ಗೌರವಿಸುವುದಕ್ಕೆ ಅದ್ದೂರಿಯ ಚಪ್ಪಾಳೆ ಕೊಡಲಿಕ್ಕೆ ಕೈಗಳು ಸಿದ್ಧವಾಗಿರಬೇಕು. ಇನ್ನೊಂದು ಸತ್ಯ ಗೊತ್ತಿರಲಿ, ನೀವು ಇವತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ, ಈ ಶಾಲೆಯನ್ನು ಕಟ್ಟಿದವರ ಬಗ್ಗೆ, ನಿಮಗೆ ಪಾಠ ಮಾಡಿದ ಗುರುಗಳ ಬಗ್ಗೆ, ನಿಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನ ಬಗ್ಗೆ ಅಲ್ಲ, ನಿಮ್ಮ ಜೊತೆಗೆ ಓದ್ತಾ ಇರುವ ಸಾಧಕ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದಾಗ ಬಿಚ್ಚು ಮನಸ್ಸಿನಿಂದ ಚಪ್ಪಾಳೆ ಕೊಟ್ಟರೆ, ಮುಂದೊಂದು ದಿನ ನೀವು ಕೀರ್ತಿ ಶಿಖರವನ್ನು ಏರಿ ನಿಂತಾಗ ಇಡೀ ಜಗತ್ತು ನಿಮಗೆ ಚಪ್ಪಾಳೆ ಕೊಡುತ್ತದಲ್ಲ, ಆ ಸುಂದರ ಕನಸನ್ನು ಕಾಣುವ ಪಂಕ್ತಿಯಲ್ಲಿ ನಾವೆಲ್ಲ ನಿಂತಿದ್ದೇವೆ. ಹಾಗಾಗಿ ಮಕ್ಕಳೇ, ಯಾರಿಗಾದ್ರೂ ಚಪ್ಪಾಳೆ ಕೊಡಿ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿರುವ ಒಬ್ಬೊಬ್ಬರ ಎರಡೆರಡು ಕೈಗಳ ಸದ್ದು ಒಮ್ಮೊಮ್ಮೆ ಭಾರತೀಯ ಪರಂಪರೆಯನ್ನು ಅಲ್ಲಗಳೆಯುವುದಕ್ಕೆ ಹೊರಟವರ ಎದೆಯಲ್ಲಿ ನಡುಕ ಹುಟ್ಟಿಸುವಷ್ಟು ಜೋರಿಗೆ ನಿಮ್ಮ ಚಪ್ಪಾಳೆಯ ಸದ್ದು ಕೇಳಿಸಬೇಕು. ಅದು ನಮ್ಮ ಸಾಮರ್ಥ್ಯ ಅಂತ ಕಾಣಿಸಬೇಕು. ಹಾಗಾಗಿ ಜೋರ ಚಪ್ಪಾಳೆಯನ್ನು ಕೊಟ್ಟು ಬಿಡಿ ಅಂತ. ಸತ್ಯ ಹೇಳಬೇಕು ಅಂದ್ರೆ ನನಗೆ ತೃಪ್ತಿ ಇಲ್ಲ ನಿಮ್ಮ ಚಪ್ಪಾಳೆಯಲ್ಲಿ. ಕಾರ್ಯಕ್ರಮದ ಮುಕ್ತಾಯ ಅಂತ ನೋಡೋಣವಂತೆ. ವಿವೇಕಾನಂದ ಶಿಕ್ಷಣ ಸಂಸ್ಥೆ ಯಾಕೆ ಹುಟ್ಟಿತು ಅಂತ ಕೇಳಿದ್ರೆ ಕಾರಣಗಳನ್ನು ಹೇಳಿದ್ದಾರೆ. ಅವತ್ತು ಯಾರೋ ಹೇಳಿದ್ರಂತೆ, ಹೆಣ್ಣುಮಕ್ಕಳೇ ನೀವೆಲ್ಲ ತಲೆ ಹೂ ಇಟ್ಟರೆ ಕಸ ಆಗುತ್ತದೆ, ಮಕ್ಕಳೇ ನೀವೆಲ್ಲ ಖಾಲಿ ಗೆಜ್ಜೆ ಹಾಕಿದ್ರೆ ಕಿರಿಕಿರಿ ಅನ್ನಿಸ್ತದೆ, ಮಕ್ಕಳೇ ನಿಮ್ಮಲ್ಲಿ ಹಣೆಯಲ್ಲಿ ಕುಂಕುಮ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಮತ್ತೇನೋ ತುಂಬು ಹುಡುಗಿಯಲ್ಲಿ ನೀವೆಲ್ಲ ಬಂದ್ರೆ ಅದರಲ್ಲಿ ಈ ಕಾಲಕ್ಕೆ ಹೊಂದೋದಿಲ್ಲ ಅಂತ ಯಾರೋ ಹೇಳಿದ್ರಂತೆ. ನಮ್ಮ ಹುಡುಗರೆಲ್ಲ ಕೂದಲು ಕೆದರ್ಕೊಂಡು ವಿಚಿತ್ರವಾಗಿ ಬಂದ್ರಪ್ಪ, ನೀವೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಬಂದ್ರೆ ಚಂದ ಇಲ್ಲ, ನೀವೆಲ್ಲ ಹಣೆಯಲ್ಲಿ ಯಾಕಪ್ಪ ಹುಡುಗರು ಕುಂಕುಮ ಇಡ್ತೀರಿ ಅಂತ ಯಾರೋ ಹೇಳಿದ್ರಂತೆ. ಆವಾಗ ನಮ್ಮ ಹಿರಿಯರಿಗೆ ಅನ್ನಿಸ್ತು, ನಾವು ಹುಟ್ಟಿದ್ದು ತಾಯಿ ಭಾರತೀಯ ಮಡಿಲಲ್ಲಿ, ಅವಳ ಪರಂಪರೆ ಏನಿದೆಯೋ ಅದನ್ನು ಮುಂದುವರಿಸಲೇಬೇಕಾದಂತಹ ನಾವು ಅಂತಹ ಧರ್ಮದ್ವೇಷಿಗಳನ್ನ ಬೈಯುವುದರ ಬದಲಿಗೆ ಅವರನ್ನು ಬಿಟ್ಟು ಸ್ವಾಭಿಮಾನದ ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕೆ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು ಅಂತ ಕೇಳಿದೆ. ಮಕ್ಕಳೇ, ನಿಮಗಿದು ಖುಷಿ ಯಾಕೆ ಅಂತಂದ್ರೆ, ನೀವು ಸ್ವಾಭಿಮಾನದ ಪಾಠವನ್ನು ಕಲಿಸುವಂತಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು, ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸುವಂತಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸ್ವತಃ ಕಾಳಿಕಾ ಮಾತೆಯನ್ನು ಕಂಡು ಪುನೀತರಾದ ರಾಮಕೃಷ್ಣ ಪರಮಹಂಸರ ಶಿಷ್ಯ ಸ್ವಾಮಿ ವಿವೇಕಾನಂದರ ಅನುಗ್ರಹದ ಛತ್ರದ ಅಡಿಯಲ್ಲಿ ಬದುಕುತ್ತಾ ಇರುವ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ನಿಮಗೆ ಹೆಮ್ಮೆ ಅಂತ ಅನ್ನಿಸಬೇಕು. ಹಾಗಿದ್ರೆ ನಾವಿವತ್ತು ಅರ್ಥ ಮಾಡಿಕೊಳ್ಳಬೇಕಾದ್ದು ಎಲ್ಲಿಗೆ, ಏನನ್ನು ನಾನು ಅನೇಕ ವಿದ್ಯಾರ್ಥಿಗಳಲ್ಲಿ ಕೇಳ್ತಿದ್ದೆ ಹೋದಾಗ, ಮಕ್ಕಳೇ ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಹೆಚ್ಚಿನವರು ಕೈ ಎತ್ತುತ್ತಿರಲಿಲ್ಲ. ಇವತ್ತು ನಾನು ಆ ಪ್ರಶ್ನೆಯನ್ನು ಕೇಳೋದಿಲ್ಲ. ಯಾಕೆ ಅಂದರೆ ನೀವು ತಿಳ್ಕೊಳ್ತೀರಿ, ಆದ್ದರಿಂದ ನಿಮ್ಮನ್ನು ಕೇಳೋದಿಲ್ಲ. ಅಲ್ಲ, ತಿಳ್ಕೊಂಡವರು ಅನೇಕರಿದ್ದೀರಿ ಅನ್ನುವ ಕಾರಣಕ್ಕೆ ನಾನು ಕೇಳೋದಿಲ್ಲ. ಆದರೆ ನನಗೆ ಗೊತ್ತಿರೋದನ್ನು ಹೇಳಬೇಕಲ್ಲ, ನಿಮ್ಗೆ ಗೊತ್ತಿರಲಿ. ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ದೀರಿ, ನಾಳೆ ನಾನು ಆಡಿದಂತಹ ಮಾತಿನಲ್ಲಿ ವ್ಯತ್ಯಾಸ ಕಂಡಿತು ಅಂತಂದ್ರೆ ನಾನು ಇಳಿದು ಬರಬೇಕಿದ್ರೆ, ಸರ್ ನೀವು ತಪ್ಪಾಗಿ ಮಾತಾಡಿದ್ದೀರಿ ಅಂತ ಹೇಳುವ ಸರ್ವಾಧಿಕಾರ ನಿಮಗಿರುತ್ತದೆ ಮಕ್ಕಳೇ. ಯಾಕೆ ಅಂದ್ರೆ ಒಂದು ಸುದೃಢ ಸಮಾಜವನ್ನು ಕಟ್ಟುವಲ್ಲಿ ಏಕ ವ್ಯಕ್ತಿ ಯಾವತ್ತೂ ಪಾತ್ರ ನಿರ್ವಹಿಸುವುದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಅದಕ್ಕೆ ಬೆಂಬಲವಾದಾಗ ಮಾತ್ರವೇ ಸ್ವಸ್ಥ ಸಮಾಜ ನಿರ್ಮಾಣ ಆಗುತ್ತದೆ. ಆದರೆ ತಪ್ಪುಗಳನ್ನು ತಿದ್ದುವುದು ದ್ವೇಷ ಭಾವದಿಂದ ಇರುಕೂಡುದು, ಅದು ಸ್ನೇಹ ಭಾವದಿಂದ ಇರಬೇಕು. ಹಾಗಾಗಿ ಬಹುಶಃ ನನ್ನ ವ್ಯತ್ಯಾಸಗಳಿದ್ರೆ ನೀವು ತಿದ್ದುತ್ತೀರಿ ಅನ್ನೋ ಭರವಸೆಯನ್ನು ಇಟ್ಟುಕೊಳ್ತಾ 4 ಮಾತುಗಳನ್ನು ನಿಮ್ಮ ಮುಂದೆ ಆಡಬೇಕು. ಭಾರತ ಅನ್ನುವ ಶಬ್ದಕ್ಕರ್ಥ ಏನು ಅಂತ ಹೀಗೆ ಕೇಳ್ತಾ ಇರಬೇಕಿದ್ರೆ, ಒಂದಿನ ಒಂದು 6ನೇ ಕ್ಲಾಸಲ್ಲಿ ಓದುವ ಪುಟ್ಟ ಹುಡುಗಿ ಸ್ಟೇಜ್ ಮೇಲೆ ಓಡೋಡು ಬಂದ್ಲು. ಮೈಕ್ ಹಿಡಿದ್ರೆ ಹೇಳುತ್ತಾಳೆ, ಸರ್ ಭಾರತ ಅನ್ನೋದ್ರಲ್ಲಿ 3 ಅಕ್ಷರ ಇದೆ ಸರ್. ಅಲ್ಲಿ ಭಾ ಅಂದ್ರೆ ಭಾವ, ರಾ ಅಂದ್ರೆ ರಾಗ, ತ ಅಂದ್ರೆ ತಾಳ ಅಂತಂದು. ನನ್ನ ಖುಷಿ ಅನ್ನಿಸಿದ್ದೇನು ಗೊತ್ತಾ, ಭಾವ ರಾಗ ತಾಳಗಳು ಮೇಳೈಸಿದಾಗ ತಾನೇ ಸಂಗೀತ ಆಗೋದು. ಹಾಗಾಗಿ ಒಬ್ಬ ವ್ಯಕ್ತಿಯ ಬದುಕು ಸಂಗೀತದಂತೆ ಸುಮಧುರವಾಗುವುದಾದ್ರೆ ಇಡೀ ಜಗತ್ತಿನಲ್ಲಿ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಅನ್ನುವುದನ್ನು ನಮ್ಮ ಹಿರಿಯರು ಕಂಡುಕೊಂಡ್ರು. ನಮಗದ ಅರ್ಥ ಆಗಿದೆ ಕೂಡ. ಮೊನ್ನೆ ಮತ್ತೊಬ್ಬ ಹುಡುಗನ ಕೇಳಿದ್ರೆ ಹೇಳುತ್ತಾನೆ, ಭರತನಿಂದಾಗಿ ಭಾರತ ಅಂದ್ರ ಐತಿಹಾಸಿಕವಾದ ಸತ್ಯವನ್ನು ಒಪ್ಪಬೇಕು ನಾವು. ಮೊನ್ನೆ ಒಬ್ಬಾಕೆ ತಾಯಿ ಒಂದು ಗೋಶಾಲೆಯಲ್ಲಿ ಮಾತನಾಡಬೇಕಿದ್ರೆ ಭಾರತ ಅಂದ್ರೆ ಏನರ್ಥ ಅಂದ್ರು ಕೇಳಿದ್ರೆ ಏನಂದ್ರು ಗೊತ್ತಾ, ನಮ್ಮ ಭಾರವನ್ನು ತಾಳಿಕೊಂಡಿರುವ ತಾಯಿಯೇ ಭಾರತ ಅಂತಂದ್ರು. ಎಷ್ಟು ಖುಷಿ ಅನ್ನಿಸ್ತು ನಮಗೆ. ಯಾಕೆ ಅಂದ್ರೆ ನಮಗೆಲ್ಲ ಗೊತ್ತಿದೆ, ನಾವೆಲ್ಲೋ ಮರದಿಂದ ಅಲ್ಲ ಆಕಾಶದಿಂದ ಕೆಳಗೆ ಬಿದ್ದವರೆಲ್ಲ 9 ತಿಂಗಳ ಕಾಲ ಅಮ್ಮನ ಗರ್ಭದಲ್ಲಿ ಹಾಯಾಗಿದ್ದು ಈ ಹೊರ ಪ್ರಪಂಚವನ್ನು ಕಂಡವರು. 9 ತಿಂಗಳ ಕಾಲ ನಮ್ಮ ಭಾರವನ್ನು ಹೊತ್ತವಳು ನಮ್ಮಮ್ಮ.
ಆದ್ದರಿಂದಲೇ ಪ್ರಭು ಶ್ರೀರಾಮಚಂದ್ರ ಹೇಳುತ್ತಾನೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಆವತ್ತು 9 ತಿಂಗಳುಗಳ ಕಾಲ ನಮ್ಮ ಭಾರವನ್ನು ನಮ್ಮನ್ನು ಹೆತ್ತ ತಾಯಿ ಹೊರತಾಳೆ, ಬದುಕಿರುದ್ದದ ಭಾರವನ್ನು ತಾಯಿ ಭಾರತಿ ಹೊರತಾಳೆ. ಆದ್ದರಿಂದ ನಮ್ಮ ಪಾಲಿಗೆ ಭಾರತೀಯೇ ಭಗವತಿ ಅಂತ ನಾವು ಒಪ್ಪಿಕೊಂಡು ಬಂದದ್ದು ಆ ಕಾರಣಕ್ಕೆ. ಮಕ್ಕಳೇ, ಭಾವಗಳ ಜೊತೆ ಬದುಕಬೇಕು. ಹಾಗಂತ ಭಾವ ಉದ್ವೇಗ ಬೇಕು ಅಂತ ನಾನು ಹೇಳುತ್ತಾ ಇಲ್ಲ. ಭಾವವೇ ಇಲ್ಲದ ಬದುಕಿಗೆ ಬೆಲೆ ಇಲ್ಲ ಮಕ್ಕಳೇ. ಭಾವ ಇಲ್ಲದ ಬದುಕಿಗೆ ಬೆಳಕಿಲ್ಲ. ಯಾಕೆ ಅಂತಂದ್ರೆ, ಭಾರತ ಅನ್ನುವ ಶಬ್ದದ ಅರ್ಥವನ್ನು ವಿವರಣೆ ಮಾಡುತ್ತಾ ಇದೊಂದು ಅತ್ಯಂತ ಸುಂದರ ಅರ್ಥವನ್ನು ಜ್ಞಾನಿಗಳು ಹೇಳಿದರು. ಗಮನಿಸಬೇಕು ನೀವೆಲ್ಲ. ಮೊದಲಕ್ಷರ ಭಾ, ಭಾತಿ ಸರ್ವೇಷು ವೇದೇಶು. ಭಾತಿ ಅಂದ್ರೆ ಬೆಳಗುವುದು ಅಂತ ಅರ್ಥ. ಯಾವುದರಿಂದ ಬೆಳಗುತ್ತದೆ ಈ ಭೂಮಿ ಅಂತ ಕೇಳಿದ್ರೆ, ಜ್ಞಾನದ ಬೆಳಕಿನಿಂದ ಬೆಳಗುತ್ತದೆ. ನಮ್ಮ ಪ್ರಾಚೀನ ಜ್ಞಾನ ಪರಂಪರೆ ಯಾವುದು ಅಂತ ಕೇಳಿದ್ರೆ ವೇದ ಪರಂಪರೆ. ಕೆಲವರು ಹೇಳಿದ್ರು, ಏನ್ರಿ ವೇದ ಅಂದ್ರೆ ಮಂತ್ರ, ಯಾರೋ ಭಟ್ರು ಹೇಳ್ಬೇಕು, ಪೂಜೆ ಮಾಡುವಾಗ ಹೇಳ್ತಾರೆ, ನಮ್ಗೆ ಯಾಕೆ ಅಂತ. ಹಾಗಲ್ಲ ಮಕ್ಕಳೇ, ಹಾಗಲ್ಲ. ಜ್ಞಾನದ ಹಂಗಿಲ್ಲದೆ ಯಾರೂ ಬದುಕುವಂತಿಲ್ಲ. ಉದಾಹರಣೆಗೆ ಒಂದೇ ಒಂದು ವಾಕ್ಯ ಹೇಳಬೇಕಿದ್ರೆ, ಆನೋ ಭದ್ರಃ ಪ್ರಥಮೋ ಯಂತು ವಿಶ್ವತಃ ಅನ್ನೋದು ಒಂದು ವೇದ ಮಂತ್ರದ ವಾಕ್ಯ. ಅದು ಅರ್ಥ ಏನು ಅಂತ ಕೇಳಿದ್ರೆ, ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಧಾರೆಗಳು ನಮ್ಮ ಕಡೆಗೆ ಹರಿದು ಬರಲಿ ಅಂತ. ಜಗತ್ತಿನಲ್ಲಿ ಯಾರು ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಿಲ್ಲ. ಅಂದಮೇಲೆ ಜಗತ್ತಿನ ಎಲ್ಲರೂ ಒಳಿತ ನಿರೀಕ್ಷೆ ಮಾಡುತ್ತಾರೆ ಅಂತಾದ್ರೆ ವೇದ ಜ್ಞಾನ ಯಾರೋ ಒಬ್ಬರಿಗೆ ಹೇಗೆ ಸೀಮಿತ ಆಗ್ತದೆ? ಅಲ್ಲಿ ಬಿಡಿ, ಪೌರಾಣಿಕ ವಿಚಾರಧಾರೆಗಳಿಗೂ ಬಂದಾಗಲೂ ನಮ್ಮಲ್ಲಿ ಪ್ರಾರ್ಥಿಸಿದ್ದು ದೇವರ ಮುಂದೆ ನಿಂತು, ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಎಷ್ಟು ಪ್ರಾರ್ಥನೆ ಮಾಡಿದೆವು. ಕಾಲ ಕಾಲಕ್ಕೆ ಮಳೆ ಬಂದು ಬೆಳೆ ಬೆಳೆದು ಇಳೆಯ ಸಸ್ಯ ಶ್ಯಾಮಲೆಯಾಗಿ ಸಂತೋಷವನ್ನು ಕೊಡ್ಲಿ ಅಂತ ಪ್ರಾರ್ಥಿಸಿದೆವಲ್ಲ. ಇಲ್ಲಿ ಜಾತಿಯ ಪ್ರಶ್ನೆ ಬರಲಿಲ್ಲ, ಸಿರಿತನ ಬಡತನದ ಪ್ರಶ್ನೆ ಬರಲಿಲ್ಲ, ಅವಿದ್ಯಾವಂತ ಅನ್ನುವ ಪ್ರಶ್ನೆ ಬರಲಿಲ್ಲ. ಮಾನವೀಯತೆಯನ್ನು ದೇವರು ಅಂತ ಗೌರವಿಸಿ ಪ್ರಾರ್ಥಿಸಿದ ಪರಂಪರೆ ನಮ್ಮದು. ಇನ್ನು ರತಿಹಿ ಸರ್ವೇಷು ಜಂತಷು, ಭಾತಿ ಸರ್ವೇಷು ವೇದೇಶು, ರತಿಹಿ ಸರ್ವೇಷು ಜಂತುಷು. ತಾಯಿ ಭಾರತಿ, ಭಾ ಅಂದ್ರೆ ಬೆಳಕು, ರತಿ ಅಂದ್ರೆ ಸಂತೋಷ. ಜ್ಞಾನದ ಬೆಳಕಿನ ಜೊತೆಗೆ ಸಂತೋಷವನ್ನು ಕಂಡ ನಮ್ಮಲ್ಲಿ ರತಿಹಿ ಸರ್ವೇಷು ಜಂತುಷು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಎಲ್ಲ ಕಡೆಯಲ್ಲೂ ಸಂತಸವನ್ನು ಕಾಣಿಸುವುದಕ್ಕಷ್ಟೇ ಪ್ರಯತ್ನಶೀಲರಾದವರು ನಾವು. ಯಾಕೆ ಗೊತ್ತಾ? ನಮಗೆ ಭಾರತೀಯರಿಗೆ ಬಂದು ನಿಮಗೆ ಯಾವುದು ದೇವರು ಅಂತ ಕೇಳಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ದೇವರಲ್ಲ ಅಂತ ಕೇಳಬೇಕು. ಯಾಕಂದ್ರೆ ಎಲ್ಲವೂ ನಮ್ಮ ಪಾಲಿಗೆ ದೇವರೇ. ಯಾವುದು ದೇವರಲ್ಲ? ಮಾತೃದೇವೋ ಭವ ಅಂತ ಹೇಳುವುದಕ್ಕೆ ಆರಂಭ ಮಾಡಿದ ನಾವು ಹೆತ್ತ ಅಮ್ಮನನ್ನು ದೇವರು ಅಂತ ಕರೆದೆವು, ಜನ್ಮ ಕೊಟ್ಟ ಅಪ್ಪನನ್ನು ದೇವರು ಅಂತ ಕರೆದೆವು. ವಿದ್ಯೆ ಕಲಿಸಿದಂತಹ ಗುರುಗಳು, ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ಕಾಣುವ ಗಿಡಮರ, ಕಾಣುವ ಆಕಾಶ, ನೆಲ, ಕಲ್ಲು ಯಾವುದು ನಮ್ಮ ಪಾಲಿಗೆ ದೇವರಲ್ಲ. ಎಲ್ಲವನ್ನೂ ಕೂಡ ದೇವರು 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 ಅಂತ ನೋಡುತ್ತಾ ಬಂದೆವು. ಕೆಲವರು ನಗಾಡಿ ಬಿಟ್ಟರು ಅಲ್ಲಿ. ಏನು ಅಂತಂದ್ರೆ, ಹುಚ್ಚಲ್ವ ನಿಮಗೆ? ಕಲ್ಲು ಮಣ್ಣನ್ನೆಲ್ಲ ದೇವರು ಅಂತ ಹೇಳ್ತಾರ ಅಂತ. ಆದರೆ ಭಾರತೀಯ ಪರಂಪರೆ ಏನು ಹೇಳುತ್ತದೆ ಅಂತಂದ್ರೆ, ಯಾವುದು ನಮಗೆ ಆಶ್ರಯವನ್ನು ಕೊಟ್ಟಿತೋ, ಯಾರು ನಮಗೆ ಬದುಕನ್ನು ಕೊಟ್ಟರೋ, ಯಾರು ನಮಗೆ ಅನ್ನ ಅಭಯವನ್ನು ಕೊಟ್ಟರೋ ಅವರೆಲ್ಲರೂ ನಮ್ಮ ಪಾಲಿಗೆ ದೇವರು ಅಂತ ಸಂಸ್ಕೃತ ಸುಭಾಷಿತ ಒಂದಿದೆ. ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಃ ಸ್ಮೃತಾಃ. ಜನ್ಮ ಕೊಟ್ಟವನು ಮಾತ್ರ ಅಲ್ಲ, ಉಪನಯನ ಸಂಸ್ಕಾರಾದಿಗಳನ್ನು ಮಾಡಿದವನು, ವಿದ್ಯೆ ಕಲಿಸಿದ ಗುರು, ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟವರು, ಕಷ್ಟದ ಕಾಲದಲ್ಲಿ ಧೈರ್ಯ ತುಂಬಿದ ಇವರೆಲ್ಲರನ್ನೂ ಕೂಡ ಜನ್ಮ ಕೊಟ್ಟ ತಂದೆಗೆ ಸಮನಂತೆ ಗೌರವಿಸಬೇಕು ಅಂತ ಹೇಳಿದ ಏಕೈಕ ಪರಂಪರೆ ಭಾರತೀಯ ಪರಂಪರೆ. ಅದು ಹೌದು ಅಂತಾದರೆ ಮಕ್ಕಳು, ಈ ಜಗತ್ತಿನಲ್ಲಿ ನಮಗೆ ಯಾವುದು ದೇವರಲ್ಲ ಹೇಳಿ? ಅಲ್ಲಿಂದ ಆಚೆಗೆ ನಿಮಗೆ ಗೊತ್ತಿರಬೇಕಾದ ಮುಖ್ಯ ವಿಷಯ ಇನ್ನೊಂದೇನು ಅಂತಂದ್ರೆ, ನಾವು ಈ ದೇಶವನ್ನು ಬಿಟ್ಟು ಕೆಲವು ಬೇರೆ ದೇಶಗಳಿಗೆ ಹೊರಟು ನಿಂತಾಗ ನಮ್ಮ ಯಾವುದೇ ಧಾರ್ಮಿಕ ಲಾಂಛನಗಳನ್ನು ನಾವು ತೋರಿಸುವಂತಿಲ್ಲ. ಹಣೆಯ ಕುಂಕುಮ ತೆಗೀರಿ ಅಂತಾರೆ, ಕೈಯ ರಕ್ಷಾಧಾರ ತೆಗೀರಿ ಅಂತಾರೆ, ಕೊರಳ ಪದಕವನ್ನು ತೆಗೀರಿ ಅಂತಾರೆ, ಕಾಲಿನ ಗೆಜ್ಜೆ ತೆಗೀರಿ ಅಂತಾರೆ, ಕರಿಮಣಿ ಜನಿವಾರ ಎಲ್ಲ ತೆಗೀರಿ ಅಂತ ಹೇಳ್ತಾರೆ. ಅದು ಹೊರ ರಾಷ್ಟ್ರಕ್ಕೆ ಹೋಗುದಾದ್ರೆ ಬಿಡಿ, ಈಗ ಇಲ್ಲೇ ಬಂದು ಬಿಟ್ರಲ್ಲ ಮಕ್ಕಳೇ, ಹಾಕಿದ ಜನಿವಾರ ತೆಗೀರಿ ಅಂತ ಹೇಳುವಂಥವರು. ವಿಷಾದ ಅನ್ನಿಸ್ತದೆ. ಏನೇ ಇರಲಿ, ಇಂಥವರೆಲ್ಲ ಇನ್ನೊಂದು ರಾಷ್ಟ್ರಕ್ಕೆ ನಾವು ಹೋಗುವಾಗ ನಮಗಂತ ನಿಬಂಧನೆಗಳಿರುವುದಾದರೆ ಭಾರತವನ್ನು ಯೋಚನೆ ಮಾಡಿ ಅಂತೆ.
ಜಗತ್ತಿನ ಯಾವ ಮೂಲೆಯಿಂದ ಯಾರು ಬೇಕಾದರೂ ಈ ದೇಶಕ್ಕೆ ಬನ್ನಿ, ನಿಮ್ಮ ಸಂಸ್ಕೃತಿ ನಿಮ್ಮ ಆಚರಣೆಯೊಂದಿಗೆ ನೀವು ಭಾರತಕ್ಕೆ ಬನ್ನಿ. ಇನ್ನೊಬ್ಬರಿಗೆ ನೋವಾಗದಂತೆ ನೀವು ಇಲ್ಲಿ ಇರುವುದಾದರೆ ಸದಾ ಸರ್ವದಾ ನಿಮಗೆ ಸ್ವಾಗತ ಅಂತ ಹೇಳುತ್ತಾ, ಜಗತ್ತಿನ ಎಲ್ಲೆಡೆಯಿಂದ ಬರುವವರನ್ನು ಅತ್ಯಂತ ಹೃದಯ ಶ್ರೀಮಂತಿಕೆಯಿಂದ ಸ್ವಾಗತಿಸಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಅಂತಹ ಪುಣ್ಯಭೂಮಿಯಲ್ಲಿ ಬದುಕುತ್ತಾ ಇದ್ದೇವೆ ನಾವು. ಯಾರಿಲ್ಲ ನಮ್ಮಲ್ಲಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಮತ್ತೊಂದು ಮಗದೊಂದು ಯಾವ ಜಾತಿ ಮತಗಳವರು ಬಂದರೂ ಕೂಡ ಅವರನ್ನು ಸ್ವಾಗತಿಸಿದೆವು ನಾವು. ಬಂದವರು ಏನ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿದೆ. ಅದು ಅವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ಆದರೆ ಬಂದವರನ್ನು ನಾವು ಹೇಗೆ ನಡೆಸಿಕೊಂಡಿದ್ದೇವೆ ಅನ್ನುವುದಕ್ಕೆ ನಮಗೊಂದು ಸಾರ್ಥಕತೆ ಇದೆ. ಹಾಗಾಗಿ ರತಿಹಿ ಸರ್ವೇಷು ಜಂತುಷು. ಇನ್ನು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತಂದರು. ಪವಿತ್ರ ನದಿಗಳಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಅಂತ. ಬಹುಶಃ ನಮಗೆಲ್ಲ ಗೊತ್ತಿದೆ, ಕುಂಭಮೇಳ ನಡೆದಾಗ ಕೋಟ್ಯಂತರ ಜನ ಮಿಂದು ಪಾವನರಾದ ಕಥೆ. ಆದರೆ ನಿಮಗೊಂದು ಗೊತ್ತಿರಬೇಕು, ನಾವು ಹೇಳಿದಾಗ ಗಾಳಿ ನೀರು ಬೆಂಕಿ ಇದನ್ನೆಲ್ಲ ದೇವರು ಅಂತ ಹೇಳುವ ನಿಮಗೆ ಹುಚ್ಚಲ್ವಾ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಯಾರದನ್ನು ದೇವರಲ್ಲ ಅಂತ ದ್ವೇಷ ಮಾಡ್ತಾರೋ ಅಲ್ಲಗಳೀತಾರೋ ಅಂಥವರಿಗೂ ಉಸಿರಾಡಲಿಕ್ಕೆ ಗಾಳಿ ಬೇಕಲ್ಲ, ಅಂಥವರಿಗೂ ಕುಡಿದು ಬದುಕುವುದಕ್ಕೆ ನೀರು ಬೇಕಲ್ಲ, ಅಂಥವರಿಗೆ ನಿಲ್ಲುವುದಕ್ಕೆ ನೆಲ ಬೇಕಲ್ಲ. ವ್ಯತ್ಯಾಸ ಇಷ್ಟೇ, ನಾವು ಅದಕ್ಕೆ ಕೃತಜ್ಞರಾಗಿ ದೇವರು ಅಂತ ಕರೆದೆವು. ಇನ್ನು ಕೆಲವರು ಅದು ಸಹಜವಾದದ್ದು ಅಂತ ಬಿಟ್ಟರು. ನನಗೆ ಆಶ್ಚರ್ಯ ಅನಿಸಿದ್ದೇನು ಅಂತಂದ್ರೆ, ಇದೇ ದೇಶದಲ್ಲಿ ಹುಟ್ಟಿ ಇಲ್ಲೇ ನೀರು ಗಾಳಿ ಸೇವಿಸಿ ಬದುಕಿದ ಒಬ್ಬ ನನ್ನ ಮಾತೃವಂದನ ಕಾರ್ಯಕ್ರಮ ನೋಡಿದಾಗ ಕೇಳಿದ್ರಂತ ಯಾರತ್ರವೋ, ಅವ್ರಿಗೆ ಏನಾಗಿದೆ, ಅದೇನೋ ಅಮ್ಮನನ್ನು ಕರ್ಕೊಂಡು ಬರ್ತಾರಂತೆ, ಕೂರಿಸ್ತಾರಂತೆ, ಕಾಲು ತೊಳೆಯುವುದಂತೆ, ಅಮ್ಮನ ಕಾಲು ತೊಳೆದಿರ ತಲೆಗೆ ಹಾಕೊಳ್ಳದೆ ಹುಚ್ಚಲ್ವರಿ, ಗಂಡು ಹೆಣ್ಣು ಸೇರಿದ್ರೆ ಮಕ್ಕಳು ಹುಟ್ಟು ಬಿಡ್ತಾರೆ, ಅದ್ರಲ್ಲಿ ಅದ್ಭುತ ಏನಿದೆ ಅಂತಂದ್ರಂತೆ. ಆದ್ರೆ ನೆನಪಿಟ್ಟುಕೊಳ್ಳಿ, ಸಮುದ್ರದಲ್ಲಿ ಹೊರಟಂತಹ ನಾವಿಕ, ಯುದ್ಧಕ್ಕೆ ಹೊರಟಂತಹ ಸೈನಿಕ, ಹೆರುವುದಕ್ಕೆ ಹೊರಟಂತಹ ಹೆಣ್ಣು ಮರಳಿ ಬರ್ತಾರೆ ಅನ್ನುವುದಕ್ಕೆ ಯಾವ ನಿಶ್ಚಯವೂ ಇಲ್ಲ ಅಂತ ಹಿರಿಯರು ಹೇಳುತ್ತಾ ಬಂದರು. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಗರ್ಭದಲ್ಲಿ ನಮ್ಮನ್ನು ಧರಿಸಿದ ಅಮ್ಮ ನಮಗೆ ಈ ಪ್ರಪಂಚದ ಬೆಳಕನ್ನು ತೋರಿಸುವುದಕ್ಕೆ ಬೇಕಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ನಮಗೆ ಜನ್ಮ ಕೊಡುತ್ತಾಳಲ್ಲ, ತನ್ನ ಪ್ರಾಣವನ್ನು ಪಣವಾಗಿಟ್ಟು ನಮಗೆ ಜನ್ಮ ಕೊಟ್ಟ ಅಮ್ಮನನ್ನು ದೇವರು ಅಂತ ಹೇಳದೆ ಇನ್ನೇನು ಹೇಳಬೇಕು ಮಕ್ಕಳೇ? ನಾವು ಏನು ಹೇಳಬೇಕು? ಇದನ್ನು ಮೂರ್ಖತನ ಅಂತ ಅನ್ನುವುದಾದರೆ ಭಾವಕ್ಕೆ ಬೆಲೆ ಎಲ್ಲಿದೆ? ಆದ್ದರಿಂದಲೇ ಭಾವಗಳ ಜೊತೆ ಬದುಕೋಣ ಅಂತ ಹೇಳಿದ್ದು ಯಾಕೆ ಅಂದ್ರೆ, ಹೆತ್ತ ಅಮ್ಮನನ್ನು ದೇವರು ಅಂತ ಗೌರವಿಸಬೇಕು. ಸುಖ ಏನು ಗೊತ್ತಾ ಅಮ್ಮನಿಗೆ? ಅಮ್ಮ ನಿರೀಕ್ಷೆ ಮಾಡೋದೆ ನನ್ನ ಮಕ್ಕಳು ಶ್ರೇಷ್ಠರಾಗಿ ಬದುಕಬೇಕು ಅಂತ. ಇವತ್ತು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಬಗ್ಗೆ ಹೇಳಬೇಕಿದ್ರೆ ಹೇಳಿದ್ರು, ಏನು ಅಮ್ಮ ಮಗ ಒಂದೇ ಬಣ್ಣದ ಬಟ್ಟೆ ಹಾಕೊಂಡು ಬಂದಿದ್ದೀರಾ ಅಂತ. ನಿಮ್ಮ ಪ್ರಿನ್ಸಿಪಾಲ್ರ ಅಮ್ಮ ಇಲ್ಲಿ ಕೂತಿದ್ದಾರೆ. ಇದೇ ಶಾಲೆಯಲ್ಲಿ ಓದಿದಂತ, ಇದೇ ಅಂಗಣದಲ್ಲಿ ಓಡಾಡಿ ನಿಮ್ಮಂತೆ ವಿದ್ಯಾರ್ಥಿ ಜೀವನವನ್ನು ಕಳೆದಂತ ಒಬ್ಬ ಹುಡುಗ ಇಲ್ಲೇ ಸಾಧನೆ ಮಾಡ್ತಾ ಬೆಳೆದು ಈ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾಗಿ ನಿಂತು 1000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಾಗ ಅದನ್ನು ನೋಡುವಾಗ ಅಮ್ಮನ ಮನಸ್ಸಿನ ಆನಂದ ಏನು ಅಂತ ಅರ್ಥೈಸಿಕೊಳ್ಳುವುದಕ್ಕೆ ಪದಗಳಿಲ್ಲ ಮಕ್ಕಳೇ. ಕೊಡಿ ಚಪ್ಪಾಳೆ ಅವರಿಗೊಂದು. ಇಲ್ಲೇ ಪಕ್ಕದಲ್ಲಿ ಕುಳಿತಂತಹ ಹಿರಿಯರು ಹೇಳ್ತಾರೆ, ತಲೆಗೂದಲು ಬೆಳ್ಳಗಾಗಿದವರಿಗೆ, ಯಾಕೆ ವಯಸ್ಸಿನಿಂದ ಜ್ಯೇಷ್ಠರು, ಜೀವನಾನುಭವದಿಂದ ಹಿರಿಯರು, ಅವರು ನೆನಪು ಮಾಡಿಕೊಳ್ತಾರೆ, ನಾವು ಇದೇ ಅಂಗಣದಲ್ಲಿ ಓಡಾಡಿದ ವಿದ್ಯಾರ್ಥಿಗಳಿದ್ದೇವೆ, ನಮ್ಮ ಮಕ್ಕಳು ಇದೇ ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ, ನಮಗೆ ಹೆಮ್ಮೆ ಇದೆ ಅಂತ ಅವರು ಬೀಗಬೇಕಾದ್ರೆ ನಮಗನ್ನಿಸ್ತದೆ. ಎಂಥ ಸಾರ್ಥಕ ಬದುಕದು. ಈ ಕಥೆಯನ್ನು ಯಾಕೆ ನಿಮ್ಮ ಮುಂದೆ ಹೇಳಿದೆ ಅಂತಂದ್ರೆ, ನಿಮ್ಗೆ ಅವ್ರನ್ನೆಲ್ಲ ನೋಡ್ತಾ ಇರಬೇಕಿದ್ರೆ ನಮ್ಮ ಪ್ರಿನ್ಸಿಪಾಲ್ರ ಅಮ್ಮ ಅಂತ ಅಷ್ಟೇ ಕಾಣಬಾರದು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಅಂತ ಮಾತ್ರ ನಿಮಗೆ ಕಾಣಬಾರದು. ಅದರಿಂದಾಚೆಗೆ ಅವರನ್ನು ನಡೆದಾಡುವ ಆದರ್ಶ ಅನ್ನುವ ಭಾವ ನಿಮ್ಮ ಮನಸ್ಸಲ್ಲಿ ಮೂಡಿದರೆ ಅವರ ಶ್ರಮ ಸಾರ್ಥಕ ಆಗ್ತದೆ. ಹಾಗಾಗಿ ಭಾವಗಳ ಜೊತೆ ಬದುಕಬೇಕು. ಅಮ್ಮನ ದೇವರು ಅಂತ ಹೇಳಬೇಕು. ಅಮ್ಮನನ್ನು ದೇವರು ಅಂತ ಹೇಳಬೇಕು ಅಂತ ನಾನು ಹೇಳುವುದಕ್ಕೆ ಹೊರಟದ್ದು ಯಾಕೆ ಗೊತ್ತಾ ನಿಮಗೆ? ಮಾತೃವಂದನದ ಕಾರ್ಯಕ್ರಮ ಆಗಿ ಇವತ್ತಿಗೆ ಸುಮಾರು 45,000 ವಿದ್ಯಾರ್ಥಿಗಳ ಜೊತೆ ಮಾತಾಡಿದೆ ಅನ್ನುವಂತಹ ಅಭಿಮಾನ, ಸ್ವಾಭಿಮಾನ ನನ್ನನ್ನೊಳಗೆ ಯಾಕೆ ಅಂತ ಕೇಳಿದರೆ ಮಕ್ಕಳೇ, ಮಕ್ಕಳು ಅಮ್ಮನಿಗೆ ಕೊಟ್ಟ ಉಪದ್ರ ಏನು ಅನ್ನೋದನ್ನು ತಾಯಂದಿರ ಕಣ್ಣಿನ ಕಥೆಯನ್ನು ಕೇಳಿದೆ ನಾನು. ಬಹುಶಃ ಎಲ್ಲಿವರೆಗೆ ದುರಂತ ಬಂತು ಅಂತ ನಮ್ಮ ಹುಡುಗರು ದಯವಿಟ್ಟು ಕಿವಿ ಕೊಡಬೇಕು ಮಕ್ಕಳ. ಇಲ್ಲಿ ಏನು ಗೊತ್ತಾ, ಮೊನ್ನೆ ಒಬ್ರು ಶಾಲೆ ಕಟ್ಟಿದಂತಹ ವ್ಯಕ್ತಿ ಭಾಷಣ ಮಾಡುತ್ತಾರೆ. ಅತ್ಯಂತ ಸುಂದರವಾದಂತಹ ಶಾಲೆಯನ್ನು ಕಟ್ಟಿದ್ದಾರೆ.
ಅದಕ್ಕೆ ಜ್ಞಾನಸುಧಾ ಅಂತ ಹೆಸರು. ಅವರ ಹೆಸರು ಸುಧಾಕರ ಶೆಟ್ಟಿ. ಅವರಲ್ಲಿ ಜೀವನ ಮೌಲ್ಯಗಳನ್ನು ಕೊಡುವಂತಹ ಉಪನ್ಯಾಸಗಳು ಆಗಾಗ ನಡೀತವೆ. ಮೊನ್ನೆ ಒಂದು ದಿವಸ ಅವರೇ ಮಾತಾಡುತ್ತಾ ಹೇಳ್ತಾರೆ, ದುರ್ವ್ಯಸನಕ್ಕೆ ಒಳಗಾದ ಮಕ್ಕಳ ಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಬ್ಬಾಕೆ ತಾಯಿ ಬಂದು ಕಣ್ಣೀರು ಹಾಕಿ ಹೇಳ್ತಾರಂತೆ, ನನ್ನ ಮಗ ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೊಳಗಾಗಿದ್ದಾನೆ, ಇನ್ನೇನೋ ಮಾಡಬಾರದೆಲ್ಲ ಮಾಡುತ್ತಾರೆ. ಆದರೆ ನನಗೊಂದೇ ಒಂದು ಬೇಜಾರೇನು ಅಂತಂದ್ರೆ, ಅವನ ದುರ್ವ್ಯಸನದ ಪರಿಣಾಮವಾಗಿ ನನ್ನ ಮಗನಿಗೆ ನನ್ನನ್ನು ಕಂಡಾಗಲೂ ಕೂಡ ಇನ್ನು ಯಾವಳೋ ಹುಡುಗಿಯ ಸುಖವನ್ನು ಪಡೆಯಬೇಕಾದ ಉಂಟಾಗಬೇಕಾದ ಭಾವ ನನ್ನನ್ನು ನೋಡುವಾಗ ನನ್ನ ಮಗನಿಗೆ ಬಂತು ಅಂತ ಅಮ್ಮ ಕಣ್ಣೀರು ಹಾಕ್ತಾರಂತೆ. ಯೋಚನೆ ಮಾಡಿ ಮಕ್ಕಳೇ, ಈ ಪ್ರಪಂಚದಲ್ಲಿ ದುರ್ವ್ಯಸನಕ್ಕೆ ಒಳಗಾದ್ರೆ ತಾನು ಸುಖ ಪಡಬೇಕಾದ ಹೆಣ್ಣು ಯಾರು, ಜನ್ಮ ಕೊಟ್ಟ ತಾಯಿ ಯಾರು ಅಂತ ಅರ್ಥ ಆಗದ ಸ್ಥಿತಿಗೆ ಒಬ್ಬನ ಮನಸ್ಥಿತಿ ಬಂದು ಬಿಡುವುದು ಅಂತಾದರೆ ನಾವು ಎಚ್ಚೆತ್ತುಕೊಳ್ಳಬೇಕಾದದ್ದು ಎಷ್ಟು ಅನ್ನುವುದನ್ನು ಯೋಚನೆ ಮಾಡಿ. ಈ ಜಗತ್ತಿನಲ್ಲಿ ಅಮ್ಮನನ್ನು ದೇವರು ಅಂತ ನಾವು ಮಾತ್ರ ಹೇಳಿದ್ದಲ್ಲ. ಚಿಕ್ಕಮ್ಮ ತನ್ನ ತಂದೆಗೆ ಕೊಟ್ಟ ಮಾತನ್ನು ಉಳಿಸಬೇಕು ಅನ್ನುವ ಕಾರಣಕ್ಕೆ ಅಯೋಧ್ಯೆಯ ಅಧಿಕಾರವನ್ನು ಬಿಟ್ಟು ತೆರಳಿದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಚಿಕ್ಕಮ್ಮನನ್ನು ದೇವರು ಅಂತ ಗೌರವಿಸಿದ ಮಹಾತ್ಮ ನಮಗೆ ಆದರ್ಶ ಆಗಬೇಕಲ್ಲ. ಇವತ್ತಿಗೆ ನಮಗೆ ಯತಿ ಪರಂಪರೆ ಇದೆ. ಶೃಂಗೇರಿಯ ಜಗದ್ಗುರು ಪೀಠವನ್ನು ನೀವು ನೋಡಬಹುದು, ಅಲ್ಲಿಂದ ಮುಂದೆ ಉಡುಪಿಯ ಆಚಾರ್ಯ ಮಧ್ವರ ಪೀಠವನ್ನು ನೋಡಬಹುದು, ಶಿಲ್ಪಕಲಾ ಪರಂಪರೆಗೆ ವೈಭವದ ಕೊಡುಗೆಯನ್ನು ಕೊಟ್ಟಂತಹ ಸಹಸ್ರ ವರ್ಷಗಳಿಗೂ ಮಿಕ್ಕಿದ ಪರಂಪರೆಯುಳ್ಳ ಆನಗುಂದಿ ಸಂಸ್ಥಾನದ ಸರಸ್ವತಿ ಪೀಠ ಪರಂಪರೆಯನ್ನು ನೀವು ನೋಡಬಹುದು. ಈ ಕಡೆ ಗೌಡ ಸಾರಸ್ವತ ಸಮಾಜದ ಅನೇಕ ಗುರುಪೀಠಗಳ ಪರಂಪರೆಯನ್ನು ನೋಡಬಹುದು. ಉತ್ತರಾದಿ ಮಠದ ಪರಂಪರೆಯನ್ನು ನೀವು ನೋಡಬಹುದು. ಯಾವ ಮಠ ಮಂದಿರಗಳು, ಯಾವ ಪರಂಪರೆಯು ನಮ್ಮಲ್ಲಿದ್ದಾವ, ಆ ಪೀಠದಲ್ಲಿ ಕುಳಿತಂತ ಯತಿಗಳು ಜಗತ್ತಿನಲ್ಲಿ ದೇವರನ್ನು ಬಿಟ್ರೆ, ಅವರ ಗುರುಗಳನ್ನು ಬಿಟ್ರೆ ಅವರು ನಮಸ್ಕಾರ ಮಾಡುವುದು ಹೆತ್ತ ತಾಯಿಗೆ ಮಾತ್ರ ಹೊರತು ಇನ್ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ. ಹಾಗಿದ್ರೆ ಭಾರತೀಯ ಪರಂಪರೆಯಲ್ಲಿ ಯತಿಗಳಿಗೆ ಕೊಟ್ಟ ಗೌರವ ಏನು ಗೊತ್ತಾ? ಗರ್ಭಗುಡಿಯಲ್ಲಿರುವ ಬಿಂಬ ಭಗವಂತನ ಸ್ಥಿರ ರೂಪವಾದರೆ ನಡೆದಾಡುವ ಯತಿಗಳು ಭಗವಂತನ ಚರರೂಪ ಅಂತ ಗೌರವಿಸಿದ ಪರಂಪರೆ ನಮ್ಮದು. ಅಂದ್ರೆ ಯತಿಗಳು ನಡೆದಾಡುತ್ತಾರೆ ಅಂದ್ರೆ ದೇವರು ನಡೆದಾಡಿ ಬರುತ್ತಾರೆ ಅಂತ. ಅಂತಹ ದೇವರ ಸ್ವರೂಪವೇ ಆಗಿರುವಂತ ಯತಿಗಳೂ ಕೂಡ ತಾಯಿಗೆ ನಮಸ್ಕಾರ ಮಾಡಿ ಗೌರವಿಸ್ತಾರೆ ಅಂತಾದ್ರೆ ನಾವು ನೀವೆಲ್ಲ ಅಮ್ಮನನ್ನು ಗೌರವಿಸಬೇಕಾದ ಬಗೆ ಹೇಗೆ? ಆದ್ದರಿಂದ ಅಮ್ಮನನ್ನು ದೇವರು ಅಂತ ಕರೆಯಬೇಕಾದ್ದು ಆ ಕಾರಣಕ್ಕೆ. ಇವತ್ತು ನಮಗೆ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ತುಂಬಾ ಇಷ್ಟ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೆಸೋತಿಲ್ಲ, ಚಿಂತಿಲ್ಲ. ನೀವು ನೋಡಿ, ಈ ಕಾಲದ ವ್ಯವಸ್ಥೆ ನೀವು ನೋಡಿ. ಆದರೆ ಅಲ್ಲಿ ಬರುವ ಒಳ್ಳೆಯ ವಿಚಾರಗಳನ್ನು ಕೂಡ ಗ್ರಹಿಸಬೇಕು. ಇತ್ತೀಚೆಗೆ ಒಂದು ವಿಡಿಯೋ ಬಂದಿತ್ತು, ಏನು ಗೊತ್ತಾ? ಒಬ್ಬಾಕೆಗೆ ಮದುವೆ ಆಗಿದೆ. ಈಗ ನಾನು ಮಾತಾಡ್ತಿರೋ ಹೆಣ್ಮಗಳನ್ನ ಕರೆದು ಕತೆ ಕೇಳಬೇಕು, ಏನ್ ಮಗ ಮಾತಾಡ್ತಾ ಇದ್ದಿ, ನೀನ್ ಬಂದು ಹೇಳು ಅಂತ. ಏನೋ ತುಂಬಾ ತರಾತುರಿಯಲ್ಲಿದ್ದಾಳೆ ಅವಳು. ನನ್ಗೆ ಕಾಣಿಸ್ತದೆ ಮಗ, ಇಲ್ಲಿ ಕೂತ್ರೆ ಕಾಣಿಸ್ತದೆ, ನೀನು ತಿರುಗಿ ನನ್ನನ್ನು ನೋಡ್ತಾ ಇದ್ದೀನಿ, ನೀನು ಕಾಣಿಸ್ತಾ ಇದ್ದೀಯ ನನಗೆ. ಸ್ವಲ್ಪ ಹೊತ್ತು 2 ನಿಮಿಷ ಕೇಳಿಸ್ಕೋ. ಈ ಕಡೆ ವಿಷಯ ಏನು ಅಂತಂದ್ರೆ, ಒಬ್ಬಾಕೆ ಮದುವೆ ಆಗ್ತಾಳೆ. ಮದುವೆಯಾದ ಹೆಣ್ಣುಮಗಳಿಗೆ 13 ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. 13 ವರ್ಷದ ನಂತರ ಆಕೆ ಗರ್ಭಿಣಿ ಆಗ್ತಾಳೆ. ಆಸ್ಪತ್ರೆಗೆ ಹೆರುವುದಕ್ಕೆ ಹೋಗ್ತಾಳೆ. ಮಗು ಹುಟ್ಟಿ ಕೆಲವೇ ನಿಮಿಷಗಳಲ್ಲಿ ತಾಯಿ ತೀರಿ ಹೋಗ್ತಾಳೆ. ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ? ಮಗುವನ್ನು ಎತ್ತಿ ತೀರಿ ಹೋದ ತಾಯಿಯ ಕೆನ್ನೆಯ ಮೇಲೆ ಬಿಟ್ಟಿದ್ದಾರೆ. ಆ ಮಗು ಅಮ್ಮನ ಕೆನ್ನೆಯ ಮೇಲೆ ಮಲ್ಕೊಂಡಿದೆ. ಡಾಕ್ಟರ್ ಈ ದೃಶ್ಯವನ್ನು ನೋಡಲಾಗದೆ ತಲೆ ಮೇಲೆ ಕೈ ಇಟ್ಟುಗಳು ಅಂತ ಅಳುತ್ತಾ ಇದ್ದಾರೆ. ಯೋಚನೆ ಮಾಡಿ ಮಗಳೇ, ಆ ಮಗುವಿಗೆ ನಾಳೆ ಭವಿಷ್ಯ ಇದೆ. ಆ ಮಗು ಎಲ್ಲೋ ಬದುಕು ಕಟ್ಟಿಕೊಳ್ಳಬಹುದು. ಆದರೆ ನಿಮ್ಮ ಹಾಗೆ ಬದುಕಿ ಎತ್ತರಕ್ಕೆ ಬರಬೇಕಿದ್ರೆ ಅಮ್ಮ ಅಂತ ಕರೆಯುವುದಕ್ಕೆ ಜೊತೆಗೆ ಅಮ್ಮನೇ ಇಲ್ಲವಲ್ಲ. ಹಾಗಿದ್ರೆ 13 ವರ್ಷಗಳ ಕಾಲ ತನಗೆ ಸಂತತಿ ಇಲ್ಲ ಅನ್ನೋ ಕಾರಣಕ್ಕೆ ಕಂಡ ಗುಡಿಗೆ ಕೈ ಮುಗಿದು ಇದ್ದ ಪ್ರಯತ್ನಗಳನ್ನು ಮಾಡಿ, ಇದ್ದ ವೈದ್ಯರನ್ನು ಸಂಪರ್ಕಿಸಿ ಔಷಧೋಪಚಾರಗಳನ್ನು ಮಾಡಿಕೊಂಡು ನನಗೊಂದು ಮಗು ಹುಟ್ಟಿ ಕಣ್ಣ ಮುಂದೆ ಬಂದ್ರೆ ನನ್ನ ಬದುಕು ಸಾರ್ಥಕ ಅಂತ ಯೋಚನೆ ಮಾಡಿದ ತಾಯಿ ಮಗುವಿಗೆ ಜನ್ಮ ಕೊಟ್ಟು ಕೆಲವೇ ನಿಮಿಷಗಳಲ್ಲಿ ಪ್ರಪಂಚ ಬಿಟ್ಟು ಹೋಗುತ್ತಾಳಲ್ಲ. ಆ ಮಗುವಿನ ಬದುಕಿನಲ್ಲಿ ಅಮ್ಮ ಅಂತ ಕರೆಯುವುದಕ್ಕೆ ಯಾರಿದ್ದಾರೆ? ಅಂತಹ ತಾಯಿಯೂ ಕೂಡ ಬದುಕಿನಲ್ಲಿ ನಿರೀಕ್ಷೆ ಮಾಡೋದು ನನ್ನ ಮಗು ಚೆನ್ನಾಗಿರಲಿ ಅಂತ. ಇಂತಹ ತಾಯಿಯ ಬಗೆಗೆ ನಮಗೆ
ಸಂತೋಷ ಕೊಡಬೇಕು ಅಂತ ನಮಗನ್ನಿಸದೆ ಹೋದರೆ, ಅಥವಾ ಅವರ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ನಮಗೆ ಅನ್ನಿಸದೆ ಹೋದರೆ, ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಬೇಕಲ್ಲ ನಮ್ಮನ್ನು ನಾವು. ಆದ್ರಿಂದ ನಾನು ಹೇಳ್ತಾ ಇರೋದು, ಮೊಟ್ಟ ಮೊದಲಿಗೆ ಅಮ್ಮನನ್ನು ಗೌರವಿಸುವಂತಹ ಭಾವ ನಮ್ಮಲ್ಲಿರಬೇಕು. ಯಾಕೆ ಅಂದರೆ, ಜೀವನ ಅನುಭವದಲ್ಲಿ ಹಿರಿಯರು ಒಂದು ಮಾತು ಹೇಳಿದರು, ನಾನು ಬೆಳಗ್ಗೆದ್ದು ಯಾವುದೇ ಕೆಲಸ ಹೊರಡಬೇಕಿದ್ರೆ ಮೊದಲು ಅಮ್ಮನಿಗೆ ನಮಸ್ಕಾರ ಮಾಡದೆ ಹೊರಡೋದಿಲ್ಲ. ಸರ್, ಯಾಕೆ ಹಾಗೆ ಮಾಡ್ತೀರಾ? ದಿನ ಅಮ್ಮನಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರೆ, ಸರ್, ನಾನು ನಂಬಿದ ಎಲ್ಲ ದೇವರ ಸಾನ್ನಿಧ್ಯ ಇರುವುದು ನನ್ನ ಅಮ್ಮನ ಕಾಲಬುಡದಲ್ಲಿ ಅಂತ ಹೇಳಿದವರನ್ನು ಕಂಡಿದ್ದೇನೆ ನಾನು. ಇಂತಹ ಭಾವದಿಂದ ಅಮ್ಮನನ್ನು ಪ್ರೀತಿಸುವುದಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಮಕ್ಕಳೇ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಗೊತ್ತಿರಲಿಕ್ಕೆ ನೀವು ಆಚಾರ್ಯ ಶಂಕರರ ಮಾತೃಪಂಚಕ ಅಂತ ಒಂದು 5 ಶ್ಲೋಕಗಳಿದ್ದಾವೆ. ಅದರಲ್ಲಿ ಅಮ್ಮನ ಹಿರಿಯಮೆ ಬಗ್ಗೆ ಅವರು ಹೇಳ್ತಾರೆ. ನಾವು ಸಣ್ಣವರಿದ್ದಾಗ ನಾನು ಮಾಡಿದ ತಪ್ಪುಗಳೆಷ್ಟು, ನನ್ನಿಂದ ಆದ ಸಮಸ್ಯೆಗಳೆಷ್ಟು ನಿನಗೆ, ಹಗಲು ರಾತ್ರಿಗಳ ಕಾಲ ವಿಶ್ರಾಂತಿ ಪಡೆಯದೆ ನನ್ನನ್ನು ನೀನು ಸಲಹಿದ ಪ್ರೀತಿ ಎಂಥದ್ದು ಅಂತ ಅಮ್ಮನ ಬಗ್ಗೆ ತುಂಬ ಹೇಳ್ತಾರೆ. ಇದೆಲ್ಲ ನಿಮ್ಮ ನೆನಪಾಗಬೇಕಿದ್ರೆ ನೀವು ಒಮ್ಮೆ ನಿಮ್ಮ ಬಾಲ್ಯದ ದಿನಗಳ ಕಡೆಗೆ ಹೋಗಬೇಕು. PUCಯಲ್ಲಿ ಡಿಗ್ರಿಯಲ್ಲಿ ಯೋಚನೆ ಮಾಡಬೇಡಿ. ಒಮ್ಮೆ ನೀವು ಮನೆಯಿಂದ ಅಂಗನವಾಡಿಗೆ ಹೊರಟ ದಿನಗಳನ್ನು ನೀವು ನೆನಪು ಮಾಡಿಕೊಂಡ್ರೆ, ಶಾಲೆಗೆ ಹೋಗೋದಿಲ್ಲ ಅಂತ ಹಠಕಟ್ತಾ ಇದ್ದ ನಿಮ್ಮನ್ನು ಗದರಿಸಿದ ಅಮ್ಮ, ಅಲ್ಲ ನೀವು ಕೇಳಿದ್ದನ್ನು ತೆಗೆದುಕೊಟ್ಟು ನಿಮ್ಮ ತಲೆಮೇವರಿಸಿ ನಿಮ್ಮ ಹಣೆಗೆ ಮುತ್ತಿಕ್ಕಿ ನಿಮ್ಮನ್ನು ಶಾಲೆಗೆ ಬಿಟ್ಟು ಬಂದ ಅಮ್ಮ, ಇವತ್ತಿನ ಹಾಗೆ ಬಸ್ಸಿನ ವ್ಯವಸ್ಥೆಗಳಿಲ್ಲದ ಕಾಲಘಟ್ಟದಲ್ಲಿ ನಿಮ್ಮನ್ನೆತ್ತಿ ಸೊಂಟದಲ್ಲಿ ಕುಳಿಸಿಕೊಂಡು ಅಷ್ಟು ದೂರ ನಡೆದ ಅಮ್ಮ, ಇಲ್ಲ ನಿಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳು ಕೂಡ ಅದು ದೇವರ ಹೆಜ್ಜೆಗಳು ಅಂತ ಭಾವಿಸಿ ನಿಮ್ಮ ಪುಟ್ಟ ಪಾದಗಳನ್ನು ಚುಂಬಿಸಿದ ನಿಮ್ಮಮ್ಮ. ಎಷ್ಟು ಎಷ್ಟು ಪ್ರೀತಿ ಇದೆ. ಮೊಗೆದಷ್ಟು ಪ್ರೀತಿ ಕೊಡಬಲ್ಲ ಕಡಲು ಒಬ್ಬಾಕೆ ಪ್ರೀತಿಯ ಕಡಲಿದ್ರೆ ಅದು ಜಗತ್ತಿನಲ್ಲಿ ಅಮ್ಮ ಮಾತ್ರ. ಆದರೆ ಕಾಲಘಟ್ಟ ಎಲ್ಲಿವರೆಗೆ ಬದಲಾಗಿ ಬಂತು. ಒಮ್ಮೆ ನಾನು ಹುಡುಗರನ್ನು ಕೇಳಬೇಕು, ಇವತ್ತಿನ ಮೀಡಿಯಾಗಳಲ್ಲಿ ನೋಡಿ ಹುಡುಗರೊಮ್ಮೆ ಅಮ್ಮ ವಯಸ್ಸಾಗ್ತಾ ಬಂದ ಹಾಗೆ ಅವಳ ಹೆಸರಿನಲ್ಲಿ ಜಾಗ ಇದ್ರೆ, ಅವಳ ಹತ್ರ ಬಂಗಾರ ಇದ್ರೆ, ಅವಳು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅಮ್ಮನಿಗೆ ಅಪ್ಪನಿಗೆ ಅಂತ ವ್ಯತ್ಯಾಸ ಇಲ್ಲದೆ ಅವರನ್ನೇ ಕೊಲೆ ಮಾಡುವ ಹಂತಕ್ಕೆ ಮಕ್ಕಳು ಬೆಳೆದು ಬಿಟ್ರಲ್ಲ. ಆವತ್ತು ನಾವು ಸಣ್ಣವರಿದ್ದಾಗ ಒಬ್ಬ ಗಂಡು ಮಗನನ್ನು ಎತ್ತಿಕೊಂಡು ನಿಮ್ಮ ಹೆಜ್ಜೆಗಳನ್ನು ತನ್ನ ಎದೆಯ ಮೇಲೆ ನಿಲ್ಲಿಸಿಕೊಂಡಂತಹ ಒಬ್ಬ ಅಪ್ಪ, ಅಲ್ಲ ನಿಮ್ಮ ಬಾಯಿಯಲ್ಲಿ ಸುಳಿತಾ ಇದ್ದಂತಹ ಜೊಲ್ಲಿನಿಂದ ತನ್ನ ಎದೆಯನ್ನು ಒದ್ದೆ ಮಾಡಿಕೊಂಡಂತಹ ಒಬ್ಬ ಅಪ್ಪ, ನನ್ನ ಮಗನ ಹೆಜ್ಜೆಯ ಗುರುತು ನನ್ನ ಎದೆಯ ಮೇಲೆ ಮೂಡಿದರೆ ಅದು ದೇವರ ಹೆಜ್ಜೆಯ ಗುರುತು ಅಂತ ನಿಮ್ಮ ಪುಟ್ಟ ಪಾದಗಳನ್ನು ಎದೆ ಮೇಲೆ ನಿಲ್ಲಿಸಿಕೊಂಡ ಅಪ್ಪನಿಗೆ ಬೆಳೆದು ನಿಂತ ನಮ್ಮ ಕಾಲುಗಳು ಅವ್ರ ಎದೆ ಮೇಲೆ ಹೋದರೆ ಪರಿಸ್ಥಿತಿ ಹೇಗಿರಬಹುದು ಅಂತ ಯೋಚನೆ ಮಾಡಬೇಕಲ್ಲ. ನೋಡಿ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ದೊಡ್ಡವರಿದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ. ಅದರರ್ಥ ನೀವು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಬುದ್ಧಿ ಹೇಳ್ತೇನೆ ಅಂತ ತಪ್ಪು ತಿಳಿಬೇಡಿ. ಸಮಾಜದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ನೋಡ್ತಾ ನೋಡ್ತಾ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ ಈ ವಯಸ್ಸಿದೆಯಲ್ಲ ನಿಮ್ಮದು, ಅದೇನಾಗ್ತದೆ ಅಂತಂದ್ರೆ ಒಂದು 16-17 ವಯಸ್ಸಿಗೆ ಬಂದಾಗ ನಾವು ಏನು ಬೇಕಾದ್ರೂ ಮಾಡಿಬಿಡಬಲ್ಲೆವು, ನಮ್ಮಷ್ಟು ತಿಳಿದವರು ಇನ್ಯಾರೂ ಇಲ್ಲ, ಈ ಜಗತ್ತನ್ನು ಆಳಿ ಬಿಡುತ್ತೇನೆ ಅಂತ ನಮ್ಗೆ ಅನ್ನಿಸಿಬಿಡ್ತದೆ ಮಕ್ಕಳೇ. ಆದರೆ ವಯಸ್ಸು ಮತ್ತೆ ಏರ್ತಾ ಒಂದು ಹಂತಕ್ಕೆ ನಾವು ಬಂದಾಗ ನಾವು ಅವತ್ತು ಮಾಡಿದ್ದು ಮಕ್ಕಳಾಟಿಕೆ ಆಗಿಬಿಡುತ್ತೋ ಅಂತ ನಮಗೆ ಅನ್ನಿಸಿಬಿಡುತ್ತದೆ. ಹಾಗಾಗಿ ಬದುಕಿನ ಪ್ರತಿಯೊಂದು ಹೆಜ್ಜೆಗಳನ್ನು ಬಹಳ ಎಚ್ಚರದಿಂದ ಇಡಬೇಕಾದಂತ ಅವಶ್ಯಕತೆ ಇದೆ. ಇನ್ನೊಂದು ಕಥೆ ಗೊತ್ತಾ ನಿಮಗೆ? ಸಂಬಂಧ ಅಮ್ಮ ಅಪ್ಪ ಎಲ್ಲ ಜೊತೆಗಿದ್ದಾಗ ಗೊತ್ತಾಗೋದಿಲ್ಲ, ಕಳ್ಕೊಂಡ ಮೇಲೆ ಕಷ್ಟ ಆಗ್ತದೆ. ಆಮೇಲೆ ಏನು ಕಷ್ಟ ಆಗ್ತದೆ ಅಂತಂದ್ರೆ, ಫೇಸ್ಬುಕ್ ಅಲ್ಲೇ ಬಂದಂತ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ರು. ಅದನ್ನು ಒಂದು ಸಿಂಹ ಬಂದು ನಿಂತಿದೆ ಗರ್ಜಿಸ್ತಾ, ಒಂದು ಜಿಂಕೆ ಮರಿ ಹೋಗಿ ಸಿಂಹದ ಬಾಯಿ ಮುತ್ತು ಕೊಡ್ತಾ ಇದೆ. ಅದನ್ನು ನೋಡಿದಾಗ ದೂರದಲ್ಲಿ ನಿಂತ ದೊಡ್ಡ ಜಿಂಕೆ ಕೇಳುತ್ತಂತೆ, ಹುಚ್ಚ ನೀನು ಹೋಗಿ ಸಿಂಹದ ಬಾಯಿಗೆ ಯಾಕೆ ಮುತ್ತು ಕೊಡ್ತೀಯ, ಸಾಹಿತ್ಯ ಬಾಯಿ ಕಡೆ ಅಂತ. ಆವಾಗ ಮರಿ ಜಿಂಕೆ ಹೇಳುತ್ತಂತೆ, ಏನಿಲ್ಲ, ಸ್ವಲ್ಪ ಹೊತ್ತಿಗಿಂತ ಮೊದಲು ನಮ್ಮ ಅಮ್ಮ ಇಲ್ಲೋ ಎಲ್ಲ ಒಳಗೋಗಿದ್ದಾಳೆ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಿದ್ದೇನೆ ಅಂತ. ನೆನಪಿರ್ಲಿ, ಅಮ್ಮನನ್ನು ಅಪ್ಪನನ್ನು ಕಳ್ಕೊಂಡ್ರೆ ಮಕ್ಕಳೇ, ಮರಿಜಿಂಕೆಗಳಂತಿರುವ ನಾವು ನಾಳೆ ಈ ಜಗತ್ತಿನ ಬಾಯಿಯಲ್ಲಿ ನನ್ನ ಅಮ್ಮ ಎಲ್ಲಿದ್ದಾಳೆ ನಮ್ಮ ಅಪ್ಪ ಎಲ್ಲಿದ್ದಾಳೆ ಅಂತ ಹುಡುಕುವ ದಿನ ಬಂದ್ರೆ ಆವಾಗ ನಮ್ಮ ಜೊತೆಗೆ ಉಳಿಯುವುದು ಪಶ್ಚಾತ್ತಾಪ ಮಾತ್ರ. ಹಾಗಾಗಿ ಇವತ್ತು ನೀವು ಅಪ್ಪ ಅಮ್ಮ ಮೆಚ್ಚುವಂತೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ. ಅಪ್ಪ ಅಮ್ಮನಿಗೆ ನಾಳೆ ನೀವು ಶ್ರೀಮಂತರಾದ್ಮೇಲೆ ಅವ್ರಿಗೆ ತುಂಬ ಚಿನ್ನ ತಂದು ಕೊಡಿ, ದೊಡ್ಡ ಕಾರಲ್ಲಿ ಕರ್ಕೊಂಡೋಗಿ ಮಕ್ಕಳೇ, ಚಿಂತಿಲ್ಲ, ದೇವರ ಆ ಸಂಪತ್ತನ್ನು ನಿಮ್ಗೆ ಕೊಡಬೇಕು.
ಆದರೆ ಸದ್ಯದ ಸ್ಥಿತಿಯಲ್ಲಿ ನೀವು ಕೊಡ್ಲಿಕ್ಕಿರುವುದು ಅಪ್ಪ ಅಮ್ಮನಿಗೆ ಒಂದು ಪ್ರೀತಿಯ ಸಂಪತ್ತು ಮತ್ತು ನಿಮ್ಮ ಬದುಕನ್ನು ನೀವು ಚೆನ್ನಾಗಿ ಕಟ್ಟಿಕೊಳ್ಳುವ ಖುಷಿಯನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ. ಈ ಮಾತನ್ನು ಯಾಕೆ ನಿಮ್ಗೆ ಹೇಳ್ತೇನೆ ಅಂತಂದ್ರೆ, ಒಂದು ದಿವಸ ಒಬ್ಬರು ಕೋಟ್ಯಧಿಪತಿ ತೀರ್ಕೊಂಡ್ರು. ಅವರ ವ್ಯಾವಹಾರಿಕ ಕಾರಣದಿಂದ ಅವರಿಗೆ ಒಂದಿಷ್ಟು ದ್ವೇಷ ಇತ್ತು, ಸಂಘರ್ಷಗಳೆಲ್ಲ ಇದ್ದು, ಊರಿಗೆ ಒಳ್ಳೆ ಕೆಲಸ ಮಾಡಲಿಲ್ಲ ಅಂತೆಲ್ಲ ಮಾಡಿದ್ದಾರೆ. ಆದರೆ ಅವರ ಅಮ್ಮ ತೀರಿ ಹೋದ ಮಗನ ಶವದ ಪಕ್ಕದಿಂದ ಕಣ್ಣೀರು ಹಾಕ್ತಾ ಹೇಳ್ತಾರೆ, ಇವನು ಹೋಗುವುದು ಹೇಗೂ ಹೋಗಿಬಿಟ್ಟ, ನಮಗೂ ನೆಮ್ಮದಿ ಇಲ್ಲದ ಹಾಗೆ ಮಾಡಿಬಿಟ್ಟ ಅಂತ ಅಮ್ಮ ಅಳುವುದನ್ನು ನೋಡಿದೆ ನಾನು. ಅಂದ್ರೆ ನಾವು ಆರ್ಥಿಕವಾಗಿ ಪ್ರಬಲರಾಗುವುದಷ್ಟೇ ಅಪ್ಪ ಅಮ್ಮನಿಗೆ ಸಂತೋಷ ಕೊಡುವ ವಿಷಯ ಅಲ್ಲ, ನಮ್ಮ ಜೀವನ ಮೌಲ್ಯಗಳ ಮೂಲಕ ಅಪ್ಪ ಅಮ್ಮ ಖುಷಿ ಪಡುವ ಹಾಗೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ. ಯಾಕೆ ಅಂದ್ರೆ ನಿಮ್ಮೆಲ್ಲ ಸಣ್ಣರಿರುವಾಗ ದೇವರೇ ಅಂತ ಕರೆದಿರ್ತಾರೆ ನಿಮ್ಮ ಅಮ್ಮ ನಿಮ್ಮಪ್ಪ. ಕೇಳಿ, ನಮ್ಮ ಹೆಣ್ಣು ಮಕ್ಕಳಂತೂ ಒಬ್ಬಾಕೆ ಹೆಣ್ಣು ಮಗು ಹುಟ್ಟಿದ್ರೆ ಅದನ್ನು ಸಂಭ್ರಮಿಸುವ ಅಪ್ಪನ ಅಂತರಂಗದ ಕಥೆ ಬಹಳ ದೊಡ್ಡದಿದೆ. ಅದು ನಾನು ಯಾವತ್ತೂ ಹೆಣ್ಮಕ್ಳಿಗೆ ಹೇಳ್ತಿರ್ತೇನೆ, ನಾನು ಹುಡುಗಿಯರು ಅಂತ ನಿಮ್ಮ ಬಗ್ಗೆ ಕೇಳರಿಮೆ ಬೇಡ. ಯಾಕಂದ್ರೆ ಇವತ್ತಿನ ಜಗತ್ತಿನ ಸಾಧನೆ ನೋಡಿದ್ರೆ ಎಲ್ಲಿವರೆಗೆ ಅಂತಂದ್ರೆ, ನಮ್ಮ ದೇಶದ ಹೆಣ್ಣು ಮಕ್ಕಳ ಹಣೆಯ ಕುಂಕುಮ ಒರೆಸಿದವರಿಗೆ ಅವರ ಬದುಕನ್ನು ಕೊನೆಗಾಣಿಸುವ ರೀತಿಯಲ್ಲಿ ಉತ್ತರ ಕೊಟ್ಟದ್ದು ಕೂಡ ನಮ್ಮ ದೇಶದ ಹೆಣ್ಣು ಮಕ್ಕಳೇ. ಅಂತ ಸಾಧನೆ ಮಾಡುವ ಹತ್ತಕ್ಕೆ ಇವತ್ತು ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ದಾರೆ ಅಂತಂದ್ರೆ ನಮಗೆ ಖುಷಿ ಅನ್ನಿಸಬೇಕು. ಆದರೆ ಇದೇ ಊರಲ್ಲಿ ಬದುಕು ಕಟ್ಟಿಕೊಂಡ ನಮಗೇನು ಅನ್ನಿಸ್ಬೇಕು ಅಂತ, ಈ ಹೆಣ್ಮಕ್ಳು ಯಾಕೆ ಈ ಪ್ರಪಂಚದಲ್ಲಿ ಹುಟ್ಟಿದ್ರು ಅಂತ ಒಂದು ಕಾಲ್ಪನಿಕ ಕಥೆ ಇದೆ. ದೇವರು ಯೋಚನೆ ಮಾಡಿದ್ರಂತೆ, ನಾನು ಇಷ್ಟು ದೊಡ್ಡ ಸೃಷ್ಟಿ ಮಾಡಿಬಿಟ್ಟೆ, ಎಲ್ಲರ ಜೊತೆ ತಾನಿರೋದಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ದೇವರು ಏನು ಮಾಡಿದ್ರು ಅಂತಂದ್ರೆ ಅಮ್ಮ ಎನ್ನುವ ಹೆಣ್ಣನ್ನು ಈ ಪ್ರಪಂಚದಲ್ಲಿ ಹುಟ್ಟಿಸಿದ್ರಂತೆ. ಹಾಗಾಗಿ ನಾವೆಲ್ಲ ಅಮ್ಮನ ಜೊತೆ ಬದುಕು ಕಟ್ಟಿಕೊಳ್ತಾ ಬಂದೆವು. ಅಮ್ಮ ಮಗನನ್ನ ಸಾಕಿ ಬೆಳೆಸ್ತಾ ದೊಡ್ಡವನಾಗಿಸ್ತಾ ಬಹಳ ಪ್ರೀತಿಯನ್ನು ನೋಡ್ತಾ ಬಂದು ವಯಸ್ಸಾಗುವಾಗ ಯೋಚನೆ ಮಾಡಿದ್ರಂತೆ, ನನಗೂ ವಯಸ್ಸಾಯ್ತಲ್ಲ, ನನ್ನ ಹಾಗೆ ಪ್ರೀತಿ ಕೊಟ್ಟರು ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳೋರ್ಬೇಕಲ್ಲ ಅಂತ ಅವನಿಗೊಂದು ಮದುವೆ ಮಾಡಿ ಹೆಂಡತಿ ಅನ್ನುವ ಹೆಣ್ಣನ್ನು ಅವನಿಗೆ ಜೊತೆ ಮಾಡಿದ್ರಂತೆ. ಗಂಡ ಹೆಂಡತಿ ಜೀವನ ಮಾಡ್ತಾ ಬರ್ತಾರೆ. ಹೆಂಡತಿ ಗಂಡನನ್ನು ನೋಡ್ತಾ ಅವಳಿಗೆ ಅನ್ನಿಸ್ತದಂತೆ, ನಮ್ಮ ಜೀವನ ಸಾಗಿ ಬಂತು, ಆದ್ರೆ ತುಂಬಾ ಸಂತೋಷ ಕೊಡುವಂತ ಒಂದು ಜೀವ ಬೇಕಲ್ಲ ನನ್ನ ಗಂಡನಿಗೆ ಖುಷಿ ಕೊಡೋದಕ್ಕೆ ಅಂತ ಅವಳು ಮಗಳು ಅನ್ನುವ ಹೆಣ್ಣನ್ನು ಅಪ್ಪನಿಗೆ ಜೊತೆ ಮಾಡಿ ಬಿಡ್ತಾಳಂತೆ. ಹೆಣ್ಣುಮಕ್ಕಳು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂತಂದ್ರೆ, ಒಬ್ಬ ಗಂಡ ಸಾದವನಿಗೆ ಜೀವನದಲ್ಲಿ ಅತ್ಯಂತ ಸಂತೋಷ ಕೊಡುವುದು ಅಮ್ಮನ ಮಡಿಲು. ಆ ಬಳಿಕ ಖುಷಿ ಸಿಗೋದು ಎಲ್ಲಿ ಅಂತಂದ್ರೆ, ನೀವು ಹೆಣ್ಮಕ್ಳು ನೀವಿದ್ದೀರಲ್ಲ, ನೀವು ಪುಟ್ಟ ಹೆಣ್ಮಕ್ಕಳಾಗಿದ್ದಾಗ ನಿಮ್ಗೊಂದು ಕಾಲ್ಗೆಜ್ಜೆ ಹಾಕ್ತಾರೆ, ತುಂಬಾ ಸದ್ದು ಬರುವಂತ ಕಾಲ್ಗೆಜ್ಜೆ. ಆ ಪುಟ್ಟ ಮಕ್ಕಳಾದ ನಿಮ್ಮನ್ನು ಕೂರಿಸಿ ನಿಮ್ಮ ಪುಟ್ಟ ತೊಡೆಯ ಮೇಲೆ ಅಪ್ಪ ತಲೆ ಇಟ್ಟು ಮಲಗಿ ಆ ಪುಟ್ಟ ಪಾದದ ಪಕ್ಕದಲ್ಲಿರುವ ಗೆಜ್ಜೆಯ ಸದ್ದನ್ನು ಕೇಳಿದಾಗ ಅಪ್ಪನಿಗೆ ಸಿಕ್ಕುವ ಸುಖ ಇದೆಯಲ್ಲ ಮಕ್ಕಳೇ, ಅದನ್ನು ಈ ಜಗತ್ತಿನಲ್ಲಿ ಇನ್ಯಾರೂ ಕೊಡುವುದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಯಾಕೆ ಹೆಣ್ಣುಮಕ್ಕಳಾಗಿ ಈ ಸಮಾಜದಲ್ಲಿ ಹುಟ್ಟಿದಿರಿ ಅಂತಂದ್ರೆ, ನಿಮ್ಮ ಅಪ್ಪನಿಗೆ ಅವರ ಅಮ್ಮ ಕೊಟ್ಟ ಪ್ರೀತಿಯನ್ನು ಕೊಡುವುದಕ್ಕೆ, ನಿಮ್ಮ ಅಪ್ಪ ನಂಬಿದ ದೇವರಿಂದ ಸಿಗುವ ಅನುಗ್ರಹದ ಸಂತಸವನ್ನು ನಿಮ್ಮ ಕಾಲ್ಗೆಜ್ಜೆಯ ನಾದದ ಮೂಲಕ ಕೊಡುವುದಕ್ಕೆ ನೀವು ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೀರಿ ಅಂತಂದ ಮೇಲೆ ಮಕ್ಕಳ ಯೋಚನೆ ಮಾಡಬೇಕಲ್ಲ, ಗೆಜ್ಜೆ ತೆಗಿ ಅಂತಂದವ್ರು ಎಂತವರು ಅಂತ. ಅದು ಆ ಗೆಜ್ಜೆ ತೆಗಿ ಅಂತ ಹೇಳುವವರು ಎಂತವರು ಅಂತ ಯೋಚನೆ ಮಾಡಿದ್ರೆ, ಈಗ ಗೆಜ್ಜೆ ಹಾಕೊಂಡು ಬನ್ನಿ ಮಕ್ಕಳೇ ಅಂತ ಕರೆಯುವಂತವರು ಎಂತವರು ಅಂತಲ್ಲ ವ್ಯತ್ಯಾಸ ಗೊತ್ತಾಗಬೇಕಲ್ಲ ಮಕ್ಕಳೇ. ಬದುಕಿನಲ್ಲಿ ಮೌನ ಆವರಿಸುವುದರ ಬದಲು ಸದಾ ಕಲರವದ ಜೊತೆಗೆ ಬದುಕಿ ಅಂತ ಹೇಳಿಕೊಡ್ತಾ ಇರುವ ಈ ಸಂಸ್ಥೆ ನೀವು ಕಲಿತಾ ಇದ್ದೀರಲ್ಲ, ನೀವು ಭಾಗ್ಯಶಾಲಿಗಳಿದ್ದೀರಿ. ಬದುಕಿನಿದ್ದಕ್ಕೂ ಇದನ್ನು ಉಳಿಸಿಕೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ನಿಮ್ಮದ್ದು. ಅಲ್ಲಿಂದ ಮುಂದೆ ನಮ್ಮ ಭವಿಷ್ಯ ಭಾರತದ ಹೀರೋಗಳೆಲ್ಲ ಈ ಕಡೆ ಕೂತಿದ್ದಾರೆ. ನನ್ನ ಹುಡುಗರನ್ನೆಲ್ಲ ನೋಡಿದಾಗ ತಮಾಷೆ ಅನ್ಸೋದೇನು ಅಂತಂದ್ರೆ, ಈ ಹುಡುಗಾಟಿಗೆ ಏನ್ ಮಾಡಿ ಬಿಡ್ತದೆ ಅಂತಂದ್ರೆ, ಬೈಕಲ್ಲಿ 4 ಜನ ಹೋಗ್ತಿದ್ರಂತೆ ಹುಡುಗರು, ಪುಣ್ಯಕ್ಕೆ ಇನ್ನೊಬ್ರು ಸಿಗ್ಲಿಲ್ಲ, ಇದ್ರೆ ಅವ್ರನ್ನ ಎದುರು ಕೂರಿಸಿದ್ರು ಟ್ಯಾಂಕ್ ಮೇಲೆ. ಅವರು 4 ಜನ ಹೋಗಿದ್ರೆ ಟ್ರಾಫಿಕ್ ಪೊಲೀಸ್ ಅಡ್ಡ ಹಾಕಿ ಬೈದಂತೆ, ಗೊತ್ತಾಗಿಲ್ಲ ನಿಮಗೆ ಯಾಕೆ ಇಷ್ಟೇ ಬರ್ತೀರಾ ಅಂತ. ಹುಡುಗನೆಲ್ಲ ಮುಖ ಚಪ್ಪೆ ಮಾಡ್ಕೊಂಡು ಹೇಳ್ತಾ ಇದ್ದ, ಸರ್ 3 ಜನ ಹೋಗಬಾರ್ದು ಅಂತ ಗೊತ್ತಿತ್ತು ಸರ್, 4 ಜನ ಹೋಗಬಾರ್ದು ಅಂತ ಗೊತ್ತಿಲ್ಲ ಅಂತ. ಅಂದ್ರೆ ಹುಡುಗಾಟಿಕೆ ಮಾಡಿಸ್ತದೆ. ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ, ನಮ್ಮ ಹುಡುಗರಿಗೆ ಯಾವ ಬೈಕ್ ಬಂದ್ರು ಅದು ಗೇರು ಕಡಿಮೆ ಆಯ್ತು, ಎಕ್ಸಲೇಟರ್ ಕಡಿಮೆ ಆಯ್ತು ಅಂತ ಅನ್ಸುದು ಅವರಿಗೆ. ಕಾರ್ ಕಲ್ತ ಮೇಲೆ ಅಂತೂ ನಮ್ಮಿಂದ ಎದುರುಗಡೆ ಯಾವ ಕಾರು ಹೋಗಬಾರದು, ನಾವು ಎಕ್ಸಲೇಟರ್ ಎಷ್ಟು ತುಳಿಯುದು ಪೂರ್ತಿಯಾಗಿ ಓಡುದಿಲ್ಲ ಅಂದ್ರೆ ಟೆನ್ಷನ್. ಅಲ್ಲಿವರೆಗೆ ಉತ್ಸಾಹ ನಿಮ್ಮಲ್ಲಿದೆ ಹುಡುಗರೆ. ಆ ಉತ್ಸಾಹ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಲಿ.
ಯಾಕಂದ್ರೆ ಭವಿಷ್ಯದಲ್ಲಿ ಸ್ವಾಮಿ ವಿವೇಕಾನಂದರಾಗಿಯೋ ರಾಮಕೃಷ್ಣ ಪರಮಹಂಸರಾಗಿಯೋ ಅಲ್ಲ ಈ ದೇಶವನ್ನು ಆಳ್ತಾ ಬಂದಂತಹ ಸಾಧಕ ವ್ಯಕ್ತಿಗಳಾಗಿಯೋ ಅಲ್ಲ ಪ್ರಸ್ತುತ ಈ ದೇಶವನ್ನು ಆಳ್ತಾ ಜಗತ್ತಿನ ಭೂಪಟದಲ್ಲಿ ಭಾರತ ವಿಜೃಂಭಿಸಬೇಕು ಅಂತ ಕಾಣಿಸ್ತಾ ಇರುವ ಈ ದೇಶದ ಪ್ರಧಾನಿಯೋ ಅಲ್ಲ ತನ್ನ ಬದುಕನ್ನೇ ಪಣವಾಗಿಟ್ಟುಕೊಂಡು ಈ ದೇಶದ ರಕ್ಷಣೆಗೆ ಕಟಿಬದ್ಧರಾದ ಅಜಿತ್ ದೋವಲ್ ಬಹುಶಃ ಅವರೆಲ್ಲ ನಿಮ್ಮ ರೂಪದಲ್ಲಿ ಎಲ್ಲೋ ಇಲ್ಲಿ ಇದ್ದಾರೆ ಅಂತ ನಾನು ನಂಬುತ್ತೇನೆ. ಅಂಥದ್ದೊಂದು ಭವಿಷ್ಯ ನಿಮ್ಗೆ ಬರಬೇಕು, ಅದಕ್ಕಾಗಿ ನೀವು ಉತ್ಸಾಹಿಗಳಾಗಬೇಕು. ಆದರೆ ಈ ಏರು ಯೌವನದ ಉತ್ಸಾಹ ಉಂಟಲ್ಲ ನಿಮ್ಮದು, ಅದು ನಿಮ್ಮ ಬದುಕಿಗೆ ಕುತ್ತು ತರುವಂತೆ ಮಾತ್ರ ಮಾಡಿಕೊಳ್ಳಬೇಡಿ ಅಷ್ಟೇ. ಈಗ ಹೇಳಿದ್ನಲ್ಲ ಎಕ್ಸಲೇಟರ್ ಕಡಿಮೆ ಆಗ್ತದೆ ಅಂತ, ಖಂಡಿತ ಧೈರ್ಯ ಬೇಕು. ಯಾಕಂದ್ರೆ ಸೈನ್ಯಕ್ಕೆ ಸೇರುವ ಸೈಕಲಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ, ಬೇಕು ಬೇಗ ನಿಮ್ಗೆ ಕುದುರೆ ಸವಾರಿ ಮಾಡುವ ತಾಕತ್ತಿರಬೇಕಂತೆ, ಸಮುದ್ರದ ನೀರನ್ನೇ ಕುಡಿದು ಬತ್ತಿಸ್ತೇನೆ ಅನ್ನುವಂತಹ ಛಲ ಇರಬೇಕಂತೆ, ಇರಲಿ ನಿಮಗೆ. ಆದರೆ ಆ ನಿಮ್ಮ ಸಾಮರ್ಥ್ಯ ಏನಿತ್ತು, ಇವತ್ತು ನೋಡಿ ಇಲ್ಲಿ ಕ್ರೀಡಾ ಕ್ಷೇತ್ರದ ಸಾಧನೆ ಅಂತ ಹುಡುಗನ ಕರೆದ್ರು, ಒಬ್ಬ ಹುಡುಗನ ಪರಿಚಯ ಇಲ್ಲ, ಬಂದವನಿಗೆ ಬೆನ್ತಟ್ಟಿ ಹೇಳ್ತಾರೆ ತುಂಬಾ ಸ್ಟ್ರಾಂಗ್ ಆಗಿದೆಯಾ ನೀನು, ಚೆನ್ನಾಗಿರು ಅಂತಂದ್ರೆ ಯಾರು ಬೆನ್ತಟ್ಟಿ ಕಳಿಸಿದ್ರು ಹುಡುಗನಿಗೆ ಖುಷಿ ಅನ್ನಿಸ್ತು ನನಗೆ. ಯಾಕೆ ನೀವು ಹಾಗೆ ಬೆಳೀರಿ, ಆದರೆ ದೇಹದ ಶಕ್ತಿ ಎನ್ನುವುದು ಯಾವುದು ವಾಮ ಮಾರ್ಗದ ಕಡೆ ತಿರುಗಬಾರದು ಮಕ್ಕಳೇ. ಯಾಕೆ ಗೊತ್ತಾ, ಇವತ್ತು ನೋಡಿಯಂತೆ ಯಾರೋ ಮಾತಾಡ್ಕೊಂಡ್ರಂತೆ, ಅವರಲ್ಲಿ ತಕರಾರು ಬಂತಂತೆ, ಗೊತ್ತೇ ಇಲ್ಲದ ಹಾಗೆ ಇವನ ಕೈಯಿಂದ ಚೂರಿ ಬಂದಾಯ್ತು, ಅವನು ಕುತ್ತಿಗೆಗೆ ಬಿದ್ದಾಯ್ತು. ನಿಮ್ಮ ಕೈಯಲ್ಲಿರುವ ಆಯುಧಗಳು, ನಿಮ್ಮ ಮನೆಯಲ್ಲಿರುವ ಆಯುಧಗಳು ಜೊತೆಗಿರುವ ನಮ್ಮ ಊರಿನಲ್ಲಿ ಎದುರುಕಂಡವನ ಕುತ್ತಿಗೆ ಕೊಯ್ಲಿಕ್ಕಿರುವುದಲ್ಲ ಮಗ. ಅದೇನಾದ್ರೂ ಬಳಕೆ ಆಗುವುದಾದರೆ ರಾಷ್ಟ್ರದ್ರೋಹಿಗಳನ್ನು ತೆಗೆಯುವುದಕ್ಕೆ ಬಳಕೆ ಆಗಬೇಕು, ಅದಕ್ಕಾಗಿ ನೀವು ಸೈನಿಕರಾಗಬೇಕು. ಯಾವತ್ತೂ ಕೂಡ ನಮ್ಮಲ್ಲಿರುವ ಬಲ ಅನ್ನುವುದು ದೇಶಕ್ಕೆ ಕಂಟಕ ಬಂದಾಗ ಅದನ್ನು ನಿವಾರಿಸುವುದಕ್ಕೆ ಬಳಕೆ ಆಗಬೇಕೇ ಹೊರತು ನಮ್ಮೊಳಗೆ ಸಂಘರ್ಷಕ್ಕಲ್ಲ. ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳಿ. ನಿಮಗೊಂದು ಮಹತ್ವದ ಸಂಗತಿಯನ್ನು ಈ ಪುತ್ತೂರು ನೆಲದಲ್ಲಿ ನಾನು ಹೇಳಬೇಕು. ಆವತ್ತು ಒಂದು ಘಟನೆಯನ್ನು ಆಧರಿಸಿ ನಾನು ಇವ್ರನ್ನ ಹೆಸರನ್ನು ಹೇಳ್ತಾ ಮಾತಾಡ್ತಾ ಬಂದೆ. ಅದು ಹೇಳಿದ್ದು ನಿಜವಾಗಿ ವಿಷಯ ತಿಳಿಸಬೇಕು ಅಂತ. ಆದರೆ ಆ ನನ್ನ ವಿಡಿಯೋ ಒಂದೇ ದಿನದಲ್ಲಿ 10 ಲಕ್ಷ ಜನ ನೋಡಿದ್ರು ಅಂತ ಸುದ್ದಿ ಬಂತು. ಆವಾಗ ನಾನು ಅಂದ್ಕೊಂಡೆ ಕೆಟ್ಟ ಘಟನೆಗಳಿಗೆಲ್ಲ ಊರಿನ ಹೆಸರು ಹೇಳುವುದಿಲ್ಲ ಅಂತ ಕಳೆದ ಗುರುಪೂರ್ಣಿಮೆ ದಿವಸ ತೀರ್ಮಾನ ಮಾಡಿಬಿಟ್ಟೆ ನಾನು. ಯಾಕೆ ಗೊತ್ತಾ, ಇವತ್ತಿಗೆ ನಿಮಗೆ ಉದಾಹರಣೆಯಾಗಿ ಪುತ್ತೂರನ್ನು ಹೇಳುವುದಾದರೆ, ಇದು ಪಂಚಲಿಂಗೇಶ್ವರ ದೇವರಿರುವಂತಹ ಪಾವನ ಭೂಮಿ. ಎಲ್ಲಿವರೆಗೆ ಪುತ್ತೂರಿನ ಜನತೆಯ ಸೌಭಾಗ್ಯ ಅಂತಂದ್ರೆ, ಗರ್ಭಗುಡಿಯಲ್ಲಿರುವಂತಹ ಮಹಾಲಿಂಗೇಶ್ವರ ದೇವರು ಕಿಲೋಮೀಟರ್ಗಳಷ್ಟು ದೂರ ಸಾಗಿ ಬಂದು ಇಡೀ ಊರಿನ ಜನತೆಯನ್ನು ಅನುಗ್ರಹ ಮಾಡ್ತಾ ಇರುವಂತಹ ಪಾವನ ಭೂಮಿ ಪುತ್ತೂರು. ಅಂತಹ ಪುಣ್ಯನೆಲ ಪುತ್ತೂರು ಅಂತಾದರೆ ಇನ್ನಿಲ್ಲಿ ಕೇಳಿ, ಪುತ್ತೂರು ನರಸಿಂಹ ನಾಯ್ಕರ ಕಥೆ ಕೇಳಿದೆವು. ಇವತ್ತು ಜಗದೀಶ್ ಪುತ್ತೂರನ್ನು ಒಬ್ಬ ಕಲಾವಿದ ಇದ್ದಾನೆ, ದೀಪಕ್ ಪುತ್ತೂರು ಅಂತ ಭರತನಾಟ್ಯದ ಗುರುಗಳಿದ್ದಾರೆ. ಅನೇಕ ಕಾರಣಗಳಿಗಾಗಿ ಶ್ರೇಷ್ಠ ಸಾಧನೆಗಳನ್ನು ಮಾಡಿದಂತಹ ಮಂದಿ ಈ ಪುತ್ತೂರಿನ ನೆಲದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೇಷ್ಠ ಆದರ್ಶವನ್ನು ಒಪ್ಪಿ ಸ್ವಂತಕ್ಕಾಗಿ ಏನೂ ಮಾಡದೆ ಸಮಾಜಕ್ಕಾಗಿ ಸರ್ವಸ್ವವನ್ನು ಮಾಡಿದ ಅನೇಕ ಪುಣ್ಯಾತ್ಮರನ್ನು ಕಂಡಂತಹ ನೆಲ ಇದು. ಇದರ ಬಗ್ಗೆ ಮಾತಾಡುವಾಗ ಪುತ್ತೂರು ಪುತ್ತೂರು ಅಂತ ಹೇಳಬೇಕೇ ವಿನ ನಡೆದ ಅವಘಡಗಳ ಬಗ್ಗೆ, ತಪ್ಪುಗಳ ಬಗ್ಗೆ, ದೋಷಗಳ ಬಗ್ಗೆ ಹೇಳುವಾಗ ಪುತ್ತೂರಿನ ಊರು ಉಲ್ಲೇಖ ಮಾಡೋದಿಲ್ಲ ಅಂತ ನಾನು ಮೊನ್ನೆ ಗುರುಪೂರ್ಣಿಮೆ ದಿವಸ ತೀರ್ಮಾನ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೆ ಪಾಲಿಸ್ತಾ ಬಂದಿದ್ದೇನೆ ಅದನ್ನು. ಇದನ್ನು ನಿಮ್ಮ ಹತ್ರ ಯಾಕೆ ಹೇಳದೆ ಗೊತ್ತಾ, ಭವಿಷ್ಯತ್ತಿನಲ್ಲಿ ನೀವೇನಾದರೂ ಪುತ್ತೂರಿನ ವಿದ್ಯಾರ್ಥಿಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆಯುತ್ತೀರಾದರೆ ನಿಮ್ಮ ಸಾಧನೆಯ ಮೂಲಕ ಊರಿನ ಹೆಸರು ಬರಲಿ, ಅದು ಬಿಟ್ಟರೆ ನಿಮ್ಮ ದೋಷಗಳ ಮೂಲಕ ಪುತ್ತೂರಿನ ಹೆಸರು ಊರಿನಲ್ಲಿ ಕಾಣಿಸಿಕೊಳ್ಳಬಾರದು ಅನ್ನುವ ದೊಡ್ಡ ಆಶಯ ನನ್ನದ್ದು. ಅದು ನಮ್ಮ ಯಾವ ಊರಾದರೂ ಸರಿಯೇ. ನಿಮಗೊಂದು ಉಲ್ಲೇಖ ನಾನು ಇವತ್ತು ಮಾಡ್ತೇನೆ. ಯಾಕೆ ನಿಮ್ಮ ಜೊತೆ ಎಲ್ಲ ಇಷ್ಟು ಬಂದು ಮಾತಾಡಬೇಕು, ಯಾಕೆ ಶಾಲೆ ಕಾಲೇಜಿನ ಮಕ್ಕಳ ಜೊತೆ ಮಾತಾಡ್ತೇವೆ, ಬಹುಶಃ ನಿಮಗೆ ಎಷ್ಟು ಅನುಭವ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಶಾಲೆ ಬಿಟ್ಟು ಹೊರಟ ವಿದ್ಯಾರ್ಥಿಗಳು ಮರಳಿ ಶಾಲೆಗೆ ಸೇರುವ ಪ್ರಯತ್ನಗಳನ್ನು ಮಾಡಿದಾಗ ಯಶಸ್ವಿ ಆಯಿತು. ಒಬ್ಬಾಕೆ ಹೆಣ್ಮಗಳು ಬದುಕು ಬೇಡ ಅಂತ ಆತ್ಮಹತ್ಯೆ ಮಾಡಲಿಕ್ಕೆ ಹೊರಟ ಮಗಳು ಕೇವಲ ಯೂಟ್ಯೂಬಲ್ಲಿ ಒಂದು ಮಾತು ಕೇಳಿ ಸಾಯದೆ 13 ಲಕ್ಷ ಖರ್ಚು ಮಾಡಿ ಸ್ವಂತ ಉದ್ಯಮ ಮಾಡಿಕೊಂಡು ಇವತ್ತು ಕಾಸರಗೋಡಿನಲ್ಲಿ ಜೀವಂತವಾಗಿದ್ದಾಳೆ ಅಂತಂದಾಗ ಮಾತು ಮನಗೆಲ್ಲುವುದಕ್ಕೆ ಸಾಧ್ಯವಿದೆ ಮಕ್ಕಳೇ. ಹಾಗಾಗಿ ಯಾವ ಮಾತುಗಳು ವ್ಯರ್ಥ ಅಲ್ಲ, ಒಳ್ಳೆದನ್ನು ಪಡೆಯುವಂತಹ ಪ್ರಯತ್ನ ಮಾತ್ರ ನಮ್ಮದು. ನಿಮ್ಮೊಂದು ಘಟನೆ ಉಲ್ಲೇಖ ಮಾಡುತ್ತೇನೆ ನಾನು. ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತಲ್ಲೋ, ಏನು ಅಂತಂದ್ರೆ, ಒಂದು ಹುಡುಗ ಹುಡುಗಿ ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದವರು, ಬಾಲ್ಯದಿಂದ ಒಟ್ಟಿಗೆ ಓದ್ತಾ ಇದ್ದವರು,
ಇನ್ನೇನು ಕಾಲೇಜ್ ಮುಗಿಬೇಕು ಅಂದ್ರೆ ಅಪ್ಪ ಅಮ್ಮ ಆಗಿ ಬಿಟ್ರು ಅಂತ ಸುದ್ದಿ ಬಂತು. ದೊಡ್ಡ ರಾದ್ಧಾಂತ ನಡೀತು. ಆ ಹುಡುಗನಿಗೆ ಹೋಗಿ ಹೇಳಿದ್ರು, ನೀನು ಆ ಮಗುವಿನ ಅಪ್ಪ, ನೀನು ಅದು ಒಪ್ಪುಕೋ ಅಂದ್ರೆ ಅವ ಹೇಳ್ತಾನೆ ನನಗೆ ಹೇಳಬೇಡಿ, ಆ ಹುಡುಗಿಯೇ ಸರಿ ಇಲ್ಲ ಅಂತ. ಆಮೇಲೆ ವೈದ್ಯಕೀಯ ಪರೀಕ್ಷೆಗಳು ನಡೀತು. ಅವನು ದೃಢಪಟ್ಟ ಅವನೇ ಅಪ್ಪ ಅಂತಂದ್ರೆ ಇವತ್ತು ಅವ ಮದುವೆ ಆಗ್ಲಿಕ್ಕೆ ಸಿದ್ಧನಿಲ್ಲ ಅಂತಾನೆ. ಯೋಚನೆ ಮಾಡಿ. ಅಷ್ಟಕ್ಕೂ ಮತ್ತೆ ಕೇಳಿದ್ರೆ ಆ ಹುಡುಗನ ಅಮ್ಮ ಒಬ್ರು ಟೀಚರ್ ಅಂತ ಸುದ್ದಿ ಬಂತು. ನನಗೆ ಬೇಜಾರು ಏನು ಗೊತ್ತಾ, ನಾಳೆ ಇದೇ ಟೀಚರ್ ಒಬ್ರು ಶಾಲೆಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಒಬ್ರು ಬಂದು ಕೇಳ್ತಾರೆ, ಏನ್ರಿ ನನ್ನ ಮಕ್ಕಳಿಗೆ ಪಾಠ ಮಾಡ್ತಿರಂತೆ, ಆಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತೀರಂತೆ, ನಿಮ್ಮ ಮಗನೇ ಹೀಗೆ ಮಾಡ್ಬಿಟ್ಟಲ್ಲ, ಏನ್ ಹೇಳ್ತೀರಿ ನೀವು ಊರಿಗೆ ಬುದ್ಧಿ ಅಂತ ಕೇಳಿದ್ರೆ ಆ ತಾಯಿ ಏನು ಉತ್ತರ ಕೊಡಬೇಕು ಸಮಾಜಕ್ಕೆ? ಯಾಕೆ ಈ ಮಾತು ಅಂತಂದ್ರೆ, ಯಾವ ತಾಯಿಯೂ ಕೂಡ ಮಗ ಸಮಾಜಘಾತಕ ಕೆಲಸ ಮಾಡು ಅಂತ ಯಾವ ಅಮ್ಮನೂ ಹೇಳುವುದಿಲ್ಲ ಮಕ್ಕಳೇ. ವಯೋಸಹಜವಾದಂತಹ ಹುಚ್ಚನ್ನು ಕಾಮನೆಗಳನ್ನ ನಿಯಂತ್ರಿಸಿಕೊಳ್ಳಲಾರದೆ ನಮ್ಮಿಂದ ತಪ್ಪು ನಡೆದಾಗ ಸಮಾಜ ನಾಳೆ ನಮ್ಮ ಅಪ್ಪ ಅಮ್ಮನನ್ನ ಕೇಳುತ್ತದೆ. ಯಾರು ಉತ್ತರ ಕೊಡಬೇಕಿದಕ್ಕೆ? ಅಲ್ಲ, ಆ ವಿದ್ಯಾರ್ಥಿನಿ ಅವಳು ಹೇಳ್ತಾರೆ, ಅವಳು ನ್ಯಾಯ ಕೊಡಿಸೋದಲ್ಲ, ಮಾಡಿದ್ದೆ ಅನ್ಯಾಯ ಅಂದಮೇಲೆ ನ್ಯಾಯ ಕೊಡಿಸೋ ಪ್ರಶ್ನೆ ಏನು? ಆದರೆ ಹುಟ್ಟಿದ ಮಗುವಿಗೊಂದು ಬದುಕು ಅಂತ ಇದೆಯಲ್ಲ. ಯಾಕೆ ಗೊತ್ತಾ, ನಾನು ತುಂಬ ಬಾರಿ ಹೇಳಿದ್ದೆ, ಹಳ್ಳಿಗಳಲ್ಲೆಲ್ಲ ನಾಯಿ ಮರಿ ಹಾಕಿದ್ರೆ ಬೇಡದಿದ್ದ ನಾಯಿ ಮರಿ ಅಂತ ಕಂಡ್ರೆ ಕಣ್ಣು ತೆರೀಬೇಕಿದ್ರೆ ತಗೊಂಡೋಗಿ ಕಾಡಿಗೆ ಬಿಡ್ತಾರೆ. ಕೇಳು ಕಥೆ ಇಲ್ಲ ಅದನ್ನು. ಪಾಪ ಅದನ್ನೆಲ್ಲೋ ಕೂಗ್ತಾ ಜೀವ ಉಳಿಸ್ಕೊಂಡ್ರೆ ಜಾರಿ ಅಲ್ಲಿಂದ ತೋಡಿಗೆ ಬಿದ್ದು ಅಲ್ಲಿಂದ ನಿಧಾನ ಕಣ್ಣು ಬಿಟ್ಟು ಮತ್ತಾರೋ ರಸ್ತೆ ಬದಿಯಲ್ಲಿ ಹಾಕಿ ತಿಂಡಿ ತಿಂದು ಬೆಳೀತಾ ಅದನ್ನು ಊರಿನೆಲ್ಲ ಬೀದಿ ನಾಯಿ ಅಂತ ಕರೆದು ಬಿಡ್ತಾರೆ. ಆದರೆ ತನಗೆ ತಿಂಡಿ ಕೊಟ್ಟವನಿಗೆ ನಿಷ್ಠನಾಗಿ ಅದು ಬದುಕ್ತದೆ. ಹಾಗಿದ್ರೆ ಮನೆಯಲ್ಲಿ ನಮ್ಮ ಕಣ್ಣೆದುರು ಇರಬಾರದು ಅಂತ ಕಾಡಿಗೆ ಬಿಸಾಡಿದ ನಾಯಿ ಮರಿಗೊಂದು ಬದುಕುಂಟು, ಹುಟ್ಟಿದ ಮಗುವಿಗೆ ಬದುಕು ಬೇಡವಾ? ಕೊಡಬೇಕಾದವರು ಯಾರು? ನಾಳೆ ಆ ಮಗು ಬೆಳೆದು ನಿಂತಾಗ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರನ್ನು ತೋರಿಸಬೇಕು ಮಗು? ಹಾಗಿದ್ರೆ ಇಂತಹ ಒಂದು ಕೆಟ್ಟ ಸನ್ನಿವೇಶ ನಿರ್ಮಾಣ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ, ವಯೋಸಹಜವಾಗಿ ನಮ್ಮಲ್ಲಿ ಉಂಟಾಗುವ ಯೋಚನೆಗಳನ್ನು ನಾವು ನಿಯಂತ್ರಣ ಮಾಡದೆ ಎಚ್ಚರ ತಪ್ಪಿದ್ರೆ ದೊಡ್ಡ ದುರಂತ ಮುಂದೆ ಕಾದು ನಿಲ್ತದೆ. ಅದಕ್ಕಾಗಿ ಹೇಳಿದ್ದು, ಈ ವಯೋಮಾನದ ನಿಮ್ಮ ಏನು ಪ್ರಾಪಂಚಿಕವಾದ ಸೆಳೆತ ಇದೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿ. ಯಾವಾಗ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿಟ್ಟು ಬೆಳಗುತ್ತೀರಿ, ಆವಾಗ ಜಗತ್ತು ನಿಮ್ಮನ್ನು ಗೌರವಿಸುವ ಹಂತಕ್ಕೆ ಬಂದು ನೀವು ನಿಲ್ತೀರಿ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ ಅಂದರೆ, ಈ ಜಗತ್ತಿನಲ್ಲಿ ಯಾರೆಲ್ಲ ಶ್ರೇಷ್ಠರಾಗಿದ್ದಾರೆ ಅಂತ ಗುರುತಿಸಿ ಅವರ ಬದುಕಿನ ಕಥೆಗಳನ್ನು ಓದ್ತಾ ಹೋದ್ರೆ ಈ ಸತ್ಯ ನಿಮಗೆ ಗೊತ್ತಾಗ್ತದೆ. ಇನ್ನು ಅಪ್ಪನ ಬಗ್ಗೆ ಎರಡು ಮಾತು ಹೇಳಬೇಕಲ್ಲ ನಾನು. ಎಷ್ಟೋ ಜನ ಹೇಳ್ತಾರೆ, ವಿಡಿಯೋಗಳು ಬರ್ತಾವೆ, ಮದುವೆ ದಿವಸ ಮಗಳು ಅಮ್ಮನನ್ನು ಅಪ್ಪಿ ಗಟ್ಟಿ ಹಿಡ್ಕೊಂಡು ಅಳ್ತಾಳೆ, ಅಕ್ಕ ತಂಗಿರನ್ನ ಹಿಡ್ಕೊಂಡು ಅಳ್ತಾಳೆ. ಮೊನ್ನೆ ಒಂದು ದಿವಸ ಒಂದು ಮದುವೆ ನಾಂದಿಗೆ ಹೋದಾಗ ನಾನು ಕಣ್ಣೀರು ಹಾಕಿ ಬಂದೆ. ಯಾಕೆ ಗೊತ್ತಾ, ಮದುವೆ ಅವರಿಗಿಬ್ಬರು ಮಕ್ಕಳು. ಎರಡನೇ ಹುಡುಗಿ ಸ್ವಲ್ಪ ಬುದ್ಧಿಮಾಂದ್ಯ ಹುಡುಗಿ, ದೊಡ್ಡವಳಿ ಮದುವೆ ನಾಂದಿ ಆಗಿದೆ. ಅವಳೇ ಈಚೆ ಬರಬೇಕಿದ್ರೆ ಆ ಹುಡುಗಿ ಕಣ್ಣಲ್ಲಿ ನೀರು ಬಂತು, ಇನ್ನು ಮದುವೆಯಾಗಿ ನಾಳೆ ಹೋಗುತ್ತೇನೆ ಅಂತ. ಈ ಬುದ್ಧಿಮಾಂದ್ಯ ಅನ್ನೋ ಹುಡುಗಿ ಬಂದ ಅಕ್ಕನನ್ನು ಹಿಡ್ಕೊಂಡು ಏನು ಹೇಳ್ತಾಳೆ ಗೊತ್ತಾ, ಅಕ್ಕ ನೀನು ಅಳಬೇಡಕ್ಕ, ನೀನು ನಾಳೆ ಮದುವೆಯಾಗಿ ಹೋಗ್ತೀಯಲ್ಲ, ಹೋಗು, ನೀನು ಬೇಜಾರು ಮಾಡಬೇಡ, ಅಪ್ಪ ಅಮ್ಮನನ್ನು ನಾನು ನೋಡ್ಕೊಳ್ತೇನೆ ಅಂತ. ಆ ಬುದ್ಧಿಮಾಂದ್ಯ ಮಗುವಿಗೆ ಬದುಕಿಲ್ಲ ಮಕ್ಕಳೇ. ಪಾಪ ಆ ಮಗುವನ್ನು ಯಾರೋ ನೋಡ್ಕೊಳ್ಬೇಕು. ಅಂತ ಸ್ಥಿತಿಯಲ್ಲಿರುವ ಹೆಣ್ಮಗಳು ಹೇಳ್ತಾಳೆ, ಅಕ್ಕ ನೀನು ಮದುವೆ ಖುಷಿಯಾಗಿ ಹೋಗು, ಅಪ್ಪ ಅಮ್ಮನನ್ನು ನಾನು ನೋಡ್ಕೊಳ್ತೇನೆ ಅಂತ ಹೆಣ್ಮಗಳು ಹೇಳ್ತಾಳೆ. ಆದರೆ ಓದಿ ಸರ್ಟಿಫಿಕೇಟ್ ಪಡೆದ ಬುದ್ಧಿವಂತರಾದ ಮಕ್ಕಳು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಿದ್ದಾಗೆ ಇನ್ಯಾರನ್ನು ನಂಬಿ ಓಡಿ ಹೋಗಿ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಮಾಡ್ತಾರಲ್ಲ. ಸಮಾಜ ಎಲ್ಲಿ ಬಂದು ನಿಂತಿದೆ? ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ? ಈ ಕಥೆಯನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದ್ರೆ, ಒಬ್ಬರು ಒಂದು ಹೆಣ್ಣು, ಅವ್ರಿಗೆ ಮಕ್ಕಳಿಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಹೆಣ್ಣು ಮಗುವನ್ನು ಸಾಕ್ತಾರೆ. ಆ ಮಗು ತಂದದ್ದು ಯಾಕೆ ಗೊತ್ತಾ, ಪೇಪರಲ್ಲಿ ಬಂದಂತೆ ಒಂದು ಹೆಣ್ಣು ಮಗುವನ್ನು ಕಸದ ತೊಟ್ಟಿಗೆ ಬಿಸಾಡಿದ್ದಾರೆ ಅಂತ, ಬಿಟ್ಟು ಬಿಸಾಡಿ ಹೋಗಿದ್ದಾರೆ ಅಂತ. ಅವ್ರು ಓಡಿದ್ರಲ್ಲಿಗೆ ಆ ಮಗುವನ್ನು ತಗೊಂಡು ಬರಬೇಕು ಅಂತ. ಅಲ್ಲಿ ಹೋದ್ರೆ ಆ ಮಗು ಸಿಗಲಿಲ್ಲ, ಮತ್ತೆ ಇನ್ನೊಂದು ಯಾವುದೋ ಹೆಣ್ಣು ಮಗುವನ್ನು ಕೊಟ್ರಂತೆ. ಆ ಮಗು ಸ್ವಲ್ಪ ಕಪ್ಪಿತ್ತು, ನೋಡ್ಲಿಕ್ಕೆ ಚಂದ ಇರಲಿಲ್ಲ. ಜೊತೆಗೆ ಹೋದವ್ರು ಹೇಳಿದಂತೆ, ಪುಣ್ಯಾತ್ಮ ಮಗು ಕಪ್ಪು ಚಂದ ಇಲ್ಲ, ತಗೊಂಡು ಹೋಗ್ಬೇಡ, ಇನ್ನು ಬೆಳೆದು ದೊಡ್ಡವಳಾದ್ರೆ ಮತ್ತೆ ಮದುವೆ ಮಾಡ್ಲಿಕ್ಕೆಲ್ಲ ಸಮಸ್ಯೆ ಬೇಡ ಅಂದ್ರಂತೆ. ಅವ್ರು ಏನಂದ್ರು ಗೊತ್ತಾ,
ಹಾಗೆ ಹೇಳಬೇಡಿ ಪಾಪ, ಮಗುಗೊಂದು ಜೀವ ಇದೆಯಲ್ಲ. ನಾವು ಬೇಡ ಅಂದ್ರೆ ಮಗನ ಸಾಕ್ಬೇಕಾದವ್ರು ಯಾರಂತ ಕರ್ಕೊಂಡು ಬಂದು ಸಾಕಿದ್ರು. ಬೆಳೆದು ದೊಡ್ಡವಳು ಆದ್ಲು ಅವಳು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲಿವರೆಗೆ ಅಂತಂದ್ರೆ ಆ ಮನುಷ್ಯ ತನ್ನ ಜೀವನದ ಸಂಪಾದನೆಯನ್ನು ಪೂರ ಸಮಾಜಕ್ಕೆ ಕೊಟ್ಟದ್ದು, ಅವರಿಗಾಗಿ ಏನೂ ಮಾಡ್ಕೊಳ್ಳಿಲ್ಲ ಅವರು. ಮಗಳೇನಾದ್ರೂ ಹೋಗುವಾಗ ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಸ್ವಂತ ಬರ್ಲಿಕ್ಕೆ ಬೈಕ್ ಕೂಡ ಇಲ್ಲ ಈ ಪುಣ್ಯಾತ್ಮನಿಗೆ. ಯಾರ್ದೋ ಬೈಕಲ್ಲಿ ಪೇಟೆಗೆ ಮನೆ ಬಿಡು ಅಂತ ಹೇಳಿ ಮನೆ ಹತ್ರ ಬರೋವಾಗ ಹೇಳ್ತಾರಂತೆ, ತಿರುಗು ಮನೆ ವಾಪಸ್ ಹೋಗೋ 11 ಗಂಟೆ ರಾತ್ರಿಗೆ. ಯಾಕೆ ವಾಪಸ್ ಅಂದ್ರೆ ಮಗಳೇನು ಬೇಕು ಅಂತ ಕೇಳಿದ್ದಾಳೆ, ತರ್ಲಿಕ್ಕೆ ನೆನಪಿಲ್ಲ ಅಂತ ಹೋಗಿ ತಂದ್ಕೊಂಡು ಸಾಕಿದ್ರು. ಅವಳಿಗೆ 17 ವರ್ಷ ಆಗಬೇಕಿದ್ರೆ ಹೇಳಿದ್ರಂತೆ, ಇನ್ನವಳು ದೊಡ್ಡವಳಾಗ್ತಾಳೆ, ಇನ್ನು ಮದುವೆ ಮಾಡಬೇಕು, ಅವಳಿಗೊಂದು ಮನೆ ಆಗಬೇಕು ಅಂತ ಮನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅವರು. ಇಷ್ಟರ ಎಡೆಯಲ್ಲಿ ಯಾರೋ ಒಬ್ಬ ಸಿಕ್ಕಿದ ಆ ಕಡೆಯಲ್ಲೆಲ್ಲೋ ಅವನ ಹತ್ರ ಪ್ರೀತಿ ಪ್ರೇಮ ಪ್ರಣಯ ಅಂತ ಈ ಹುಡುಗಿ ಗರ್ಭಿಣಿ ಆಗ್ಬಿಟ್ಲು. ಸಮಾಜದಲ್ಲಿ ತಲೆ ಎತ್ತುವುದಕ್ಕೆ ಸಾಧ್ಯವಾಗದೆ ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಮಕ್ಕಳು ಯೋಚನೆ ಮಾಡಬೇಕು, ಅಲ್ಲೆಲ್ಲೋ ಕಸದ ಗುಂಡಿಗೆ ಬಿದ್ದು ಗೊಬ್ಬರವಾಗಿ ನರಿನಾಯಿ ತಿಂದು ಹೋಗಬೇಕಾದ ಪಿಂಡವನ್ನು ಎತ್ಕೊಂಡು ಬಂದು ಅದು ನನ್ನ ಮಗು ಅಂತ ತನ್ನ ಎದೆಯ ಬೆಚ್ಚನೆಯ ಜಾಗದಲ್ಲಿ ಸಲಹಿದ ಅಪ್ಪ ಅಮ್ಮ ಅವರ ಆಸೆಗಳನ್ನು ಅರ್ಥ ಮಾಡಿಕೊಳ್ಳದೆ ಇವಳ ಯೌವನದ ಸೊಕ್ಕಿಗೆ ಮೈ ಮಾರಾಟ ಮಾಡಿ ಅದಪ್ಪತನ ಮಾಡಿ ಅವರ ಜೀವನವನ್ನು ಬಲಿ ತೆಕ್ಕೊಂಡ್ಲಲ್ಲ. ಎಂತ ಹೆಣ್ಮಕ್ಳು ಈ ಸಮಾಜದಲ್ಲಿ ಹುಟ್ಟುಬಿಟ್ರು. ಆ ಕಥೆಗಳನ್ನು ನೋಡ್ತಾ ನೋಡ್ತಾ ನಮಗನ್ನಿಸಬೇಕು ನಾವೆಷ್ಟು ಎಚ್ಚರವಾಗಿ ನಿಲ್ಲಬೇಕು ಅಂತ. ಅಪ್ಪನ ಕಥೆ, ಅಪ್ಪ ಅಷ್ಟು ಸಾಕಿದ್ರಲ್ಲ, ಅದರಿಂದ ಆಚೆಗೆ ಅಮ್ಮ ಅಳೋದು, ಅಕ್ಕ ತಂಗಿಯಂದ್ರ ಅಳೋದು ಎಲ್ಲರಿಗೂ ಕಾಣಿಸ್ತದೆ. ತುಂಬಾ ಜನ ಅನ್ಕೊಂಡಿರ್ತಾರೆ ಮಗಳಿಗೆ ಮದುವೆ ಮಾಡಿಸ ಅಪ್ಪ ಬಹಳ ಗಟ್ಟಿ ಇರ್ತಾನೆ ಅಂತ. ನೀವೊಂದು ತಿಳ್ಕೊಳ್ಳಿ, ಇಷ್ಟು ಜನ ಮಕ್ಕಳನ್ನು ಸೇರಿಸಿ ಮಾತೃವಂದನೆ ಮಾಡಿದಾಗ ಕೆಲವು ಸಭೆಯಲ್ಲಿ ಅಪ್ಪ ಅಮ್ಮ ಬಂದು ಕೂತಿರ್ತಾರೆ. ಅಪ್ಪ ಕೂತ್ಕೊಂಡು ಬಂದು ಸ್ಟೈಲ್ ನೋಡಬೇಕು ನಿಮಗೆ. ಅಮ್ಮ ಸ್ವಲ್ಪ ಬಗ್ಗಿರ್ತಾರೆ, ಅಪ್ಪ ಎದೆ ಉಬ್ಬಿಸಿ ಕೂತ್ಕೊಂಡು ಹುರಿ ಮೀಸ ತಿರುಸಿ ನಾನು ಮಾತಾಡ್ಲಿಶ್ರು ನನ್ನನ್ನೇ ದುರ್ಗುಟ್ಟಿ ನೋಡ್ತಾ ಹೀಗೆ ಕೂತಿರ್ತಾರೆ. ಮಾತೃವಂದನ ಆಗಿ ಮಕ್ಕಳ ಅಮ್ಮನಿಗೆ ನಮಸ್ಕಾರ ಮಾಡಬೇಕಿದ್ರೆ ಗೊತ್ತಿಲ್ಲದ ಹಾಗೆ ಅಪ್ಪನ ಕಣ್ಣಿಂದ ಜಾರಿದ ನೀರು ಮೀಸೆ ಎಡೆಯಲ್ಲಿ ಜಾರಿ ಬಾಯಿಗೆ ಬಿದ್ದು ಬಾಯಿಯಿಂದ ಗಡ್ಡದ ತುದಿಯಿಂದ ಕೆಳಗಿಳಿಯುತ್ತದೆ. ಅಷ್ಟು ಕಣ್ಣೀರು ಅಪ್ಪನಿಗೂ ಬರುತ್ತದೆ. ಆದರೆ ಒಬ್ಬಾಕೆ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗ ಅಮ್ಮ ಅಳುವುದು ಕಾಣುತ್ತದೆ. ಅಪ್ಪ ಏನು ಮಾಡುತ್ತಾನೆ ಅಂತಂದ್ರೆ, ನಾನು ಯಜಮಾನ, ನಾನು ಗಟ್ಟಿರಬೇಕು, ನಾನು ಸೋತರೆ ಎಲ್ಲರೂ ಅಳ್ತಾರೆ ಅನ್ನೋ ಕಾರಣಕ್ಕೆ ಯಾರೂ ಇಲ್ಲದ ಜಾಗದಲ್ಲಿ ನಿಂತು ನನ್ನ ಮಗಳು ಹೊರಟು ಹೋಗುತ್ತಾಳೆ ಅನ್ನೋ ಕಾರಣಕ್ಕೆ ಯಾರೂ ಇಲ್ಲದ ಜಾಗದಲ್ಲಿ ಅಪ್ಪ ಒಬ್ಬನೇ ಕಣ್ಣೀರು ಹಾಕಿ ಬಂದಿರ್ತಾರೆ ಮನೆಗೆ. ನಮಗದು ಗೊತ್ತಿಲ್ಲದೆ ಹೋಯ್ತಷ್ಟೇ. ನಮ್ಮ ಹುಡುಗರ ಕತೆ ಕೇಳಿ. ಇವತ್ತು ನೀವು ಬೆಳೆದು ನಿಂತಿದ್ದೀರಲ್ಲ ಮಕ್ಕಳು ಇಷ್ಟೇ ಎತ್ತರಕ್ಕೆ, ಹೋಗಿ ನಿಮ್ಮ ಅಪ್ಪನ ಪಕ್ಕದಲ್ಲಿ ನಿಂತರೆ ನಿಮ್ಮ ಅಪ್ಪನಷ್ಟೇ ಎತ್ತರಕ್ಕೆ ಇದ್ದೀರಿ ಇವತ್ತು. ಆದರೆ ಇಲ್ಲಿ ಎಷ್ಟು ಜನ ಶ್ರೀಮಂತರು ಬಡವರು ಅನ್ನೋ ಪ್ರಶ್ನೆ ಅಲ್ಲ. ನಿಮ್ಮ ಅಪ್ಪ ನಿಮ್ಮನ್ನು ಬೆಳೆಸಬೇಕಿದ್ರೆ ಪಡುವ ಪ್ರಯತ್ನ, ಅವರು ಪಟ್ಟ ಪಾಡು, ಅವರ ಜೀವನದ ನೋವುಗಳ ಕಥೆ ಹೇಳ್ತಿರ್ದು. ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಮಾತಾಡ್ಲಿಕ್ಕೆ ಹೋದಾಗ ನಾನು ಹೊರಗೆ ಪಾರ್ಕಿಂಗ್ ಅಲ್ಲಿ ಒಂದು ರೌಂಡ್ ಬರ್ತೇನೆ ಬೇಗ ಹೋದ್ರೆ. ಯಾಕೆ ಅಂದ್ರೆ ಅಲ್ಲಿ ಕೋಟಿಗಟ್ಟಲೆ ಕಾರಿದೆ, ಸಣ್ಣ ಸಣ್ಣ ಕಾರು, ಬೈಕು, ರಿಕ್ಷಾ ಬಂದು ಕೊನೆಗೆ ಸ್ಕೂಟರ್ ಆಗಿ ಲೂನ್ ಆಯಿತು. ಕೊನೆಗೆ ಕಂಪೌಂಡಿಂದ ಹೊರಗೆ ಡೈನಮ್ ಇಲ್ಲದ, ಸೀಟ್ ಕವರ್ ಇಲ್ಲದ, ಬಣ್ಣ ಕಳ್ಕೊಂಡಂತಹ, ಸ್ವಲ್ಪ ಗಾಳಿ ಕಡಿಮೆ ಇರುವಂತಹ ಟೈರ್ ಇರುವ ಸೈಕಲ್ ಅನ್ನು ಗೋಡೆಗೆ ಹೊರಗಿಸಿಟ್ಟು ಬಂದಿರ್ತಾರೆ. ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಎಲ್ಲ ಎದುರಿರ್ತಾರೆ. ಇಸ್ತ್ರಿ ಇಲ್ಲದ ಅಂಗಿ ಹಾಕಿ ಅಲ್ಲೆಲ್ಲೋ ಬಹಳ ಮುಜುಗರವಾಗಿ ಮುದುಡಿ ಕೊನೆಗೊಬ್ಬ ಅಪ್ಪ ಕೂತಿರ್ತಾನೆ, ಕೊನೆಗೊಬ್ಬ ಅಮ್ಮ ಕೂತಿರ್ತಾಳೆ. ಅವ್ರು ಎದುರು ಬರುವುದಿಲ್ಲ. ಯಾಕೆ ಅಂದ್ರೆ ಅವರು ಕಷ್ಟಪಟ್ಟು ದುಡಿದು ಕೊಟ್ಟ ಯೂನಿಫಾರ್ಮ್ ಹಾಕೊಂಡು ನನ್ನ ಮಗ ಶೂ ಹಾಕೊಂಡು ಬಿಂದಾಸಾಗಿ ಎಲ್ಲರ ಜೊತೆ ಇದ್ದಾನೆ, ನಾನು ಈ ವೇಷದಲ್ಲಿ ಅವನೆದುರು ಹೋದ್ರೆ ಅವನಿಗೊಂದು ಅವಮಾನ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅಪ್ಪ ಕೊನೆಯಲ್ಲಿ ಕೂತಿರ್ತಾನೆ. ನೆನಪಿಟ್ಟುಕೊಳ್ಳಿ, ನೀವು ಬೆಳೆದು ನಿಂತಾಗ ತನ್ನಿಂದಾಗಿ ತನ್ನ ಮಗನಿಗೆ ಅವಮಾನ ಆಗಬಾರದು ಅಂತ ತನ್ನನ್ನು ತಾನು ಕುಗ್ಗಿಸಿಕೊಂಡು ನೀವು ವೇದಿಕೆಯಲ್ಲಿ ಬಂದಾಗ ಮೌನವಾಗಿ ಸಂತಸದ ಕಣ್ಣೀರು ಹಾಕುವ ಅಪ್ಪ, ಅವನ ತ್ಯಾಗವನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಹೇಗೆ ಮಕ್ಕಳೇ? ಒಮ್ಮೆ ಯೋಚನೆ ಮಾಡಿ ನೋಡಿ ಅಂತೆ. ಮೊನ್ನೆ ಯಾರೋ ಹೇಳ್ತಿದ್ರು, ನಮ್ಮಪ್ಪ ಆಟೋ ಡ್ರೈವರ್. ಹೌದು, ಯಾರ ಅಪ್ಪ ಇಲ್ಲಿ ಆಟೋ ಡ್ರೈವರ್ ಆಗಿದ್ರೆ ನಿಮ್ಗೆ ಅಭಿಮಾನ ಇರಬೇಕು. ಯಾರ ಅಪ್ಪನಾದರೂ ಒಂದು ಸಂಸ್ಥೆಯಲ್ಲಿ ವಾಚ್ಮ್ಯಾನ್ ಆಗಿದ್ರೆ ನಿಮ್ಗೆ ಅಭಿಮಾನ ಇರಬೇಕು. ಯಾಕೆ ಅಂದ್ರೆ ನಿಮ್ಮ ಅಪ್ಪ ಡ್ರೈವರ್ ಆಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಹೊರತು ಇನ್ಯಾರಿಗೂ ಮೋಸ ಮಾಡಿ ಸಂಪಾದನೆ ಮಾಡಲಿಲ್ಲ ಮಕ್ಕಳೇ ಅವರು. ಇಲ್ಲ, ಒಬ್ಬ ವಾಚ್ಮ್ಯಾನ್ ಅಂತ ಕೇಳಲಿಕ್ಕೆ ತಾತ್ಸಾರ ಮಾಡುವುದಕ್ಕೇನಿಲ್ಲ. ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಗೇಟ್ನ ಪಕ್ಕದಲ್ಲಿ ನಿಂತು ಒಂದು ಸಂಸ್ಥೆಯ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸಿಕೊಟ್ಟ ವ್ಯಕ್ತಿ, ಆ ವ್ಯಕ್ತಿತ್ವಕ್ಕೆ ಗೌರವ ಇದೆ. ವಾಚ್ಮ್ಯಾನ್ ಅಂತ ಹಗುರ ಮಾಡಲಿಕ್ಕೆ ಇಲ್ವಲ್ಲ. ಹಾಗಾಗಿ ಅಪ್ಪ ಯಾಕೆ ವಾಚ್ಮ್ಯಾನ್ ಆದರು?
ಅಪ್ಪ ಯಾಕೆ ಆಟೋ ಡ್ರೈವರ್ ಆದ್ರು, ಅಪ್ಪನಿಗೆ ಯಾಕೆ ವಯಸ್ಸಾಯಿತು ಅಂತ ಕೇಳಿದ್ರೆ, ಅಪ್ಪನಿಗೆ ಯಾಕೆ ಕೈಕಾಲು ಗಂಟು ನೋವು ಬಂತು ಅಂತಂದ್ರೆ, ಅಪ್ಪ ಅದೆಲ್ಲವನ್ನು ಮಾಡಿಕೊಂಡದ್ದು ನಿಮ್ಮನ್ನು, ನಿಮ್ಮ ಅಮ್ಮನನ್ನು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮನನ್ನು ಬೆಳೆಸುವುದಕ್ಕಾಗಿ ಮಾಡಿದ ದುಡಿಮೆಯ ಪ್ರತಿಫಲ ಅದನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಅಪ್ಪನ ಬಗ್ಗೆ ಕೃತಜ್ಞತೆ ಇರಬೇಕಲ್ಲ. ಮತ್ತೆ ಇದ್ದಾಗ ಬೆಲೆ ತಿಳಿಯುವುದಿಲ್ಲ, ಕಳ್ಕೊಂಡಾಗ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಇದಕ್ಕೆ ನನ್ನದೇ ಕಥೆ ಹೇಳ್ತೇನೆ ಕೇಳಿ ನೀವು. ನಿಮ್ಗೆ ಗೊತ್ತು, ಈ ಫೇಸ್ಬುಕ್ಕಲ್ಲಿ ಹಾಕ್ತಿರ್ತಾರೆ, ಕಾರ್ ತಗೊಂಡ ತಕ್ಷಣ ಇಡೀ ಕುಟುಂಬ ಹೋಗಿರುತ್ತದಲ್ಲಿ ಕಾರ್ ಕೀ ತಗೊಳ್ಳಿಕ್ಕೆ. ಆಯ್ತಾ, ಮಗ ಕಾರ್ ತಗೊಳ್ತಾನೆ, ಅವನ ಹೆಂಡತಿ ಮತ್ತೆ ಅಮ್ಮ ಮಕ್ಕಳ ಹಿಂದೆ ಕೂತಿರ್ತಾರೆ, ಅವನ ಪಕ್ಕದಲ್ಲಿ ಅಪ್ಪ ಕೂತಿರ್ತಾರೆ. ನಮ್ಮ ಹತ್ರ ಶಾಲೆಗೆ ಹೋಗಬೇಕಿದ್ರೆ ಸೈಕಲ್ ಇರಲಿಲ್ಲ, ನೆಟ್ಟು ಬಟ್ಟೆ ಬರೆಯೂ ಇರಲಿಲ್ಲ ಬಿಡಿ. ಅದಕ್ಕೋಸ್ಕರ ನಾವು ಅಪ್ಪಮ್ಮನ್ನು ಬೈಲಿಕ್ಕೆ ತಯಾರಿಲ್ಲ ನಾನು. ಯಾಕಂದ್ರೆ ನಮ್ಮ ಪ್ರಾಣ ಉಳಿಸುವಂತೆ ನಮ್ಗೆ ಅನ್ನ ಕೊಟ್ಟು ಬೆಳೆಸಿದ್ದಾರೆ ನಮ್ಮ ಅಪ್ಪ, ಖುಷಿ ಇದೆ ನನಗೆ. ಸ್ವಾಭಿಮಾನದ ಬದುಕನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ಅಪ್ಪ, ಖುಷಿ ಇದೆ ನನಗೆ. ಆದರೆ ನಾನು ಕಾರ್ ತಗೊಂಡ ದಿವಸ, ಕಾರ್ ತಗೊಂಡಾಗಿದೆ, ಕೀ ತಗೊಳ್ಳೋದೇ ಅರ್ನಾವೇ ತಗೊಳ್ಬೇಕು, ಆದರೆ ಪಕ್ಕದಲ್ಲಿ ಕೂರಿಸಿ ಕರ್ಕೊಂಡು ಹೋಗೋಣ ಅಂತಂದ್ರೆ ಅಪ್ಪನೇ ಇಲ್ಲ. ನಾನೇನು ಮಾಡಲಿ, ಅಪ್ಪ ಹೊರಟೋಗಿ ತುಂಬ ವರ್ಷಗಳಾದವು. ನಾಳೆದಿಗೆ 10 ವರ್ಷ ಆಗ್ತದೆ ಅಪ್ಪ ನಮ್ಮನ್ನು ಬಿಟ್ಟೋಗಿ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆವತ್ತು ನನಗೆ ಹೊಳೆದೇನು ಅಂದರೆ, ನಮ್ಮಪ್ಪ ತೀರಿ ಹೋದ ಹೊತ್ತಿಗೆ ಅಪ್ಪನ ಔಷಧೋಪಚಾರಗಳಿಗೆ ದುಡ್ಡು ಖರ್ಚು ಮಾಡಿ ಬರಿಗೈಯಲ್ಲಿದ್ದಂತಹ ನಮಗೆ ಅಪ್ಪನ ಅಪರ ಸಂಸ್ಕಾರ ಮಾಡಲಿಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆವಾಗ ಒಬ್ಬರು ಪುಣ್ಯಾತ್ಮ ಬಂದು ನನ್ನ ದುಡ್ಡು ತಂದು ಕೊಟ್ಟು ಅಪ್ಪನ ಕಾರ್ಯ ಮಾಡಿ ಅಂತ ದುಡ್ಡು ಕೊಟ್ಟರು. ನಾನು ಅವನು ಬನ್ನಿ ಅಂತ ಕರೆದೆ. ಅವನು ಬನ್ನಿ ಅಂತ ಕರೆದು ಅಪ್ಪ ಕೂತ್ಕೊಳ್ಬೇಕಾದ ಜಾಗದಲ್ಲಿ ನಾನು ಕೂತು, ನಾನು ಕೂತ್ಕೊಳ್ಬೇಕಾದ ಜಾಗದಲ್ಲಿ ಅವರನ್ನು ಕೂರಿಸಿ ನನ್ನ ಕಾರನ್ನು ಮನೆ ಅಂಗಳಕ್ಕೆ ತಂದು ನಿಲ್ಲಿಸುವವರೆಗೆ ಅವ್ರಲ್ಲಿ ವಿನಂತಿ ಮಾಡಿ ಕೈ ಮುಗಿದು ಕೇಳ್ಕೊಂಡೆ ನಾನು. ಯಾಕೆ ಅಂದರೆ, ನಾನು ಕೂತ ಜಾಗದಲ್ಲಿ ನಿಜವಾಗಿ ನಮ್ಮ ಅಪ್ಪ ಗಟ್ಟಿ ಇದ್ರೆ ಅಪ್ಪ ಕೂತು ನನ್ನನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ನಿಮ್ಗೆ ಗೊತ್ತಿರಲಿ, ಜೀವನದಲ್ಲಿ ನಾವು ಬೆಳೆದು ನಿಂತು ದೊಡ್ಡವರಾದಾಗ ನಾನು ಅಪ್ಪನಿಗೆ ಕೊಟ್ಟಿದ್ದೇನೆ, ಅಮ್ಮನಿಗೆ ಕೊಟ್ಟಿದ್ದೇನೆ ಅಂತ ಮಾತಾಡುವುದಲ್ಲ, ಅಥವಾ ಅಪ್ಪ ನನ್ನೊಟ್ಟಿಗಿದ್ದಾರೆ, ಅಮ್ಮ ನನ್ನೊಟ್ಟಿಗಿದ್ದಾರೆ ಅಂತ ಹೇಳುವುದಲ್ಲ. ಜೀವನದಲ್ಲಿ ಯಾವತ್ತೂ ಕೂಡ ನಾನು ಅಪ್ಪ ಅಮ್ಮನೊಟ್ಟಿಗಿದ್ದೇನೆ ಅನ್ನಬೇಕೇ ಹೊರತು ಅಪ್ಪ ಅಮ್ಮ ನನ್ನೊಟ್ಟಿಗಿದ್ದಾರೆ ಅಂತ ಹೇಳುವುದಲ್ಲ. ನಮ್ಮ ಬದುಕಿನಲ್ಲಿ ನಾವು ಏನು ಪಡೆದರೂ ಕೂಡ ಅದು ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ಅವರ ಕೊಡುಗೆ ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಕಾರ್ ತಗೊಳ್ಳುವಾಗ ಅಪ್ಪ ಇಲ್ಲ ಅಂದಾಗ ಬೇಜಾರಾಗ್ತದೆ. ಇವತ್ತಿಗೂ ನಮಗಿಂತ ಹಿರಿಯರು ಅಪ್ಪ ಅಮ್ಮ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿದಾಗ ಒಂದು ಬಾರಿ ನೆತ್ತಿ ಮೇಲೆ ಹೊಡೆದಾಗ ಆಗಿಬಿಡುತ್ತದೆ, ಏನು ಮಾಡೋಣ, ಅಪ್ಪ ಇಲ್ಲವಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಜೀವನದಲ್ಲಿ ಅಪ್ಪ ಅಮ್ಮನ ಜೊತೆ ನೀವು ಎಷ್ಟು ಕಾಲ ಜೀವಿಸ್ತೀರಿ ಅಷ್ಟೂ ಕಾಲ ಅಮ್ಮನನ್ನು ಅಪ್ಪನನ್ನು ಗೌರವದಿಂದ ನಡೆಸ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೀವನ ನಾವು ತಪ್ಪು ಮಾಡಿದ್ದೇನೆ. ಆವತ್ತು ನಮಗೆ ಅಪ್ಪ ಗದರಿಸಿದ್ರು ಅನ್ನೋ ಕಾರಣಕ್ಕೆ ಅಪ್ಪನಿಗೆ ನಾನು ಎದುರು ಮಾತಾಡಿದ್ದೆ. ಆದರೆ ಎದುರು ಮಾತಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಅಂಗಳದಲ್ಲಿ ಸೆಗಣಿ ಬಳಿತಿದ್ದ ನಮ್ಮ ಅಮ್ಮ ಅದೇ ಕೈಯಲ್ಲಿ ಬಂದು ಕೆನ್ನೆಗೆ ಬಾರಿಸಿದ್ರು. ಆದರೆ ಇವತ್ತು ಬಂದು ಅಪ್ಪ ನಾನು ಆವತ್ತು ಮಾತಾಡಬಾರದಿದ್ದಪ್ಪ, ತಪ್ಪು ಮಾಡಿದೆ ಅಂತ ಹೇಳಲಿಕ್ಕೆ ಅಪ್ಪನೇ ಇಲ್ಲವಲ್ಲ, ಯಾರ ಹತ್ರ ಕ್ಷಮೆ ಕೇಳೋದು? ಬದುಕಿನಲ್ಲಿ ಅನಾಥ ಪ್ರಜ್ಞೆ ನಮ್ಮನ್ನು ಕಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಅಪ್ಪ ಅಮ್ಮನಿಗೆ ನೋವು ಮಾಡಬೇಡಿ, ಅವರ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೀಬೇಡಿ. ಮತ್ತೆ ವಯೋಸಹಜವಾದ ಈ ಪ್ರೀತಿ ಪ್ರೇಮ, ಈ ಪ್ರೀತಿಯನ್ನು ದೇವರು ಅಂತೆಲ್ಲ ಹೇಳ್ತಾರಲ್ಲ, ಅದು ಯಾವಾಗ ಗೊತ್ತಾ? ನೀವು ಪ್ರಬುದ್ಧರಾಗಿ ಬೆಳೆದು ನಿಂತು, ನಿಮ್ಮ ಜೀವನ ನಿರ್ವಹಣೆ ಹಂತಕ್ಕೆ ನೀವು ಬಂದು ನಿಂತು, ನಿಮ್ಮ ಯೋಗ್ಯತಾನುಸಾರ ಹುಡುಗ ಹುಡುಗಿಯನ್ನು, ಹುಡುಗಿ ಹುಡುಗನನ್ನು ನೋಡಿ ಮನೆಯವರ ಗಮನಕ್ಕೆ ತಂದು ಅವರು ಒಪ್ಪಿಗೆ ಪಡೆದು ಮದುವೆ ಆದರೆ ಅದಕ್ಕಿರುವ ಗೌರವ ಬೇರೆ. ಆವತ್ತು ಬಂದ ಸಾವಿರ ಜನ ಬಂದು ಮಕ್ಕಳ ಜೀವನ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡುತ್ತಾರೆ. ಅಲ್ಲದೆ ನಾವು ನಮ್ಮಷ್ಟಕ್ಕೆ ಹೇಳದೆ ಕೇಳದೆ ಓಡಿ ಹೋದರೆ, ನಾನೇ ಕೇಳಿದ್ದೇನೆ ಮೊನ್ನೆ ಒಬ್ಬಾಕೆ ತಾಯಿ ಹೇಳ್ತಾಳೆ, ಮಗ ಇಂಜಿನಿಯರ್ ಓದಿ ದೊಡ್ಡ ಹಂತಕ್ಕೆ ಹೋಗಿದ್ದಾನೆ, ಅಮ್ಮನಿಗೆ ಗೊತ್ತಿಲ್ಲದಿದ್ದಾಗೆ ಹುಡುಗಿನ ಗಂಟು ಮದುವೆ ಮಾಡದ ಅಂತಂದಾಗ ಅವ್ರು ಹೇಳ್ತಾರೆ, ನನಗೆ ಆ ಮಗ ಹುಟ್ಟುವುದಕ್ಕಿಂತ ಹುಟ್ಟದಿದ್ರು ಒಳ್ಳೇದಿತ್ತು, ಹೇಗೂ ಹುಟ್ಟಿದವರೆ ಸತ್ತೋಗಿದ್ರು ಬೇಜಾರಿಲ್ಲ ಇತ್ತು ಅಂತ. ಇದು ಹೆತ್ತ ತಾಯಿ ಹೇಳಿದ ಮಾತಿದು. ಯಾಕೆ ಬಂತು? ಬದಲಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಮಕ್ಕಳೇ. ಸ್ವಾತಂತ್ರ್ಯ ನಮಗಿದೆ, ಹೌದು. ಆದರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗದಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕಾದ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ. ಹಾಗಾಗಿ ಜೀವನದಲ್ಲಿ ಎಚ್ಚರ ತಪ್ಪಬೇಡಿ, ದುರ್ವ್ಯಸನಗಳಿಗೆ ಒಳಗಾಗಬೇಡಿ. ಇನ್ನೊಂದು ಕೇಳಬೇಕು, ಕಾಂತಾರ ಫಿಲ್ಮ್ ನೋಡಿದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ಒಮ್ಮೆ. ಕಾಂತಾರ ಫಿಲ್ಮ್ ನೋಡಿದವರು ಕಾಂತಾರ, ಹೆದರ್ಬಿಡಿ, ಧೈರ್ಯ ಕೈ ಎತ್ತಿ. ಏನು ಬೇರೆ ಏನಾದ್ರಲ್ಲಿ ದುಡ್ಡು ಕೇಳೋದಿಲ್ಲ ನಿಮ್ಮ ಹತ್ರ. ಕೆಲವು ತುಂಬ ಹೆಚ್ಚಿನ ಜನ ಕೈ ಬಿಡಿ, ಖುಷಿ ಆಯಿತು. ತುಂಬ ಜನ ನೋಡಿದಿರಿ, ಇನ್ನು ಉಳಿದವ್ರು ನೋಡದೇ ಇದ್ದವ್ರು ನೋಡಿ. ಆದರೆ
ಕಾಂತಾರ ಫಿಲ್ಮ್ ನೋಡಿದವರಿಗೆ ಥಿಯೇಟರಲ್ಲಿ ಕೂತಾಗ ಕಾಂತಾರ ಫಿಲ್ಮ್ ಮಾತ್ರ ನೆನಪಿರುವುದಲ್ಲ, ಅದಕ್ಕಿಂತ ಮೊದಲೊಂದಷ್ಟು ವಿಡಿಯೋ ಬರ್ತದೆ. ತಂಬಾಕು ಸೇವನೆ ಮಾಡಿ ಏನಾಗಿದೆ ಅಂತ ಒಂದು ವಿಡಿಯೋ ಬಂದಿತ್ತು, ಅದನ್ನು ಮೊದಲು ನೆನಪಿಟ್ಟುಕೊಳ್ಳಬೇಕು. ಯಾಕೆ ಗೊತ್ತಾ? ಪೇಟೆಲೆಲ್ಲ ಹಾಕಿರ್ತಾರೆ, ಯಾರ್ಯಾರೋ ಬಂದು ಅಡ್ವರ್ಟೈಸ್ ಕೊಡ್ತಾರೆ ಹೀರೋಗಳಂತ ಅಂದ್ಕೊಂಡವರು, ಕೇಸರಿಯುಕ್ತವಾಗಿದೆ, ಸುಗಂಧಯುಕ್ತವಾಗಿದೆ ಅಂತ. ಇಲ್ಲಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಹೊರಗೆ ಹೋಗೋದು, ಕೆಲಸಕ್ಕೆ ಹೋಗ ದಣಿದು ಬಂದವರೆಲ್ಲ ಅಲ್ಲಿ ಬಂದು ಆ ಪ್ಯಾಕೆಟ್ ತೆಗೆದು ಅದನ್ನು ಹರಿದು ಕೈಯಲ್ಲಿ ತಿಕ್ಕಿ ಆ ತುಟಿಯಡೆಗೆ ಇಟ್ಕೊಂಡು ಕ್ಯಾನ್ಸರ್ ಬಂದು ಮನೆಯಲ್ಲಿ ಸಾಯ್ತಾರೆ. ಹೇಳಿದವರು ತಿನ್ನಲಿಲ್ಲ, ಅವರು ದುಡ್ಡು ಮಾಡ್ಕೊಂಡಿದ್ದಾರೆ. ನಿನ್ನೆ ಬೇಜಾರಾಯ್ತು. ನಿನ್ನೆ ಒಂದು ಕಾರ್ಯಕ್ರಮ ಮುಗಿಸಿ ನಾನು ಬರ್ತಾ ಇದ್ದೇನೆ, ಒಂದು ಸೇತುವೆ ಮೇಲೆ ನಿಂತ್ಕೊಂಡು ಒಂದು 25 ವರ್ಷದ ಒಳಗಿನ ಹುಡುಗರು ಎಲ್ಲ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಕುಣಿತಾ ಇದ್ದರು. ತುಂಬ ಬೇಜಾರು ಅನ್ನಿಸ್ತು ನನಗೆ. ಯಾಕೆ ಅಂದರೆ, ಮಕ್ಕಳು ನೆನಪಿಟ್ಟುಕೊಳ್ಳಿ, ಯಾವತ್ತೂ ದುರ್ವ್ಯಸನಗಳಿಗೆ ಒಳಗಾಗುವುದು ಯೋಗ್ಯತೆ ಅಲ್ಲ. ಅದು ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ. ಅದು ಮೋಜು ಮಸ್ತಿ, ಅವ್ರು ಮಾಡ್ಕೊಳ್ಳಿ. ಈ ಜಗತ್ತಿನಲ್ಲಿ ಸಾತ್ವಿಕವಾದಂತಹ ಪರಂಪರೆಗೆ ಗೌರವ ಇದೆ, ಸಾತ್ವಿಕವಾದ ಸಂಭ್ರಮಕ್ಕೆ ಬೆಲೆ ಇದೆ. ಆ ಕಾರಣಕ್ಕೆ ಆ ಸಂತೋಷದ ಬದುಕನ್ನು ಕಟ್ಟಿಕೊಳ್ಳುವ ಕಡೆ ಪ್ರಯತ್ನ ಮಾಡಿ. ದಯವಿಟ್ಟು ದುರ್ವ್ಯಸನಗಳ ಕಡೆ ಹೋಗಬೇಡಿ. ಗಾಂಜಾ ಸೇವನೆಯ ಪರಿಣಾಮ ಏನಾಗ್ತದೆ ಅಂತ ನಿಮ್ಗೆ ಆಗ ಹೇಳಿದ್ನಲ್ಲ, ನಮ್ಮಲ್ಲೆಲ್ಲ ಗಾಂಜಾ ಸೇವನೆಯ ಬಗ್ಗೆ ಜಾಗೃತಿ, ಅದರ ಆ ದುರ್ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸೋ ಕಾರಣಕ್ಕೆ ಎಷ್ಟೋ ಪ್ರಯತ್ನಗಳನ್ನು ಜನ ಮಾಡುತ್ತಾ ಬಂದಿದ್ದಾರೆ. ಹಾಗಾಗಿ ದುರ್ವ್ಯಸನಗಳಿಗೆ ಒಳಗಾಗಬೇಡಿ. ಹಾಗಿದ್ರೆ ಬದುಕಿನಲ್ಲಿ ಆತ್ಮವಿಶ್ವಾಸ ಯಾಕಿರಬೇಕು, ಹೇಗೆ ಬದುಕಬೇಕು ಅಂತ 4 ಮಾತಾಡಬೇಕಲ್ಲ. ಅದಕ್ಕಿಂತ ಮೊದಲು ಒಂದು ಸುಂದರವಾದಂಥ ವಿಡಿಯೋ ಈಗ ಡಿಸ್ಪ್ಲೇ ನಿಮ್ಗೆ ಕಾಣಿಸ್ತದೆ, ನೀವು ನೋಡಬೇಕು. ಅಲ್ಲಿ ಅವರ ಬದುಕಿನ ಕೆಲವು ವಿಚಾರಗಳು ಮಾತ್ರ ಕಾಣಿಸ್ತವೆ. ಅದರ ಒಳಗೆ ತುಂಬಿರುವ ನಿಗೂಢ ಸತ್ಯವನ್ನು ನಿಮ್ಮ ಮುಂದೆ ನಾನು ಮತ್ತೆ ಬಿಚ್ಚಿಡ್ತೇನೆ. ಬಹುಶಃ ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ಆ ವಿಡಿಯೋವನ್ನು ಗಮನವಿಟ್ಟು ನೋಡಿ. ಯಾಕೆ ಅಂದರೆ, 1 ಪೈಸೆಗೋಸ್ಕರ, ನೆನಪಿಟ್ಟುಕೊಳ್ಳಿ, 1 ಪೈಸೆಗೋಸ್ಕರ ಒಬ್ಬರ ಸೈಕಲ್ ತಳ್ಳಿ 1 ಪೈಸೆ ಪಡ್ಕೊಂಡ ಹುಡುಗ ಇವತ್ತು ವಾರ್ಷಿಕವಾಗಿ 1,500 ಕೋಟಿ ವ್ಯವಹಾರ ಮಾಡ್ತಾ ಇರುವ ಹಂತಕ್ಕೆ ಬೆಳೆದು ನಿಂತ ಕಥೆ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ಅದನ್ನು ನೋಡಿ ಆಮೇಲೆ ಮಾತು ಮುಂದುವರಿಸ್ತೇನೆ. ಅಲ್ಲಿವರೆಗೆ ನಿಮ್ಮ ಗಮನ ಆ ಕಡೆ ಇರಲಿ. Ramkrishna Achar, a self-made man. A man who is the pioneer in the paddy processing industry, started his journey by earning just 1 paisa and today built a company with a net worth of rupees 800 crores. This is a true example of going from rags to riches. Come, let's take a look at his journey. Gudde Angadi is a small village located in Kundapura district. Ramkrishna was a child filled with passion and energy. He was born to Gangoli Srinivas Achar and Bhavani Achar in 1963. He spent his childhood in Gudde Angadi. Ramkrishna's family came from a poor background. While his father worked as a carpenter, it was a family of 7 kids with barely anything to eat. It was a miracle that Ramkrishna even made it to school. While the family struggled to put one meal on the table, Ramkrishna, just a 7-year-old boy, stepped in to help his family. Ramkrishna would most of the time fill his stomach by eating fruits by the hillside on the way to school and take clothes from his relatives to wear. At an age where he was supposed to be playing, Ramkrishna wanted to help his family. He started earning money by helping fishermen push their cycle up the hill. Ramkrishna's first ever earning was just 1 paisa. That 1 paisa paved the way to who he is today. When he turned 14, he went on to work with a blacksmith for almost 3 years to earn 30 rupees a month. Between 1977 and 1980, Ramkrishna wanted to learn more. He started exploring automobiles while he worked at Adarsh Garage in Kundapura. Ramkrishna started to look beyond automobiles.
he started to learn more about machines. As he turned 16, there was a whole new journey waiting for him. He joined Vinod Engineering Company, Gonikoppa. That's where his love towards rice mill machinery kindled. While he worked there, Ram Achar, owner of Vinod Engineering, saw abundance of talent in Ramkrishna. He was impressed by the sheer amount of hard work Ramkrishna had put in the garage. When he was 22, in believing Ramkrishna's talent, Ram Achar sent him to CFTRI, Mysore, to study grain processing. Ram Achar saw a spark in Ramkrishna which no one else did at that time. CFTRI was the first time Ramkrishna ever received a quality education, and even that did not come easy to Ramkrishna. In order to pay the fees, he worked in the evenings from 6 p.m. to 2 a.m. in Naidu's workshop for 400 a month. He was constantly looking for opportunities to take that leap ahead. Ramkrishna constantly traveled to different locations for work. On one such trip to Mudabidri, he met Vishwanath Prabhu of Balaji Industries, the man who helped him kickstart his entrepreneurial journey. Impressed with his talent, Vishwanath Prabhu gave Ramkrishna a project of rupees 18,000 and an advance of rupees 2,000. That was the spark Ramkrishna needed. Without waiting, Ramkrishna invested 1,000 from the advance to buy a Sikh welding shop, and that's how Sri Kanikamba Fabrications was born. Ramkrishna could see his dreams come true. There was no looking back for Ramakrishna Achar. He worked day and night to build Sri Kanikamba Fabrications and take it to the nooks and corners of Karnataka. This was just the beginning. Ramakrishna Achar wanted to conquer the whole world. Knowing the need of rice mills in Karnataka, he then started building machines that could revolutionize the paddy industry. In 1994, as the company grew, Ramakrishna Achar named Sri Kanikamba Fabrications as SKF. Soon, SKF became very popular in Andhra Pradesh, but that wasn't enough for him. With growing success, he invested 35 lakhs and set up a bigger facility in Bannadka, Mudabidri. In no time, SKF was able to create a turnover of 19 crores. But life is all about ups and downs. There was a volcano that no one saw coming. In 2001, government issued a ban on exports of rice. Rice price dropped. Many millers faced the brunt of it, including SKF majorly. With business crashing, Ramakrishna Achar had to find a way to keep it afloat. While he figured out how to come out of the situation, he wanted to give back to the society too. He opened an ITI that upskilled 150 students every year. In 2003, tables turned. Ramakrishna Achar introduced hot air technology and aged rice technology that could revolutionize grain quality. Both these technologies saved both time and money for the millers in India and abroad. In no time, Achar was back on top of the game. International millers started noticing his technology. Millers from across the world started lining up to buy Achar's technology. Noticing the demand, Achar started investing in better equipment and optimized his operations. Soon the demand grew and SKF became the top seller in hot air technology, clocking a turnover of 48 crores. Ramakrishna Achar was already a known name by 2010. But chasing money wasn't his dream. His dream was to identify problems of the future and build solutions to solve them.
there was a dire need for pure drinking water. In addition to that, companies were also struggling with wastewater treatment, which in turn was affecting water bodies. Achar knew water was the future and started manufacturing mineral water plants in 2014 under the brand name Elixir. He invested 45 crores to set up this. The first order was placed by Dr. Mohan Alva, chairman of Alva's Foundation. In no time, Achar's company, SKF Elixir India Private Limited, has become the only company in India to manufacture an entire range of mineral water plants. While everyone was surprised with the growth of Elixir, Achar was already on his way to his next milestone. Achar saw an alarmingly increasing rate of depression and climatic change on one side, and suffering of farmers to get good output on the other side. So Achar wanted to take action to bring a change. He started Godhama, a Desi cow breeding center at Munial, with an aspiration to reconstruct Gram Swaraj in the country. Godhama is built on 30 acres of land, which focuses on not only helping people overcome stress, but also promotes introducing value of Desi cow to the next generation, training of youth regarding cow-based organic farming and dairy farming, restoration of chemical-free fertile land. Today, Godhama provides shelters to 85 Desi cows, including 6 Desi breeds, and is creating a huge impact. In a span of 25 years, Achar's contribution to the society has been immense. Right from revolutionizing the paddy processing industry to being the only company in the country to cater to domestic, industrial, and public segment when it comes to pure drinking water solutions, to introducing lost methods of farming to the youth, Achar has been a man of the future. Not only that, through SKF, Achar has been able to empower almost 1,000 families till date. For his commendable work in agriculture, education and service, Ramkrishna Achar was conferred honorary doctorate by Mangalore University. Today, Achar has become a master in paddy processing plants, mineral water plants, STP and ETP, you name it, and Achar has done it. A man who started his career with 1 paisa is now running a business with a staggering net worth of rupees 800 crores with world-class infrastructure. A man with no engineering degree is inventing technologies that are changing the world. A man with no certificate is today called Dr. Ramkrishna Achar. ಮಕ್ಕಳ ಈ ವಿಡಿಯೋ ನಿಮಗೆ ಯಾಕೆ ತೋರಿಸಿದ್ದು ಅಂತಂದರೆ, ಗಮನದಲ್ಲಿರಲಿ, ಶಾಲೆ ಕಾಲೇಜಿನ ಪರೀಕ್ಷೆಯಲ್ಲಿ ನಾವು ಫೇಲ್ ಆದರೆ ಬದುಕಿನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇವೆ ಅಂತ ಅರ್ಥ ಅಲ್ಲ. ಅವರ ಕಥೆಯಲ್ಲಿ ಅಷ್ಟನ್ನು ನೀವು ನೋಡಿದ್ರಲ್ಲ, ಅಲ್ಲಿ 800 ಕೋಟಿವರೆಗೆ ಬಂದಿದೆ. ಈ ವರ್ಷದ ಲೆಕ್ಕಾಚಾರದ ಪ್ರಕಾರ 1500 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ವಾರ್ಷಿಕವಾಗಿ ಆ ಸಂಸ್ಥೆ ಮಾಡ್ತಿದೆ. ಇದರ ಹಿಂದೆ ನಿಮ್ಗೆ ಗಮನಿಸಬೇಕಾದ್ದೇನು, ಅದು ಯಾಕೆ ಆ ವಿಡಿಯೋ ತೋರಿಸಿದ್ರೆ ಯಾವುದು ಹೇಳಲಿಲ್ಲ ಅಂತಂದರೆ, ಅವರು ಶಾಲೆ ಬಿಟ್ಟು ಅಲ್ಲಿ ವರ್ಕ್ಶಾಪಿಗೆ ಸೇರಿದಾಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕೈ ಎಲ್ಲ ಒಡೆದು ಛಿದ್ರ ಆಗಿ ಹೋಗ್ತದೆ. ಆಸ್ಪತ್ರೆಗೆ ಹೋಗಿ ಸರ್ಜರಿ ಮಾಡ್ತಾರೆ. ಮತ್ತೆಲ್ಲೋ ಕೆಲಸ ಮಾಡಿದಾಗ ಬಿದ್ದು ಮೂಳೆ ಮುರಿತಕ್ಕೊಳಗಾಗಿ ಮನೇಲಿ ಮಲಗ್ತಾರೆ. ಆತ್ಮವಿಶ್ವಾಸ ಕುಂದಲಿಲ್ಲ. ಅಲ್ಲಿಂದ ಮೂಡುಬಿದಿರೆಗೆ ಬಂದವರು ಒಂದು ಸಣ್ಣ ಮಟ್ಟಿಗೆ ಕೆಲಸ ಆರಂಭ ಮಾಡಿ ಬೆಳೀತಾರೆ. SKF ಸಂಸ್ಥೆ ಕಟ್ತಾರೆ. ಆ ಸಂಸ್ಥೆಯಲ್ಲಿ ದುಡಿಯೋರಿಗೆಲ್ಲ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸ್ವಂತಕ್ಕೆ 4 ಕಾರುಗಳಿದ್ದವು. ಎಲ್ಲ ವ್ಯವಸ್ಥೆಯಲ್ಲಿದ್ದಂಥವರು ಯಾವುದೋ ಒಂದು ಕಾರಣದಿಂದ ಉದ್ಯಮ ಕೆಳಮಟ್ಟಕ್ಕೆ ಜಾರತೆ. ನೀವು ನೋಡಿದ್ರೆ ಅವರು ತಲೆಬಿಸಿ ಮಾಡೋ ದೃಶ್ಯ ನೋಡಿದ್ರೆ ಅದರಲ್ಲಿ ಆ ಕೆಳಗೆ ಬಂದಾಗ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಮನೆಯಲ್ಲಿ ಅವರು ಶ್ರೀಮತಿಯವರು ಹೇಳಿದ್ರಂತೆ, ಧೈರ್ಯ ತಂದುಕೊಳ್ಳಿ, ಇವತ್ತೆಲ್ಲ ನಾಳೆ ಗೆಲುವು ನಮ್ಮದೇ ಅಂತ. ಯೋಚನೆ ಮಾಡಿ, 106 ಕೋಟಿ ವ್ಯವಹಾರ ಮಾಡ್ತಾ ಇದ್ದ ವ್ಯಕ್ತಿಯ ಕೈಯಲ್ಲಿ ಆಪದ್ಧನವಾಗಿ ಉಳಿದದ್ದು ಕೇವಲ 10,000 ರೂಪಾಯಿ.
ಆ 10,000 ರೂಪಾಯಿ ಕೈಯಲ್ಲಿ ಹಿಡಿದ್ರಂತೆ, ಇದೇ 10,000 ನಾನು 10 ಕೋಟಿ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮತ್ತೆ ಧೈರ್ಯದಿಂದ ಧುಮುಕ್ತಾರೆ. ಇವತ್ತಿಗೆ SKF ಎಲಿಕ್ಸರ್ ಅನ್ನುವ ಸಂಸ್ಥೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು 1,500 ಕೋಟಿ ವಾರ್ಷಿಕ ವ್ಯವಹಾರ ಮಾಡುತ್ತಾ ಅವರ ಸಂಸ್ಥೆಯಲ್ಲಿ ದುಡಿಯುವಂತಹವರೇ ವರ್ಷಕ್ಕೆ ಕೋಟ್ಯಂತರ ಆದಾಯ ಪಡುವಂತಹ ಹಂತಕ್ಕೆ ಇವತ್ತು ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಅದರ ಹಿಂದೆ ಕೆಲಸ ಮಾಡಿದ್ದು ಅಚಲವಾದಂತಹ ಆತ್ಮವಿಶ್ವಾಸ ಮತ್ತು ದೇವರ ಕುರಿತಾದ ನಂಬಿಕೆ ಬಿಟ್ರೆ ಬೇರೆ ಯಾವುದೂ ಇರಲಿಲ್ಲ. ಹಾಗಾಗಿ ಬದುಕಿನಲ್ಲಿ ಸೋತಾಗ ಧೈರ್ಯ ಕೆಡಬೇಡಿ, ಅದಕ್ಕೋಸ್ಕರ ಆ ವಿಡಿಯೋ ತೋರಿಸಿದ್ದು. ಇನ್ನೊಂದು ಗೋಧಾಮದ ಬಗ್ಗೆ ತೋರಿಸಿದ್ದಾರೆ. ತುಂಬ ಕಥೆಗಳಿವೆ. ಇದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಆ ವ್ಯಕ್ತಿ ಎಲ್ಲೋ ಪರದೇಶದಲ್ಲಿಲ್ಲ, ಇಲ್ಲೇ ನಮ್ಮ ಪಕ್ಕದ ಮೂಡಬಿದ್ರಿಯಲ್ಲಿದ್ದಾರೆ, ಮುನಿಯಾಲಲ್ಲಿರ್ತಾರೆ. ಸಂದರ್ಭ ಸಿಕ್ಕಿದಾಗ ಹೋಗಿ ಮಾತಾಡಿ ಬದುಕಿನ ಕಥೆ ಕೇಳಿ. ನಾಳೆ ನೀವು ಒಬ್ಬೊಬ್ಬರು ಈ ಎತ್ತರಕ್ಕೆ ಬೆಳೆದು ನಿಲ್ಲಬೇಕು. ಯಾಕೆಂದ್ರೆ ಮೊನ್ನೆ ಮಾಡಿದಂತಹ ಸರ್ವೆಯಲ್ಲಿ ವಿಕಸಿತ ಭಾರತದ ಆಧಾರ ಸ್ತಂಭಗಳು ಅಂತ ಗುರುತಿಸಲ್ಪಟ್ಟ ಉದ್ಯಮಿಗಳಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ ಒಬ್ಬರು ಅಂತ ಅತ್ಯಂತ ಅಭಿಮಾನದಿಂದ ನಾವೆಲ್ಲ ಹೇಳ್ಕೊಳ್ಬೇಕು. ಹಾಗಾಗಿ ಬದುಕಿನಲ್ಲಿ ಗೆದ್ದು ಬನ್ನಿ. ನನ್ನ ಮಾತು ಮುಕ್ತಾಯದ ಹಂತಕ್ಕೆ ಬರ್ತದೆ. ಸೋತವರಿಗೆ ನೀವೆಲ್ಲ ಮೊಬೈಲ್ ನೋಡಿರ್ಬೇಕಲ್ಲ, ಒಬ್ರು ಸ್ವಾಮೀಜಿಯವ್ರ ಕತೆ ಹೇಳುದು, ಕೋಳಿ ಮೊಟ್ಟೆ ಕತೆ ಕೇಳಿದ್ರ? ಒಬ್ರು ಸ್ವಾಮೀಜಿಯವ್ರು ಹೇಳ್ತಿರ್ತಾರೆ, ಕೇಳಿರ್ಬೋದು, ನಿಮ್ಗೆ ನೆನಪು ಮಾಡಿ ಬಿಡುತ್ತೇನೆ. ಒಬ್ಬ ಹುಡುಗ ಓದುವುದರಲ್ಲಿ ತುಂಬಾ ಹಿಂದಿದ್ದ ಅಂತೆ. ಮಾರ್ಕ್ ಏನು ಬರ್ತಿರಲಿಲ್ಲ, 0.00 ಮಾರ್ಕ್ ಅವನಿಗೆ. ಟೀಚರ್ ಆಮೇಲೆ ಕೋಳಿ ಮೊಟ್ಟೆ ಅಂತ ಕರೀಲಿಕ್ಕೆ ಆರಂಭ ಮಾಡಿದ್ರಂತೆ. ಹೀಗೆಲ್ಲ ಆಯ್ತು, ಶಾಲೆ ಬಿಟ್ಟು ಹೋದ. ಒಂದು ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಹೋಗಬೇಕಿದ್ರೆ ಅವನು ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಾನೆ. ಅವರು ಸಹಪಾಠಿ ಸ್ವಾಮಿಗಳಾಗಿದ್ರು. ಬಂದು ಕಾರ್ಯಕ್ರಮ ಮುಗಿಸಿ ಹೊರಡಬೇಕಿದ್ರೆ ಕೇಳಿದ್ರಂತೆ, ಏನೋ ಮರೆ ನೀನು ಬಂದು ಇಲ್ಲಿ ಮೇಲೆ ಕೂರ್ತಿ ಬಿಟ್ಟಿದೀಯಾ, ಓದೋದ್ರಲ್ಲಿ ತುಂಬ ದಂಡ, ನೀನು ಇಲ್ಲೇ ಬಂದೆ ಅಂತ. ಅವನು ಹೇಳಿದ್ನಂತೆ, ಅಲ್ಲ ನಾನು ಓದೋದ್ರಲ್ಲಿ ದಡ್ಡನೇ, ಅದು ಬೇಜಾರಿಲ್ಲ ನನಗೆ. ಆದ್ರೆ ಏನಾಯ್ತು ಗೊತ್ತಾ, ನಾನು ದಡ್ಡ ಅನ್ನೋ ಕಾರಣಕ್ಕೆ ಯಾವಾಗಲೂ ಶಾಲೆಯಲ್ಲಿ ಟೀಚರ್ ಕೋಳಿ ಮೊಟ್ಟೆ ಅಂತ ತಮಾಷೆ ಮಾಡ್ತಿದ್ರಲ್ಲ, ಅದನ್ನೇ ಕೇಳ್ತಾ ಇದ್ದ. ನನಗೊಂದು ಐಡಿಯಾ ಬಂತು, ಶಾಲೆ ಬಿಟ್ಟವನೇ ನಾನೊಂದು ಕೋಳಿ ಫಾರ್ಮ್ ಮಾಡಿದ್ದೇನೆ, ಒಳ್ಳೆ ಆದಾಯ ಬಂದಿದೆ, ತುಂಬಾ ದುಡ್ಡಾಗಿದೆ ನನ್ನ ಹತ್ರ, ಅದಕ್ಕೋಸ್ಕರ ದೇವಸ್ಥಾನ ಕಟ್ಟಿದೆ ಅಂತ. ಅಂದ್ರೆ ಸಮಾಜದಲ್ಲಿ ನಮ್ಮನ್ನು ಯಾರಾದರೂ ವ್ಯಂಗ್ಯ ಮಾಡಿದ್ರು ಅದನ್ನು ಸಕಾರಾತ್ಮಕವಾಗಿ ತಗೊಳ್ಳೋ ಪ್ರಯತ್ನ ಇರಲಿ. ಇನ್ನು ಮಾರ್ಕ್ ಕಡಿಮೆ ಬಂದ್ರೆ ಬೇಜಾರು ಮಾಡಬೇಡಿ ಅಂತದ್ರ ಅರ್ಥ ಓದದೆ ಕೂತರು ನಾಳೆ ನಾನು ರಾಮಕೃಷ್ಣಾಚಾರ್ಯ ಆಗ್ತೇನೆ ಅನ್ನೋ ಭ್ರಮೆ ಬೇಡ ಮಕ್ಕಳೇ. ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಓದಿ ನಾವು ದೊಡ್ಡವರಾಗಬೇಕು. ನಮ್ಮ ಪ್ರಯತ್ನದಿಂದ ಆಚೆಗೆ ನಾವು ಸೋತ್ರೆ, ಮನೆಯಲ್ಲಿ ಹಗ್ಗ ಎಲ್ಲಿಟ್ಟಿದ್ದಾರೆ, ರೈಲ್ವೆ ಟ್ರ್ಯಾಕ್ ಎಲ್ಲಿ ಹತ್ತಿರದಲ್ಲುಂಟು, ಯಾರೂ ಬಾರದ ಕೆರೆ ಎಲ್ಲಿಂಟು ಅಂತೆಲ್ಲ ಹುಡುಕಬೇಡಿ, ಅದು ಬೇಡ ನಿಮಗೆ. ಅದಕ್ಕಾಗಿರುವುದಲ್ಲ ನೀವು. ಹಾಗಾಗಿ ಆತ್ಮವಿಶ್ವಾಸದ ಬದುಕನ್ನು ಕಟ್ಟಿಕೊಳ್ಳಿ. ಬದುಕು ತುಂಬ ಚಂದ ಇದೆ. ಮತ್ತೆ ನಿಮ್ಮ ಸ್ನೇಹಿತರೆಲ್ಲ ನೀವು ಹೇಗಿರಬೇಕು ಗೊತ್ತಾ? ನಿಮ್ಮ ಫ್ರೆಂಡ್ಶಿಪ್ ಎಲ್ಲ ಹೇಗೆ ಅಂತಂದ್ರೆ, ಗೆಳತಿಯರೆಲ್ಲ ಹೇಗಂತಂದ್ರೆ, ನನ್ನ ಜೊತೆಗಿರುವವರು ತಪ್ಪುತ್ತಾರೆ ಅಂತ ಗೊತ್ತಾದ್ರೆ ಅವರನ್ನು ಎಚ್ಚರ ಮಾಡಿ ಅವರನ್ನು ಸರಿದಾರಿಯಲ್ಲಿ ತರುವ ಹಾಗಿರಬೇಕು. ಅದಕ್ಕೂ ಸ್ವಾಮೀಜಿಯವರೊಂದು ಕಥೆ ಹೇಳ್ತಿದ್ರು. ಒಬ್ಬ ಹುಡುಗ ಎಕ್ಸಾಮ್ ಮುಗಿಸಿ ಹೋದವನು ಬಾವಿ ಗಟ್ಟೆಯಲ್ಲಿ ಕೂತಿದ್ದಂತೆ, ತಲೆ ಬಿಸಿಯಲ್ಲಿ. ಬಾವಿಗೆ ಹಾರ್ತೇನೆ ಅಂತ ಪಕ್ಕದಲ್ಲಿ ಓಡಿ ಹೋಗಿ ಕೇಳಿದ್, ಯಾಕೆ ಮಾರೆ ಬಾವಿ ಕಟ್ಟೆಯಲ್ಲಿ ಕೂತಿದ್ದಿ? ಇಲ್ಲ ಮಾರೆ, ನನಗೆ 1 ಮಾರ್ಕ್ ಕಡಿಮೆ ಆಯ್ತು, ನಾನು ಬಾವಿಗೆ ಹಾರ್ತೇನೆ ಅಂದಂತೆ. ಆಗ ಇವ ಹೇಳಿದಂತೆ, ಹೆದರ್ಬೇಡ್ವೋ, 1 ಮಾರ್ಕ್ ಎಲ್ಲ ಕಡಿಮೆ ಆದ್ದು, ನಿನ್ನ 1 ಮಾರ್ಕ್ ನನ್ನ ಹತ್ರ ನಾನು ಕೊಡುತ್ತೇನೆ ಅಂತ. ಇವನಿಗೆ ಸಿಕ್ಕಿದ್ದೇ 1 ಮಾರ್ಕ್. ಆಯ್ತಾ? ಇಷ್ಟ ಆದ್ಮೇಲೆ ಹೇಳ್ತಾನಂತ ಅವ, ಏನ್ ಗೊತ್ತಾ, ನನ್ನ 1 ಮಾರ್ಕ್ ಹೋದ್ರು ಹೋಗ್ಲಿ, ನೀನು ಕೊಡ್ತೇನೆ, ನಿನ್ ಸಾಯ್ಬೇಡ ಅಂತ ಹೇಳುದು. ಯಾಕೆಂದ್ರೆ ನೀನು ಇವತ್ತು ಬಾವಿಗೆ ಹಾರಿ ಸತ್ತೆ ಅಂತ ಇಟ್ಕೋ, ಇನ್ನೊಮ್ಮೆ ಹುಟ್ಟಿ ಬಂದ್ರೆ 1 ರಿಂದ 9 ಪುನಃ ಓದ್ಬೇಕಲ್ಲ ಮಾರೆ, ಆ ತಲೆ ಬಿಸಿ ಯಾರಿಗೆ ಬೇಕು ಅಂದಂತೆ. ಹಾಗೆ ನಮ್ಮ ಜೊತೆಗಿದ್ದವರು ಯಾರಾದರೂ ಭಯ ಪಡ್ತಾರೆ ಅಂದ್ರೆ ಅವರಿಗೆ ಧೈರ್ಯ ತುಂಬಿ. ಸ್ನೇಹ ತುಂಬಾ ಚೆನ್ನಾಗಿರ್ಲಿ ಮಕ್ಕಳೇ, ಯಾಕೆಂದ್ರೆ ಗೆಳೆತನ ಅನ್ನೋದು ಇಹಲೋಕದ ಅಮೃತ ಅಂತೆ. ಹಾಗಾಗಿ ನಮ್ಮ ಜೊತೆಗಿನ ಸ್ನೇಹ ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳಿ ಮತ್ತು ಗೌರವಪೂರ್ಣವಾಗಿಟ್ಟುಕೊಳ್ಳಿ. ಒಂದು ಕಾಲೇಜಿಗೆ ಹುಡುಗ ಹುಡುಗಿರು ಯಾಕೆ ಬರ್ತಾರೆ ಅಂತಂದ್ರೆ, ಪ್ರೀತಿ ಮಾಡಲಿಕ್ಕೆ ಫೆಬ್ರವರಿ 14ನೇ ತಾರೀಕು ಮನೆಯಲ್ಲಿ ಯಾರಿಗೂ ಹೇಳದೆ ಬೀದಿ ಸುತ್ತಲಿಕ್ಕಲ್ಲ. ಅದರಿಂದ ಆಚೆಗೆ ಒಡಹುಟ್ಟಿದವರ ಭಾವದಿಂದ ಸಂಬಂಧಗಳನ್ನು ಬೆಸೆದುಕೊಳ್ಳಿ. ಯಾಕೆ ಅಂದ್ರೆ ನಾಳೆ ನೀವು ಹುಡುಗರು ಒಂದಷ್ಟು ಜನ ಈ ಜಗತ್ತಿನಲ್ಲಿ ಶ್ರೇಷ್ಠರಾಗಿ ಕಾಣಿಸಿಕೊಂಡ್ರೆ, ಇಲ್ಲಿರುವ ಹೆಣ್ಣುಮಕ್ಕಳು ಈ ಸಮಾಜದ ಆಸ್ತಿಯಾಗಿ ಬೆಳೆದಾಗ ಹೆಮ್ಮೆಯಿಂದ ಹೇಳ್ಕೊಳ್ಳಬಹುದು. ಒಂದು ಕ್ಷಣ ಯೋಚನೆ ಮಾಡಿ, ದ್ರೌಪದಿ ಮುರ್ಮು ಇದಾರಲ್ಲ, ಅವರಿಗೆ ದೇವರು ಬಾಹ್ಯ ಸೌಂದರ್ಯ ತುಂಬಾ ಕೊಟ್ಟಿರ್ಲಿಕ್ಕಿಲ್ಲ, ಆದರೆ ಇಡೀ ಜಗತ್ತು ಭಾರತ ರಾಷ್ಟ್ರಪತಿ ಅಂತ ಗೌರವಿಸ್ತದಲ್ಲ. ಮೊನ್ನೆ ಅವರು ಶಬರಿಮಲೆ ಯಾತ್ರೆ ಮಾಡಿದಾಗ ದೊಡ್ಡ ಸುದ್ದಿ ಆಯ್ತಲ್ಲ. ಅವರ ಜೊತೆಗೆ ಓದಿದವರು ಯಾರಾದರೂ ಹುಡುಗರು ಹೆಣ್ಮಕ್ಳು ಅವ್ರ ಜೊತೆಗೆ ಓದಿದವರಿದ್ರೆ ಎಷ್ಟು ಖುಷಿ ಪಡ್ಲಿಕ್ಕಿಲ್ಲ. ನಮ್ಮ ಜೊತೆಗೆ ಓದಿದ ಬಡವರ ಮನೆ ಹುಡುಗಿ ರಾಷ್ಟ್ರಪತಿ ಆಗಿದ್ದಾಳೆ ಅಂತ ಖುಷಿ ಪಡೋದಿಲ್ವಾ? ಇಂತಹ ಖುಷಿಯನ್ನು ಸ್ವೀಕರಿಸುವುದಕ್ಕೆ ನಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳಬೇಕು. ಹಾಗಾಗಿ ಆ ಮಟ್ಟಕ್ಕೆ ಬೆಳೆಯಿರಿ. ಮತ್ತೆ ನಾನು ರಾಜಕೀಯ ಮಾತಾಡ್ತೇನೆ ಅಂತ ತಿಳಿಬೇಡಿ, ರಾಜಕೀಯ ಅಲ್ಲ. ಯಾರು ಇನ್ನೊಂದು ಮುಖ್ಯ ಗೊತ್ತಿರಬೇಕಾದ್ದು, ನೀವೆಲ್ಲ ಪ್ರಬುದ್ಧರಾದಿರಿ, ವೋಟ್ ಹಾಕುವ ಹಂತದಲ್ಲಿ ಇದ್ದೀರಲ್ಲ, ಯಾರಿಗೆ ವೋಟ್ ಹಾಕಬೇಕು ಅಂದ್ರೆ ನೀವು ಯಾರ ಮಾತು ಕೇಳಬೇಡಿ.
ಯಾರು ಭವ್ಯ ಭಾರತದ ಬಗೆಗೆ ಸುಂದರ ಕನಸುಗಳನ್ನು ಕಟ್ಟಿದ್ದಾರೆ, ಭಾರತವನ್ನು ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಮಾಡಬೇಕು ಅಂತ ಯಾರು ಯೋಚನೆ ಮಾಡುತ್ತಾರೆ, ಯಾರು ಭಾರತೀಯ ಪರಂಪರೆಯನ್ನು ಬೆಳಗಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ, ಯಾರು ಕಡು ಬಡವನು ಕೂಡ ಅತಿ ಶ್ರೇಷ್ಠನಾಗಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡುತ್ತಾರೆ, ಅಂಥವರನ್ನು ಗೆಲ್ಲಿಸುವಂತಹ ಭಾರ ನಿಮ್ಮ ಮೇಲಿರ್ತದೆ. ಪ್ರಜ್ಞಾವಂತ ನಾಗರಿಕರಾಗಿ ನೀವು ವ್ಯವಹರಿಸಬೇಕು. ಇನ್ನು ಮುಂದುವರೆದು ಈ ದೇಶದ ಪ್ರಧಾನಿಯ ಬಗ್ಗೆ ಒಂದು ಮಾತನ್ನು ಯಾಕೆ ಹೇಳಬೇಕು ಅಂದರೆ, ಪಕ್ಷದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಅಂತ ತಿಳಿಬೇಡಿ. ಅವರ ಬದುಕಿನ ಕಥೆಯನ್ನು ಯೋಚನೆ ಮಾಡಿ. ನೀವು ಬಡವನ ಮನೆಯ ಮಗನಾಗಿ ಹುಟ್ಟಿ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಿ ಸೈನಿಕರಿಗೆ ಧರ್ಮಕ್ಕೆ ಚಹಾ ಕೊಟ್ಟ ಒಬ್ಬ ಹುಡುಗ ಇವತ್ತು ಇಡೀ ಜಗತ್ತೇ ಭಾರತದ ಕಡೆಗೆ ಬೆರಗಿನ ಕಣ್ಣಿನಿಂದ ನೋಡುವಂತೆ ಬೆಳೆದು ನಿಂತ್ರಲ್ಲ. ಅವ್ರು ಹೇಳ್ತಾರೆ, ನಾನು ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಹೋಗಿ ಯಾರಿಗಾದರೂ ಶೇಕ್ ಹ್ಯಾಂಡ್ ಮಾಡಿದ್ರೆ ಅದು ನನ್ನ ಒಬ್ಬನ ಗೌರವ ಅಲ್ಲ, ನನ್ನ ಸಮಸ್ತ ಭಾರತೀಯರ ಗೌರವವಾಗಿ ಅವರಿಗೆ ಕೈ ಕುಲುಕ್ತೇನೆ ಅಂತ ಹೇಳ್ತಾರವರು. ಜೀವನದಲ್ಲಿ ನಾನು ಒಂಟಿ ಅಂತ ನನಗೆ ಅನ್ನಿಸಲೇ ಇಲ್ಲ, ಯಾಕೆ ಅಂದ್ರೆ ನನ್ನ ಜೊತೆ ಸದಾ ಭಗವಂತನಿದ್ದಾನೆ ಅಂತ ಹೇಳಿದ್ರು. ಇಂತಹ ಜ್ವಲಂತ ನಿದರ್ಶನಗಳೊಂದಿಗೆ ಕಣ್ಣ ಮುಂದಿರುವ ವ್ಯಕ್ತಿಗಳು ನಮ್ಮ ಬದುಕಿಗೆ ಆದರ್ಶವಾಗಬೇಕು. ಮಕ್ಕಳೇ, ನೀವು ಸೋತಾಗ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಬೆಂಬಲಿಸುವುದಕ್ಕೆ ನೀವು ನಂಬಿದ ದೇವರಿದ್ದಾರೆ. ಮಾತ್ರ ಅಲ್ಲ, ನನ್ನ ಗುರುಗಳಾದ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಹೇಳ್ತಾ ಇದ್ರು, ಜೀವನದಲ್ಲಿ ನಮ್ಮನ್ನು ಗೆಲ್ಲಿಸುವುದು ನಮ್ಮ ಆತ್ಮವಿಶ್ವಾಸ ಮತ್ತು ನಾವು ನಂಬಿದ ದೇವರು ಅಂತ. ಹಾಗಾಗಿ ನಿಮಗೆಲ್ಲ ಸಂತೋಷ. ಯಾಕೆ ಅಂದರೆ ಮಹಾಲಿಂಗೇಶ್ವರನ ಜಾಗದಲ್ಲಿದ್ದೀರಿ ನೀವು. ಮಹಾಲಿಂಗೇಶ್ವರ ಸಮುದ್ರ ಮಥನ ಮಾಡಿ ವಿಷಮುಕ್ಕಿ ಜಗತ್ತಿಗೆ ಕಂಟಕ ಆಗುತ್ತದೆ ಅಂತ ಹೇಳಿದಾಗ ತಾನು ವಿಷಪ್ರಾಶನವನ್ನು ಮಾಡಿ ಲೋಕಕ್ಕೆ ಮಂಗಲವನ್ನು ಕರುಣಿಸಿದಂತಹ ಸ್ವಾಮಿ, ಅವನ ಆಶ್ರಯದಲ್ಲಿ ಬದುಕುತ್ತಾ ಇರುವಂತಹ ನೀವುಗಳೆಲ್ಲ ಮೃತ್ಯುಂಜಯರಾಗಬೇಕು, ನಂಜುಂಡೇಶ್ವರರಾಗಬೇಕು, ಈ ಜಗತ್ತನ್ನು ಮೀರಿ ನಿಲ್ಲುವ ಶಿವನಂತಾಗಬೇಕು. ಶಿವ ಅಂದರೆ ಮಂಗಲಕರ ಅಂತರ್ಥ. ಹಾಗಾಗಿ ಈ ಜಗತ್ತಿನ ಒಳಿತಿಗಾಗಿ ಹುಟ್ಟಿ ಬಂದಿದ್ದೀರಿ. ಬಹಳ ಧೈರ್ಯದಿಂದ ಜೀವನದ ಹೆಜ್ಜೆಗಳನ್ನು ಇಡ್ತಾ ಬನ್ನಿ. ಮುಕ್ತಾಯವಾಗಿ ನಾನು ಹೇಳಬೇಕಾದ್ದು ತಾಯಿ ಭಾರತೀಯ ಬಗೆಗಿನ 2 ಸಾಲುಗಳು. ಭಾರತಾಂಬೆ ಅಂತಂದ್ರೆ ನಾವಿಲ್ಲಿ ಚಿತ್ರ ಇಟ್ಟಿದ್ದೇವಲ್ಲ ಅಮ್ಮನದ್ದು, ಕೇವಲ ಕಲ್ಲು ಮುಳ್ಳಲ್ಲ. ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು ಆಕೆಯ ಲಲಾಟವನ್ನು ಅಲಂಕರಿಸಿದ ಕುಂಕುಮದ ಬೊಟ್ಟು, ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದಾನತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವ ನಗುಮೊಗದ ಸಿಂಹವಾಹಿನಿಯಾದ ಕಲ್ಪನೆ ನಮ್ಮ ಭಾರತದ ಬಗೆಗೆ ನಮಗಿರುವಂಥದ್ದು. ಹಾಗಾಗಿ ಏರು ಯೌವನದ ಹುಡುಗನೊಬ್ಬ ಕೈ ಸೊಂಟಕ್ಕಿಟ್ಟು ಕನ್ನಡಿಯ ಮುಂದೆ ನಿಂತರೆ ಅವನಿಗೆ ದೇಹ ಕಾಣುವುದಿಲ್ಲ, ದೇಶ ಕಾಣುತ್ತದೆ ಅಂತ ಬಲ್ಲವರು ಆಡಿದರು. ಹಾಗಾಗಿ ಈಶನಿಗೂ ದೇಶಕ್ಕೂ ವ್ಯತ್ಯಾಸ ಇಲ್ಲ, ತನಗೂ ಈ ದೇಶಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವ ಭಾವದಿಂದ ಪ್ರೀತಿಯಿಂದ ತಾಯಿ ಭಾರತೀಯ ಕಡೆಗೆ ಸಾಗಬೇಕಾದವರು ನಾವು, ಅವಳನ್ನು ಆರಾಧಿಸಬೇಕಾದವರು ನಾವು. ಕವಿ ಕುವೆಂಪು ಅವರನ್ನು ಒಂದು ಮಾತನ್ನು ನೆನಪು ಮಾಡುತ್ತೇನೆ. ಅವರು ಹೇಳ್ತಾರೆ, ಭಾರತಾಂಬೆಯ ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆದೆನು, ಕಲ್ಲುಗುಡ್ಡೆಯಲ್ಲಿ ಓಡಿದ್ದಲ್ಲ ನಿನ್ನ ಮಗುವಾದ ನಾನು ನಿನ್ನ ತೊಡೆ ಮೇಲೆ ಕುಣಿತಾ ಇದ್ದೇನೆ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಕುಂದು ಕೊರತೆಗಳಿಹವು ನಿನ್ನಳು ಆದರೊಲಿಯನು ಅನ್ಯರ, ನಿನ್ನಲ್ಲಿ ದೋಷ ಇರಬಹುದಮ್ಮ, ಅಂದ ಮಾತ್ರಕ್ಕೆ ಇನ್ನೊಬ್ಬರ ಹಿಂದೆ ಹೋಗ್ಲಿಕ್ಕೆ ತಯಾರಿಲ್ಲ, ನೀನೇ ನನಗೆ ಸರ್ವಸ್ವ ಅಂತ ತಾಯಿ ಭಾರತೀಯ ಬಗ್ಗೆ ಮಾತನಾಡ್ತಾರೆ. ಭಾರತಕ್ಕೆ ಏನಂದ್ರು? ಭಿಕ್ಷುಕರ ದೇಶ ಅಂದ್ರು, ಹಾವಾಡಿಗರ ದೇಶ ಅಂತ ಬೈದವರಿದ್ದಾರೆ. ಆದರೆ ನೆನಪಿಟ್ಟುಕೊಳ್ಳಿ, ನನಗೊಳಗೊಳಗೆ ಭಿಕ್ಷುಕರಂದಾಗಲೂ ಕೆಲವೊಮ್ಮೆ ಖುಷಿ ಆಗೋದು ಯಾಕೆ ಗೊತ್ತಾ? ನಮ್ಮ ಕುಂದಾಪುರದ ಹತ್ತದ ಸಾಲಿಗ್ರಾಮದಲ್ಲಿ ಒಬ್ಬಾಕೆ ತಾಯಿ ಭಿಕ್ಷೆ ಬೇಡುತ್ತಾ ಇದ್ರು. ಭಿಕ್ಷೆ ಬೇಡಿ 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 ಅವ್ರು ಮಾಡಿದ್ದೇನು ಅಂತಂದ್ರೆ, ಸಾಲಿಗ್ರಾಮದ ನರಸಿಂಹ ದೇವಸ್ಥಾನದ ಅನ್ನದಾನ ನಿಧಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರವರು. ಹಾಗಿದ್ರೆ ಭಾರತದಲ್ಲಿ ಭಿಕ್ಷೆ ಬೇಡುವವರು ಕೂಡ ಅನ್ನದಾನ ನಿಧಿಗೆ ಲಕ್ಷಾಂತರ ರೂಪಾಯಿ ಕೊಡುವ ಎತ್ತರದಲ್ಲಿದ್ದಾರೆ ಅಂತಾದರೆ ಅದನ್ನೆಲ್ಲ ಸಂಭ್ರಮಿಸಬೇಕು. ಅದರ ಅರ್ಥ ನಾವು ಭಿಕ್ಷುಕರಾದರೂ ಚಿಂತಿಲ್ಲ ಅಂತ ತಂದುಕೊಳ್ಳುವುದಲ್ಲ, ಅವರೇ ಆ ಆದರ್ಶವನ್ನು ತೋರಿದ್ದಾರಾದ್ರೆ ಅವರಿಗಿಂತ ಎತ್ತರಕ್ಕೆ ಬೆಳೆದು ನಿಲ್ಲುವ ಪ್ರಯತ್ನ ನಮ್ಮದಾಗಲಿ ಮಕ್ಕಳೇ. ಮತ್ತು ಜಗತ್ತಿನಲ್ಲಿ ಒಳ್ಳೆಯ ಯೋಚನೆಗಳಿಗೆ ಮಾನ್ಯತೆ ಇದೆ. ಸಾಲು ಮರದ ತಿಮ್ಮಕ್ಕನಿಗೆ ಯಾವ ಪ್ರತಿಭೆ ಇದೆ, ಯಾವ ವಿದ್ಯಾರ್ಥಿಕತೆ ಇದೆ, ಯಾವ ಸರ್ಟಿಫಿಕೇಟ್ ಇದೆ ಅವರಿಗೆ. ಆದರೆ ಮಕ್ಕಳಿಲ್ಲದ ತನಗೆ ಮರವೇ ಮಕ್ಕಳು ಅಂತ ಪೋಷಿಸಿದ ಸಾಲು ಮರದ ತಿಮ್ಮಕ್ಕ ಗೌರವಾನ್ವಿತ ಪ್ರಶಸ್ತಿಯನ್ನು ಪಡೆದ್ರಲ್ಲ ಈ ಲೋಕದಲ್ಲಿ. ಖುಷಿ ಇರಬೇಕು ನಮಗೆ. ನನ್ನ ಮುಕ್ತಾಯದ ಹಂತದ ಮಾತಿಷ್ಟೇ, ದೇವರನ್ನು ನಂಬಿ ಧರ್ಮದಲ್ಲಿ ಶ್ರದ್ಧೆಯಿಂದ ಬದುಕಿ, ಅನ್ಯ ಧರ್ಮಗಳನ್ನು ಗೌರವಿಸಿ, ನಿಮ್ಮ ಧರ್ಮದಲ್ಲಿ ಬದುಕಿ. ಭಗವದ್ಗೀತೆ, ರಾಮಾಯಣ, ಮಹಾಭಾರತಾದಿ ಕಾವ್ಯಗಳು ಬದುಕಿಗೆ ನಮಗೆ ಪಾಠವನ್ನು ಕೊಡುತ್ತವೆ. ಈ ನೆಲದ ಯಕ್ಷಗಾನ ಕಲೆ, ದಯವಿಟ್ಟು ಹೇಳ್ತೇನೆ, ನೀವು ಫಿಲ್ಮ್ ನೋಡಬೇಕು, ನೋಡಿ, ಖಂಡಿತ ನೋಡಿ.
ಒಂದು ವೇಳೆ ನೋಡದಿದ್ರೆ ಯಕ್ಷಗಾನ ಅಂತೂ ಖಂಡಿತ ನೋಡಿ. ಯಾಕೆ ಅಂತ ಕೇಳಿದರೆ ಯಕ್ಷಗಾನ ಕೇವಲ ಮನರಂಜನೆ ಅಲ್ಲ ನಮ್ಮ ಪಾಲಿಗೆ, ಅದು ಆರಾಧನೆ. ಯಾಕೆ ಅಂತ ಕೇಳಿದರೆ ಎಷ್ಟೋ ಜನ ಮಕ್ಕಳಾಗದವರು ಯಕ್ಷಗಾನದ ಮೇಳದ ಹರಕೆಯನ್ನು ಹೇಳಿ ಮಗು ಹುಟ್ಟಿದ್ರೆ ಬೆಳಕಿನ ಸೇವೆ ಮಾಡುತ್ತೇವೆ ಅಂತ ಯಕ್ಷಗಾನ ಮಾಡಿದವರಿದ್ದಾರೆ. ಯಕ್ಷಗಾನದ ರಂಗಸ್ಥಳ ಅಂತಂದ್ರೆ ಚಲಿಸುವ ದೇವಾಲಯ ಅಂತ ಗೌರವಿಸಿದವರು ನಾವು. ಇದೇ ಪುತ್ತೂರಿನ ಶ್ರೀಧರ ಭಂಡಾರಿ ಅನ್ನುವಂತಹ ಒಬ್ಬ ಅದ್ಭುತ ಕಲಾವಿದ ತೆಂಕುತಿಟ್ಟಿನ ಯಕ್ಷಗಾನ ಲೋಕದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು. ಮಹಾಲಿಂಗೇಶ್ವರರ ಹೆಸರಿನಲ್ಲಿ ಪ್ರವಾಸಿ ಮೇಳವನ್ನು ಕಟ್ಟಿ ತಿರುಗಾಡ್ತಾ ಇದ್ದಾರೆ. ಇವತ್ತವರು ನಮ್ಮನ್ನು ಬಿಟ್ಟು ಅಗಲಿದ್ರೆ ಅವರ ಶಿಷ್ಯನಂತಿರುವ ಚಂದ್ರಶೇಖರ ಧರ್ಮಸ್ಥಳ ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ನಮಗೆ ಹೆಮ್ಮೆ ಅನ್ನಿಸಬೇಕು. ಅದರಿಂದಾಚೆಗೆ ರಾಮಾಯಣ ಮಹಾಭಾರತಾದಿ ಕಾವ್ಯಗಳು ನಮ್ಮ ಬದುಕಿಗೆ ಹೊಸ ಬೆಳಕನ್ನು ಕೊಡುತ್ತವೆ ಮಕ್ಕಳೇ. ಹಾಗಾಗಿ ಅಪ್ಪನನ್ನು ಹೇಗೆ ಗೌರವಿಸಬೇಕು ರಾಮ ತೋರಿಸ್ತಾನೆ, ಅಣ್ಣ ತಮ್ಮಂದಿರನ್ನು ಪ್ರೀತಿಸಬೇಕು ಹೇಗೆ ಅಂತ ರಾಮ ತೋರಿಸ್ತಾನೆ, ಕಷ್ಟ ಬಂದಾಗ ಹೇಗೆ ಎದುರಿಸಬೇಕು ಅಂತ ರಾಮ ತೋರಿಸ್ತಾನೆ. ಇಂತಹ ಆದರ್ಶಗಳನ್ನು ಒಪ್ಪಿಕೊಳ್ಳೋಣ. ಮಹಾಭಾರತದ ಕಡೆಗೆ ಬಂದರೆ ಪಾಂಡವರು ಪಕ್ಷಪಾತಿಯಾಗಿ ಕೃಷ್ಣ ಯಾಕೆ ನಿಂತ ಅಂದ್ರೆ ಅವರು ಧರ್ಮಾತ್ಮರಿದ್ದಾರೆ. ಕೌರವರು ಅಧಪತನದ ಕಡೆಗೆ ಹೊರಟರು. ಕೌರವನ ಸ್ವಾಗತವನ್ನು ತಿರಸ್ಕಾರ ಮಾಡಿದ ಕೃಷ್ಣ ವಿದುರನ ಮನೆಗೆ ಯಾಕೆ ಹೋದ ಅಂತಂದ್ರೆ ಅವರನ್ನಿರುವಂತಹ ಪ್ರೀತಿ, ಶ್ರದ್ಧೆ, ಗೌರವಕ್ಕೆ. ಹೀಗೆ ಬದುಕಿನಲ್ಲಿ ಎಲ್ಲಿ ಒಳ್ಳೆದಿದೆ ಆ ಕಡೆ ಸಾಗೋಣ, ಎಲ್ಲಿ ಕೆಟ್ಟದಿದೆ ಅಲ್ಲಿಂದ ದೂರ ನಿಲ್ಲೋಣ. ಒಟ್ಟಿಗೆ ನೀವೆಲ್ಲರೂ ಬೆಳೆದು ತಾಯಿ ಭಾರತಿ ವಿಜೃಂಭಿಸುವಂತೆ ಮಾಡಬೇಕಾದ ಭಾರ ನಿಮ್ಮದ್ದು. ಹಾಗಾಗಿ ಮಕ್ಕಳೇ, ಜಗತ್ತಿನಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಸಾಧ್ಯ ಇದ್ರೆ ಅವರನ್ನು ತಿದ್ದಿ, ಇಲ್ಲದೆ ಇದ್ರೆ ಅವರಿಗಿಂತ ಹೆಚ್ಚು ಒಳ್ಳೆಯವರಾಗಿ ನೀವು ಬೆಳೆಯಿರಷ್ಟೇ. ಆದರೆ ಕಟ್ಟ ಕಡೆಗೆ ನಿಮ್ಮಲ್ಲಿ ಮಾಡುವ ವಿನಂತಿ ಇಷ್ಟೇ. ನಿಮ್ಮನ್ನು ನೋಡ್ತಾ ಇದ್ರೆ ಮಾತಾಡ್ತಾ ಇನ್ನೆರಡು ಗಂಟೆಗಳ ಕಾಲ ಮಾತಾಡಬಲ್ಲೆ ನಾನು, ಆದರೆ ಸಮಯ ಮೀರುತ್ತಾ ಇದೆ. ಆ ಕಾರಣಕ್ಕಾಗಿ ಹೇಳ್ತೇನೆ, ನಿಮ್ಮಲ್ಲಿ ಕೈ ಜೋಡಿಸಿ ನನ್ನ ಪ್ರಾರ್ಥನೆ ಇಷ್ಟೇ. ದಯವಿಟ್ಟು ಹೆತ್ತ ತಾಯಿ ತಂದೆಗಳಿಗೆ ನೋವು ಕೊಡಬೇಡಿ. ನಿಮಗೆ ಪಾಠ ಮಾಡಿದ ಶಿಕ್ಷಕರಿದ್ದಾರಲ್ಲ, ಇಲ್ಲೆಲ್ಲ ಪಾಠ ಮಾಡ್ತಾರಲ್ಲ, ಅವರನ್ನು ಪ್ರೀತಿಯಿಂದ ಗೌರವಿಸಿ. ಯಾಕೆ ಅಂತ ಕೇಳಿದರೆ ಇವತ್ತು ನೀವು ಎತ್ತರಕ್ಕೆ ಬೆಳೆದು ಬಂದಾಗ ನಿಮಗೆ ಪಾಠ ಮಾಡಿದ ಗುರುಗಳು ಕಲಿಸಿದ ಒಂದೊಂದು ಅಕ್ಷರ ನಿಮಗೆ ಭವಿಷ್ಯತ್ತಿನಲ್ಲಿ ಅನ್ನ, ಆರೋಗ್ಯ, ಆಯುಷ್ಯ, ಸಂಪತ್ತು ಎಲ್ಲವನ್ನೂ ಕೊಡುವುದು ಅದೇ. ಆದ್ದರಿಂದ ಶಿಕ್ಷಕರ ವಿರುದ್ಧ ಯಾವತ್ತೂ ಏಳಬೇಡಿ. ಪೋಷಕರು ಕಡಿಮೆ ಇರುವುದರಿಂದ ಹೇಳುವುದಿಲ್ಲ. ಶಾಲೆಯಲ್ಲಿ ಏನಾದರೂ ಸಣ್ಣ ಕಂಪ್ಲೇಂಟ್ ಮಕ್ಕಳ ಬಗ್ಗೆ ಬಂದರೆ ದೊಡ್ಡ ರಾಷ್ಟ್ರಮಟ್ಟದ ಯುದ್ಧ ಆದ ಹಾಗೆ ಪೋಷಕರು ಕಾಲೇಜಿಗೆ ಬರಬೇಡಿ. ಅದರ ಬದಲಿಗೆ ನಿಧಾನಕ್ಕೆ ಬಂದು ಕಾಲೇಜಿನ ಕಚೇರಿಯಲ್ಲಿ ಕೂತು ಆಡಳಿತ ಮಂಡಳಿ ಇದೆ, ಪ್ರಿನ್ಸಿಪಾಲ್ ಇದ್ದಾರೆ, ಅವರ ಹತ್ರ ಪ್ರೀತಿಯಿಂದ ಮಾತಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಖಂಡಿತ ವ್ಯತ್ಯಾಸಗಳನ್ನು ತಿದ್ದಿಕೊಳ್ಳುವುದಕ್ಕೆ ಆಡಳಿತ ಮಂಡಳಿ ಸಿದ್ಧವಾಗುತ್ತದೆ. ನಮ್ಮವರು ಅನ್ನುವ ಪ್ರೀತಿಯಿಂದ ಪೋಷಕರು ವ್ಯವಹರಿಸಬೇಕಷ್ಟೇ. ಅದರಿಂದ ಆಚೆಗೆ ಗುರು ಹಿರಿಯರು, ಅಪ್ಪ ಅಮ್ಮ, ದೇವರನ್ನು ನಂಬುವುದು, ಸಮಾಜವನ್ನು ಪ್ರೀತಿಸಿ ಪುತ್ತೂರಿನ ನೆಲದಲ್ಲಿ ಓಡಾಡಬೇಕಿದ್ರೆ ನಿಮ್ಗೆ ಅನ್ನಿಸಬೇಕು, ಬೀದಿಯಲ್ಲಿ ಹೋಗುವಾಗಲೇ ಅನಿಸಬೇಕು ನಾನು ನಡೀತಾ ಇರೋದು ಈಶ್ವರ ದೇವರು ಹೋದ ದಾರಿಯಲ್ಲಿ ಅಂತ. ಅಂತಹ ಭಾವನೆಗಳೊಂದಿಗೆ ಬದುಕು ಕಟ್ಟಿಕೊಳ್ಳಬೇಕು ಮಕ್ಕಳೇ. ಇನ್ನೀಗ ಸದ್ಯ PUC ಯಲ್ಲಿದ್ದೀರಿ, ಆಚೀಚೆ ನೋಡ್ತಾ ಡಿಗ್ರಿ ಆಗ್ತದೆ. ಡಿಗ್ರಿ ಆಗಿ ಸ್ವಲ್ಪ ಸಮಯ ಉದ್ಯೋಗ ಆಗುತ್ತದೆ, ಆಮೇಲೆ ಮದುವೆ ಶುರುವಾಗ್ತದೆ. ನಾನು ಎಲ್ಲ ಕಡೆ ಹೇಳಿದ್ದೇನೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ್ಲ, ಯಾರೋ ಫೋಟೋಗ್ರಾಫರ್ ಬೇಜಾರು ಮಾಡ್ಕೊಂಡ್ರಂತೆ, ಶರ್ಮರು ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಮಾತಾಡಿದ್ರು, ನಮ್ಮ ಕೆಲಸ ಕುತ್ತು ತಂದರು ಅಂತ. ಹಾಗಲ್ಲ. ಒಬ್ಬ ಫೋಟೋಗ್ರಾಫರ್ ಪ್ರತಿಯೊಂದು ವೃತ್ತಿಗೆ ಹೇಗೆ ಗೌರವ ಇದೆಯೋ ಒಬ್ಬ ಫೋಟೋಗ್ರಾಫರ್ ವೃತ್ತಿಗೂ ಅಷ್ಟೇ ಗೌರವ ಇದೆ. ಯಾಕೆಂದರೆ ನಮ್ಮ ಮಧುರ ಕ್ಷಣಗಳನ್ನು ಜೀವನದಲ್ಲಿ ನೆನಪಿಟ್ಟುಕೊಳ್ಳುವುದಕ್ಕೆ ಅವರು ಕಾರಣ ಆಗುತ್ತಾರೆ. ಐತಿಹಾಸಿಕ ವಿಚಾರಧಾರೆಗಳನ್ನು ಇವತ್ತು ನೋಡುವುದಕ್ಕೆ ಅವರು ಕಾರಣ ಆಗುತ್ತಾರೆ. ಆದ್ದರಿಂದ ಫೋಟೋಗ್ರಾಫರ್ ವೃತ್ತಿಯ ಬಗ್ಗೆ ನನ್ನ ಆಕ್ಷೇಪ ಖಂಡಿತ ಇಲ್ಲ, ಅದು ಅತ್ಯಂತ ಗೌರವಾರ್ಹವಾದಂಥ ವೃತ್ತಿ. ಆದರೆ ಈ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಯಾವುದೋ ಮನೆಯವರೇ ಹೋಗಿ ಹೇಳ್ತಾರಂತೆ, ಅವ್ರು ಮಾಡಬೇಡಿ ಅಂದರು, ಫೋಟೋಗ್ರಾಫರ್ ಬೇಡ ಅಂದರು, ಮನೆಯವ್ರ ಮಕ್ಕಳೇ ತಗೊಂಡೋಗಿ ಕೊಡ್ತಾರಂತೆ, ಸರ್ ಹೀಗೆ ಮಾಡಬೇಕು ಅಂತ. ಎಂಥದ್ದು ಗೊತ್ತಾ, ಹುಡುಗ ಕರ್ಕೊಂಡು ಹೋಗ್ತಾರೆ, ಹುಡುಗನ ಹೋಗಿ ಸಮುದ್ರ ಬದಿಯಲ್ಲಿ ಪಾಪ ಅವ ಅಂಗಾತ ಮಲ್ಕೊಳ್ಳೋದು, ಇವಳು ಮೆಟ್ಟು ಹಾಕೊಂಡು ಅವನು ಎದೆ ಮೇಲೆ ಕಾಲಿಟ್ಕೊಂಡು ಆ ಕಡೆ ಹಾರೋದು, ಇದನ್ನೆಲ್ಲ ವಿಡಿಯೋ ಮಾಡೋದಾ? ಯೋಚನೆ ಮಾಡಿ. ಅಪ್ಪ 25-27 ವರ್ಷವರೆಗೆ ನನ್ನ ಮಗ ಅಂದರೆ ನನ್ನ ಉತ್ತರಾಧಿಕಾರಿ ಅಂತ ಪ್ರೀತಿಯಿಂದ ಸಾಕಿ ಸಲಹಿ ಅವನಿಗೆ ಸಂಸ್ಕಾರ ಕೊಟ್ಟು ಅವನಿಗಾಗಿ ದುಡಿದು ಅವನು ಬೆಳೆದು ಅವನು ಖುಷಿ ಪಡ್ತಿರ್ಬೇಕಿದ್ರೆ ನಾಳ್ದು ಸೊಸೆಯಾಗಿ ಬರುವವಳು ಮಗನ ಎದೆ ಮೇಲೆ ಕಾಲಿಡು ನೋಡಿದ್ರೆ ಅಪ್ಪನಿಗೆ ಹೇಗೆ ಅನ್ನಿಸ್ಬೋದು? ಅದರಿಂದ ಆಚೆಗೆ ನನ್ನ ಮಗಳ ಮದುವೆ ಅಂತ ಅಮ್ಮ ಅಪ್ಪ ಸಾಲ ಮಾಡಿ ಬಂಗಾರ ತಂದು, ಈಗಂತೂ ಬಂಗಾರದ ರೇಟ್ ಮಾತಾಡೋಗಿಲ್ಲ ಬಿಡಿ, ಅಷ್ಟು ಬಂಗಾರ ತಂದು ಸಾವಿರ ಬೆಲೆ ಬಾಳುವ ಸೀರೆ ತಂದು ಅವಳನ್ನು ದೇವರ ಹಾಗೆ ಅಲಂಕಾರ ಮಾಡಿ ಮುಡಿ ತುಂಬ ಹೂ ಮುಡಿಸಿ ಅಷ್ಟು ಚಂದದಲ್ಲಿ ವೇದಿಕೆಯಲ್ಲಿರುವಾಗ ಇಲ್ಲೆಲ್ಲೋ ತುಂಡು ಬಟ್ಟೆಯಲ್ಲಿ ವಿಡಿಯೋ ಕಂಡ್ರೆ ನೋಡುವರಿಗೆ ಹೇಗೆ ಅನ್ನಿಸ್ತದೆ? ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ನೊಂದ ಹಿರಿಯರು ಬಂದು ನನ್ನ ಹತ್ರ ಹೇಳಿದ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗಾಗಿ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಅವರ ಉದ್ಯೋಗದ ಬಗ್ಗೆ ತಾತ್ಸಾರ ಅಲ್ಲ, ಅವರ ವೃತ್ತಿಗೆ ಅಡ್ಡ ಇಡುವುದೂ ಅಲ್ಲ. ಅದರ ಬದಲಿಗೆ ಏನು ಮಾಡೋಣ ಅಂತಂದರೆ, ನಮ್ಮ ಊರಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಬೀದಿಯಲ್ಲಿ ಸಾಗೋಣ.
ನಮಗೆ ಅಮ್ಮನ ನಂತರ ಎದೆ ಹಾಲು ಕೊಟ್ಟ ಗೋಮಾತೆ ಇದ್ದಾಳೆ, ನೋಡಿದ್ರಲ್ಲ ಗೋಧಾಮದ ಕತೆ. ಅಂತಹ ಜಾಗಗಳಲ್ಲಿ ವಿಡಿಯೋ ಮಾಡೋಣ. ಅಲ್ಲ, ನಾಳೆ ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಬರೋದಾದ್ರೆ ಜನ್ಮ ಕೊಟ್ಟ ಅಪ್ಪ ಅಮ್ಮನ ಜೊತೆಯಿಂದ ಬೀಳ್ಕೊಂಡು ಗಂಡನ ಅಪ್ಪ ಅಮ್ಮ ನನಗೆ ಎರಡನೇ ಅಪ್ಪ ಅಮ್ಮ ಆಗಿ ಇರ್ತಾರೆ ಅನ್ನೋ ಕಾರಣಕ್ಕೆ ಅತ್ತೆ ಮಾವನ ಜೊತೆಗೆ ಬೀದಿಯಲ್ಲಿ ಸಾಗುವುದನ್ನು ವಿಡಿಯೋ ಮಾಡಿ, ಬರುವಂತ ಒಬ್ಬ ಅಳಿಯ ಮಗನಂತೆ ಬರಬೇಕು ಅಂತ ಅತ್ತೆ ಮಾವ ಕಾಯ್ತಾರಂತೆ. ನನ್ನ ಅಪ್ಪ ಅಮ್ಮನ ಜೊತೆಗೆ ಅತ್ತೆ ಮಾವ ಅನ್ನುವ ಅಪ್ಪ ಅಮ್ಮ ಇದ್ದಾರೆ ಅಂತ ಅವ್ರ ಜೊತೆಗೆ ಹೆಜ್ಜೆ ಹಾಕಿ. ಅಲ್ಲ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಪಾಠ ಮಾಡಿದ ಹಿರಿಯರು ಇರ್ತಾರಲ್ಲ, ಶಿಕ್ಷಕರು, ಅವ್ರ ಜೊತೆ ಕೂರಿಸಿಕೊಂಡು ಆ ಹುಡುಗಿಗೆ ತೋರಿಸಿ ನನಗೆ ಬದುಕು ಕೊಟ್ಟವರು ಇವರು ಅಂತ ಅದನ್ನು ವಿಡಿಯೋ ಮಾಡಿ ಹಂಚಿ. ಇಲ್ಲ, ನಮ್ಮಲ್ಲಿ ಭರತನಾಟ್ಯ ಇದೆ, ಯಕ್ಷಗಾನ ಇದೆ, ಸಂಗೀತ ಕಚೇರಿಗಳು ನಡೀತವೆ, ಜ್ಯುವೆಲ್ಲರಿ ಶಾಪ್ ಅಡ್ವರ್ಟೈಸ್ ನೋಡಿ, ಬಟ್ಟೆ ಅಂಗಡಿ ಅಡ್ವರ್ಟೈಸ್ ನೋಡಿ. ಆ ಹೆಂಗಸಿಗೆ ವೀಣೆ ನುಡಿಸ್ಲಿಕ್ಕೆ ಬರ್ಲಿಕ್ಕೆ ಇಲ್ಲ, ಆದರೆ ವೀಣೆ ಹಿಡ್ಕೊಂಡು ಚಂದ ಸೀರೆ ಉಟ್ಕೊಂಡು ಫೋಟೋ ಕೊಡ್ತಾರೆ. ನೋಡಿದ್ರೆ ದೇವರನ್ನು ಕಂಡ ಕಾಣುತ್ತದೆ. ಮದುವೆ ಆಗುವ ಹುಡುಗ ಕೈಗೆ ವೀಣೆ ಕೊಟ್ಟು ಅವಳನ್ನು ಹಾಗೆ ಶೃಂಗಾರ ಮಾಡಿ ನೀವು ವೀಣಾನಾದವನ್ನು ಆಲಿಸಿದಂತೆ ಫೋಸ್ ಕೊಟ್ಟು ವಿಡಿಯೋ ಮಾಡಿ ಅಲ್ವಾ? ಬೇಡ, ಒಬ್ಬ ಹುಡುಗ ಏನೋ ಶ್ರಮವಹಿಸಿ ದುಡಿತಾನೆ, ತಲೆಗೆ ಮುಂಡಾಸ್ ಕಟ್ಕೊಂಡು ಬೇಸಾಯ ಕೆಲಸ ಮಾಡ್ತಾನೆ ಅಂತಾದರೆ ಅವನ ಜೊತೆಗೆ ಬೆಂಬಲವಾಗಿ ನಿಂತಂತೆ ವಿಡಿಯೋ ಮಾಡಿ ಅಲ್ವಾ? ಎಷ್ಟು ಸಂಗತಿಗಳಿವೆ ಈ ನೆಲದಲ್ಲಿ. ಹಾಗಾಗಿ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ವಿಡಿಯೋ ನೋಡಿದ್ರೆ ಬಾಕಿಯವ್ರಿಗೆ ಅನ್ನಿಸ್ಬೇಕು, ಈ ನೆಲದಲ್ಲಿ ಬದುಕು ಇಷ್ಟು ಚೆನ್ನಾಗಿದೆ, ಇಂತಹ ಸಾತ್ವಿಕ ಬದುಕಿನ ಮೂಲಕ ಬದುಕೋಣ ಅಂತ ಕಾಣಬೇಕು. ಬಿಟ್ರೆ ಇವತ್ತು ನೋಡಿ ಆಯ್ತಲ್ಲ, ಇನ್ ತೆಗೆದು ಬದಿಗಿಡಿನ ಅಗತ್ಯ ಇಲ್ಲ ಅಂತ ಆಗೋ ಪರಿಸ್ಥಿತಿ ಬೇಡ. ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ದಾರೆ, ಈಗ ಮದುವೆಗೆ ಅಂತ ಹೀಗೆಲ್ಲ ಮಾಡಿ ಕುಣಿಯುವುದಂತೆ. ಅವರು ಸ್ವಾಮೀಜಿಯವರು ಹೇಳಿದ ಮಾತು, ಮದುವೆಗೆ ಮುಂಚೆ ಕುಣಿಯುವುದು, ಮದುವೆ ನಂತರ ಕೋರ್ಟಿಗೂ ಮನೆಗೂ ಕುಣಿಯೋದು ಅಂತ. ಹಾಗಾಗಬಾರದು. ನನ್ನ ಮಾತಲ್ಲ, ಇದು ಸ್ವಾಮೀಜಿಯವರೊಬ್ರು ಹೇಳಿದ್ದು. ಹಾಗಾಗಿ ಮಕ್ಕಳೇ, ಭವಿಷ್ಯ ಸುಂದರವಾಗಿರಲಿ. ತುಂಬ ಹೊತ್ತು ಮಾತಾಡಿದ್ದೇನೆ, ಹೇಳ್ತಾರೆ 10-15 ನಿಮಿಷ ಮಾತು ಕೇಳ್ತಾರಂತೆ, ಗಂಟೆಗಟ್ಟಲೆ ನನ್ನ ಮಾತನ್ನು ನೀವು ಕೇಳಿದ್ದೀರಿ. ನಾನು ಇಷ್ಟೇ ಹೇಳಬಲ್ಲೆ, ಒಳ್ಳೆದು ಅಂತ ಅಂದುಕೊಂಡದನ್ನು ಒಪ್ಪಿಕೊಳ್ಳಿ, ದೋಷ ಅಂತ ಕಂಡ್ರೆ ಬಿಡಿ. ಒಟ್ಟಿನಲ್ಲಿ ನಾವು ನೀವೆಲ್ಲ ಬೆಳೆಯಬೇಕಾದ್ದು ಭಾರತೀಯರಾಗಿ. ನೀವು ಕೇವಲ ನಿಮ್ಮ ಅಪ್ಪ ಅಮ್ಮನಿಗೆ ಸೀಮಿತರಾದವರಲ್ಲ. ಸಣ್ಣಕ್ಕಿರುವಾಗ ಅಮ್ಮನ ಹೆಸರಿಂದ ತೋರಿಸ್ತಾರೆ, ಸ್ವಲ್ಪ ದೊಡ್ಡದಾದರೆ ಅಪ್ಪನ ಹೆಸರು ಹೇಳಿ ಮಗ ಅಂತಾರೆ, ಸ್ವಲ್ಪ ಅದಕ್ಕಿಂತ ಹೊರಗೆ ಬಂದರೆ ಮನೆಯ ಹೆಸರಿನಿಂದ ನಿಮ್ಮನ್ನು ತೋರಿಸ್ತಾರೆ, ಅಲ್ಲಿಂದ ಹೊರಗೆ ಬಂದರೆ ಊರಿನ ಹೆಸರಿನಿಂದ ನಿಮ್ಮನ್ನು ಗುರುತಿಸ್ತಾರೆ. ನಾಳೆ ರಾಜ್ಯ ದೇಶದ ಗಡಿ ದಾಟಿದಾಗ ನಿಮ್ಮನ್ನು ರಾಜ್ಯ ಮತ್ತು ದೇಶದ ಹೆಸರಿನಲ್ಲಿ ಗೌರವಿಸ್ತಾರೆ. ಭಾರತಕ್ಕೆ ಕಂಟಾಕ ಬಂದಾಗ ಶತ್ರುಗಳನ್ನು ಸದೆಬಡಿದ ಸೈನಿಕನನ್ನು ಅವನ ಅಪ್ಪ ಅಮ್ಮ ಯಾರು ಅಂತ ಕೇಳಲಿಲ್ಲ, ಅವನನ್ನು ಭಾರತದ ಸೈನಿಕ ಅಂತ ಕರೆದರು. ಹಾಗಾದರೆ ನಾವು ಬೆಳಗಬೇಕಾದ್ದು ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ಎಷ್ಟು ಎತ್ತರಕ್ಕೆ ಹಾರಿದರೂ ಕಾಳು ತಿನ್ನುವುದಕ್ಕೆ ನೆಲಕ್ಕೆ ಬರಬೇಕು. ಬೆಳೀರಿ, ಜಗತ್ತಿನಾದ್ಯಂತ ವ್ಯಾಪಿಸಿ ಬೆಳೀರಿ. ಹೆತ್ತ ಊರನ್ನು, ಹೆತ್ತ ತಾಯಿಯನ್ನು, ಜನ್ಮ ಕೊಟ್ಟ ಭೂಮಿಯನ್ನು, ಸಲಹಿದ ಅಪ್ಪನನ್ನು, ವಿದ್ಯೆ ಕೊಟ್ಟ ಗುರುಗಳನ್ನು ಮರಿಬೇಡಿ ಮಕ್ಕಳೇ. ನೀವೆಲ್ಲ ನಮ್ಮ ಊರಿನ ಮಕ್ಕಳು. ಹಾಗಾಗಿ ನಾಳೆ ನಾವಿಲ್ಲೆಲ್ಲಾದರೂ ಓಡಾಡ್ತಿರಬೇಕಿದ್ರೆ ನಿಮ್ಮ ಯೂನಿಫಾರ್ಮಲ್ಲಿ ಬರುವಾಗ ವಿವೇಕಾನಂದ ಕಾಲೇಜಿನ ಮಕ್ಕಳು ಅಂತ ನಿಮ್ಮನ್ನು ನೋಡಿದ್ರೆ ಒಳಗೊಳಗೆ ನನಗೆ ಖುಷಿಯಾಗುತ್ತದೆ. ಯಾಕೆ ಅಂತ ಕೇಳಿದರೆ, ಭವ್ಯ ಭಾರತವನ್ನು ಬೆಳಗುವುದಕ್ಕಿರುವ 1000 ಹಣತೆಗಳಲ್ಲಿ ಒಂದೊಂದು ಹಣತೆ ಅಲ್ಲಿ ಕಾಣಿಸ್ತಾ ಇದೆ ಅನ್ನುವ ಸಂತೋಷವಷ್ಟೇ ನಮಗಿರೋದು. ಹಾಗಾಗಿ ನಿಮ್ಮ ಬದುಕು ಬಂಗಾರವಾಗಲಿ, ಗುರು ಹಿರಿಯರ ಕಾರುಣ್ಯ ರಕ್ಷೆಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ನನ್ನ ಮಾತಿನ ಕೊನೆಯ 1 ನಿಮಿಷ ಅದು ನಿಮ್ಮ ಜವಾಬ್ದಾರಿ. ಹಾಗಾಗಿ ನಿಮ್ಮ ಫೋನೆಲ್ಲ ಕುರ್ಚಿಯಲ್ಲಿದ್ದರೆ ವಿದ್ಯಾರ್ಥಿಗಳು ಮಾತ್ರ ಒಮ್ಮೆ ಎಲ್ಲ ಅಲ್ಲಿ ಎದ್ದು ನಿಲ್ಲಿ ಅಂತೆ, ಒಮ್ಮೆ ಎದ್ದು ನಿಲ್ಲೋ, 1 ನಿಮಿಷ ಅಲ್ಲೇ ಎದ್ದು ನಿಂತ್ಕೊಳ್ಳಿ, ಎಲ್ಲರೂ ನಿಲ್ಲಿ, ಒಮ್ಮೆ ರಪ್ಪ ನಿಲ್ಲಬೇಕು. ಎಷ್ಟು ಚಂದ ಕಾಣ್ತದೆ ನೋಡುವ ಅಂತ. ತುಂಬ ಚಂದ ಕಾಣ್ತೀರಿ. ಈಗ ನಿಮ್ಮಲ್ಲಿ ವಿನಂತಿ ಇಷ್ಟೇ ಮಕ್ಕಳೇ, ಯಾವ ಯೋಚನೆ ಬೇಡ, ಗೊಂದಲ ಬೇಡ, ಯಾವ ಯೋಚನೆಯೂ ಬೇಡ ನಿಮಗೆ. ನಾನು ಹೇಳ್ತೇನೆ ಅಂತಲ್ಲ, ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ತಾಯಿ ತಂದೆಗಾಗಿ, ನಿಮ್ಮ ಗುರುಗಳಿಗಾಗಿ, ನೀವು ನಂಬಿದ ದೇವರಿಗಾಗಿ ಅಲ್ಲ, ಈ ನೆಲವನ್ನು ಸಲಹುವ ಮಹಾಲಿಂಗೇಶ್ವರ ದೇವರಿಗಾಗಿ ನನ್ನ 2 ಮಾತುಗಳನ್ನು ನೀವು ಕೇಳ್ಕೊಳ್ಬೇಕು. 2 ನಿಮಿಷ ನೀವೆಲ್ಲರೊಮ್ಮೆ ಕಣ್ಣು ಮುಚ್ಚಿ ನಿಲ್ಲಬೇಕು, ಯಾರನ್ನು ನೋಡಬೇಡಿ, ಯಾವ ಗೊಂದಲ ಬೇಡ, ಕಣ್ಣು ಮುಚ್ಚಿ ನಿಲ್ಲಿ ಅಲ್ಲೇ. ಈಗ ನೀವು ನೆನಪು ಮಾಡಿಕೊಳ್ಬೇಕಾದ್ದೇನು ಅಂತಂದರೆ, ನಿಮ್ಮ ಹೆತ್ತ ಅಮ್ಮನನ್ನು ನೀವು ಮಗುವಾಗಿದ್ದಾಗ ಅವರು ನಿಮ್ಮನ್ನು ನೋಡಿಕೊಂಡ ಪ್ರೀತಿ, ನಿಮ್ಮಿಂದ ಅವರಿಗೆ ಏನಾದರೂ ಬೇಜಾರಾಗಿದ್ದರೆ, ನೀವೇನೋ ನೋವು ಮಾಡಿದರೆ ಅದಕ್ಕೆಲ್ಲ ಒಮ್ಮೆ ಸಾರಿ ಅಂತ ಹೇಳಿಬಿಡಿ ಮನಸ್ಸಲ್ಲೇ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡದಕ್ಕೊಂದು ಥ್ಯಾಂಕ್ಸ್ ಹೇಳಿ. ಯಾಕಂದರೆ ನಾನು ಎಷ್ಟು ಭಾಷಣ ಮಾಡಿದ್ರು ನಿಮ್ಮ ಅಂತರಂಗ ಸತ್ಯವನ್ನು ಹೇಳುತ್ತದೆ ನಿಮಗೆ. ಆಮೇಲೆ ಅಪ್ಪ ತನ್ನಿಂದ ಸಾಧ್ಯ ಅಷ್ಟು ಕಷ್ಟಪಟ್ಟು ಸಾಕಿ ಸಲಹಿದ್ದಾರೆ. ಆದರೆ ನಾವು ಕೇಳಿದ್ದನ್ನು ಅಪ್ಪ ಕೊಡಲಿಲ್ಲ ಅಂತ ಅಪ್ಪನ ಹತ್ರ ಏನಾದರೂ ಸಿಟ್ಟು ಮಾಡ್ಕೊಂಡಿದ್ರೆ, ನೀವು ಬೇಜಾರು ಮಾಡ್ಕೊಂಡಿದ್ರೆ ಇಲ್ಲೇ ಹೇಳಿಬಿಡಿ ಮಕ್ಕಳೇ ಮನಸ್ಸೊಳಗೆ, ಅಪ್ಪ ಸಾರಿ. ಇನ್ನು ಶಾಲೆ ಕಾಲೇಜು ಅಂಗನವಾಡಿಯಲ್ಲಿ ಅಕ್ಷರ ಕಲಿಸಿದಲ್ಲಿಂದ ತೊಡಗಿ ಇಲ್ಲಿ ಬಂದು ನಿತ್ತಲ್ಲಿವರೆಗೆ ಶಿಕ್ಷಕರಿರ್ಬೋದು, ಶಿಕ್ಷಕೇತರ ಬಂಧುಗಳಿರ್ಬೋದು, ಯಾರಿಗಾದರೂ ನೀವು ಬೇಜಾರಾಗುವ ಹಾಗೆ ಮಾಡಿದರೆ ಸಾರಿ ಕೇಳಿ.
ಅವರು ನಿಮ್ಮನ್ನು ಪ್ರೀತಿಯಿಂದ ಬೆನ್ನು ತಟ್ಟಿದರೆ ಅದಕ್ಕೊಂದು ಥ್ಯಾಂಕ್ಸ್ ಅಂತ ನಿಮ್ಮ ಮನಸ್ಸಲ್ಲೇ ನೀವು ಹೇಳಿಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಕೊನೆಯ 1 ನಿಮಿಷ ನಿಮ್ಮದು. ನಾನು ಏನೂ ಮಾತಾಡೋದಿಲ್ಲ. ನಿಮ್ಮ ಜೀವನದಲ್ಲಿ ಏನು ಒಳ್ಳೆಯದಾಗಿದೆ, ಏನು ತಪ್ಪಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡಿ, ಮಾಡಿದ ಒಳ್ಳೆಯ ಕೆಲಸಗಳು ನಿರಂತರ ಮಾಡುವ ಶಕ್ತಿ ಕೊಡು ಅಂತ ಕೇಳಿ. ಏನಾದರೂ ನಿಮ್ಮ ಹತ್ರ ವ್ಯತ್ಯಾಸಗಳಾಗಿದ್ದರೆ ಅದನ್ನು ತಿದ್ದಿಕೊಳ್ಳುವ ಬುದ್ಧಿ ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತಾರೆ, ಶಿವ ಜ್ಞಾನದಾಯಕನಂತೆ. ಮಕ್ಕಳ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹೊತ್ತು ನಿಮ್ಮದು, ಭವಿಷ್ಯತ್ತು ಉಜ್ವಲ ಆಗಲಿ. ಯೌವನದ ಸಹಜ ಗುಣವಾಗಿ ಇನ್ಯಾವುದೋ ಪ್ರೀತಿ ಪ್ರೇಮ ಪ್ರಣಯ ಅಂತ ನಿಮ್ಮ ದಾರಿ ತಪ್ತಾ ಉಂಟು ಅಂತ ನಿಮ್ಗೆ ಅನ್ನಿಸಿದ್ದಿದ್ರೆ ಆದಷ್ಟು ಬೇಗ ಆ ದಾರಿಯಿಂದ ಹಿಂದೆ ಬನ್ನಿ ಮಕ್ಕಳೇ. ತುಂಬ ದೂರ ಹೋದರೆ ಮತ್ತೆ ಕಷ್ಟ ಆಗ್ತದೆ. ಅದಕ್ಕಾಗಿಯೇ ಅವಕಾಶ ಬದುಕಿನಲ್ಲಿ ಮುಂದೆ ಬರುತ್ತದೆ. ಆವಾಗ ಅದನ್ನು ಅರ್ಥಪೂರ್ಣವಾಗಿ ಒಪ್ಪಿ ಆ ಬದುಕಿನ ದಾರಿಯನ್ನು ಕಂಡುಕೊಳ್ಳಿ. ಕೊನೆಯ 1 ಸೆಕೆಂಡು ನಿಮ್ಮದು. ನಾನು ಏನೂ ಮಾತಾಡೋದಿಲ್ಲ. ಕಣ್ಣು ಮುಚ್ಚಿ ನಿಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳಿ, ನಿಮ್ಮ ಹೆಗ್ಗಳಿಕೆ ಸಂತೋಷ ಪಡಿ. ನಿಮ್ಮ ಬದುಕಿನ ಎಲ್ಲ ಕ್ಷಣಗಳನ್ನು ನಿಮ್ಮ ಅಮ್ಮ ಅಪ್ಪ ಗುರುಗಳು ಮತ್ತು ದೇವರ ಸನ್ನಿಧಾನಕ್ಕೆ ಒಪ್ಪಿಸಿ ಕಣ್ಣು ಮುಚ್ಚಿ 1 ಕ್ಷಣ ನಿಮ್ಮ ಕತೆ ನೀವೇ ನೆನಪು ಮಾಡಿಕೊಳ್ಳಿ ಅಂತೆ. ತಾಯಿ ಭಾರತಿಗೆ ಜಯವಾಗಲಿ ಅಂತ ಹೇಳೋಣ. ಜೊತೆಗೆ ನಿಮಗೆ ಪಾಠ ಮಾಡಿದ ಗುರುಗಳಿರ್ಬೋದು, ಅಪ್ಪ ಅಮ್ಮ, ನಿಮ್ಗೆ ಯಾರೆಲ್ಲ ಉಪಕಾರ ಮಾಡಿದ್ದಾರೆ ಅವರಿಗೆ ಇವತ್ತು ಉಡುಗೊರೆ ಕೊಡಲಿಕ್ಕೆ ನೀವು ಓದ್ತಾ ಇದ್ದೀರಷ್ಟೇ. ನಾಳೆ ಬೆಳೆದು ನಿಂತಾಗ ಈ ಶಾಲೆಯನ್ನು ಪೋಷಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಶಾಲೆಗೆ ಬೆಂಬಲವಾಗಿ ನಿಲ್ಲಿ. ನಿಮ್ಮಂಥ 1000 ಮಕ್ಕಳಿಗೆ ಇಂತಹ ಒಳ್ಳೆಯ ಸಂಸ್ಕಾರಯುಕ್ತ ಬದುಕನ್ನು ಕೊಡಿ. ಹೆಣ್ಣುಮಕ್ಕಳೇ, ಮುಡಿದ ಮಲ್ಲಿಗೆ ಬಾಡದೇ ಇರಲಿ. ಯಾಕಂದರೆ ಮಲ್ಲಿಗೆಯ ಪರಿಮಳದಲ್ಲಿ ಭಗವತಿ ಇದ್ದಾಳೆ ಅಂತ ನಂಬಿದವರು ನಾವು. ಕಾಲಿನ ಗೆಜ್ಜೆಯ ಸದ್ದು ಅನುರಣನ ಆಗತಾ ಇರಲಿ, ಅಲ್ಲಿ ದೇವರಿದ್ದಾರೆ ಅಂತ ನಂಬಿದವರು ನಾವು ಮಕ್ಕಳೇ. ಹಣೆಯ ಕುಂಕುಮದಲ್ಲಿ ದೇವರಿದ್ದಾರಂತೆ. ಹಾಗಾಗಿ ನೀವು ಮುಡಿಯುವ ಹೂವು, ಕಟ್ಟಿದ ಕಾಲುಗೆಜ್ಜೆ, ಇಟ್ಟ ಹಣೆಯ ತಿಲಕ, ಎಲ್ಲದರಲ್ಲೂ ದೇವರನ್ನು ಕಂಡವರು ನಾವು. ಹಾಗಾಗಿ ಆ ದೈವತ್ವದ ಕಳೆ ನಿಮ್ಮ ಮುಖದಲ್ಲಿ ಶಾಶ್ವತವಾಗಿ ಉಳಿಲಿ. ಮಕ್ಕಳೇ, ಈ ಹೊತ್ತು ನೀವು ಯಾರಿಗೆ ಏನೂ ಕೊಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲದೆ ಇರಬಹುದು. ಆದರೆ ದೇವರು ಕೊಟ್ಟ ಬಲಿಷ್ಠ ಕೈಗಳಿವೆ. ಸಾಧ್ಯವೋ ಅಷ್ಟು ಜೋರಾಗಿ ಹಿರಿಯರೆಲ್ಲರಿಗೊಂದು ಚಪ್ಪಾಳೆಯ ಗೌರವ ಕೊಡಿ. ಆರಂಭ ಮಾಡು, ನಿಮ್ಮ ಕೆಲಸ ಕೊಡಿ ಚಪ್ಪಾಳೆ. ಸಾಕು, ಬಿಟ್ಟರೆ ಚಪ್ಪಾಳೆ ಮತ್ತು ಇನ್ನುದ್ದ ಕೊಡ್ತೀರಿ ನೀವು. ಖುಷಿ ಅನ್ನಿಸ್ತು ಮಕ್ಕಳೇ. ಕೊನೆಗೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ನನ್ನನ್ನು ಕೂತ್ಕೊಳ್ಳಿ ಎಲ್ಲರೂ. ನನ್ನನ್ನು ಪರಿಚಯಿಸುವಾಗ ಇನ್ನು ಮುಂದೆ ದಾಮೋದರ ಶರ್ಮರು 50,000 ಮಕ್ಕಳ ಹತ್ರ ಮಾತಾಡಿದರು ಅಂತ ಹೇಳ್ತಾರೆ. ಅದು ಸಾಧ್ಯ ಆಗುವುದು ಹೇಗೆ ಅಂತಂದರೆ ನಿಮ್ಮಂತಹ ಸುಂದರ ಮನಸ್ಸಿನ ವಿದ್ಯಾರ್ಥಿಗಳು ಜೊತೆಯಾಗಿ ನಿಂತ ಕಾರಣದಿಂದ ಮಕ್ಕಳೇ. ಹಾಗಾಗಿ ನಾನು ದೊಡ್ಡವನಾದದ್ದು ನಿಮ್ಮಂಥವರ ಚಪ್ಪಾಳೆಯಿಂದ. ನಾವು ಸಂಭ್ರಮಿಸುವುದು ನೀವು ಹೀಗೆ ಚಪ್ಪಾಳೆ ಪಡೆಯುವಂತೆ ಬೆಳಗಿದಾಗ. ಹಾಗಾಗಿ ಎಲ್ಲರ ಬದುಕು ಚೆನ್ನಾಗಿರಲಿ ಅಂತ ಪ್ರಾರ್ಥಿಸ್ತಾ, ವಾಗರ್ಥ ವಿವಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಜ ಜಗತ ಪಿತರವಂದೇ ಪಾರ್ವತಿ ಪರಮೇಶ್ವರು. ಜಗತ್ತಿನ ತಾಯಿ ತಂದೆಗಳು ಶಿವಪಾರ್ವತಿಯರಂತೆ. ಹಾಗಾಗಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ, ನನ್ನ ಆರಾಧ್ಯ ಭಗವತಿಯ ಸನ್ನಿಧಾನಕ್ಕೆ ನನ್ನ ಮಾತುಗಳನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪರಂಪರಾ ದರ್ಶನ ಶೀರ್ಷಿಕೆ ಇಟ್ಟಿರುವುದು ಶ್ರೀಯುತರ ಮಾತಿನ ಮೌಲ್ಯದಿಂದ ಸಾರ್ಥಕವಾಯಿತು ಅಂತ ಅನ್ನಿಸ್ತದೆ. ನಾವು ಮನೋಪುನೀತರಾದೆವು. ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ವಿದ್ಯಾರ್ಥಿಗಳ ಮುಂದಿನ ಜವಾಬ್ದಾರಿಗಳ ಬಗ್ಗೆ ಹಾಗೂ ತಂದೆ ತಾಯಿ ಬಗ್ಗೆ ಹೊಂದಬೇಕಾದ ಗೌರವ, ಹೊಣೆಗಾರಿಕೆ ಹಾಗೂ ಮೌಲ್ಯಗಳ ಬಗ್ಗೆ ಅತ್ಯಂತ ಮನೋಜ್ಞವಾಗಿ ಮಾತುಗಳನ್ನು ಹಂಚಿಕೊಂಡ ಶ್ರೀಯುತ NR ದಾಮೋದರ ಶರ್ಮಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀಯುತ ರವೀಂದ್ರ ಪಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹರಿದು ಬರಲಿದೆ. ತಾವೆಲ್ಲರೂ ಕೂಡ ಆಸ್ವಾದಿಸಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಸಭಾಸದರೇ, ಇವತ್ತಿನ ಸಭಾ ಕಾರ್ಯಕ್ರಮ ಭೌತಿಕ ವೈಚಾರಿಕ ಗಾಂಭೀರ್ಯತೆಯಿಂದ ಅತ್ಯಂತ ಸುಂದರವಾಗಿ ಸುಸಂಪನ್ನಗೊಂಡಿತು. ಈ ದಿವಸದ ಸಭಾ ಕಾರ್ಯಕ್ರಮಗಳಿಗೆ ಅತಿಥಿಗಳನ್ನು ಆರಂಭದಲ್ಲಿ ಈ ವಿದ್ಯಾಲಯಕ್ಕೆ, ಈ ವೇದಿಕೆಗೆ, ಈ ಸಭಾಂಗಣಕ್ಕೆ ಯಾವ ರೀತಿಯ ಗೌರವದಿಂದ ಅವರನ್ನು ಬರಮಾಡಿಕೊಂಡೆವೋ ಅದೇ ಗೌರವದಿಂದ ಮತ್ತೊಮ್ಮೆ ಅವರನ್ನು ನಮಸ್ಕರಿಸಿ ಬೀಳ್ಕೊಡುವಂತಹ ಕ್ಷಣಗಳಿದು. ನಮ್ಮ ಮನೆಗೆ ಬಂದಂತಹ ಅತಿಥಿಗಳನ್ನು ಮನಪೂರ್ವಕವಾಗಿ ಹೇಗೆ ಗೌರವದಿಂದ ಕಳಿಸಿಕೊಡ್ತೇವೆಯೋ ಹಾಗೆಯೇ ಅತಿಥಿಗಳನ್ನು ಗೌರವದಿಂದ ಕಳುಹಿಸಿಕೊಡೋಣ. ತದನಂತರ ಬಿಡುವಿಲ್ಲದೆ ವೇದಿಕೆಯ ಕಡೆ ನಮ್ಮ ದೃಷ್ಟಿಯನ್ನು ದಿಟ್ಟಿಸೋಣ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅತಿಥಿಗಳು ನಿರ್ಗಮಿಸಿದ್ದಾರೆ. ಮೇಡಮ್ ಮಿಡ್ಲಲ್ಲಿ ಜಾಗ ಉಂಟಲ್ಲಿ, ಮಿಡ್ಲಲ್ಲಿ ಇಲ್ಲಿ ಚೇರ್. ಅತಿಥಿಗಳನ್ನು ಕಳಿಸಿಕೊಟ್ಟದ್ದಾಯಿತು. ಮುಂದಕ್ಕೆ ಸಾಂಸ್ಕೃತಿಕ ಲೋಕ ತೆರೆದುಕೊಳ್ಳುತ್ತದೆ. ಈ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡನೇ ಹಂತದಲ್ಲಿ ಸರಿ ಸರ್ ಆಯ್ತು ಬನ್ನಿ ಸರ್ ಆಯ್ತಾಯ್ತು ಸರ್. ಎರಡನೇ ಹಂತದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ಮಾಡಬೇಕೋ ಅವರು ಗ್ರೀನ್ ರೂಮಿಗೆ ಹೊರಡಬಹುದು. ಮೊದಲು 12 ಇವೆಂಟ್ ಹೋಗಿದ್ದಾರೆ. ಇನ್ನು ಮುಂದಿನ ಇವೆಂಟ್ಗಳು ಇಲ್ಲಿ ಯಾರು ಭಾಗವಹಿಸಲಿಕ್ಕಿದೆಯೋ ಅವರು ತಮ್ಮ ತಯಾರಿಗಾಗಿ ಗ್ರೀನ್ ರೂಮಿಗೆ ತೆರಳಬಹುದು. MC ಅವರು ನಿರೂಪಣೆ ಮಾಡುವವರು, ಮೊದಲ MC ಬಿಂದು ಇರಬೇಕು. ಅವರು ವೇದಿಕೆಯಲ್ಲಿ ತಯಾರಿದ್ದಾರೆ ಅಂತ ಅನ್ಕೊಳ್ತೇನೆ. ವಿದ್ಯಾರ್ಥಿಗಳೇ ಗಮನಿಸಿ, ಎಲ್ಲ ನಿರೂಪಣೆಗಳನ್ನು ವಿದ್ಯಾರ್ಥಿಗಳೇ ಮಾಡುವಂಥದ್ದು. ಅನಿವಾರ್ಯವಾಗಿ ತಕ್ಷಣ ಏನಾದರೂ ಸಂದೇಶಗಳನ್ನು, ಮಾಹಿತಿಯನ್ನು ಕೊಡಬೇಕಾದ್ರೆ ಮಾತ್ರ ನಾವು ಉಪನ್ಯಾಸಕರು ಅನಿವಾರ್ಯವಾಗಿ ಆದರೆ ಮಾತ್ರ ಧ್ವನಿವರ್ಧಕವನ್ನು ಉಪಯೋಗಿಸ್ತೇವೆ. ಇಲ್ಲದಿದ್ದರೆ ನಿಮ್ಮ ವೇದಿಕೆ, ನಿಮ್ಮ ಕಾರ್ಯಕ್ರಮ, ನಮ್ಮ ಬೆಂಬಲ. ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಿಸಬಹುದು. ಓಕೆ. ಫುಡ್ ಕಮಿಟಿ ವಾಲಂಟಿಯರ್ಸ್ ಕಮಿಟಿಗಳಲ್ಲಿ ಬಹಳ ಮುಖ್ಯವಾದ ಕಮಿಟಿ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸೋದು ಫುಡ್ ಕಮಿಟಿ. ಅದರ ವಾಲಂಟಿಯರ್ಸ್ ನಮ್ಮ ಎಡಭಾಗದಲ್ಲಿ ಅಲ್ಲಿ ಭೋಜನ ಶಾಲೆ ಇದೆ, ಅಲ್ಲಿಗೆ ತೆರಳಬೇಕಂತೆ. ಫುಡ್ ಕಮಿಟಿಯ ವಾಲಂಟಿಯರ್ಸ್ ನಾವು ಬಂದಾಗ ಬಡಿಸಲಿಕ್ಕೆ. ಊಟದ ನೆನಪಿದೆ, ಊಟ ತಲೆಯಲ್ಲಿದೆ, ಸೂಚನೆ ಬಂದಾಗ ತಿಳಿಸ್ತೇವೆ. ಒಗ್ಗರಣೆ ಹಾಕಿ ಆಗಲಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳೇ, ನಿಮ್ಮ ಪೇರೆಂಟ್ಸ್ ಬಂದಿದ್ರೆ ಅವರನ್ನು ಊಟ ಮಾಡಿಸಿಯೇ ಕಳಿಸಬೇಕು. ಸಭಾ ಕಾರ್ಯಕ್ರಮ ಮುಗಿಯಿತು ಅಂತ ಈಗ ಕಳಿಸಬೇಡಿ. ಒಂದು 15 ಮಿನಿಟ್ಸ್ ಒಳಗಡೆ ಊಟದ ಬಗ್ಗೆ ಕರೆ ಬರಬಹುದು ಅಂತ ಅನ್ಕೊಳ್ತೇನೆ. ಮುರಳಿ ಸರ್, ಕಾಯ್ತಾ ಇರ್ತೇವೆ ನಿಮ್ಮ ಕರೆಗೆ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಎಲ್ಲೆಲ್ಲೂ ರಂಗು ಎಲ್ಲೆಲ್ಲೂ ನಗು, ವರ್ಣಿಸಲಾಗದು ಈ ದಿನದ ಸೊಬಗು. ಆತ್ಮೀಯ ಬಂಧುಗಳೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿಗೆ ಬೋಧಿಸಿದಂತೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ಮಿಥ್ಯತೆ ಎಂಬಂತೆ ಆತ್ಮಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅಂತಹ ಜ್ಞಾನಕ್ಕೆ ವೇದಿಕೆಯಂತೆ ನಮ್ಮ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯವೆಂಬ ಜ್ಞಾನ ದೇಗುಲದಲ್ಲಿ ಜ್ಞಾನಾರ್ಜನೆಗೈಯುತ್ತಿರುವ ಸಹೋದರ ಸಹೋದರಿಯರ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾಗಿರುವ ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ 2025-26ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವದ 2ನೇ ದಿನದ ಧ್ಯೇಯವಾಗಿರುವ ಪರಂಪರಾ ದರ್ಶನವು ಇದೀಗ ಈ ವೀರರಾಣಿ ಅಬ್ಬಕ್ಕ ವೇದಿಕೆಯಲ್ಲಿ ಮೂಡಿಬರಲಿದೆ. ಅತಿಥಿ ದೇವೋಭವ ಎಂಬ ಭಾರತೀಯ ಪರಂಪರೆಯಂತೆ ಇದೀಗ ತಮ್ಮ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಲು ಬರುತ್ತಿದ್ದಾರೆ ನೇತ್ರಶ್ರೀ ಅಂಡ್ ಮಂಗಳದುರ್ಗ ಫ್ರಮ್ ಸೆಕೆಂಡ್ ಕಾಮರ್ಸ್. ವಿದ್ಯಾರ್ಥಿಗಳು ಅನಿವಾರ್ಯ ಆದರೆ ಮಾತ್ರ ವಾಶ್ರೂಮಿಗೆ ಮಾತ್ರ ಹೋಗ್ಬಹುದು, ವಾಶ್ರೂಮ್ ಅಥವಾ ನೀರು ಕುಡಿಲಿಕ್ಕೆ ಮಾತ್ರ ಹೋಗ್ಬಹುದು ಅನಿವಾರ್ಯ ಆದರೆ. ಅದಲ್ಲದೆ ಕ್ಲಾಸ್ ರೂಮು, ಕ್ಯಾಂಪಸ್, ಕಾರಿಡಾರು, ಸಭಾಂಗಣದ ಸುತ್ತಮುತ್ತ ಸುತ್ತಲಿಕ್ಕೆ ಇರುವುದಿಲ್ಲ.
કેમ છો મિત્રો? આપ સભરને હમારો હૃદયથી સ્વાગત છે. First, I'd like to thank Mangala and Netra for this elegant performance. Today, we are here to celebrate the true spirit of Gujarat, togetherness, energy and rhythm. And what better way to celebrate it than with Shubharam, a song that fills the air with excitement and joy. So get ready to clap your hands and feel the rhythm and enjoy a colorful Garba performance. And let's get ready and let's get a big round of applause to Gagana and team. परोड़ आवी खुशियों संगे लावी हर खाए हयू हाय हाय रंगी परोड़ आवी खुशियों संगे लावी हर खाए हयू हाय हाय आशानी केड़ो बिखराए उमंग भी छलका पे मन हड़वे भी गुनगुनाए हाय 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 शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई 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 हे शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई शहनाई ख्वाबों के बीच कच्ची जमीन पे हमको बोना है आशा के मोती सांसों की माला हमें पिरोना है अपना बोझ मिल के साथ ही हमको ढोना है शहनाई 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 रस रचीलो साज सजीलो शुभ घड़ी छे आवी आछा आछा टमटमाता शमणाओ छे लावी ओ लावी खुशियों संगे लावी हर खाए हयू हाय हाय रंगी परोड़ आवी खुशियों संगे लावी हर खाए हयू हाय 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 नशा है जिंदगी नशा है जिंदगी धीरे चढ़ेगी दुआ दे जिंदगी बता दे जिंदगी बात अपनी बनेगी ख्वाबों के बीच कच्ची जमीन पे हमको बोना है आशा के मोती सांसों की माला हमें पिरोना है अपना बोझ मिल के साथ ही हमको ढोना है शहनाई 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 शुभारंभ हो शुभारंभ मंगल बेला आई सपनों की बहरी पे दिल की बाजी रे शहनाई शहनाई साज सजीलो शुभ घड़ी छे आवी आछा आछा टमटमाता शमणाओ छे लावी ओ लावी शुभारंभ हो शुभारंभ मंगल बेला आई सपनों की बहरी पे दिल की बाजी शहनाई शहनाई
की माला हमें पिरोना है, अपना बोझ मिल के साथ ही हमको ढोना है। शहनाई शहनाई शहनाई, रस रचिलो साज सजिलो शुभ घडीचे आवी, आछा आछा टमटमाता शमणा उचलावी. शहनाई शहनाई शहनाई. ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನೋಡಬೇಕು. ಬಿಡುವು ಕೊಟ್ಟದ್ದು ಅನಿವಾರ್ಯವಾದರೆ ವಾಶ್ರೂಮಿಗೆ ಹೋಗುವುದಕ್ಕೆ ಮತ್ತು ನೀರು ಕುಡಿಯುವುದಕ್ಕೆ. ಹಸಿವಾದರೆ ಕ್ಯಾಂಟೀನ್ ಅವರಿದ್ದಾರೆ, ಕೌಂಟರ್ ಹಾಕಿದ್ದಾರೆ, ಅದನ್ನು ಉಪಯೋಗಿಸಿಕೊಳ್ಳಬಹುದು. ಫೋಟೋಗ್ರಾಫರ್ಸ್ ನಮ್ಮ ವಿದ್ಯಾರ್ಥಿಗಳೇ. ನಮ್ಮಲ್ಲಿ ವರದಿಗಾರಿಕೆ ವಿಶೇಷವಾಗಿ ಆಹ್ವಾನಿಸ್ತೇವೆ. ವಿಶೇಷ ಕಾರ್ಯಕ್ರಮ ಇದ್ದರೆ ಫೋಟೋಗ್ರಾಫರ್ಸ್ ನಮ್ಮ ವಿದ್ಯಾರ್ಥಿಗಳೇ. ಕಾರ್ಯಕ್ರಮ ಆಗುವಾಗ ಸ್ವಲ್ಪ ನೀವು ಅಡ್ಡ ಬಂದರೆ ಅದು ಕೂಡ ನೇರ ಪ್ರಸಾರದಲ್ಲಿ ಕಾಣುತ್ತದೆ ಅಂತ ಒಂದು ಸಣ್ಣ ಅಭಿಪ್ರಾಯ ಇದೆ. ಹಾಗಾಗಿ ನಾನು ಬದಿಯಲ್ಲಿ ನಿಂತದ್ದು. ಮಕ್ಕಳೇ, ನಿನ್ನೆ ಇಷ್ಟೊತ್ತಿಗೆ ನಿಮಗೆ ಒಂದು ತಂಪು ಸುದ್ದಿ ಬಂದಿತ್ತು, ಅದು ಐಸ್ ಕ್ರೀಮ್ ಆಗಿತ್ತು. ಇವತ್ತು ಬಿಸಿ ಬಿಸಿ ಸುದ್ದಿ ಬಂದಿದೆ, ಅದು ಪಾಕಶಾಲೆಯಿಂದ ಭೋಜನ ಶಾಲೆಗೆ ಪಾಸಾಗಿ ಈಗ ಸಭಾಂಗಣಕ್ಕೆ ತಲುಪಿದೆ. ಪರಿಮಳ ಆಗಲೇ ತಲುಪಿದೆ, ಈಗ ಸುದ್ದಿ ತಲುಪಿದೆ. ಇದೀಗ ಊಟದ ಸಮಯ. ಪ್ರಖ್ಯಾತ ಮತ್ತು ಸುಪ್ರಸಿದ್ಧ ಬಾಣಸಿಗರಾದಂತಹ ಬಾಂಬೆ, ಹೈದರಾಬಾದ್ ಮೊದಲಾದ ಕಡೆಯಿಂದಲೂ ಕೂಡ ತಮ್ಮ ಅಡುಗೆಗೆ ಬೇಡಿಕೆ ಇರುವಂತಹ ಶ್ರೀ ಈಶ್ವರ ಭಟ್ ಮುಂದಿಲ ಕೊಳ್ಳಿಯೂರು ಇವರು ಮತ್ತು ಅವರ ಸಿಬ್ಬಂದಿ ತಂಡದವರು ತಯಾರಿಸಿದಂತಹ ಅಡುಗೆ ಇವತ್ತು. ಮಕ್ಕಳೇ, ಒಂದು ಪೇರೆಂಟ್ ಆಗಿ ನನಗೂ ಗೊತ್ತಿದೆ ನಮ್ಮ ಮಕ್ಕಳು ಒಂದು ದಿನ ಕೊಟ್ಟ ಐಟಮ್ ಅನ್ನ ಮತ್ತೊಂದು ದಿವಸ ಮರುದಿವಸ ಅದನ್ನೇ ಮಾಡಿದರೆ ಅವರು ತಗೊಳ್ಳೋದಿಲ್ಲ, ಅವರಿಗೆ ಆಗೋದಿಲ್ಲ. ಹಾಗಾಗಿ ಇವತ್ತು ಊಟ ಇಲ್ಲ. ಬದಲಾಗಿ ನಾಳೆ ಊಟ ಇರ್ತದೆ. ಇವತ್ತು ಪುಲಾವ್ ಇರ್ತದೆ. ಎಷ್ಟು ನೀವು ಊಟ ಮಾಡ್ತೀರೋ ಅದಕ್ಕಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲೂ ಬೇಕಾದರೂ ನೀವು ಪುಲಾವನ್ನು ಸ್ವೀಕರಿಸಬಹುದು. ನಾಳೆ ಊಟ ಇರ್ತದೆ. ಇವತ್ತು ಪುಲಾವ್ ಅದು ಗೋವಾದಿಂದ ತರಿಸಿದಂತಹ ಬಾಸುಮತಿ ಅಕ್ಕಿ, ಗೋವಾದಿಂದ ತರಿಸಿದಂತಹ ಬಾಸುಮತಿ ಅಕ್ಕಿಯಿಂದ ಮಾಡಿದಂತಹ ಪುಲಾವ್ ಇದೆ. ಮತ್ತೆ ನಾನು ನೋಡಿ ಬಂದೆ, ಅದರಲ್ಲಿ ತುಂಬಾ ಐಟಮ್ ಎಲ್ಲ ಕಸ ಕಾಣ್ತದೆ. ಎಲ್ಲ ಮೇಲೆ ಉಂಟು, ಯಾವ ಎಲ್ಲ ಗೊತ್ತಿಲ್ಲ, ಅಂತೂ ತುಂಬಾ ಬಗೆ ಹಾಕಿದ್ದಾರೆ. ಆನಂತರ ದಪ್ಪ ಮೊಸರಿನಿಂದ ತಯಾರಿಸಿದಂತಹ ಸಲಾಡ್ ಇದೆ. ಪಲಾವಿಗೆ ಶುದ್ಧ ತುಪ್ಪವನ್ನು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಆನಂತರ ಸ್ವೀಟ್ ಕಡಿ ಇದೆ, ಅದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದು ಅಂತ ಹೇಳಿದ್ದಾರೆ ಬಾಣಸಿಗರು, ಪಾಕಶಾಸ್ತ್ರ ತಜ್ಞರು. ಬಾದಾಮ್ ಮಿಲ್ಕ್ ಇದೆ, ನೀರು ಹಾಕದ ಹಾಲಿನಿಂದ ಮಾಡಿದಂತಹ ಬಾದಾಮ್ ಮಿಲ್ಕ್ ಇದೆ. ಇದು ವಿಚಾರಣೆಯೂ ಇದೆ, 2 ಕೌಂಟರ್ ಹಾಕಿದ್ದಾರೆ. ಆನಂತರ ಪುನಃ ಬೇಕಾದ್ರೆ ವಿಚಾರಣೆ ಅಂದ್ರೆ ಯಾಕೆ ಊಟಕ್ಕೆ ಬಂದದ್ದು ಅಂತ ಆ ಎನ್ಕ್ವೈರಿ ಅಲ್ಲ, ಮತ್ತೆ ಬೇಕಾದ್ರೆ ಎನ್ಕ್ವೈರಿಗೆ ಮತ್ತೆ 2 ಕೌಂಟರ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಊಟಕ್ಕೆ ಹೋದರೆ ಮತ್ತೆ ಇಲ್ಲಿ ಕಾರ್ಯಕ್ರಮ ನೋಡುವವರು ಇರುವುದಿಲ್ಲ, ಹಾಗಾಗಿ ಊಟಕ್ಕೆ ಹೋಗ್ಲಿಕ್ಕಿಲ್ಲ. ಎಲ್ಲರೂ ಇಲ್ಲ. ಈಗ ಹೆಣ್ಮಕ್ಳಿಗೆ ಮೊದಲ ಪ್ರಾಶಸ್ತ್ಯ, ಅದರಲ್ಲೂ ಕೂಡ ಫಸ್ಟ್ PUC ಹೆಣ್ಮಕ್ಳು ಊಟಕ್ಕೆ ಹೋಗಬಹುದು, ಪಲಾವು ಸ್ವೀಕರಿಸಲಿಕ್ಕೆ. ಮತ್ತೆ ಬಂದು ಇಲ್ಲೇ ಕುಳಿತುಕೊಳ್ಬೇಕು. ಹಾಗೆ ಗಮನಿಸಿ, ನೀವು ಊಟಕ್ಕೆ ಹೋಗುವಾಗ ನಾನು ನಡೆದುಕೊಂಡು ಹೋಗುವಂತಹ ಈ ದಾರಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಾಷೆಯಲ್ಲಿ ಕಣಿ ಅಂತ ಹೇಳ್ತಾರೆ, ಸ್ವಲ್ಪ ಡೌನ್ ಇದೆ ತಲೆಗೆ. ಇದು ಅಲ್ಲೂ ಕೂಡ ಮುಂದುವರಿದಿದೆ. ಈ ರಚನೆಯನ್ನು ಯಾಕೆ ಮಾಡಿದ್ದೇವೆ ಅಂತಂದ್ರೆ, ಡ್ರೀಮ್ಸ್ ಅಲ್ಲಿ ಒಂದು ಸ್ಪರ್ಧೆ ಇದೆ, ನಾಳೆಲ್ಲ ನಾಡಿದ್ದು ಡ್ರೀಮ್ಸ್ ಇದೆ, ಅದರಲ್ಲಿ ಒಂದು ಸ್ಪರ್ಧೆ ಇದೆ. ಅದಕ್ಕಾಗಿ ಈ ಡೌನ್ ಏನು ಮಾಡಿದ್ದೇವೆ ಅಂದ್ರೆ, ಈ ಕಣಿ ಏನಿದೆ, ಈ ರಚನೆ ಅದು ಅನಿವಾರ್ಯವಾಗಿ ಬೇಕಾಗ್ತದೆ. ಡ್ರೀಮ್ಸ್ ಅಲ್ಲಿ ಒಂದು ಕಾಂಪಿಟೇಷನ್ ಇದೆ, ಅದಕ್ಕೆ ಬೇಕಾಗಿ ಮಾಡಿದ್ದು. ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ, ಯಾಕೆಂತಂದ್ರೆ ಒಂದೆಬ್ರು ಬಿದ್ದಿದ್ದಾರೆ, ಅದರಲ್ಲಿ ಒಬ್ಬ ನಾನು, ಆಯ್ತಾ? ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಅಲ್ಲಿ ಹೋಗುವಾಗ.
ಇವತ್ತು ನೀವು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುವಾಗ ಕೆಳಗೆ ನೆಲವನ್ನು ಕೂಡ ನೋಡ್ಕೊಳ್ಳಿ. ಫಸ್ಟ್ PUC ಹೆಣ್ಮಕ್ಳು ಹೊರಡಬಹುದು, ಮುಂದೆ ಸೂಚನೆ ಬರ್ತದೆ. ಸೆಕೆಂಡ್ PUC ಹೆಣ್ಮಕ್ಳಿಗೆ ಮತ್ತೆ ಸೂಚನೆ ಬರ್ತದೆ, ಮತ್ತೆ ಹುಡುಗರಿಗೆ ಸೂಚನೆ ಬರ್ತದೆ. ಹಂತ ಹಂತವಾಗಿ ನಿಧಾನಕ್ಕೆ ಊಟ ಮಾಡಿ ಬರುವ. ಅಲ್ಲಿ ಪ್ಲೇಟ್ ಕೊಡ್ತಾರೆ, ನಮ್ಮ ಪ್ಲೇಟನ್ನು ನಾವೇ ತೊಳಿಬೇಕು, ಅದರ ಪುಣ್ಯ ಇನ್ನೊಬ್ಬರಿಗೆ ಹೋಗೋದು ಬೇಡ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ವಿಶೇಷ ಆಹ್ವಾನಿತರು, ತಂತ್ರಜ್ಞರು, ವರದಿಗಾರರು ಇವರು ತಮ್ಮ ಸಮಯದಲ್ಲಿ ಊಟಕ್ಕೆ ಹೋಗಬಹುದು. ಹಾಗಂತ ಮೈಕಿನವರು, ನೇರಪ್ರಸಾದ್ ಅವರು ಎಲ್ಲ ಒಮ್ಮೆಲೆ ಹೋಗಬೇಡಿ, ಹಂತ ಹಂತವಾಗಿ ಊಟವನ್ನು ಸ್ವೀಕರಿಸಿ. ಬಂದಂತಹ ಅತಿಥಿಗಳು ನಮ್ಮ ಆರ್ಡರನ್ನು ಗಮನಿಸಬೇಕು ಅಂತಿಲ್ಲ. ಪೇರೆಂಟ್ಸ್, ಪೋಷಕರು, ಪಾಲಕರು, ಶಿಕ್ಷಕರು, ವಿಶೇಷ ಆಹ್ವಾನಿತರು ಇವರು ಯಾವುದೇ ಸಮಯದಲ್ಲಿ ಊಟಕ್ಕೆ ಹೋಗ್ಬೋದು. ಹಾಗಂತ ಖಂಡಿತವಾಗಿ ಹೋಗಬೇಕು. ಈಗ ಫಸ್ಟ್ PUC ಮಕ್ಕಳು, ಕಾರ್ಯಕ್ರಮ ಮುಂದುವರಿಯುತ್ತದೆ. MC ಸಮನ್ವಿತ ಮುಂದುವರಿಸಬಹುದು. ಇಂಡಿಯಾ ಮೀನ್ಸ್ ಸೆಲೆಬ್ರೇಷನ್ಸ್. ಇಲ್ಲಿಯ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಕಲೆ, ಸಂಪ್ರದಾಯ, ಪರಂಪರೆ ಹಾಗೂ ವೈಭವವನ್ನು ಹೊಂದಿದೆ. ಈಗ ಇದೇ ಸಂಪ್ರದಾಯವನ್ನು ನಾವು ಇಲ್ಲಿ ನೋಡಲಿದ್ದೇವೆ ಈ ವೇದಿಕೆಯಲ್ಲಿ. ಈಗ ಈ ನೃತ್ಯದಲ್ಲಿ ಏನಿದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಏನೆಂದರೆ, ಮೊದಲಿಗೆ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್. ಅದರಲ್ಲಿ ಲಯಭರಿತ ಹೆಜ್ಜೆಗಳು, ಭಾವಭರಿತ ಮುಖಭಾವನೆಗಳು. ಮತ್ತೊಂದೆಡೆಯಲ್ಲಿ ನೋಡುವುದಾದರೆ ಗುಜರಾತಿನ ಜನಪದ ನೃತ್ಯ ಗರ್ಬಾ. ಉತ್ಸಾಹ, ಬಣ್ಣ ಹಾಗೂ ಸಂಪ್ರದಾಯ ಚುರುಕುಗಳಿಂದ ತುಂಬಿರುವಂತಹ ನೃತ್ಯ. ಇದೀಗ ಈ ಎರಡು ಅದ್ಭುತ ನೃತ್ಯಗಳ ಸಂಗಮವಾಗಲಿದೆ ನಿಮ್ಮೆಲ್ಲರ ಮುಂದೆ. ಹಾಗಾಗಿ ಈ ಕಲಾ ವೇದಿಕೆಯ ಕಲಾವಿದರಿಗೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ. ಹಾಗಾಗಿ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗ್ರೀಷ್ಮ ಮತ್ತು ತಂಡವನ್ನು.
Thank you, Grishma and team, for this energetic performance. Shubh Din Aayo Re, Shubh Din Aayo Re. Let's welcome this auspicious moment with a dazzling Garba performance by Purvi and team. और चारू मेर हुई झिलमिलाट ते आया मारा पावना के स्वागत करावे फुलवारी रे साजे गाजे बाजे गूंजे सपनोरी रे किलकारी रे वन उपवन अभिनंदन करता छाई धगा बनियारी रे शक्कर भांको झांकी झांको हुई जश्न की ये तैयारी रे मन हर धन बरसाओ धन सुखवारो जी रे आयो रे शुभ दिन आयो शुभ दिन आयो रे शुभ दिन आयो शुभ दिन आयो बनने आयो नया नयो सो रंग ले आयो शुभ दिन आयो बनने आयो नयो नयो सो रंग ले आयो होठों पे मुस्कान गुलाबी आयो रे होठों पे मुस्कान गुलाबी लायो रे आयो रे शुभ दिन आयो 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 गल गाओ शुभ दिन आयो गल बल जाओ शुभ दिन आयो बिसरी बात शुभ दिन आयो मोला शुभ दिन आयो जोक पुराओ शुभ दिन आयो रंग उड़ाओ शुभ दिन आयो फूल सजाओ शुभ दिन आयो खुशी मनाओ शुभ दिन आयो 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 Thank you, Purvi and team, for your wonderful dance. The spirit of college is all about joy, creativity, and celebration. And what better way we can celebrate them with the rhythm of music? They say, when words fail, music speaks. Now it's time to let the melody do the talking. Let's welcome our wonderful singers Hamshini and Dhanvi from the class first PCMB, section B, with the wonderful song Sojugada. Mahadeva, 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 Mahadeva. Sojugada, Sojugada.
ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೋನಿ ತುಪ್ಪಾಗ ಕಾಯಿಸ್ಯೋನಿ ಕಿತ್ತಾಳೆ ಹಣ್ಣ ತಂದೆವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೆವ್ನಿ ಮಾರಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ರುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಮಾದೇವ ಮಾದೇವ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರೆಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ 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 ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಉಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಭೋಜನ ಶಾಲೆಯಿಂದ ಎರಡನೇ ಹಂತದ ಕರೆ ಬಂದಿದೆ. ಭೋಜನ ಶಾಲೆಯಿಂದ ಎರಡನೇ ಹಂತದ ಕರೆ ಬಂದಿದೆ. ಎಲ್ಲದರಲ್ಲೂ ಹೆಣ್ಮಕ್ಕಳೇ ಮೊದಲು ಎನ್ನುವಂಥದ್ದಿದೆ. ಹಾಗಾಗಿ ಅವರಿಗೆ ಬಿಟ್ಟು ಕೊಡುವ, ಗಂಡ್ಮಕ್ಕಳು ಮತ್ತೆ ಊಟಕ್ಕೆ ಹೋಗುವ. ಈಗ ಸೆಕೆಂಡ್ PUC ಹೆಣ್ಮಕ್ಳು, ಸೆಕೆಂಡ್ PUC ಹೆಣ್ಮಕ್ಳು ಗರ್ಲ್ಸ್ ಪಲಾವು ತಕೊಂಡು ಬನ್ನಿ. ಆನಂತರ ಊಟ ಆದವರು ತಕ್ಷಣ ಇಲ್ಲಿಗೆ ಬಂದು ಕೂತ್ಕೊಳ್ಳಿ. ಊಟ ಆದವರು ತಕ್ಷಣ ಇಲ್ಲಿಗೆ ಬಂದು ಕೂತ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ, ಕೆಲವೇ ಹೊತ್ತಲ್ಲಿ ನನ್ನ ಡ್ಯಾನ್ಸ್ ಇದೆ, ಅದು ಮಿಸ್ ಆಗ್ತದೆ ನಿಮಗೆ. ತಕ್ಷಣ ಬಂದು ಕೂತ್ಕೊಳ್ಳಿ. ಊಟ ಆದವರು ಪುನಃ ಬಂದು ಕೂತ್ಕೊಳ್ಳಿ. ಈ ಮಧ್ಯೆ ಊಟಕ್ಕೆ ವಿಶೇಷ ಆಹ್ವಾನಿತರಿಗೆ, ಪೋಷಕರಿಗೆ, ಪಾಲಕರಿಗೆ, ನಮ್ಮ ಶಿಕ್ಷಕರಿಗೆ, ತಂತ್ರಜ್ಞರಿಗೆ, ವರದಿಗಾರರಿಗೆ, ಮೈಕ್ ಆಪರೇಟರ್ಸ್ಗೆ ಯಾವುದೇ ಕರೆ ಇರುವುದಿಲ್ಲ. ಹಂತ ಹಂತವಾಗಿ ನಾವು ಊಟವನ್ನು ಸ್ವೀಕರಿಸಬಹುದು. ನಮ್ಮ ಶಿಕ್ಷಕರು, ವಿಶೇಷ ಆಹ್ವಾನಿತರು, ಪೋಷಕರು, ಪಾಲಕರು ಅವರಿಗಾಗಿ ವಿಶೇಷವಾದಂಥ ಕೌಂಟರ್ ಮಾಡಿದ್ದಾರೆ. ಮಕ್ಕಳಿಗೆ 3 ಕೌಂಟರ್ ಇದೆ. ಆನಂತರ ವಿಶೇಷ ಆಹ್ವಾನಿತರಿಗೆ, ಪೋಷಕರಿಗೆ, ಪಾಲಕರಿಗೆ, ತಂತ್ರಜ್ಞರಿಗೆ, ವರದಿಗಾರರಿಗೆ ಅಲ್ಲಿ ಒಂದು ಸ್ಪೆಷಲ್ ಕೌಂಟರ್ ಅನ್ನು ಮಾಡಿದ್ದಾರೆ. ಅಲ್ಲಿ ಊಟವನ್ನು ಸ್ವೀಕರಿಸಬಹುದು. ಕಾರ್ಯಕ್ರಮ ಮುಂದುವರಿಯುತ್ತದೆ. Thank you for your wonderful performance, Hamshini and Dhanvi. ವಿವೇಕಾನಂದ ಪದವಿ ಪೂರ್ವ ಕಾಲೇಜದ ವಾರ್ಷಿಕೋತ್ಸವಗ ಸೇರ್ದಿಪ್ಪು ನಂಚಿನ ಮಾತೆರೆಗ್ಲ ಎನ್ನ ಸೊಲ್ಮೆಲು ಪನೊಂದು ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಗೆತ್ತಂದಿನ ಪೊರ್ಲು ನೆತ್ತ ನಡುಟುಂಡು ನಮ್ಮ ಈ ಮೋಕೆದ ತುಳುನಾಡು ಬಲಿ ಚಕ್ರವರ್ತಿ ಆಳ್ವಿಕೆ ಮಂತನ ನಾಡಿಗೆ ಪರಶುರಾಮಿರ್ನ ಕುಡರಿ ಪೆಟ್ಟದ ಶಕ್ತಿದ ಮಣ್ಣಿಗೆ ದೈವಾರಾಧನೆದ ಪುಣ್ಯ ಕ್ಷೇತ್ರಗೆ ಯಕ್ಷಗಾನದ ಬೀಡಿಗೆ ನಮ್ಮ ಈ ಪೊಲ್ಲದ ಸೀಮೆ ಐತ ಭಾಷೆ ಸಂಸ್ಕೃತಿ ಪರಂಪರೆಡ್ದಾರ ಇಡೀ ವಿಶ್ವಗೆ ಇನಿ ಮಾದರಿ ಆತಂಡು ಯಕ್ಷಗಾನ ಪಿಲಿನಲಿಕೆ ಕಂಬ್ಲ ಆಟಿಕಲಿಂಜ ಕೋರ್ದಕಟ್ಟು ಪನ್ಪುನಂಚಿನ ವಿಶಿಷ್ಟ ವಾಯಿನ ಆಚರಣೆ ಸಂಸ್ಕೃತಿನು ಒರಿತೊಂದು ಬೈದನ ನಾಡು ಪಂಡ ನಮ್ಮ ಈ ತುಳುನಾಡು ಈ ಪೊರ್ತುಗು ಕಲೆ ಸಂಸ್ಕೃತಿದ ನೆಲೆಯಾದಿಪ್ಪುನ ನಮ್ಮ ಈ ತುಳುನಾಡದ ವೈಭವನ ಸಾರ್ಯರ
ವೇದಿಕೆಗೂ ಬರೊಂದುಲ್ಲೆರ್ ಸೆಕೆಂಡ್ ಕಾಮರ್ಸ್ ಎ ಸೆಕ್ಷನ್ ದಕ್ಲು ಜೋರಾಯ್ನ ಚಪ್ಪಾಳೆದೊಟ್ಟಿಗೆ ಲೆಪ್ಪುಗ ಚೇತನ ಅಂಡ್ ಟೀಮ್ ದಕ್ಲೇನು. ಪುತ್ತೂರುದ ಸೀಮೆನ ಕಾಪುನ ಮಹಲಿಂಗೇಶ್ವರ ದೇವರಿನ ಪಾದುಗು ಅಡ್ಡಬೂರೊಂದು ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಗೆ ತಂದೆ ಗಡಿಕೊರ್ಪಿ ಕಡಲು ನಡುಟುಂತೆ ನಮ್ಮ ಪೊರ್ಲ ತುಳುವ ನಾಡು ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡುಗೆ ಪರಶುರಾಮರ್ನ ಕುಡರಿ ಪೆಟ್ಟದ ಶಕ್ತಿದ ಮಣ್ಣದ ನಾಡುಗೆ ಪಚ್ಚೆ ಸಿರಿಟ್ಟು ನಾಗ ನಡಿತ್ತ ಸರ್ಪ ಜಡೆತ್ತ ಪಂಚವರ್ಣದ ಪಂಚೋಡಿ ಮಣ್ಣದ ಕಮ್ಮನದ ನಾಡುಗೆ ನಮ್ಮ ಈ ತುಳುವ ನಾಡು. ಪರಶುರಾಮನ ಕುಡರಿಗೆ ಪುಟ್ಟಿನ ತುಳುನಾಡು ಕಡಲು ಪಾರುದು ಉಡಲು ಬುಲೈನ ತುಳುವೆರೆ ಬೂಡು ಸತ್ಯ ಧರ್ಮೋಡು ಮೆರೆದು ತೆಲಿಪೊಡು ಈ ನಾಡು ನಿತ್ಯ ನಿಯತಿಡು ಕೂಡುಂಡ ರಾಮ ರಾಜ್ಯದ ಬೂಡು ಪರಶುರಾಮನ ಕುಡರಿಗೆ ಪುಟ್ಟಿನ ತುಳುನಾಡು. ಮಣ್ಣದ ಕೊಡಿಯಡಿಟ್ಟು ನ್ಯಾಯ ನೀತಿ ಧರ್ಮದ ಸ್ಥಾಪನೆಗೋಸ್ಕರ ತೆರೆದೆರ್ತದ ಮೇರೆಯಿನ ಕಾರಣಿಕ ಪುರುಷರು ನಮ್ಮ ಅಮರಬೊಳ್ಳಿಲು ಕೋಟಿ ಚೆನ್ನಯ್ಯರು. ಕೆಂಪು ಕೆಮ್ಮಲಜೆ ನಾಗ ಬ್ರಹ್ಮರೆ ಕ್ರಿಪೆಟ್ ಪೆರ್ಮಲೆ ಗೂಡುಡು ಪುಟ್ಟಿ ತುಳುವೆರೆ ಗುಂಡೋಡು ಅಮರು ಬೊಳ್ಳಿಲಾದು ನಿಲೆಯಾಯಿ ವೀರಾಧಿ ವೀರರಾಯಿ ಕೋಟಿ ಚೆನ್ನಯ್ಯರೆ ಪಾದಗೋರ ಪನ್ಲೆ ನಮೋ 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 ಕೋಟಿ ಚೆನ್ನಯ್ಯ ನಮೋ. ನಾಯಿದ ಸೀಕು ಬೊನ್ನುಡು ಕರಿಪೆ, ಪೆತ್ತದ ಸೀಕು ಪಜಿರುಡು ಕರಿಪೆ, ಪುಚ್ಚದ ಸೀಕು ಪೆರ್ಪುಡು ಕರಿಪೆ, ನರಮಾನಿ ಸೀಕನ ಕೊಡಿ ಮರ್ತುಡು ಕರಿಪೆ. ಪನೊಂದು ತುಳುವೆರಿಗ ಧೈರ್ಯದಿಂಜಾದು ಪ್ರತಿ ಎಲ್ಲಗ ಮೋನಿಗ ಬಣ್ಣ ಪಾಡೊಂದು ಕಾರ್ಗೆಚ್ಚೆ ಪಾಡೊಂದು ಆಟಿದ ಮಾಯೆ ಆಟಿಕಳಂಜೆ ಬರ್ಪುನ ಪೊರ್ಲು ಒಂದು ನಮ್ಮ ಮಣ್ಣದ ಕಮ್ಮನದ ರಂಗ್. ಆಟಿ ಕಳಂಜೆ ಬರೊಂದುಲೆ ಕಳಸೆ ಬಾರು
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಮಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಮಜ್ಜೈದ ಗೊಬ್ಬುಗೆ ಚೆಂಬೇದ ಗೊಬ್ಬುನು ಬಾಕ್ಯಾರ್ಡೇ ದಂಕಿಗ ನಮ್ಮ ಚೆಂಬೇದ ಗೊಬ್ಬುನು ಬಾಕ್ಯಾರ್ಡೇ ದಂಕಿಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ தாசியத பெட்டுகு மை நிலிக்க ரங்கு ரெங்குது நலிப்புன நலிக்கெடு மல்தி கசரத்திடு தூப்பி ಕಣ್ಣಲೆಗ್ ಇರ್ಮಿನ ದಿಂಜಾವುನ ತಾಕತ್ ಇಪ್ಪನು ನಮ್ಮ ತುಳುವೆರನ ಪೆಲಿನಲಿಕೆಗ್ ಕೋರಿದ ಕಟ್ಟ ನಡಪಿ ನಮ್ಮ ಬೂಡುದ ಐಸಿರದ ತುಳುವನಾಡುಗು ಅವೆತ್ತನೇ ಐನ ಪೊರ್ಲ ಪೊಲಿಕೆದ ನಂಬೊಲಿಗೆಲ ಉಂಡು ಕಾಡ ಪುರ್ಪದ ಕಮ್ಮನೆಗ್ ತೋಡ ನೀರ್ದ ಪನಿ ತೊಡ್ತುದು ಉಡಲದ ಭಕ್ತಿಗ್ ಗೇನದ ನುಡಿಯಾಯಿನಾಡು ನಮ್ಮ ಈ ತುಳುವನಾಡು కోటికెరె తయారవుతుల్లేరే మణిగుత్తు ఎస్వి బాబు రాజేంద్ర సింగర్ నేర్లు చెన్నై ಕೆರೆಗೆ ತಯಾರವುಲ್ಲೇ ತೋಡಾರು ಅರುಣ್ ರೈಟ್ ನೇರ್ಲು ಅಣ್ಣ ಒಂದು ಜಲ್ದಿ ಬಲ್ಪಡು ಸುಮಾರು ಜನ ಅಂಚಿ ತೂತುದು 4 ಗಂಟೆನ ಈಮೆಗೆ ತಿರ್ಗಾಡ ಸುಮಾರು ಕಷ್ಟ ಉಂಟು ಆ ಪರಿಸ್ಥಿತಿ ಉಳ್ಳೇನೆ ಎರ್ಲಿನ ಗಂಟಲು ಪೊರ್ಲು ಉಂಟವ್ರು ಆತ ಬರ್ತಾನಾಗ ಎರ್ಲು 4 ಲಕ್ಕೊಂದು ಬರಪಿನ ಪೊರ್ಲು ತುಲಿ ಅಲೇ ಗುರ್ತೇರಿಯೇ ಏರು ಬಂಟೆ ಬನ್ನಗ ಕರಿಕೂಟ ಊರ್ನಗ ಉರ್ಲೊಂದು ಬತ್ತಂಡು ಬಿಟ್ಟುದ ಕಪ್ಪುಲ ಒಂಜಿಮೆಂಟ್ ಕಲ್ಲು ಜೀವದ ಮಲ್ಲಕಾರದ ಬೋಂಟೆ ನಾಲಿದ ಬೋಂಟೆ ಬುದ್ಧಿದ ಉರಿಯೇ ನನೊಂಜಿಮೆಂಟ್ ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪಣ್ಣನ ಅತ್ತಿ ಪಿರ್ತಿದ ಉರಿಯೇ ಒಂಜಿಮೇಟ್ ಶೀನ ಮೇಸ್ತ್ರಿನ ಮಾನವರಿಪುನ ಕರಿಯೇ ನನೊಂಜಿಮೇಟ್ ಪತಿ ತುಯ್ಯರು ಸೈ ಪಂಡೆರು ಬಾಲ್ ಕಟ್ಟಿಯರು ಗಾಳಿ ಪಾಗ್ಯರು ಪತಿ ತುಯ್ಯರು ಸೈ ಪಂಡೆರು ಬಾಲ್ ಕಟ್ಟಿಯರು ಗಾಳಿ ಪಾಗ್ಯರು ಅಕುಲೆ ಕೋರಿಯೇ ಎಡ್ಡೆ ಪಂಡೆರು ಬಾಕಿ ಕೋರಿಲೆ ಕೋರೆ ಪಂಡೆರು ಅಕುಲೆ ಕೋರಿಯೇ ಎಡ್ಡೆ ಪಂಡೆರು ಬಾಕಿ ಕೋರಿಲೆ ಕೋರೆ ಪಂಡೆರು ಯವನೆರು ಬರಬೆರು ಬಾಜಿ ಕಟ್ಟಿಯರು 10 ಐವೆರು ಸುತ್ತ ಸೇರಿಯರು ಯವನೆರು ಬರಬೆರು ಬಾಜಿ ಕಟ್ಟಿಯರು 10 ಐವೆರು ಸುತ್ತ ಸೇರಿಯರು ಬಿರೊರ ವೈದ್ಯರು ಕುಡರ ಬುಡಿಯರು ಅಲ್ಲೆ ಒತ್ತಿಯರು ಮುಲ್ಲೆ ಈಸಿಯರು ಬಿರೊರ ವೈದ್ಯರು ಕುಡರ ಬುಡಿಯರು ಕೊಬ್ಬುದೊಲೈಡು ಬಡವು ಮದತೆರು
ಮತ್ತೆಳೆದ ಅಜನಿದ ಚಕ್ರತಾಳದ ಇಂಪು ಭಾಗವತಿಕೆದ ಕಂಪು ದೇಂಗೆಣದ ರಂಪು ಮೋನೆದ ಬಣ್ಣದ ಪಾತ್ರಲಿಗೆ ಪಾತೆರದ ಬಿರ್ಸಾದಿಗೆಡು ನಿಗಿತು ತೋಜೌನ ಕಲೆ ಅವು ಯಕ್ಷಗಾನ ಒಂದು ನಮ್ಮ ಕಲೆತ ಗೇನುದ ಮಲ್ಲಾದಿಗೆ. ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಕೇಳೆ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಗಣಗಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾಣಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ. ಕೇಳೆ ಚೆಲುವೆ
ಐಸ್ ತುಳುವೆ ಪೆಲಕೈದ ತುಮೆದು ಅವು ಪುಲಿಪೆನ ಮಲ್ಲಿಗೆದ ಕಮ್ಮೆನ ನಾಲಾಯ್ದ ಕೊಡಿಕ್ ಕೊಡಕೆನ ಪಂಡೊಂದು ಪೋಂಡ ಮುಗಿಯಂದಿ ಸಾಲು ಪೊರ್ಲು ತಿರ್ಲದ ಕೇಪುಳ ರಂಗದ ನಮ್ಮ ಊರು ಈ ಮಣ್ಣದ ದುಣ್ಣ ಬಣ್ಣೊಲೆನ ಪಾತಿರಡು ಪಂಡದು ಮುಗಿಯಂದು ಅಂಚಿತ್ತಿನ ಅಪ್ಪೆನ ನೆಲ ಕಟ್ಟು ಕಟ್ಲೆದ ನೆಲ ನಮ್ಮ ತುಳುನಾಡು ತುಳುನಾಡದ ಐಸಿರಗ್ ಸಾರ ಸೊಲ್ಮೆಲು. ಈಗ ಸಮಯ 1:20 ಪಾಕಶಾಲೆಯಿಂದ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಪಲಾವಿಗಾಗಿ ಬುಲಾವು ಬಂದಿದೆ. ಫಸ್ಟ್ PUC ಮಕ್ಕಳು ಊಟಕ್ಕೆ ತೆರಳಬಹುದು. ಫಸ್ಟ್ PUC ಹುಡುಗರು ಊಟ ಆದ ನಂತರ ನೀವು ಹೋದ ದಾರಿಯಲ್ಲಿ ಹಿಂದೆ ಬರಬೇಡಿ. ಹೋದ ದಾರಿಯಲ್ಲಿ ಹಿಂದೆ ಬರೋದು ಬೇಡ. ಊಟ ಆದ ನಂತರ ಪ್ಲೇಟ್ ತೊಳೆದಿಟ್ಟು, ಊಟ ಆದ ನಂತರ ಅಲ್ಲಿ ಕುದಿಯುವ ನೀರಿದೆ, ಅದಕ್ಕೆ ಪ್ಲೇಟನ್ನು ತೊಳೆದು ಹಾಕಬೇಕು. ಆ ನಂತರ ವೇದಿಕೆಯ ಹಿಂಭಾಗದಿಂದ ಬನ್ನಿ. ಆಗ ನಿಮಗೊಂದು ಸುತ್ತು ಪೂರ್ಣ ಆಗ್ತದೆ. ನೀವು ಒಂದು ಸುತ್ತು ಬಂದಾಗೆ ಆಗ್ತದೆ. ಸೆಕೆಂಡ್ PUC ಹುಡುಗರು ಸ್ವಲ್ಪ ವೆಯ್ಟ್ ಮಾಡಿ. ಕರೆ ಬಂದ ಕೂಡಲೇ ಹೇಳ್ತೇವೆ. ನಿಮ್ಮನ್ನು ಕೊನೆಗೆ ಕಳಿಸಿದ್ದೇವೆ ಅಂತ ಬೇಸರ ಬೇಡ. ಪಲಾವಿನ ಅಡಿಯಲ್ಲಿರುವಂತಹ ಗೇರು ಬೀಜ, ದ್ರಾಕ್ಷೆ ಅದೆಲ್ಲ ನಮಗೆ ಸಿಗ್ತದೆ ಕೊನೆಗೆ. ಕಾರ್ಯಕ್ರಮ ಮುಂದುವರಿಸಬಹುದು MC ಅವರು. ಈ ಮಧ್ಯೆ ತಂತ್ರಜ್ಞರಿಗೆ, ವಿಶೇಷ ಆಹ್ವಾನಿತರಿಗೆ, ಪೋಷಕರಿಗೆ, ಪಾಲಕರಿಗೆ ಊಟಕ್ಕೆ ತಮ್ಮ ತಮ್ಮ ಬಿಡುವಿನಲ್ಲಿ, ನಮ್ಮ ಶಿಕ್ಷಕರು ಬಿಡುವಿನಲ್ಲಿ ಊಟವನ್ನು ಮಾಡಬಹುದು. ಧನ್ಯವಾದ ಚೇತನ ಮತ್ತು ಅವರ ತಂಡಕ್ಕೆ. ಮುಂದೆ ಕಾವೇರಿಯ ತವರು ಮನೆ, ಹಸಿರು ಹೊದಿಕೆ ಹಾಕಿ ಬೆಚ್ಚಗೆ ಮಲಗಿರೋ ಬೆಟ್ಟ ಗುಡ್ಡಗಳ ನಾಡು, ಕಾಫಿಯ ಪರಿಮಳ ಬಿಡುವ ಸುಂದರವಾದ ಊರು. ಇಷ್ಟಲ್ಲೇ ಗೊತ್ತಾಗ್ಲಿಲ್ವಾ? ಸರಿ, ಯೋಚನೆ ಮಾಡ್ತೀರಿ. ಅಷ್ಟಲ್ಲಿ ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮಿಲನ, ದ್ವಿತೀಯ PUC A ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. ಸರಿ, ಯೋಚನೆ ಮಾಡಿದ್ರಾ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ನಾನು ಮಾತಾಡ್ತಿದ್ದು ಕರ್ನಾಟಕದ ಕಾಶ್ಮೀರ ಎಂದು ಹೆಸರಾಗಿರುವ ಕೊಡಗಿನ ಬಗ್ಗೆ. ಅಲ್ಲಿಯ ಪ್ರಕೃತಿ ಸೌಂದರ್ಯ ಅಷ್ಟೇ ಅಲ್ಲ, ಅಲ್ಲಿಯ ಸಾಂಸ್ಕೃತಿಕ ಸಮಾರಂಭಗಳು ಕೂಡ ಎಲ್ಲೆಲ್ಲ ಹೆಸರು ಮಾಡಿದೆ. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಕೊಡಗು ಡ್ಯಾನ್ಸು. ಆ ವಾಲಗದ ಸದ್ದಿಗೆ ಕೊಡಗು ಸೀರೆ ಉಟ್ಕೊಂಡು ಮನ್ಸು ತೃಪ್ತಿ ಆಗೋಷ್ಟು ಕುಣಿತಿದ್ರೆ ಅಬ್ಬಬ್ಬಾ ಏನು ಚೆನ್ನಾಗಿರುತ್ತಲ್ಲ. ಸರಿ, ನಾನಂತೂ ಅದನ್ನು ಮಾಡೋಕ್ಕಾಗ್ತಿಲ್ಲ. ಆದರೆ ತುಂಬ ದಿನಗಳಿಂದ ನಮಗೆಲ್ಲ ಕೊಡಗಿನ ಬಗ್ಗೆ, ಸಂಸ್ಕೃತಿ ಮತ್ತು ಅವರ ಸಂಭ್ರಮವನ್ನು ತೋರ್ಸೋಕ್ಕೆ ಮಂಜಿನ ಬೆಡಗಿಯರು ಬರ್ತಿದ್ದಾರೆ. ಎಲ್ಲರೂ ರೆಡಿನಾ? ಅಯ್ಯಯ್ಯೋ, ಆನೆ ಅಳ್ತಿರ್ತಿಂಗಿ ಬಾರಿ ಐಂಗಲ್ ಕಾಕನ. ಕುಂದುಲುಂಡ ಕ್ಯಾಮ ಬೊಟಕರ ಚೋಮೋ, ಕುಂದುಲುಂಡ ಕ್ಯಾಮ ಬೊಟಕರ ಚೋಮೋ, ಕುಂದುಲುಂಡ ಕ್ಯಾಮ ಬಂದು ಬೊಟಕರ ಚೋಮ ಮಿದ್ದು ಕಾಡೆ ರಚಿಗೆನ ಬಂದಿರುತ್ತೋ. పొటతోకు నేటియండు కత్తి చాకు ఊటియండు ఆಳುన కోటి కాడు పతిరుతో. పొటతోకు నేతియండు కత్తి చాకు ఊటియండు ఆಳುన కోటి కాడు పతిరుతో. కుందులుండు క్యామ ಬಂದು ಬೊಟಕರ ಚೋಮಂಗಿಂದು ಕಾಡೆ ರಚಿಗೆನ ಬಂದಿರುತ್ತೋ. పొటతోకు నేతియండు కత్తి చాకు ఊటియండు ఆಳುన కోటి కాడు పతిరుతో. పొటతోకు నేతియండు కత్తి చాకు ఊటియండు ఆಳುన కోటి కాడు పతిరుతో. ಚೋದಲುಳ್ಳ
Greetings to everyone and a warm welcome to all. Today we have gathered here to witness the special glimpse of a culture. Inspired by the energetic and captivating song Khalasi, our talented dancers are ready to amaze you guys with their wonderful performance. This song symbolizes the life, spirit and happiness of the sailors of the shores of Gujarat. So we request all of you guys to clap along, enjoy the show and give our dancers the energy they deserve. Please welcome Yadushri and team on stage. Godilo, tame godilo, 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 tame godilo, godilo. નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો. ગોતીલો, તમે ગોતીલો, 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 તમે ગોતીલો, ગોતીલો. નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો. ઓ કાંઠેથી જા તું જા, દરિયેથી જા તું જા, કાંઠેથી જા તું જા. ગોતીલો, તમે ગોતીલો, ગોતીલો, કાંઠેથી જા તું જા જા. દરિયેથી જા તું જા, કાંઠેથી જા તું જા. ગોતીલો, તમે ગોતીલો, ગોતીલો. એ વેવા દો, વેવા દો, વેવા દો જા વહીએ. રેવા દો, રેવા દો, રેવા દો જા સહીએ. વેવા દો, વેવા દો, વેવા દો હવે. રેવા દો, રેવા દો, રેવા દો હવે. નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો. એવો કોણ છે ખલાસી મને કહી દો ને, એના ઠામને ઠેકાણા મને દઈ દો ને. એવો કોણ છે ખલાસી મને કહી દો ને. ગોતીલો, તમે ગોતીલો, ગોતીલો. એવો કોણ છે ખલાસી મને કહી દો ને, એના ઠામને ઠેકાણા મને દઈ દો ને. એવો કોણ છે ખલાસી મને કહી દો ને. ગોતીલો, તમે ગોતીલો, ગોતીલો. खेवैया ओ खेवैया खंबोरे हाय हाय हैया निकल जा लेने तू तारी नैया खंबोरे हाय हाय खंबोरे हाय खेवैया ओ खेवैया खंबोरे हाय हाय हैया निकल जा लेने नैया खंबोरे खंबोरे हाय हैया વેવા દો, વેવા દો, વેવા દો જા વહીએ. રેવા દો, રેવા દો, રેવા દો જા છઈએ. વેવા દો, વેવા દો, વેવા દો અહીં. રેવા દો, રેવા દો, રેવા દો અહીં. નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો. એવો કોણ છે ખલાસી મને કહી દો ને, એના ઠામને ઠેકાણા મને દઈ દો ને. એવો કોણ છે ખલાસી મને કહી દો ને. ગોતીલો, તમે ગોતીલો, ગોતીલો. એવો કોણ છે ખલાસી મને કહી દો ને, એના ઠામને ઠેકાણા મને દઈ દો ને. અરે જડેલું ને શોધે અને શોધેલું ને ગોતે એવો કારવો ખલાસી ગોતીલો. કારણ કે કિનારે તો ખાલી પડે નાની નાની પગલી ને નાના એવા સપનાની રેત વાળી ડગલી ને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો કારવો ખલાસી એવો હાડનો પ્રવાસી એવો કારવો ખલાસી એવો હાડનો પ્રવાસી ગોતીલો, 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 ગોતીલો. ગોતીલો, ગોતીલો. પોતાના જ દરિયામાં પોતાની જ ડૂબકીથી જાતનું અમૂલું મોતીલો. એ પોતી જે મજામાં ખાલી વાવટા ધજામાં એવો હાડનો પ્રવાસી ગોતીલો. એવો કોણ છે ખલાસી મને? એવો કોણ છે પ્રવાસી મને? એવો કોણ છે ખલાસી મને? તમે ગોતીલો, ગોતીલો. એવો કોણ છે ખલાસી મને? એવો કોણ છે પ્રવાસી મને? એવો કોણ છે ખલાસી મને? તમે ગોતીલો, ગોતીલો. એવો કોણ છે ખલાસી મને? એવો કોણ છે પ્રવાસી મને? એવો કોણ છે ખલાસી મને? પોતી જે મજામાં ખાલી વાવટા ધજામાં એવો હાડનો પ્રવાસી ગોતીલો. એ ગોતીલો, તમે ગોતીલો, ગોતીલો. ಮುಂದಕ್ಕೆ ಪಾಕಶಾಲೆಯಿಂದ ಕೊನೆಯ ಕರೆ ಬಂದಿದೆ. ಸೆಕೆಂಡ್ PUC ಹುಡುಗರಿಗೆ ಪಾಕಶಾಲೆಯಿಂದ ಇವತ್ತಿನ ಕೊನೆಯ ಕರೆ. ಭೋಜನ ಶಾಲೆಗೆ, ಪಲಾವಿಗೆ ಎಲ್ಲ ಐಟಮ್ ಇದೆ. ಆದರೆ ಬಹುಶಃ ನಮ್ಮ ಮನೆಯಲ್ಲಿ ನಮ್ಮ ತಟ್ಟೆಯನ್ನು ಅಮ್ಮ ತೊಳಿತಾಳೆ ಕಾಣ್ತದೆ. ಹಾಗಾಗಿ ಸಿಂಕ್ ಇಲ್ಲಿ ಬ್ಲಾಕ್ ಆಗಿದೆ.
ಅಲ್ಲಿ ವೇಸ್ಟನ್ನು ಬೇರೆ ಕಡೆ ಹಾಕಬೇಕು ಅಂತ ಅಮ್ಮನಿಗೆ ಗೊತ್ತಿರ್ತದೆ, ಅದು ನಮಗೂ ಗೊತ್ತಿರಲಿ. ವಾಶ್ ಬೇಸಿನ್, ಸಿಂಕ್ ಅದು ಬ್ಲಾಕ್ ಆಗಿದೆ ಅಂತ ಇದೆ, ಅದಕ್ಕೆ ಎಲ್ಲರೂ ಸಹಕರಿಸಬೇಕು. ಆದ ಕಾರಣ ಧ್ವನಿವರ್ಧಕದಲ್ಲಿ ಧ್ವನಿಸಬೇಕಾಯಿತು. ಮತ್ತು ಕೊನೆಯಲ್ಲಿ ಯಾರ್ದೆಲ್ಲ ಊಟ ಆಗಲಿಲ್ವೋ, ಪೋಷಕರು, ಪಾಲಕರು, ವಿಶೇಷ ಆಹ್ವಾನಿತರು, ತಂತ್ರಜ್ಞರು, ನಮ್ಮ ಶಿಕ್ಷಕರು, ವರದಿಗಾರರು, ಮೈಕ್ ಸಿಸ್ಟಮ್ನವರು, ನೇರ ಪ್ರಸಾರದವರು, ಎಲ್ಲರೂ, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹಿಂದೆ ನಿಂತಿದ್ದೀರಿ, ಊಟ ಮಾಡಬಹುದು, ಮತ್ತೆ ಕಾರ್ಯಕ್ರಮವನ್ನು ಕುಳಿತು ನೋಡಬಹುದು. ಹೀಗೆ ಯಾರ್ದೆಲ್ಲ ಊಟ ಆಗಲಿಲ್ಲೋ ಅವರೆಲ್ಲ ಊಟ ಮಾಡಿಕೊಂಡು ಬಂದು ಮತ್ತೆ ಇಲ್ಲೇ ಬಂದು ಕುಳಿತುಕೊಳ್ಳುವ. ಕಾರ್ಯಕ್ರಮ ಆರಂಭವಾಗ್ತದೆ, ತದನಂತರ ಮುಂದುವರಿತದೆ, ಈಗಲೂ ಕಂಟಿನ್ಯೂ ಆಗ್ತಾ ಇರ್ತದೆ. ಮಕ್ಕಳೇ, ಇವತ್ತು ವಾರ್ಷಿಕೋತ್ಸವ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಸ್ವಲ್ಪ ಹೋಗುವಾಗ 6 ಗಂಟೆ 7 ಗಂಟೆ ಅಂತ ಕ್ವಶನ್ ಮಾರ್ಕ್ ಇರ್ಬೋದು. ಇಲ್ಲ, ನಿಮ್ಮ ರೆಗ್ಯುಲರ್ ಟೈಮ್ ಏನಿದೆ ಕ್ಲಾಸ್ 4 ಗಂಟೆಗೆ ನಿಮ್ಮನ್ನು ಕಳಿಸುವಂಥದ್ದು, ಅದಕ್ಕಿಂತ ಮುಂಚೆಯೇ ನಾಳೆಯ ವ್ಯವಸ್ಥೆ ಮಾಡಿ ನಿಮ್ಮನ್ನು ಕಳಿಸ್ತೇವೆ. 4 ಗಂಟೆಗಿಂತ ಮುಂಚೆ ನಾಳೆಯ ವ್ಯವಸ್ಥೆಗಳೇನಿದೆ ಅದನ್ನು ಮಾಡಿ ಕಳಿಸ್ತೇವೆ. ಹಾಗಾಗಿ ಆ ಬಗ್ಗೆ ಆತಂಕ ಬೇಡ. ಕೊನೆಯಲ್ಲಿ ಯಾರ ಊಟ ಆಗಲಿಲ್ಲೋ ಅವರೆಲ್ಲ ಹೋಗುವ. ಯಾಕೆಂತಂದರೆ ಮತ್ತೆ ಊಟ ಸಿಗುವಂಥದ್ದು ಡೌಟ್. ನಮ್ಮ ಫುಡ್ ಕಮಿಟಿಯಲ್ಲಿ ಇರುವಂಥದ್ದು ಒಂದು ಮುರಳಿ ಸರ್, ಅವರು ಮರಳಿ ಊಟ ಮಾಡ್ತಾರೆ. ಮತ್ತೊಂದು ಭೀಮಾ ಭಾರದ್ವಾಜ್ ಸರ್, ಭೀಮಾ ಊಟ ಮಾಡಿದರೆ ಮತ್ತೆ ಯಾರಿಗೂ ಸಿಗೋದಿಲ್ಲ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಊಟ ಆಗದವರು ತಕ್ಷಣ ಹೋಗಿ ಪಲಾವು, ಹೇಳೋದು ಊಟ ಅಂತ, ಪಲಾವಿದೆ, ಅದನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮ ಕಂಟಿನ್ಯೂ ಆಗ್ತದೆ, ನಿರೂಪಕರು ಮುಂದುವರಿಸಬಹುದು. First of all, thank you Yadushree and team. Now, what you all remember as soon as you hear the word Gujarat or Gujarati? For some, it might be Gandhiji and Sabarmati Ashram. For some, it might be the delicious food. For some, well, it might be 100 rupees note. And for some, it might be anything that is related to Garba. For me, especially it is Garba, because it's a dance form performed by all Gujaratis during the nights of Dasra. And today, by continuous Gujarati Garbas performed on the stage, I feel today is already Dasra, even though we have completed it just a month ago. So now, let me welcome you all for another Garba dance by the Gaba girls who are performing Garba for the song Boompari. With a big round of applause. Come on, clap your hands. Welcome them all with your energy. Thank you. मन में हर खन मायो जल से किया
ಅದ್ಭುತವಾಗಿ ನಮ್ಮೆಲ್ಲರನ್ನು ಮನರಂಜಿಸಿದ ತಮಗೆ ಧನ್ಯವಾದಗಳು. ಮುಂದೆ ಅವಳು ಶಕ್ತಿ, ಮಮತೆ ಹಾಗೂ ಮಮತೆಯ ಸಾಗರವೇ ಎಂದು ನಾವು ಕರೆಯಬಹುದು. ಇಷ್ಟೇ ಅಲ್ಲ, ಈ ಸೃಷ್ಟಿಯ ಮೂಲವೇ ಅವಳು ದೇವಿ. ಇದೀಗ ನಿಮ್ಮ ಮುಂದೆ ಆಕೆಯ ಕುರಿತಾಗಿ ಭಾವ, ತಾಳ ಹಾಗೂ ರಾಗಗಳ ಸಂಗಮವಾಗಲಿದೆ. ಹಾಗೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ಪ್ರಾಚೀನ ಕಲೆಗಳಲ್ಲಿ ಒಂದಾಗಿರುವಂತಹ ಭರತನಾಟ್ಯವನ್ನು ತಮ್ಮೆಲ್ಲರ ಮುಂದೆ ಆ ದೇವಿಯನ್ನು ಸಂಭ್ರಮಿಸುತ್ತಾ ಬರುತ್ತಿದ್ದಾರೆ ರಿತಿಕಾ, ನೇಹಾ ಹಾಗೂ ಮನ್ವಿತಾ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಸ್ವಾಗತಿಸಿ. ॐ हैं ह्रीं श्रीं श्रीमात्रे शिवप्रियायै नमो नमः. ॐ हैं ह्रीं श्रीं श्रीमात्रे शिवप्रियायै नमो नमः. नम तक धिन्नतम सत्तुम तत्तुम तक धिन्नतम दीतुम नम तक धिन्नतम सत्तुम तत्तुम तक धिन्नतम दीतुम नम तक धिन्नतम सत्तुम तत्तुम तक धिन्नतम तक धिन्नतम तत्तुम तत्तुम तक धिम्मि तत्तिट्टतम दीतुम नम तक धिन्नतम तत्तुम तत्तुम तक धिम्मि तत्तिट्टतम दीतुम नम तक धिन्नतम तत्तुम तत्तुम तक धिम्मि तत्तिट्टतम शाम्भवी चन्द्रमौळिरबलाभरणा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा चित्रूपी परदेवता भगवती श्री राजराजेश्वरी
रूपं देहि जयं देहि यशो देहि द्विषो जहि 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 And now, ladies and gentlemen, boys and girls, get ready for the most awaited event from Suhas from First PCMB team with Adi Tala for Telisi Rama song and with Purna Chandrika Raga. A huge round of applause for Suhas from First PCMB team. ಬಿಟ್ಟ ಸ್ಥಳವನ್ನು ತುಂಬಿಸುವಂತಹ ಮಾಹಿತಿ. ಯಾರ ಊಟ ಆಗಲಿಲ್ವೋ ಅವರು ತಕ್ಷಣ ಊಟವನ್ನು ಸ್ವೀಕರಿಸುವಂಥದ್ದು. ಊಟ ನಾಳೆ ಇರ್ತದೆ, ಬಟ್ ಇವತ್ತು ಪುಲಾವ್ ಇರುವಂಥದ್ದು. ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳೆಲ್ಲ ಊಟಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಯಾರ್ದಾದ್ರೂ ಊಟ ಬಾಕಿ ಇದ್ದರೆ ಪೋಷಕರು, ಪಾಲಕರು, ಪೇರೆಂಟ್ಸು, ನಮ್ಮ ಟೀಚರ್ಸ್, ವಿಶೇಷ ಆಹ್ವಾನಿತರು, ಗೆಸ್ಟ್, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಯಾರ್ದಾದ್ರೂ ಊಟ ಆಗದಿದ್ದರೆ ತಕ್ಷಣ ಭೋಜನ ಶಾಲೆಗೆ ತೆರಳಬೇಕು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಊಟ ಆದ ಮೇಲೆ ಅನಿವಾರ್ಯವಾಗಿ ವಾಶ್ರೂಮ, ನೀರು ಕುಡಿಯುವಂಥದ್ದನ್ನು ಮಾಡಲಿಕ್ಕೆ ಹೋಗಿ, ಬಟ್ ಅದಾದ ನಂತರ ಒಟ್ಟಿಗೆ ಕೂತು ನಾವು ಕಾರ್ಯಕ್ರಮವನ್ನು ಸಾಕ್ಷೀಕರಿಸುವ, ಬಂದು ಮತ್ತೆ ಸಭಾಂಗಣದಲ್ಲಿ ಕೂತ್ಕೊಳ್ಳುವ. ಒಂದು 25% ಮಕ್ಕಳು ಕಾಣ್ತಾ ಇಲ್ಲ, ಭೋಜನ ಶಾಲೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ತೇನೆ. ತಕ್ಷಣ ಬನ್ನಿ, ಕಾರ್ಯಕ್ರಮ ಮುಂದುವರಿತದೆ. ಇನ್ನು ಚಂದದ ಐಟಮ್ ಕೊನೆಗಿರುವಂಥದ್ದು, ದೊಡ್ಡದು. ತಕ್ಷಣ ಬನ್ನಿ ಊಟ ಆದವರು. ಆಯಿತಾ? ಮೈಕ್ ಸೆಟ್ ಆಯಿತಾ? ಕಾರ್ಯಕ್ರಮ ನಮ್ಮ ರೆಗ್ಯುಲರ್ ಟೈಮ್ ಶೆಡ್ಯೂಲ್ ಏನಿದೆಯೋ ಕಾಲೇಜಿದ್ದು, ಅದೇ ಸಮಯದ ಒಳಗಾಗಿ ನಾಳೆಯ ತಯಾರಿಯ ಜೊತೆಯಲ್ಲಿ, ನಾಳೆ ಸಣ್ಣ ತಯಾರಿ ಇದೆ, ನಾಳೆಗೆ ಪ್ರಿಪರೇಷನ್ ಅದೆಲ್ಲ ಆಗಿ ರೆಗ್ಯುಲರ್ ನಾವು 4 ಕಾಲಕ್ಕೆ ಹೇಗೆ ಕಾಲೇಜಿಂದ ಹೊರಡ್ತೇವೋ ಅದೇ ಹೊತ್ತಿಗೆ ಹೊರಡುವ ಹಾಗಾಗ್ತದೆ. ಹಾಗಾಗಿ ಆತಂಕ ಬೇಡ. ಊಟ ಆಗಿದೆ, ಪಲಾವ್ ತೆಕ್ಕೊಂಡಿದ್ದೇವೆ. ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ತಾಳ ಹಾಕಿದರೆ ನಮ್ಮ ಕ್ಯಾಂಟೀನ್ನವರು ಇಲ್ಲಿಗೆ ಬಂದಿದ್ದಾರೆ ಪೆಂಡಾಲಿಗೆ. ಇಲ್ಲದಿದ್ದರೆ ನೀವು ಕ್ಯಾಂಟೀನ್ಗೆ ಹೋಗಬೇಕಾಗ್ತದೆ. ಅದನ್ನು ತಪ್ಪಿಸುವುದಕ್ಕೆ ಕ್ಯಾಂಟೀನ್ನವರು ಗುಣಮಟ್ಟದ ಕೆಲವು ಸಂಜೆ ಚರ್ಮುರಿ ಮಾಡ್ತಾರಾ ಅಂತ ಸರಿ ಗೊತ್ತಿಲ್ಲ, ಕೇಳಿ ಮತ್ತೆ ಹೇಳ್ತೇನೆ. ಕಳೆದ ವರ್ಷ ಮಾಡಿದ್ರು, ಈ ವರ್ಷ ಕೇಳಲಿಕ್ಕೆ ಮರ್ತೋಯ್ತು. ಚರ್ಮುರಿ ಇರಬೇಕು. ಯಾರ ತೆಕ್ಕೊಂಡ್ರೆ ನನಗೆ ಕೂಡ ಸ್ವಲ್ಪ ಕೊಡಿ, ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತದೆ.
And now, ladies and gentlemen, boys and girls, get ready for a roller coaster ride of talent, rhythm and energy. केसरियों रंग सिर्फ एक रंग नहीं, वो एक एहसास है जिसमें शक्ति, भक्ति और परंपरा तीनों का संगम है. And now presenting before you the most vibrant Gujarati dance on the soulful song Kesariyo Rang, which is beautifully performed by Jasmita and team from 2nd Commerce. A huge round of applause for the Garba dance. ಹರಿ ಓಂ. ಒಟ್ಟು ವಾರ್ಷಿಕೋತ್ಸವದ ಚಟುವಟಿಕೆಗಳನ್ನು ಮತ್ತು ಕೆಲಸಗಳನ್ನು ನಮ್ಮ ಪ್ರಾಂಶುಪಾಲರು ಎಲ್ಲ ಶಿಕ್ಷಕರಿಗೆ ವಿಭಾಗಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಫುಡ್ ಕಮಿಟಿಯವರಿಗೆ ಫುಡ್ ತಯಾರಿಸುವಲ್ಲಿ ದೊಡ್ಡ ಆತಂಕ ಇರಲಿಲ್ಲ, ಆದರೆ ಅದನ್ನು ಬಡಿಸುವಲ್ಲಿ ಅಥವಾ ಸಪ್ಲೈ ಮಾಡುವಲ್ಲಿ ಅವರಿಗೆ ದೊಡ್ಡ ಆತಂಕ ಇದ್ದ ಹಾಗೆ ಕಾಣುತ್ತದೆ. ಯಾರಿಗೂ ಕೂಡ ಮಧ್ಯಾಹ್ನದ ಊಟ ಅದು ಮಿಸ್ ಆಗಬಾರ್ದು, ಬಂದವರೆಲ್ಲರೂ ಊಟ ಮಾಡಬೇಕು ಎನ್ನುವಂಥ ಒಂದು ಉದ್ದೇಶ ಅವರದ್ದು ಕಾಣ್ತದೆ. ಹಾಗಾಗಿ ಸಪ್ಲೈ ಮಾಡುವಲ್ಲಿ, ಸರ್ವ್ ಮಾಡುವಲ್ಲಿ ಅದನ್ನು ಅವರು ತುಂಬ ಶ್ರಮ ವಹಿಸಿದ ಹಾಗೆ ಕಾಣ್ತದೆ. ಹಾಗಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಹೇಳಿದ್ದಾರೆ, ಯಾರ್ದಾದ್ರೂ ಊಟ ಆಗದಿದ್ದರೆ, ಯಾರಾದರೂ ಊಟವನ್ನು ಮಧ್ಯಾಹ್ನದ ಇವತ್ತು ಪಲವಿರುವಂಥದ್ದು ಅದನ್ನು ತೆಕ್ಕೊಳ್ಳಿಕ್ಕೆ ಬಾಕಿ ಇದ್ದರೆ, ಅಥವಾ ಆಗ ಫಸ್ಟ್ PUC ಹೆಣ್ಮಕ್ಳು ಫಸ್ಟಿಗೆ ಹೋಗಿದ್ದೀರಿ, ಈಗ ಎರಡನೇ ಸಲ ಪುನಃ ಬೇಕು ಅಂತ ಅನಿಸಿದರೆ ಹೋಗ್ಲಿಕ್ಕಿಲ್ಲ ಕಾಣ್ತದೆ, ಸೊ ಹೋಗಬೇಕು ಅಂತ ಹೇಳಿದ್ದಾರೆ. ಕೊನೆಯ ಕರೆ ಊಟಕ್ಕೆ. ಮತ್ತು ನಮ್ಮ ಕ್ಯಾಂಟೀನ್ ಅವರು ಇಲ್ಲೇ ಸ್ಟಾಲ್ ಹಾಕಿದ್ದಾರೆ. ಆಗ ನಾನು ಹೇಳಿದೆ, ಕಳೆದ ವರ್ಷ ಚರುಮುರಿ ಮಾಡಿದ್ರು, ಈ ವರ್ಷ ಮಾಡಿದ್ದಾರೆ ಇಲ್ವ ಅಂತ. ಮಾಡ್ತಾ ಇದ್ದಾರೆ. ನಾನು ನೋಡಿ ಬಂದೆ.
ಟೇಸ್ಟ್ ನೋಡಿದ್ದೇನೆ, ಚಂದ ಉಂಟು. ಚರ್ಮರಿ ಮಾಡಿದ್ದಾರೆ. ಚರ್ಮರಿಯನ್ನು ಈ ಹಾಸ್ಟೆಲ್ ಮಕ್ಕಳಿಗೆ ಅಂತ ಹೇಳುದಪ್ಪ, ಅಕ್ಕಿಯನ್ನು ಹಗುರ ಮಾಡಿ ಅದಕ್ಕೆ ಬಣ್ಣ ಬಣ್ಣ ಎಲ್ಲ ಹಾಕಿ ಕೊಡುದು ಅಂಥದ್ದು. ಚರ್ಮರಿಗೆ ಚುರುಮರಿ ಹಾಸ್ಟೆಲ್ ಮಕ್ಕಳು. ಸರಿ, ಓಕೆ, ಕಂಟಿನ್ಯೂ. Thank you for your wonderful performance. Good afternoon, everyone. No sound. Good afternoon. Friendship is a relationship between two or more people who care about each other and spending time together. Now, it's my immense pleasure to welcome Amok Krishna of 2nd PCMCA. ಸ್ನೇಹ ಅತಿ ಮಧುರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು, ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ ಸ್ನೇಹ ಅತಿ ಮಧುರ, ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಆ ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ, ಸ್ನೇಹ ಅತಿ ಮಧುರ, ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ, ಆ ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ, ಬಂಗಾರದ ಶಶಿಗೆ ಸಾಗರದ ಸ್ನೇಹ, ಬಂಗಾರದ ಶಶಿಗೆ ಸಾಗರದ ಸ್ನೇಹ, ಒಲವು ನಲಿವು ಸ್ನೇಹದ ಚೆಲುವು, ಸ್ನೇಹ ಅತಿ ಮಧುರ, ಲೋಕದ ಜೀವನ ಸ್ನೇಹದ ಬಂಧನ, ಪಾವನ ಪ್ರೇಮ ಸ್ನೇಹದ ಸ್ಪಂದನ, ಲೋಕದ ಜೀವನ ಸ್ನೇಹದ ಬಂಧನ, ಪಾವನ ಪ್ರೇಮ ಸ್ನೇಹದ ಸ್ಪಂದನ, ಸ್ನೇಹವ ಬಯಸದ ಜನರೆಲ್ಲಿಹರು, ಆ ಸ್ನೇಹವ ಬಯಸದ ಜನರೆಲ್ಲಿಹರು, ಹಾಲು ಜೇನು ಸ್ನೇಹದ ಸಂಗಮ, ಸ್ನೇಹವ ಬಯಸದ ಜನರೆಲ್ಲಿಹರು, ಹಾಲು ಜೇನು ಸ್ನೇಹದ ಸಂಗಮ, ಸ್ನೇಹ ಅತಿ ಮಧುರ,
ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು. ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು. ಸ್ನೇಹ ಅತಿ ಮಧುರ, ಥ್ಯಾಂಕ್ ಯು. You have got a soothing tone and a perfect pitch. Thank you for your wonderful performance. Where Krishna's flute is heard, the hearts beat with endless joy. Today, let's welcome all the guests gathered here. The Gopikas, Krishna's most devoteful souls. The Gopikas, Krishna's most devoteful souls. Gopikas, Krishna's most. The Thank you. प्यार में डूबी प्यार में खोही, प्यार की धुन में जागी न सोही। प्यार में डूबी प्यार में खोही, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी। किसना से मिलती है भूल के हर बंधन, हो किसना की माला की जपती है वो जोगन। वो राधा है, राधा है, राधा है।
Thank you guys, I am impressed. A great dance is not known for his great dance. A great dance is always known his great dance. He is also known for his great technique and passion. I am Ahana Lakshmi of class Science First, standing in front of you. It's my immense pleasure. Semi-classical dance is a traditional dance. Now, I truly invite Gunavati and team of Science B to perform a semi-classical dance. Let's welcome them. Thank you for your wonderful performance. Now I welcome Nagu Mumu is a Aberi Raga, a melodious and classical song about Sri Krishna. To sing this song with a smoothing tool with a perfect high pitch. So I welcome Bhagya Shri on stage.
ನಾ ಜಾಲಿ ತಿಳಿಸಿ ನಗುಮೋ ಗನಲೇನಿ ನಾ ಜಾಲಿ ತಿಳಿಸಿ ನಗುಮೋ ಗನಲೇನಿ ನಾ ಜಾಲಿ ತಿಳಿಸಿ ನಗುಮೋ ಗನಲೇನಿ ನಾ ಜಾಲಿ ತಿಳಿಸಿ ನನು ಬ್ರೋವ ರಾಧ ಶ್ರೀ ರಘುವರನಿ ನನು ಬ್ರೋವ ರಾಧ ಶ್ರೀ ರಘುವರನಿ ನನು ಬ್ರೋವ ರಾಧ ಶ್ರೀ ರಘುವರನಿ ನಗೋ ಮೋ ಗನಲೇ ನಗರಾಜ ಧರಣಿ ತೋ ಪರಿವಾರೋ ಲಿಲ್ಲ 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 ಹೋಗಿ ಬೋಧನ ಜೇಸೆಡೋ ವಾರಲೋಗಾರೆ ಈಟೋಲುಂಡದೊರೆ ಹೋಗಿ ಬೋಧನ ಜೇಸೆಡೋ ವಾರಲೋಗಾರೆ ಈಟೋಲುಂಡದೊರೆ ನಗೋ ಮೋಗನಲೇನಿ ನಾ ಜಾಲಿ ತಿಳಿಸಿ ನನು ಬ್ರೋವ ರಾಧ ಶ್ರೀ ರಘುವರನಿ ನಗೋ ಮೋ ಗನಲೇ ಕಗರಾಜೋನಿಯ ನದಿವಿ ನಿವೆ ಗಾಚನಲೇದೋ ಖಗರ ಆಜೋನಿಯ ನದಿವಿ ನಿವೆ ಗಾಚನಲೇದೋ ಖಗರ ಆಜೋನಿಯ ನದಿವಿ ನಿವೆ ಗಾಚನಲೇದೋ ಗಗನಾನಿ ಕೆಲಕೋ ಬಹುದೂರಂ ಬನಿನಾಡೋ ಗಗನಾನಿ ಕಿಲಕೋ ಬಹುದೂರಂ ಬನಿನಾಡೋ ಜಗಮೇಲೆ ಪರಮಾತ್ಮ ಯವರೇದೋ ಮೊರಲಿಡೋದು
ಜಗ ಮೇಲೆ ಪರಮಾತ್ಮ ಯವರೇದೋ ಮೊರಲಿಡುವುದು ಜಗ ಮೇಲೆ ಪರಮಾತ್ಮ ಯವರೇ ಏದೋ ಮೊರಲಿಡುವುದು ವಗಜೋಪಕುತಾಳನೋನ ನೇಲು ಕೋರ ತ್ಯಾಗರಾಜನುತ ವಗಜೋಪಕುತಾಳನೋನ ನೇಲು ಕೋರ ತ್ಯಾಗರಾಜನುತ ನಗುಮೋ ಮೋಗನಲೇನಿ ನಾಜಾಲೆ ತಿಳಿಸಿ ನನು ಬ್ರೋವ ರಾಧ ಶ್ರೀ ರಘುವರನೇ ನಗೋ ಗನಲೇ ತಾಯಿ ಹೊತ್ತಿದ್ದ ಮಡಿಲಿನ ಸುಗಂಧ ಇನ್ನೂ ಹಾಗೆ ಹಾಸಿಗೆ ಮೇಲಿತ್ತು. ಆದರೆ ಅವಳಿಲ್ಲದ ನಿಶಬ್ದದಲ್ಲಿ ಮಗು ಅಮ್ಮ ಎಂದು ಕರೆದರೂ ಜಗತ್ತು ಮೌನವಾಗಿತ್ತು. ಹೆತ್ತ ಕರುಳು ಶಾಶ್ವತವಾಗಿ ನಿದ್ದೆಗೆ ಜಾರಿದಾಗ ಅವಳ ಕರುಳ ಕುಡಿಗಳ ಆ ಕ್ರಂದನದ ಅಲೆಯು ಜ್ವಾಲೆಯಂತೆ ಮುಗಿಲೆತ್ತರಕ್ಕೆ ಏರುವ ಪ್ರಸಂಗಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಲಿದ್ದೇವೆ. ಪ್ರಜ್ವಲ್ ಮತ್ತು ತಂಡದವರನ್ನು ವೇದಿಕೆಗೆ ಸ್ವಾಗತಿಸುವ ಮೂಲಕ ಭಾವದ ಬದುಕಿನ ವಿಹಂಗಲೋಕಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಈಗ ತಾಯಿಯ ಮಹತ್ವದ ಬಗ್ಗೆ ನೃತ್ಯವನ್ನು ಮಾಡಲಿರುವ ಪ್ರಜ್ವಲ್ ನಿಮಗಾಗಿ ಸ್ಟೇಜ್. ಊರಿನಲ್ಲಿ ಸಣ್ಣ ಕುಟುಂಬ ಒಂದಿತ್ತು. ನಮ್ಮ ಹಾಗೆ ಅಣ್ಣ ತಮ್ಮ ಅಜ್ಜಿ ಅಜ್ಜ ಇರುವ ಕುಟುಂಬವಲ್ಲವದು. ಕೇವಲ ತಾಯಿ ಮತ್ತು ಮಗ ಇರುವ ಸಣ್ಣ ಕುಟುಂಬವದು. ಹುಡುಗನು ಊರಿನ ಸರ್ಕಾರಿ ಕಾಲೇಜಿನಲ್ಲಿ ದ್ವಿತೀಯ PUCಯ ವಿದ್ಯಾರ್ಥಿ. ಈಗಷ್ಟೇ ಮೊಗ್ಗೊಡೆದ ಹೂವು. ಕಳೆದ 15 ವರ್ಷಗಳಿಂದ ಅವನ ತಾಯಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ತನ್ನ ಮಗನಿಗಾಗಿ ಯಾವುದೇ ತೊಂದರೆಯಾಗದಂತೆ ಸುಖದ ಉಪ್ಪರಿಗೆಯಲ್ಲಿ ಬೆಳೆಸಿದ ಮಹಾತಾಯಿ. ಇನ್ನೇನು ಕಷ್ಟದ ದಿನಗಳು ಮುಗಿಯಿತು ಎಂದಾಗ ಆ ವಿಧಿಯ ಆಟವೇ ಬೇರೆಯಾಗಿತ್ತು. ತಾಯಿಗೆ ಯಾವುದೋ ರೋಗ ತುತ್ತಾಗಿತ್ತು. ಆ ತಾಯಿ ಕೆಲವು ದಿನ ನಂತರ ಇಹಲೋಕ ತೆರಳಿದಳು. ಆ ತಾಯಿಯನ್ನು ಕಳೆದುಕೊಂಡ ಆ ಮಗನ ಮುಂದಿನ ಜೀವನವನ್ನು ನೀವು ವೀಕ್ಷಿಸಿ. ಏನಾಯ್ತಮ್ಮ ನಿನಗೆ? ಯಾಕೆ ಮಾತನಾಡುತ್ತಾ ಇಲ್ಲ ಅಮ್ಮ ನೀನು? ಅಮ್ಮ ಏನಾಯಿತು ನಿನಗೆ? ಏನಾಯಿತು? ಮಾತನಾಡಮ್ಮ.
ಭಾಷಣವ ಸೇರಿದೆ. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ. ಅರಗಿಳಿ ಮರೆಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ. ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ವಿಧಿಯ ನಾಟಕ. ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಓ ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು. ಕೇಳೋರ್ ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರಲೆ ಮನಸ್ಸಿನ ನೋವಿದೆ. ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ. ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ. ಆ ವಿಧಿಯ ನಾಟಕ. ಓ ವಿಧಿಯ ನಾಟಕ. Thank you for the wonderful performance of Prajwal and team and the song editors Supreet, Shreyas and Haniruddha. Good afternoon everyone. I am Shreya of 2nd PCMBG is here to present a wonderful and mesmerizing dance performance for you all. Get ready to be mesmerized. There's a dance performance held here this evening. The electrifying Nagadasang Dole song masterfully captures the infectious spirit of rhythmic and celebratory natures. The title Nagadasang Dole song captures the infectious spirit with the drum beats along with the dole. So, without further ado, let the dance floor ignite and the drum beats echo. Please put your hands together for the phenomenal dance performance of Nagadasang Dole by Maulya and team of 2nd PCMBG. संग ढोल बाजे ढाई ढाई धम धम धाय
अब चल आजा रे थर 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 हाँ कांपे थर थर हाँ डर डर जी से डर अब नाना बातों में बोला बोला रे बोला मोर बदला रे दिल का भूगोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम Thank you, Maulya and team, for the wonderful performance. So now let's welcome Varshini and team from 2nd PCMC H performing group song performance for the song Kannodu. So put your hands together and welcome them with a huge loud of applause. கண்ணோடு காண்பதெல்லாம் தலைவா கண்களுக்கு சொந்தமில்லை கண்களுக்கு சொந்தமில்லை கண்ணோடு மணியானாய் அதனால் கண்ணை விட
ತುಳುಡಿತ್ತಿನಂಚಿನ ಮಾತೆರೆಗ್ಲ ಸೊಲ್ಮೆಲು ತುಳುನಾಡು ಒಂಜಿ ಎಂಚಿನಾಡು ಪಂಡ ಐನ ಬಗ್ಗೆ ಪುಗರೆರ ಒಂಜಿ ಪದಯ ಬಂದು ಅಂಚಿತ್ತಿನಾಡು ಪಿಲಿಗೊಬ್ಬು ಕಂಬುಲ ಯಕ್ಷಗಾನ ಇಂಚಿತ್ತಿನಾಡದ ಪೆರ್ಮೆದ ಬಗ್ಗೆ ಪುಗರೆರ ನಮ್ಮ ನಿಖಲ್ನ ಎದುರು ತುಳುನಾಡದ ತುಳು ಒಪ್ಪಿನ ಪೆರ್ಮೆದ ಮಗಲು ಪ್ರಶಸ್ತಿ ಇಂತ ನಿಖಲ್ನ ಎದುರು ಬರೊಂದುಲ್ಲರು ಮಾತೆರ್ಲ ತಾಟಿ ಬೊಟ್ಟುದು ಅರೆನು ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲೆ ಸೊಲ್ಮೆಲು ತುಳುನಾಡ ಪೆರ್ಮೆದ ಆನಕಲಿ ಯಕ್ಷಗಾನ ಬಿಳೆ ಕಟ್ಟಿರಿಯ ವಂದಿನ ತಾಳಮೇಳುಡು ತೂಪಿನ ಸಾರ ಕಾಲದ ಅಳಿಯಂದಿನ ಗೀನಧಿಂಚಿನ ಯಕ್ಷಗಾನ ಕಲೆ ಕುಲೆ ಕಲಿಟು ಮೇಲಾಯಿನ ಕಲೆ ಕುಲೆ ಕಲಿಟು ಮೇಲಾಯಿನ ಬಿಳೆ ಕಟ್ಟಿರಿಯ ವಂದಿನ ಬಿಳೆ ಕಟ್ಟಿರಿಯ ವಂದಿನ ಮೈಮನದಿಂಚ ಸಂತಸ ಕಣಪಿ ಎರ್ಮೆನ ಕೊರ್ದು ಬೆಸರನ ಕಣಪಿ ಮೈಮನದಿಂಚ ಸಂತಸ ಕಣಪಿ ಎರ್ಮೆನ ಕೊರ್ದು ಬೆಸರನ ಕಣಪಿ ಗೀನದಿಂಚಿನ ಯಕ್ಷಗಾನ ಗೀನದಿಂಚಿನ ಯಕ್ಷಗಾನ ಚಂಡೆ ಮದ್ದಿಲಿ ಸ್ವರಕ್ಕೂ ಪೊಲ್ಲು ನಲಿಕಿದ ದಿಗಿಣ ಥ್ಯಾಂಕ್ ಯು. ಸಂಭ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮಿಸಬಹುದು. ಅದರಲ್ಲಿ ಒಂದು ಪ್ರಕಾರವೇ ನಿತ್ಯ. ಮುಂದೆ ಗರಮೋರೆ ಪರದೇಸಿ ಎಂಬ ಅದ್ಭುತವಾದ ಹಾಡಿಗೆ ಹೆಚ್ಚಿನ ಮೆರಗನ್ನು ನೀಡಲು ಬರುತ್ತಿದ್ದಾರೆ ಫಸ್ಟ್ PCMBA ವಿಭಾಗದ ರುಹರ್ಷ ಮತ್ತು ತಂಡ. रघुकुल रीत सदा चली आई, प्राण जाए पर वचन न जाई।
ದಿಹಿರಾ ಆ್ಯಂಡ್ ಟೀಮ್ ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಜೀವಶಾಸ್ತ್ರದಲ್ಲಿ ಮಿಮಿಕ್ರಿ ಅನ್ನೋದು ಒಂದು ಜೀವ ಮತ್ತು ಆಜ್ಞಾಂತಿಕ ವಿಷಯದ ವಿಮರ್ಶಿಕ. ಮಿಮಿಕ್ರಿ ಅನ್ನೋದು ಅನುವಾದ ಕ್ರಿಯೆಯಾಗಿದ್ದು ಇದನ್ನು ಪ್ರಪಂಚದಾದ್ಯಂತ ಅಭ್ಯಾಸ ಮಾಡಲಾಗುತ್ತದೆ. ಈ ಕ್ರಿಯೆ ಮತ್ತು ಕೌಶಲ್ಯವನ್ನು ಪ್ರದರ್ಶನ ಮಾಡಲು ಚಿನ್ಮಯ್ ಸೆಕೆಂಡ್ PC MC ಡಿ ಸೆಕ್ಷನ್ ಇವರು ಬರುತ್ತಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಕರೆಯಿಂದ ಸ್ವಾಗತ. ಬನ್ನಿ ಸ್ನೇಹಿತರೇ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ನಾವೆಲ್ಲಿಗೆ ಹೋಗ್ತಿದ್ದೀವಿ? ಮೀಸೆಲ್ಲ ಎದ್ದೀವಿ ಅಲ್ಲ, ಮತ್ತೆ ಎಲ್ಲಿಗೆ ಹೋಗುದು? ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಮಿಮಿಕ್ರಿ ಮಾಡಲಿಕ್ಕೆ ಬಂದಿದ್ದೇನೆ. ಕಳೆದ ಸರ್ತಿ ಸಹ ಮಾಡಿದ್ದಲ್ಲ ಹಾಗೇನೆ. ಆದರೆ ಈ ಸರ್ತಿ ಸ್ವಲ್ಪ ಸ್ಪೆಷಲ್ ಉಂಟು. ಖಾಲಿ ಅನಿಮಲ್ಸ್ ಇದು ಮಾತ್ರ ಮಾಡುದಿಲ್ಲ, ಕಾರ್ಟೂನ್ಸ್ ಸಹ ಮಾಡ್ತಾನೆ. ಸ್ವಲ್ಪ ಚಿಕ್ಕಿರೋರು ಯಾರೆಲ್ಲ ಕಾರ್ಟೂನ್ಸ್ ನೋಡಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಬೋದು. ಮತ್ತೆ ಈಗ ಸಹ ಎಷ್ಟು ಜನ ಕಾರ್ಟೂನ್ ನೋಡ್ತಾನೆ ಅಂತ ನನಗೆ ಗೊತ್ತುಂಟು. ನಿನ್ನ ತರ ಅಲ್ಲ. ಏ ಎಂತದ ಈಗ ನವಿಲೆಲ್ಲಿಂದ ಬಂದದ್ದು? ಅದು ಬೇಕು ಬೇಕು ತರ ಬಂದದಾಗಿಲ್ಲ, ದಾರಿ ತಪ್ಪಿ ಬಂದದಾಗಿರ್ಬೇಕು. ಅಲ್ಲ, ನೀವೇನಂತೀರಿ? ದಾರಿ ತಪ್ಪಿ ಬಂದದಲ್ಲ ಅದು. ನೀನ್ ಮಿಮಿಕ್ರಿ ಮಾಡ್ಲಿಕ್ಕೆ ಬಂದದ್ದಲ್ಲ? ಹೌದು. ನಿನ್ನ ಮನೆಯಲ್ಲಿ ಬೆಕ್ಕುಂಟಲ್ಲ, ಅದು ಹೇಗೆ ಕೂಗ್ತದೆ? ಓ ಅದಾ? ಅದು ಅದರ ಮರಿ ಪುಚ್ಚೆ ಹೇಗೆ ಕೂಗುದಾ? ಕಂಟೆ ಪುಚ್ಚೆ ಅದಾ? ಅದು ಬೆಕ್ಕುಗಳು ಜಗಳ ಮಾಡಿದ್ರೆ ಹೇಗಿರ್ತದೆ? ಜಗಳ ಮಾಡಿದ್ರೆ ನಿಂಗೆ ಗೊತ್ತುಂಟಾ? ನಮ್ಮ ಮನೆಯಲ್ಲಿ ನಾಯಿ ಉಂಟಾ? ಓ ಹೌದಾ? ಅದು ಹೇಗೆ ಬೊಗಳ್ತದೆ ಗೊತ್ತುಂಟಾ? ಗೊತ್ತಿಲ್ಲವಾ? ಅದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಆಯ್ತಾ, ಸ್ವಲ್ಪ ವಾಯ್ಸ್ ಬರ್ಲಿಕ್ಕಿಲ್ಲ. ಓ ನಾಯಿ ಹೀಗೆ ಕೂಗುದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಸಾಕು ಸಾಕು, ಗೊತ್ತಿರ್ಲಿಲ್ಲಲ್ಲ, ಈಗ ಗೊತ್ತಾಯ್ತಾ? ಈಗ ನಾನು ಕಳೆದ ಸರ್ತಿ ಅಜ್ಜಿ ಮನೆಗೆ ಹೋಗಿದ್ದೆಲ್ಲ, ಈ ಸರ್ತಿ ಸಹ ಅಜ್ಜಿ ಮನೆಗೆ ಹೋಗಿದ್ದೆ. ಆಗ ನನಗೆ ರೋಡಲ್ಲಿ ಹೋಗೋಕೆ ಒಂದು ದೊಡ್ಡ ಟ್ರೈನ್ ಸಿಕ್ಕಿತು. ಅದೇಗೆ ಸೌಂಡ್ ಮಾಡ್ತಿತ್ತು ಗೊತ್ತುಂಟಾ? ಆನಂತರ ನಾನು ಅಜ್ಜಿ ಮನೆಗೆ ತಲುಪಿದ್ದೆ ಆಯ್ತಾ. ಮತ್ತೆಂತ ಗೊತ್ತುಂಟಾ? ಈ ಸುತ್ತಿ ಬಳಸಿ ಮಾತಾಡಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಡೈರೆಕ್ಟ್ ವಿಷಯ ಅಂತಲ್ಲ, ಅವತ್ತಿದ್ದೆ ನಾನು ಸಾಕು ಪ್ರಾಣಿಗಳನ್ನು ನೋಡ್ಲಿಕ್ಕೆ ಹೋದೆ. ಫಸ್ಟಿಗೆ ಅಲ್ಲಿ ಹಂದಿತ್ತು, ಅದು ಹೇಗೆ ಕೂಗ್ತಿತ್ತು ಗೊತ್ತುಂಟಾ? ಹಾಗೆ ಕೂಗ್ತಿತ್ತು. ಆನಂತರ ಅಲ್ಲೇ ಪಕ್ಕದಲ್ಲಿ ಆಡು ಸಿತ್ತು, ಅದೇಗೆ ಕೂಗ್ತಿತ್ತು ಗೊತ್ತುಂಟಾ? ಹೇಗೆ ಅಂತ ಕೇಳ. ಹೇಗೆ ಕೂಗ್ತದೆ? ಅನಂತರ ಅಲ್ಲೇ ಪಕ್ಕದಲ್ಲಿ ಒಂದು ಪೆರಡ್ ಇತ್ತು. ಪೆರಡ್? ಅದು ಪೆರಡ್ ಅಲ್ಲ ಮಾರೆ, ಕೋಳಿ. ಕೋಳಿ ಕೋಳಿ, ಪೆರಡ್ ಅಲ್ಲ ಕೋಳಿ. ಅದೇಗೆ ಕೂಗ್ತಿತ್ತು ಗೊತ್ತುಂಟಾ? ಅನಂತರ ನಾನು ಅಲ್ಲಿ ಸೊಳ್ಳೆ ಕಟ್ಟ ತುಂಬಾ ಜೋರಾಯ್ತು. ಸೊಳ್ಳೆ ಅದು ಹೇಗೆ ಸೌಂಡ್ ಮಾಡ್ತದೆ ಗೊತ್ತುಂಟಾ ನಿಮ್ಗೆ? ಸೊಳ್ಳೆಗೆ ಸ್ವಲ್ಪ
ಚಳಿ ಹಿಡ್ದಿದೆ, ಹಾಗೆ ಸೌಂಡ್ ಸ್ವಲ್ಪ ಸರಿ ಬರಲಿಲ್ಲ ಹಾಗೆ. ಅನಂತರ ನಾನು ಓಡಿಕೊಂಡು ಮನೆಗೆ ಹೋದೆ, ಕೈ ಕಾಲು ತೊಳೆದುಕೊಂಡು ಮನೆಗೆ ಟಿವಿ ನೋಡ್ಲಿಕ್ಕೆ ಹೋದೊಳಗೆ. ಆವಾಗ ಮಾಡಿನ ಮೇಲಿಂದ ಇದು ಎಂತ ಎಲಿ ಅಲ್ಲ, ಇಲ್ಲಿ ಮಾರ್ರೆ, ಇಲಿಗಳ ಸದ್ದು ಶುರುವಾಯ್ತು. ಹೇಗೆಂದ್ರೆ ಆನಂತರ ನಾನು ಟಿವಿ ಇಟ್ಟೆ. ಫಸ್ಟಿಗೆ ನಾನು ಡಿಶ್ನಿ ಓಪನ್ ಮಾಡಿದೆ. ಅಲ್ಲಿ ಫಸ್ಟಿಗೆ ಯಾವ್ದು ಬಂದು, ನೀವೀಗ ಇದು ಐಡೆಂಟಿಫೈ ಮಾಡಬೇಕು ನಾನೇ ಅಂತ ಮಾಡ್ತಾನೆ ಅಂತ ಹೇಳಿ. He is Indian Shinjan. ಇನ್ನೊಮ್ಮೆ ಮಾಡ್ತಾನೆ. Head jawab ke sawal hu, bachata bawal hu. ಕರೆಕ್ಟ್, T2. ಆ್ಯಂಡ್ ಮತ್ತೆ ನಾನು ಬಬಲ್ಸ್ ಗೊತ್ತುಂಟಾ ನಿಮಗೆ? ಬಬಲ್ಸ್ ಯಾರ್ಯಾರು ನೋಡ್ತೀರಿ? ಯಾರು ಸಹ ನೋಡ್ಲಿಕ್ಕಿಲ್ಲ, ಅದು ಚಿಕ್ಕ ಮಕ್ಕಳು ನೋಡ್ದಲ್ಲ ಅದಕ್ಕೆ. ಅದು ಮಾತ್ರ ತುಂಬ ಕ್ಯೂಟ್ ಉಂಟು. ಅದು ಹೇಗೆ ಮಾತಾಡ್ತದೆ ಗೊತ್ತುಂಟಾ? Hello, मैं हूँ Bubbles और मैं टॉन्सिल से आई हूँ. Hello, ನಾನು Bubbles ಮತ್ತು ನಾನು ಟಾನ್ಸಿಲ್ ಇಂದ ಬಂದಿದ್ದೀನಿ. BPS ಮಕ್ಕಳನ್ನು ನೋಡ್ಲಿಕ್ಕೆ ಬಂದೆ. ನಿಮ್ಮ ನೋಡ್ಲಿಕ್ಕೆ ಬಂದದಂತೆ ಹಾಗೆ. ನೆಕ್ಸ್ಟ್ ನಾನು ಮತ್ತೆ ನನ್ನ ಕೈಯಿಂದ ರಿಮೋಟನ್ನು ನನ್ನ ತಮ್ಮ ಎಳೆದುಕೊಂಡ. ಅವ ಡಿಸ್ಕವರ್ ಇಟ್ಟ. ನನಗೆ ಇಷ್ಟದ ಚಾನಲ್ ಇಟ್ಟು ಒಂದು ಇಷ್ಟ ಇಲ್ಲದ ಲಿಟಲ್ ಸಿಂಗಮ್ ಇಟ್ಟ. ಅದು ನನಗೆ ಇಷ್ಟ ಇಲ್ಲ. ಇಲ್ಲಿ ತುಂಬ ಜನಕ್ಕೆ ಯಾರು ಗೊತ್ತಿಲ್ಲ ಯಾರಿಗೆ ಇಷ್ಟ ಇರ್ಬೋದು ಅಂತ. ಅದು ನನಗೆ ಇಷ್ಟ ಇಲ್ಲ. ಅದರಲ್ಲಿ ಒಂದು ಪಾರ್ಟ್ ಉಂಟು ಬಬ್ಲಿ, ಅದೊಂದು ಇಷ್ಟ. ಅವಳ ಸ್ಮೈಲ್ ಚಂದ ಇರ್ತದೆ. ಹೇಗೆಂದರೆ so funny ಹಾಗೆ ಇರ್ತದೆ. ನೀನ್ ನಿಂಜಾ ಹಠೋರಿ ನೋಡುದಿಲ್ವಾ? ನೋಡ್ತಾನೆ ಅದಲ್ಲ. इतिहास की पंदों से मैं इतनी तो सीखी हूँ कि जिताने के लिए अनोखी हथियार की जरूरत होती है. ಹಾಗಿರ್ತದಲ್ಲ. ಅದರಲ್ಲಿ ಹಾಗಿದ್ರೆ ಒಂದು ರೆಸ್ಪಾನ್ಸ್ ಆದ್ರೂ ಕೊಡಿ ಮಾರೆ. ಅದರಲ್ಲಿ ಶಿನ್ಸೋ ಇರ್ತಾಳಲ್ಲ, ಅವಳು ಹೇಗೆ ಮಾತಾಡ್ತಾಳೆ? ಶಿನ್ಸೋನಾ? ಅವಳು ತುಂಬಾ ಕ್ಯೂಟ್ ಅಲ್ಲ, ಅವಳು ಹೀಗೆ ಮಾತಾಡುದು. ಹೇಗೆ? बले बाय पहाड़ों के ऊपर जंगल के पास देखो कौन गया दुल्ला निंजा हटोरी अरे दुल्ला बले बाय गिली 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 ಹಾಗೆಲ್ಲ ಮಾತಾಡುದು. ಹಾಗಾದ್ರೆ ರೆಸ್ಪಾನ್ಸ್ ಕೊಡಿ ಇನ್ನು ಸಹ ಜೋರು. ಆನಂತರ ಅದರಲ್ಲೊಬ್ಬ ವಿಲನ್ ಇದ್ದಾನೆ. ವಿಲನ್ ಹೇಗೆ ಮಾತಾಡ್ತಾನೆ? ವಿಲನ್ ಯಾರು? ನೀವು ಗೆಸ್ ಮಾಡಿ. ಕರೆಕ್ಟ್, ಅಮರ. ಅದು ಹೇಗೆ ಸೌಂಡ್ ಮಾಡ್ದು? ನನಗೆ ಸರಿ ಬರುದಿಲ್ಲ ಮಾರೆ ಅದು. ओए ओए क्यों तुम वहाँ क्या कर रहे हो मेरे साथ आओ. ಹಾಗೇನಾ? ಇಲ್ಲ, ಅಮರಗೆ ಸ್ವಲ್ಪ ಶೀತ ಆಗಿದೆ, ಅದಕ್ಕೆ ಸೌಂಡ್ ಬರ್ದಿಲ್ಲ ಬಿಡಿ. ಅನಂತರ ಎಂತ ಮಾರೆ ಮರ್ತಿತ್ತು ಒಮ್ಮೆ. ನೀನ್ ಡೋರೆಮಾನ್ ನೋಡಲ್ವಾ? ಡೋರೆಮಾನ್ ನೋಡ್ತಾನೆ ಅಲ್ಲ. ಡೋರೆಮಾನ್ ಚಂದಲ್ಲ? ಡೋರೆಮಾನ್ ಮತ್ತು ನೋಬಿತನ ಫ್ರೆಂಡ್ಶಿಪ್. ಹೌದು. ಅದರಲ್ಲಿ ಡೋರೆಮಾನ್ ಮತ್ತು ನೋಬಿತನ ಅದೊಂದು ಕನ್ವರ್ಸೇಷನ್ ನಾನು ಹೇಳ್ತೇನೆ ಈಗ. ಡೋರೆಮಾನ್ ಮಾತಾಡ್ತಾನೆ ಫಸ್ಟಿಗೆ. ओहो नोबिता फिर से अपना होमवर्क नहीं किया. अरे डोरेमोन मैंने होमवर्क नहीं किया, तुम मुझे गैजेट दे सकते हो क्या प्लीज डोरेमोन. अरे डोरेमोन ಹಾಗೆಲ್ಲ ನೋಬಿತಾ. ನೆಕ್ಸ್ಟ್ ಮಿನಿ ಡೋರೆಮಾನ್. ಮಿನಿ ಡೋರೆಮಾನ್ ಉಂಟಲ್ಲ, ಅದು ಕ್ಯೂಟ್ ಅಲ್ಲ? ಅದು ಹೀಗೆಲ್ಲ टुरारा टुरा टुरा टुरारा टुरा टुरारा टुरा टुरा. ಅದು ಚಂದ ಅಲ್ಲ? ನಂಗೆ ಇಷ್ಟ ಅದ ನೋಡ್ಲಿಕ್ಕೆ. ಆನಂತರ ನಿಂಗೆ ಮೀನ್ ಸೌಂಡ್ ಮಾಡ್ತದೆ ಗೊತ್ತುಂಟಾ? ಮೀನ್ ಸೌಂಡ್ ಮಾಡ್ತದಾ? ಎಂತದ ಮೀನು ಸೌಂಡ್ ಮಾಡ್ತದೆ ಗೊತ್ತಿಲ್ವಾ? ಇಲ್ಲ. ಯಾವ್ದಂತ ಹೇಳಂತೆ, ಗೆಸ್ ಮಾಡಿ ಯಾವ್ದು ಮೀನು ಸೌಂಡ್ ಮಾಡ್ತದೆ ಅಂತ. ಎಂತ ಕೇಳಿದ್ವಿ? ಯಾವ್ದಂದ್ರೆ ಡಾಲ್ಫಿನ್ ಗೊತ್ತುಂಟಾ? ಅದು ಹೇಗೆ ಸೌಂಡ್ ಮಾಡ್ತದೆ ಅಂತ ಗೊತ್ತುಂಟಾ ನಿಮ್ಗೆ? ಮಾಡಿ ತೋರಿಸನೆ. ಹಾಗೆ ಸೌಂಡ್ ಮಾಡಿದ್ದು. ಈಗಾದ್ರೂ ಗೊತ್ತಾಯ್ತಲ್ಲ ಮೀನಿಗೆ ಸಹ ಸೌಂಡ್ ಇರ್ತದೆ ಅಂತ. ನಂಗೆ ಗೊತ್ತಾಯ್ತು. ಗೊತ್ತಾಯ್ತಲ್ಲ. ಅನಂತರ ಪಾಕಿಮಾನ್ ಯಾರೆಲ್ಲ ನೋಡ್ತೀರಿ? ಹೌದಾ? ಅದರಲ್ಲಿ ಪೀಕಾಚು ಗೊತ್ತುಂಟಾ?
ಪಿಕಾಚು ಅದು ಹೇಗೆ ಸೌಂಡ್ ಮಾಡ್ತದೆ ಅಂತ ಮಾಡ್ಬೇಕಾ ಬೇಡವಾ? ಪಿಕಾ 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 ಪಿ ಪಿಕಾ ಪಿಕಾಚು ಪಿಕಾ 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 ಪಿ ಪಿಕಾ ಪಿಕಾ ಪಿ ಪಿಕಾ ಪಿಕಾ ಹಾಗೆಲ್ಲ ಮಾಡುದು ಸ್ವಲ್ಪ ಸರಿಯಾಗಿರ್ಲಿಕ್ಕಿಲ್ಲ, ಆದ್ರೂ ಸಹ ರೆಸ್ಪಾನ್ಸ್ ಕೊಡಿ ಆಯ್ತಾ. ಆನಂತರ ಮಿಕ್ಕಿ ಮೌಸ್ ನೋಡ್ತೀರಾ? ಮಿಕ್ಕಿ ಮೌಸ್ ನೋಡ್ತೀಯಾ ನೀನು? ಮಿಕ್ಕಿ ಗೊತ್ತುಂಟಾ? ಮಿಕ್ಕಿ ಹೇಗೆ ಸೌಂಡ್ ಮಾಡೋದು ಗೊತ್ತುಂಟಾ? ಮಾಡ್ತಾನೆ ಈಗ ಆಯ್ತಾ. हेलो मैं हूँ मिकी माउस. ಹಾಗೆಲ್ಲ हेलो मैं हूँ मिकी माउस. ನಾನು ಇವತ್ತು ಮೇಸಿಗೆ ಬಂದಿದ್ದೇನೆ. ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಹೌದಾ? ನೀವು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ ನಿಮಗೆ ಖುಷಿ ಆಗುದಿಲ್ಲ? ಕ್ಲಾಪ್ಸ್ ಕೊಡಿ. ಅದರಲ್ಲಿ ಒಂದು ಚಿಕ್ಕ ಡಕ್ ಉಂಟು ಗೊತ್ತುಂಟಾ? ಅದು ಹೇಗೆ ಸೌಂಡ್ ಮಾಡ್ತದೆ ಗೊತ್ತುಂಟಾ? ಅದು ಹಾಡಾಡೋದು ಜಾಸ್ತಿ. ಹೇಗೆ ಮಾಡ್ಬೇಕಾ? Pole, pasti peto tolere, papa pole, pasti peto dai, pasti pole, pasti peto tolere. ಆಯ್ತಾ? ಅದನ್ನೇ ಆಡ್ಸ ನೋಡ್ಲಿಕ್ಕಿಲ್ಲ ಗೊತ್ತುಂಟು. ಮಿಕ್ಕಿ ಮೌಸ್ ಯಾರಿಗೆ ಇಷ್ಟ ಆಗುದಿಲ್ಲ, ಆದರೆ ನನಗೆ ಇಷ್ಟ ಇಲ್ಲ, ನಾನು ಸಹ ಸುಮ್ಮನೆ ಮಾಡುದು ಮಾತ್ರ. ಆನಂತರ ಚೋಟ ಭೀಮ್ ಗೊತ್ತುಂಟಾ? ಚೋಟ ಭೀಮ್ಗೆ ಫುಡ್ ಯಾವ ಫುಡ್ ತುಂಬ ಇಷ್ಟ? ಲಡ್ಡುವಾ? ಹಾಗಾದ್ರೆ ಚೋಟ ಭೀಮ್ನ ಸೌಂಡ್ ಮಾಡ್ಬೇಕಾ? मैं हूँ छोटा भीम और मैं ढोलकपुर से आया हूँ. ಹೌದಾ? ಹಾಗೆ ಉಂಟಾ? ಇದ್ರೆ ರೆಸ್ಪಾನ್ಸ್ ಕೊಡಿ ಆಯ್ತಾ. ಅನಂತರ ನಾನು ಟಿವಿಯನ್ನು ಸುಮ್ಮನೆ ಬಂದ್ ಮಾಡಿಟ್ಟೆ, ಮತ್ತೆ ನೀವು ಸಹ ರೆಸ್ಪಾನ್ಸ್ ಕೊಡೋದಿಲ್ಲಲ್ಲ, ಮತ್ತೆ ಎಷ್ಟು ಮಾಡೋದು ಅಲ್ಲ. ಅದಾದ ನಂತರ ನಾನು ಮಲಗಿದೆ, ರಾತ್ರಿ ಆಯ್ತಲ್ಲ. ಅನಂತರ ಬೆಳಿಗ್ಗೆ ಎದ್ದು ಪುನಃ ಮನೆಗೆ ಹೊರಡುವಂತ ಹೋಗುವಾಗ ಬೆಳಿಗ್ಗೆ ಕೋಗಿಲೊಂದು ಹೀಗೆ ಕೂಗ್ತಿತ್ತು. ಕೂಗ್ತಿತ್ತು. ಆನಂತರ ಮನೆಗೆ ಹೋಗಿ ನಾನು ಕಾಲೇಜಿಗೆ ರೆಡಿ ಆಗ್ತೇನೆ. ಕಾಲೇಜಿಗೆ ರೆಡಿ ಆಗುವಾಗ ಬೆಳಿಗ್ಗೆನೆ ಒಂದು ಕಾಗೆ ಸಿಕ್ಕಿತು. ಕಾಗೆ ಮಾತ್ರ ಕೇಳಿದ್ರೆ ನೀವು ಸ್ವಲ್ಪ ಕಿವಿ ಮುಚ್ಚಿಕೊಳ್ಳಿ ಆಯ್ತಾ. ಅದೇಗೆ ಕೂಗ್ತದೆ ಗೊತ್ತುಂಟಾ? ಮತ್ತೆ ಅಲ್ಲಿ ಬಿಲ್ಡಿಂಗ್ ಮೇಲೆ ಎಷ್ಟು ಪಾರಿವಾಳ ಇರ್ತದಲ್ಲ, ಅದೆಷ್ಟು ಚಂದ ಕೂಗ್ತದೆ. ನೀವು ಒಮ್ಮೆ ಆದ್ರೂ ಕೇಳಿದ್ದೀರಾ? ಇಲ್ಲಿ ಬಿಲ್ಡಿಂಗ್ ಮೇಲೆ, ನಮ್ಮ ಬಿಲ್ಡಿಂಗ್ ಮೇಲೆ ಎಷ್ಟು ಉಂಟು ಪಾರಿವಾಳ, ಅದೇಗೆ ಕೂಗ್ತದೆ ಗೊತ್ತುಂಟಾ? ನೀವು ಕೇಳಿಲ್ಲದ್ರೆ ಮಾಡ್ತಾನೆ ನೋಡಿ. ಹೀಗೆ ಇರ್ತದಾ? ಕೇಳಿದವ್ರಿಗೆ ಮಾತ್ರ ಗೊತ್ತಾಗೋದು. ಆಯ್ತು, ಮತ್ತೆಂತ ಇಲ್ಲ ಆಯ್ತಾ. ಇಷ್ಟು ಮಿಮಿಕ್ರಿ ಮಾಡಲಿಕ್ಕೆ ಚಾನ್ಸ್ ಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಗಾಯ್ಸ್. ನೀವೇ ಮಾಡ್ತೀರಾ?
है एक ऐसी मनमोहक झलक जहां कला बोलेगी, रंग नाचेगा और शब्द वीरता की कहानी कहेंगे। इस विशेष प्रस्तुति समर्पित है उस महान वीर को जिनका नाम लेते ही हृदय गर्व से भर जाता है, छत्रपति संभाजी महाराज। तो आइए जोरदार तालियों के साथ मंच पर आमंत्रित करते हैं हमारे द्वितीय आर्ट्स के छात्रों को। सरर होलिका जले शत्रु राह में मिले हमने, जब जब शमशीरें ताने है माए भवानी। नन आंधियां उठे शत्रु जड़ से ही मिटे हमने, बात यही मन में ठानी है माया भवानी। हम सब मर्द मावड़े बड़े खुददार हैं, अब हर एक दिन स्वराज का त्योहार है। अब ये शीश ना झुके तेरी लाज हम रखे, तेरे चरण की शपथ मां जगदम्बे है माया भवानी। तूने इसमें रोशनी भरी है, दान दिया भक्ति का, दान दिया शक्ति का, तूने ही तो झोलियां भरी। जो भी बरसो बरसो तरसी थी आई इन होठों पे हंसी, अम्बे माता तेरी कृपा से मेरे घर में आई खुशी। हम चट्टान से डटे कभी ना राह से हटे हमने, बात यही मन में ठानी है माया भवानी। हम सब मर्द मावड़े बड़े खुददार हैं, अब हर एक दिन स्वराज का त्योहार है। अब ये शीश ना झुके तेरी लाज हम रखे, तेरे चरणों की शपथ मां जगदम्बे है माया भवानी। जश्न मना रहे थे मुगल, जश्न मना रहे थे मुगल कि अब नहीं रहा शेर शिवा, पर देखकर उत्थान शंभू का बदल गई जश्न बेचैनी में। किया मजबूर उन मुगलों को, किया मजबूर उन मुगलों को आने के लिए उत्तर से दक्कन में।
लड़ा युद्ध 120, लड़ा युद्ध 120 उन 8 लाख मुगलों से। हर युद्ध में चढ़ाया भगवा, हर युद्ध में चढ़ाया भगवा, लेकर 20,000 मराठों को। स्वार्थ में आया अपने ही गणोजी से, स्वार्थ में आया अपने ही गणोजी से, जकड़ में आ गया छावा मुगलों के। रखी 3 शर्त औरंग ने, रखी 3 शर्त औरंग ने, मान मुझे बादशाह, दे दे मराठाओं का खजाना, कबूल कर इस्लाम। पर स्वराज्य का मान और बाबा साहेब के सम्मान के साथ, स्वराज्य का मान और बाबा साहेब के सम्मान के साथ उत्तर था ना। किए गए जुलूम में से कि सुनने वाले की रूह कांप उठे, किए गए जुलूम में से कि सुनने वाले की रूह कांप उठे। लटकाया ऊंट पर उल्टा, मारे पत्थर किया पेशाब उस पे, जंजीरों में जकड़ बेड़ियों में बंद कर, जंजीरों में जकड़ बेड़ियों में बंद कर। लटकाया भूखा प्यासा 40 दिनों तक। उखाड़ दिए गए नाखून, उखाड़ दिए गए नाखून पर हाथ न कटकटाए। उजाड़ दी गई चमड़ी औजारों से, लगाया मिर्च नमक शरीर पे। न निकली चीख चिल्लाहट पर निकला मां भवानी का नाम। बुझा दी गई आंखों की रोशनी, बुझा दी गई आंखों की रोशनी, घुसाकर गरम सिलियों को, पर ना बुझा सका औरंग मन में जलने वाली धर्म ज्योति को। ವಿಸಿಲ್ ಹಾಕಿದ್ದು ಕೇಳಿತು. ವಿಸಿಲ್ ಬೆರಳಿಗೆ ಬಾಯಿ ಹೋಗೋದು ಬೇಡ, ಬಾಯಿಗೆ ಬೆರಳು ಬರೋದು ಬೇಡ, ಬೆರಳನ್ನು ಎಂಜಲ್ ಮಾಡಿಕೊಳ್ಳೋದು ಬೇಡ ಪ್ಲೀಸ್. ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಸೆಟ್ ಮಾಡ್ತಾ ಇದ್ದಾರೆ ಕಾಣುತ್ತದೆ. ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು, ಚೆಂಡೆ ಇತ್ಯಾದಿ ಇರಬೇಕು. ಮೈಕಿನವರು ಅವರನ್ನು ಯಾಕೆ ಗಡಿಬಿಡಿ ಮಾಡೋದು? ಸೊ ಹಾಗಾಗಿ ನಿಧಾನಕ್ಕೆ ಅವರು ಸೆಟ್ಟಿಂಗ್ ಮಾಡಲಿ 4-5 ನಿಮಿಷ. ಈ ಮಧ್ಯೆ ನನ್ನ ಕ್ಲಾಸಲ್ಲಿ ನಡೆದಂಥ ಒಂದು ಘಟನೆ, ಕೆಲವೊಂದೆರಡು ಕ್ಲಾಸಲ್ಲಿ ನಾನು ಹೇಳಿದ್ದೇನೆ. ಆನಂತರ ನಮ್ಮ ಸ್ಟಾಫಿಗೂ ಕೂಡ ನಾನು ಕೆಲವರಿಗೆ ಹೇಳಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಹೃದಯ ಹೃದಯ ಅಂತಲೇ ಫೇಮಸ್ ಆಗಿದೆ. ಅದನ್ನೊಂದು ಎಲ್ಲ ಮಕ್ಕಳ ಜೊತೆ ನಾನು ಈ ಗ್ಯಾಪನ್ನು ಫಿಲ್ಲಪ್ ಮಾಡಲಿಕ್ಕೆ ನಾನು ಅದನ್ನು ಹಂಚಿಕೊಳ್ತೇನೆ ಅಷ್ಟೇ. ಒಂದು ದಿವಸ 1-2 ವರ್ಷಗಳ ಹಿಂದೆ ಇಲ್ಲೇ 208ಅಲ್ಲಿ ಕ್ಲಾಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟನ್ನು ನಾನು ಮಕ್ಕಳಿಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಅವರಿಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಯಿತು. ನನಗೆ ಅದು ಅರ್ಥ ಆಗಿದೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ನನಗೆ ಅರ್ಥ ಆದ್ದು ಪ್ರಪಂಚದಲ್ಲಿ ಎಲ್ಲ ಮನುಷ್ಯನಿಗೆ ಅರ್ಥ ಆಗ್ತದೆ ಅಂತ ನನ್ನ ಕಲ್ಪನೆ. ಮತ್ತೆ ನಾನೊಂದು ಅವರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದಕ್ಕೆ ಆ ಎಕ್ಸಾಂಪಲಿಂದಲೂ ಅವರಿಗೆ ಅದು ಅರ್ಥ ಆಗಲಿಲ್ಲ. ಏನಿಲ್ಲ, ಲೋನ್ ನಾವು ತೆಕ್ಕೊಳ್ಳುವಾಗ 5% ಕಟ್ ಆಗೋದು, ಲೋನ್ ವಾಪಸ್ ಕೊಡುವಾಗ 5% ನಾವು ಬಡ್ಡಿ ಹೆಚ್ಚು ಕಟ್ಟಬೇಕು, ಟೋಟಲ್ ಎಷ್ಟು ನಷ್ಟ ಅಂತ. ಆ ಲೆಕ್ಕಲ್ಲ, ಅದೊಂದು ಅದಕ್ಕೆ ಆಗುವಂಥ ಎಕ್ಸಾಂಪಲ್ ಅಷ್ಟೇ, ಲೆಕ್ಕ ಬೇರೆ. ಸೊ ಆ ರೀತಿಯಲ್ಲಿ ಬರುವಾಗಲೂ ನಷ್ಟ, ಹೋಗುವಾಗಲೂ ನಷ್ಟ ಅಂತ. ಆನಂತರ ಅದನ್ನು ಹೇಳಿದಾಗ ಮತ್ತು ಮಕ್ಕಳಿಗೆ ಅರ್ಥ ಆಗದೇ ಇದ್ದಾಗ ಕೊನೆಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿ, ಕೆನೆಸ್ಥೆಟಿಕ್ ಲರ್ನರ್ಸ್ ಅಂತ ಇರ್ತಾರೆ, ಅವರಿಗೆ ಸ್ವಲ್ಪ ಆ್ಯಕ್ಷನ್ ಜಾಸ್ತಿ, ಮಾತಾಡುವಾಗ ಆ್ಯಕ್ಷನ್ ಜಾಸ್ತಿ. ಆ ಟೈಪಿನ ಮನುಷ್ಯ ನಾನು. ನನ್ನ ಮಾತು ಮತ್ತೆ ಹೊರಡೋದು, ಆ್ಯಕ್ಷನ್ ಫಸ್ಟ್ ಹೊರಡೋದು. ಹಾಗಾಗಿ ನಾನು ಅದನ್ನು ಹೇಳ್ತಾ ಮಕ್ಕಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ನಾನು ಆ್ಯಕ್ಷನಲ್ಲಿ ಮೈಂಡ್ ಇಟ್ ಅಂತ ಹೇಳಿದೆ. ಮೈಂಡ್ ಇಟ್ ಅಂತ ನಾನು ಹೀಗೆ ಹಿಡಿದು ಇಲ್ಲಿಗೆ ಒತ್ತಬೇಕಿತ್ತು. ನಾನು ಎಲ್ಲಿಗೆ ಒತ್ತುತ್ತಾ ಇದ್ದೇನೆ ಅಂತೇಳಿ ನನಗೆ ಮರ್ತೋಗಿ ಲಾಸ್ಟಿಗೆ ಮೈಂಡ್ ಇಟ್ ಅಂತ ಹೇಳಿದೆ. ಅರ್ಥ ಮಾಡ್ಕೊಳ್ಳಿ ಅಂತ ಒತ್ತಿದ್ದು ಇಲ್ಲಿಗೆ, ಅದು ಇಲ್ಲಿ ಒತ್ತಬೇಕಿತ್ತು. ನನ್ನ ಮೈಂಡ್ ಎಲ್ಲಿ ಉಂಟು ಅಂತಲೇ ನನಗೆ ಒಂದು ಹೊತ್ತು ಮರ್ತೋಯ್ತು. ನೀವು ನೆಗಡ್ಲಿಲ್ವಾ?
ಅದೇ ಥರ ಎಲ್ಲ ಮಕ್ಕಳು ನಕ್ಕು ಬಿಟ್ರು. ನನಗನಿಸಿತು, ಯಾಕಪ್ಪ ಎಲ್ಲ ಮಕ್ಕಳು ನಗ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿದೆ ಅಂತ. ನಾನು ಇಲ್ಲಿ ಮೈಂಡ್ ಇಟ್ಟು ಇಲ್ಲಿ ತೋರಿಸ್ತಾ ಇದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಆಗ ಉಳಿದು ಕೇಳಿ, ಸರ್ ಮೈಂಡ್, ಹೌದು ಮೈಂಡ್, ನೀವು ಇಲ್ಲಿ ತೋರಿಸ್ತಾ ಇದ್ದೀರಿ ಅಂತ. ನಾನು ಹೇಳಿದ ಆಗ್ತದೆ ಅಂತ. ಎಲ್ಲೂ ತೋರಿಸ್ಬಹುದು, ಮೈಂಡ್ ಇಲ್ಲಿ ತೋರಿಸ್ಬಹುದು, ಇಲ್ಲಿ ತೋರಿಸ್ಬಹುದು, ಆಯ್ತಾ, ಆ ನಂತರ ಇಲ್ಲಿ ತೋರಿಸ್ಬಹುದು, ಎಲ್ಲೋ ಮೈಂಡನ್ನು ತೋರಿಸ್ಬಹುದು. ಯಾಕೆಂತಂದ್ರೆ ನಾನು ಹೇಳಿದ್ದೇನೆ ಮಕ್ಕಳೇ, ನಾನೊಂದು ಫಿಲ್ಮ್ ನೋಡಿದ್ದೇನೆ. ಅದರ ಹಿಂದಿನ ದಿವಸ ನಾನೊಂದು ಫಿಲ್ಮ್ ನೋಡಿದ್ದೆ. ಆ ಫಿಲ್ಮಲ್ಲಿ ಎಲ್ಲರೂ ಇರ್ತಾರೆ, ಹೀರೋಯಿನ್ ಮೈನ್ ಆಗಿರ್ತಾರೆ. ಅವಳು ಹೀರೋಯಿನ್ ಹೀಗೆ ಮಾಡಿಕೊಂಡು ಹೀಗೆ ಹೋಗಿ ನಿಂತಳು. ಯಾರಿಗೆ? ಅವನಿಗೆ. ಅಷ್ಟೊತ್ತಿಗೆ ಇವನು ಹೃದಯ 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 ಆಯ್ತು ಆಯ್ತು ಆಯ್ತು, ಅದಾಗ್ತದೆ, ಅದು ನೋಡ್ತಾರೆ. ಆ ನಂತರ ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಇವನ ಹೃದಯ ನೋಡಿ ಅವಳು ಹೀಗೆ ಮಾಡಿಕೊಂಡು ಹೀಗೆ ಹೋಗಿ ಆಚೆ ನಿಂತಳು. ಅಷ್ಟೊತ್ತಿಗೆ ಇವ ಹೃದಯ ಹೇಳ್ತಿದ್ದವ ತಿರುಗಿಸಿ ಅವಳಿಗೆ ಹೃದಯ ಹೃದಯ. ಬಯಾಲಜಿ ಮೇಡಮ್ ನಾನು ಕೂಡ ಓದಿದ್ದೇನೆ, ಬಯಾಲಜಿ ನಾನು ಕೂಡ ಓದಿದ್ದೇನೆ, ನೀವು ಮಾತ್ರ ಅಲ್ಲ. ನಾನು ಪ್ರೈಮರಿಯಲ್ಲಿ 4ನೇ 5ನೇ ಕ್ಲಾಸಲ್ಲಿ ಇರುವಾಗ ಕಮಲಾಕ್ಷಿ ಟೀಚರ್ ಅಂತ ಅವರು ಬಯಾಲಜಿ ಟೀಚಿಂಗ್ ಮಾಡ್ತಾ ಇದ್ರು. ಆ ಬಯಾಲಜಿಯಲ್ಲಿ ಅವ್ರು ಹೇಳಿದ್ರು, ಹೃದಯ ಅಂತಂದರೆ ಇಷ್ಟು ದೊಡ್ಡದ, ಇಲ್ಲಿಯ ಈಗ ಮರ್ತೈತೆ, ಎಲ್ಲಿಯ ಒಂದು ಕಡೆ ಇದೆ, ಒಂದು ಮನುಷ್ಯನಿಗೆ ಒಂದು ಇರುವುದು ಅಂತ ಹೇಳಿದರು. ಒಂದು ಮನುಷ್ಯನಿಗೆ ಒಂದು ಇರುವುದು ಅಂತ. ಇವ ಒಂದು ಇಲ್ಲಿ ತೋರಿಸಿದ, ಆಯ್ತಾ. ಆ ನಂತರ ಸ್ವಲ್ಪ ಹೊತ್ತಾಗುವಾಗ ಮತ್ತೊಂದು ಈಚೆಯಲ್ಲಿ ತೋರಿಸಿದ, 2. ಅಂದರೆ ನನಗೆ ಡೌಟ್, ಅವನಿಗೆ 2 ಹೃದಯವ ಅಲ್ಲ, ಒಂದು ಇದ್ದದ್ದು ಅವಳನ್ನು ನೋಡಿ ಸ್ವಲ್ಪ ಹೊತ್ತಿಗೆ ಆಚೆ ಹೋಗಿ ಅದು ನಿಂತದ್ದ ಅಂತ. ಇದಕ್ಕೆ ಆಬ್ಜೆಕ್ಷನ್ ಇಲ್ಲ, ಈ ರೀತಿಯ ಅಭಿನಯಕ್ಕೆ ಮಕ್ಕಳ ಆಬ್ಜೆಕ್ಷನ್ ಇಲ್ಲ. ಅದು ಹೇಗೂ ಆಗ್ತದೆ, ಭುವಿಯಲ್ಲಿ ನೀನೇ ಬಾನಲು ನೀನೇ, ಅದೆಲ್ಲ ಆಗ್ತದೆ. ನಾನು ಮಾತ್ರ ತಪ್ಪಬಾರದು. ನೋಡಿ, ಶಿಕ್ಷಕರು ತಪ್ಪಿದ್ರೆ ಅದಕ್ಕೆ ಕ್ಷಮೆ ಇಲ್ಲ, ಅದು ಆಭಾಸ ಅಪಹಾಸ್ಯ ಅಂತ ಆಗ್ತದೆ, ಆಯ್ತಾ. ಹಾಗಂತ ಉಳಿದ ಕಡೆ ನಿಮಗೆ ಹೃದಯ ಎಲ್ಲಿ ನೋಡಿದ್ರು ಪಿಕ್ಚರ್ ಮುಗ್ದು ಬರುವಾಗ ಹೇಗಿತ್ತು ಫಿಲ್ಮ್ ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳ್ತಾರೆ, ಆಯ್ತಾ. ಯಾಕೆಂತಂದ್ರೆ ಹೃದಯ ನೋಡಿದ್ದಾರಲ್ಲ, ಹಾಗಾಗಿ. ಸರಿ, ಸೆಟ್ ಆಯ್ತಾ? ರೆಡಿ ಆದ್ರಾ? ಓಕೆ, MC ಆಗಿದೆಲ್ಲ, ಸ್ಟಾರ್ಟ್ ಮಾಡಿ. All right, everyone. Now it's time to energize the stage. Now here comes the students of Arts and Commerce to energize the stage with the beats of Chende. Get ready to feel the beats, the rhythm and the spirit of tradition. Are you guys ready? Then put your hands together and welcome Team Chende.
കാന്ത ഞാനും വരാ തൃശൂർ പൂരം കാണാൻ കാന്ത ഞാനും വരാ തൃശൂർ പൂരം കാണാൻ പൂരമെനിക്കൊന്ന് കാണണം കാന്ത പൂരമെനിക്കുന്നു കാണണ കാന്ത പൂരമെനിക്കൊന്ന് കൂടണം കാന്ത പൂരമെനിക്കുന്നു കൂടണ കാന്ത ഇവിടെ എനിക്കൊന്ന് കാണണം കാന്ത എനിക്കുന്നു കാണണ കാന്ത ഇവിടെ എനിക്കൊന്ന് കൊട്ടണം കാന്ത എനിക്കുന്നു കൊട്ടണ കാന്ത കാന്ത ഞാനും വരാ തൃശൂർ പൂരം കാണാൻ ഉലകിതിലാരോടും തോൽക്കാ വീരൻ കരളിതിലമ്മയ്ക്കായി തേങ്ങും പൈതൽ മടിയിൽ പാലൂട്ടും സ്നേഹം നീയേ മറഞ്ഞോ താരാട്ടാതെന്തേ കരയാൻ കണ്ണീരില്ല കണ്ണീരപ്പാനാരും പോരണ്ട ഇനിയും മൂന്നാം കണ്ണിൽ കോപം കൊള്ളും സംഹാരമൂർത്തി മരണം പടിവാതിൽ കടന്നിടാൻ മടിക്കും ബോംബെ നഗരം ഇവൻ വരുന്ന ദിനം സ്വപ്നം കാണും Get your money up. I put money down on all of us, on my people now, on what I love. ನುಡಿಯಗಲಿ ಚಂದನ ಮನಕಿಲ್ಲ ಕಲಿತ ಶಕ್ತಿಯನೆಲ್ಲ ಶಕ್ತನೆಲ್ಲ ಸಂಗಡಮೆನಿಗಿಲ್ಲ ಉಳಿದ ಚಕ್ಕ ವೀಣಪ ಚತ್ತ ಮೊಯಲಿ ತುಂಬುಗಳೆನಿಗಿಲ್ಲ ಈ ಪಿತ್ತ ತಡಿ ಈ ಕತ್ತಿ ಕೆರೆಯಲ್ಲಿ ಪುಟ್ಟಿ ಕಾಯಿಲ್ಲ. Now bring out the drums in this bitch and my homies got to do it. Now they say what I'm worth. Bring out the guns in this bitch and the load up a clip. I'm gon' show up like bitch with a car. I see the bums that we wishing we end in the ditch and the fantasy of my heart. I see the love that we give and the love that we give and job and they come up with something. ಜೀವನಲ್ಲೇ ತೆರಿಗೆ ಬಿಟ್ಟ
ಎಲ್ಲರಿಗೂ ಜೈ ಶ್ರೀರಾಮ್. ಹೇಗಿತ್ತು ಪರ್ಫಾರ್ಮೆನ್ಸ್? ಸೂಪರ್ ಅಲ್ವಾ? ವಾರೆ ವಾ, ಎಂಥ ಅದ್ಭುತ. ಇದೀಗ ನಮ್ಮ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲರನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಹಂಸಿನಿ ಆ್ಯಂಡ್ ಟೀಮ್ ಅವರ ಅದ್ಭುತವಾದ ನೃತ್ಯ ಮರಾಠಿ ಸಾಂಗಿಗೆ. ಲೆಟ್ಸ್ ವೆಲ್ಕಮ್ ವಿತ್ ಅ ಹ್ಯೂಜ್ ರೌಂಡ್ ಆಫ್ ಕ್ಲಾಪ್ಸ್. ಥ್ಯಾಂಕ್ ಯು ವೆರಿ ಮಚ್. बोलवली रात घालवली पोरी पिंगा पिंगा ग पोरी पिंगा ग पोरी पिंगा ग पोरी पिंगा मला पिंग्यानी माला बोलवली रात घालवली पोरी पिंगा लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चाँद ये बाजे धुन झम झम झमाक जा तुरा जीवन झम झम झमाक जा ये बाजे धुन झम झम झमाक जा तुरा जीवन झम झम झमाक जा लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बाबरी मेरे अंगना में देखो आज खिला है चाँद ये बाजे धुन झम झम झमाक जा तुरा जीवन झम झम झमाक जा ये बाजे धुन झम झम झमाक जा तुरा जीवन झम झम झमाक जा पिंगा ग पोरी पिंगा ग पोरी पिंगा ग पोरी पिंगा पिंगा ग पोरी पिंगा ग पोरी पिंगा ग पोरी पिंगा ಕಾರ್ಯಕ್ರಮದ ಕೊನೆಯ ಹಂತಗಳನ್ನು ತಲುಪ್ತಾ ಇದ್ದೇವೆ. ಕೊನೆಯ ಹಂತಗಳನ್ನು ತಲುಪ್ತಾ ಇದ್ದೇವೆ. ಈ ಮಧ್ಯೆ ನಾಳೆ ಆಗಬೇಕಾದ ಕೆಲಸಗಳಿಗೆ ಇವತ್ತು ಏನಾದರೂ ತಯಾರಿ ಇದ್ದರೆ, ಅದಕ್ಕೆ ವಿದ್ಯಾರ್ಥಿಗಳ ಸಹಾಯ ಬೇಕಾದರೆ, ಇನ್ನು ಮುಂದಿನ ನೃತ್ಯ ಆಗುವ ಒಳಗಾಗಿ, ಅದು ಮುಗಿಯುವ ಒಳಗಾಗಿ ಸಂಬಂಧಪಟ್ಟ ಶಿಕ್ಷಕ ಕಮಿಟಿಯವರು ನನಗೆ ತಿಳಿಸಿ, ಅಥವಾ ನೀವೇ ಬಂದು ಹೇಳಿದರೂ ಆಗ್ಬೋದು. ಕಾರ್ಯಕ್ರಮ ಸ್ವಲ್ಪ ಹೊತ್ತಲ್ಲಿ ಕೊನೆಗೊಳ್ಳುತ್ತದೆ. ನಾಳೆಯ ತಯಾರಿಗೆ ಈಗ ವಿದ್ಯಾರ್ಥಿಗಳು ಬೇಕಿದ್ದರೆ ನಿಲ್ಲಬೇಕಿದ್ರೆ ನಾವೇ ಮಾಡೋದನ್ನು ಮಕ್ಕಳು ಹೋದ ನಂತರ ನಾವು ಮಾಡುವ. ಮಕ್ಕಳು ಬೇಕಿದ್ದರೆ ಅವರಿಗೇನಾದರೂ ಸೂಚನೆ ಕೊಡಲಿಕ್ಕಿದ್ರೆ ಅದನ್ನು ಈಗಿನ ನೃತ್ಯ ಆಗುವುದರ ಒಳಗಾಗಿ ನನಗೆ ತಿಳಿಸಿ, ಅಥವಾ ಇಲ್ಲಿಗೆ ಬಂದು ನೀವು ಕೂಡ ಹೇಳಬಹುದು. ಕಾರ್ಯಕ್ರಮ ಮುಂದುವರಿಯಲಿ. ಕಾರ್ಯಕ್ರಮವನ್ನು ಮುಗಿಸಿ ಮಕ್ಕಳನ್ನು ಮನೆಗೆ ಕಳಿಸಿಕೊಡುವ. ನಾವೆಲ್ಲ ಮನೆಗೆ ಹೋಗುವ. ಯಾರಿಗೂ ಗೊತ್ತಿಲ್ಲದೊಂದು ಸತ್ಯ ಹೇಳ್ತೇನೆ, ಇವತ್ತು ಹೋದರೆ ಮಾತ್ರ ನಾಳೆ ಬರಲಿಕ್ಕಾಗ್ತದೆ. Thank you for your gorgeous performance. Now I would like to welcome dance team of Kamariya. The Kamariya dance of stands for a meaningful word called moon.
Now I would like to welcome Chinmay and team on the dais, please. झम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां बेथलपुर मां सुन ले ओ छोरियां झूमे नगरियां जब जब ये घूमे कमरिया तारी कमरिया यार तारी कमरिया बेथलपुर मां सुन ले ओ छोरिया झूमे नगरिया जब जब ये घूमे कमरिया तारी कमरिया कमरिया तारी कमरिया सूरत से सीधा अहमदाबाद आया खेलने के लिए संग डांडिया भी लाया Tell me baby girl what is your name छे पहली नजर में हो गया है तुमसे प्रेम छे फंकी फीलिंग है क्यों होना जज्बाती जज्बाती क्यों होना जज्बाती छोरे स्वाग वाले छोरिया है नखराती नखराती नखरे दिखाती एक बस यही बात बोले रिपीट पे हम जैसा कोई कहा बेथलपुर मां सुन ले ओ छोरिया झूमे नगरिया जब जब ये घूमे कमरिया तारी कमरिया कमरिया तारी कमरिया बेथलपुर मां पावो वाग्यो ने मारो सूतो सोमीडो जाग्यो जवान लाल बम्मरिया रे लाल बम्मरिया बम्मरिया रे लाल बम्मरिया Once again, good evening everyone. Being the student of first PCMCE, I would like to extend my gratitude and immense pleasure to produce an vote of thanks here. Let me first of all start by giving a glory of Almighty God for making this occasion and resounding sound successful. Today I would like to take this opportunity to express my deepest sense of gratitude to being the behalf of all the department and management of Vivekananda PU College. Now I would like to place on a record of our gratitude to our principal for this great support and for this event. Now I would like to thank our beloved coordinator of our college for this presence. My heartfelt thank for head of the various department and facilities for their valuable contributions and the guidance of our ಆ ಕಡೆ ನಿಮ್ಮ ಲೆಫ್ಟಿಗೆ ಆ ಸ್ಕ್ರೀನ್ ಆಚೆ ಆ ಸ್ಕ್ರೀನಿನ ಆಚೆ ನಿಮ್ಮ ಲೆಫ್ಟ್ ಸೈಡ್ಗೆ ಅಲ್ಲಿಗೆ ಹೋಗ್ತೀರಿ ಎಲ್ಲರೂ ಹಾಸ್ಟೆಲ್ ಬಾಯ್ಸ್ ನಿಮ್ಮನ್ನು ಭೋಜನ ಶಾಲೆಗೆ ಅಂತ ಈಗ ಹೇಳಿದರೆ ನೀವು ಏನೋ ತಪ್ಪು ತಿಳ್ಕೊಳ್ತೀರಿ ಬೇಗ ಓಡಿ ಹೋಗ್ತೀರಿ ಭೋಜನ ಇಲ್ಲ ಅಲ್ಲಿ 24 ಗಂಟೆ ನಮಗೆ ಸರ್ವಿಸಿಗೆ ನೀವು ಸಿಗುವವರು 24x7 ಆಯಿತಾ ಈಗ 7 ಮಿನಿಟ್ಸ್ ಒಂದು ಕೆಲಸ ಉಂಟು